ಎಲ್ಲ ಟೆಕ್ನಿಕಲ್ ಫ್ರೆಂಡ್ಸ್ ಅಂದರೆ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ ಸ್ಟೂಡೆಂಟ್ಸ್, ಇವತ್ತು 10ನೇ ಚಾಪ್ಟರ್ PU2ದು ಕಂಪ್ಯೂಟರ್ ನೆಟ್ವರ್ಕ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇವಿ. ಸೊ ಈ ಕಂಪ್ಯೂಟರ್ ನೆಟ್ವರ್ಕ್ಸ್ ಚಾಪ್ಟರ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಸೊ ಎಷ್ಟು ಮಾರ್ಕ್ಸ್ ಬರ್ತಿದೆ, ಆಮೇಲೆ ಏನೇನು ಟಾಪಿಕ್ಸ್ ಇದೆ ಈ ಕಾನ್ಸೆಪ್ಟಲ್ಲಿ ನೋಡ್ಬೋಣ. ಸೊ ನಾನು ಹೇಳಿದಾಗೆ ಸ್ಟೂಡೆಂಟ್ಸ್, ಫಸ್ಟ್ ಆರ್ ಚಾಪ್ಟ್ರಲ್ಲಿ ನಿಮಗೆ ಪ್ರೋಗ್ರಾಮಿಂಗ್ ಬರುತ್ತೆ. ಸೊ 7ನೇ ಚಾಪ್ಟ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇರ್ಬೋದು, ಡೇಟಾಬೇಸ್ ಕಾನ್ಸೆಪ್ಟ್ಸ್ ಇರ್ಬೋದು, SQL ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಡೇಟಾ ಕಮ್ಯುನಿಕೇಷನ್ ಇರ್ಬೋದು, ಇಲ್ಲೆಲ್ಲ ಥಿಯರಿ ಕಾನ್ಸೆಪ್ಟ್ಸ್ ಜಾಸ್ತಿ ಬರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಕೂಡ ಥಿಯರಿ ಕಾನ್ಸೆಪ್ಟ್ಸ್ ಅಂದರೆ ಪೂರ್ತಿ ಥಿಯರಿ ಇರುತ್ತೆ. ಸೊ ಏನೇನು ಮಾರ್ಕ್ಸ್ ವೇಟೇಜ್ ಏನಿದೆ ಪ್ಲಸ್ ಏನೇನು ಕಾನ್ಸೆಪ್ಟ್ ಬರುತ್ತೆ ನೋಡ್ತಾ ಹೋಗೋಣ. ಏನು ಬರುತ್ತೆ ಸರ್ ಮಾರ್ಕ್ಸ್ ವೇಟೇಜ್ ಅಂತ ನೋಡೋಣ. ಸೊ ಹೌ ಮೆನಿ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ನೋಡೋಕೆ ಹೋದರೆ ಸ್ಟೂಡೆಂಟ್ಸ್, 1 MCQ ಬರುತ್ತೆ, 1 2 ಮಾರ್ಕರ್ ಪ್ಲಸ್ 2 5 ಮಾರ್ಕರ್ ಬರ್ತಿದೆ. ಸೊ ಟೋಟಲ್ ವೇಟೇಜ್ ಅಂದರೆ ಟೆಂಟೇಟಿವ್ ಮಾರ್ಕ್ಸ್ ವೇಟೇಜ್ ಇದು 13 ಮಾರ್ಕ್ಸ್ ಬರ್ತಿದೆ ಫ್ರಮ್ ದ ಕಂಪ್ಯೂಟರ್ ನೆಟ್ವರ್ಕ್ಸ್ ಚಾಪ್ಟರ್. ಸೊ ಭಾಳ ಮುಖ್ಯ, 2 5 ಮಾರ್ಕರ್ ಬರ್ತಿದೆ, 1 MCQ 1 2 ಮಾರ್ಕರ್ ಬರ್ತಿದೆ. ಸೊ ಟೋಟಲ್ 13 ಮಾರ್ಕು. ಸೊ ನಾವು ನೋಡೋಕೆ ಹೋದರೆ SQL 15 ಮಾರ್ಕು, SQL ಬಿಟ್ಟರೆ ಸೊ 13 ಮಾರ್ಕ್ ಬರ್ತಿದೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಸೊ ನೆಟ್ವರ್ಕ್ಸ್ ಅರ್ಥ ಆದರೆ ನೆಕ್ಸ್ಟ್ ಚಾಪ್ಟರ್ ಡೇಟಾ ಕಮ್ಯುನಿಕೇಷನ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ. ಸೊ ಆಯಿತು. ಸೊ ಏನೇನು ಟಾಪಿಕ್ಸ್ ಬರುತ್ತೆ ಸರ್ ಈ ಚಾಪ್ಟ್ರಲ್ಲಿ? ಸೊ ಆಯಿತು, ಏನೇನು ಟಾಪಿಕ್ಸ್ ಬರುತ್ತೆ ನೋಡ್ಬೋಣ. ಸೊ ಫಸ್ಟ್ ಕಾನ್ಸೆಪ್ಟಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್. ಏನು ಮಾಡ್ತೀವಿ ಸರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ? ಸೊ ನೆಟ್ವರ್ಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೆಟ್ವರ್ಕ್ ಅಂದರೆ ಏನೇನು ಡಿವೈಸ್ ಯೂಸ್ ಮಾಡ್ತೀವಿ ನೆಟ್ವರ್ಕಿಂಗ್ಗೆ, ಸೊ ಬೇಸಿಕ್ ಆಫ್ ನೆಟ್ವರ್ಕ್ ಡಿವೈಸಸ್ ಅದನ್ನೆಲ್ಲ ತಿಳ್ಕೊಳ್ಳೋಣ. ನೇಮ್ಸ್ ಬರುತ್ತೆ, ಕೆಲವೊಂದು ನೇಮ್ಸ್ ನೋಡೋಣ. ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಂದರೆ ಸೊ ನೆಟ್ವರ್ಕಿಂಗ್ ಹೆಂಗೆ ಶುರು ಆಯಿತು, ಸೊ ಆ ಕಾನ್ಸೆಪ್ಟ್ 2ನೇದ್ರಲ್ಲಿ ನೋಡೋಣ. ಸೊ 3ನೇ ಕಾನ್ಸೆಪ್ಟಲ್ಲಿ ಟೈಪ್ಸ್ ಆಫ್ ನೆಟ್ವರ್ಕ್. ಸೊ ಎಷ್ಟು ಟೈಪ್ಸ್ ನೆಟ್ವರ್ಕ್ಸ್ ಇದೆ ಸರ್? ಪರ್ಸನಲ್ ಏರಿಯಾ ನೆಟ್ವರ್ಕ್ ಇದೆ, ಲೋಕಲ್ ಏರಿಯಾ ನೆಟ್ವರ್ಕ್ ಇದೆ, ವೈಡ್ ಏರಿಯಾ ನೆಟ್ವರ್ಕ್ ಇದೆ. ಸೊ ಇದೆಲ್ಲ 3ನೇ ಕಾನ್ಸೆಪ್ಟಲ್ಲಿ ನೋಡೋಣ. 4ನೇ ಕಾನ್ಸೆಪ್ಟಲ್ಲಿ ನೆಟ್ವರ್ಕ್ ಡಿವೈಸಸ್. ಈಗ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸೊ ಕೆಲವು ಹಾರ್ಡ್ವೇರ್ ಡಿವೈಸಸ್ ಬೇಕು ನಮಗೆ. ಸ್ವಿಚ್ ಆಗ್ಬೋದು, ರೌಟರ್ ಆಗ್ಬೋದು, ಹಬ್ ಆಗ್ಬೋದು. ಸೊ ಅದೆಲ್ಲ 4ನೇ ಕಾನ್ಸೆಪ್ಟಲ್ಲಿ ನೋಡೋಣ. 5ನೇ ಕಾನ್ಸೆಪ್ಟಲ್ಲಿ ಟೊಪಾಲಜೀಸ್. ಏನು ಸರ್ ಇದು ಟೊಪಾಲಜೀಸ್? ಸೊ ಅರೇಂಜ್ಮೆಂಟ್ ಆಫ್ ಡಿವೈಸಸ್ ಅಥವಾ ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಇನ್ ಅ ನೆಟ್ವರ್ಕ್. ಹೆಂಗೆ ಅರೇಂಜ್ ಮಾಡ್ತೀರಾ ಸಿಸ್ಟಮ್ಸ್ ಒಂದು ನೆಟ್ವರ್ಕಲ್ಲಿ, ಸೊ ಅರೇಂಜ್ಮೆಂಟ್ನ ಟೊಪಾಲಜೀಸ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್, ಟೊಪಾಲಜೀಸ್ ಬಗ್ಗೆನೂ ಕಲಿಯೋಣ. 6ನೇ ಕಾನ್ಸೆಪ್ಟಲ್ಲಿ ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ನೆಟ್ವರ್ಕ್ ಕಮ್ಯುನಿಕೇಷನ್. ಸೊ ಅಂದರೆ ಈಗ ಇದೇ ನೋಡ್ಗೆ ಇನ್ಫಾರ್ಮೇಷನ್ ಹೋಗಬೇಕು, ಇದೇ ನೋಡ್ಗೆ ಡೇಟಾ ಹೋಗಬೇಕು ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಇಲ್ಲಿ ಮ್ಯಾಕ್ ಅಡ್ರೆಸ್ ಅಂತ ಇರುತ್ತೆ, IP ಅಡ್ರೆಸ್ ಅಂತ ಇರುತ್ತೆ. ಇದು 6ನೇ ಕಾನ್ಸೆಪ್ಟಲ್ಲಿ ನೋಡೋಣ. 7ನೇ ಕಾನ್ಸೆಪ್ಟಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಇಂಟರ್ನೆಟ್ ಬಗ್ಗೆ ತಿಳ್ಕೊಳ್ಳೋಣ, ವೆಬ್ ಬಗ್ಗೆ, ಆಮೇಲೆ IoT ಆಲ್ರೆಡಿ ಲಾಸ್ಟ್ ಇಯರ್ ಕಲ್ತಿದ್ದೀರಾ. ಸೊ ಇದ್ರ ಬಗ್ಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ, ತಿಳ್ಕೊಳ್ಳೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ DNS ಅಥವಾ ಡೊಮೇನ್ ನೇಮ್ ಸಿಸ್ಟಮಲ್ಲಿ ಸೊ ಹೇಗೆ IP ಅಡ್ರೆಸ್ನ ಡೊಮೇನ್ ನೇಮ್ಗೆ ಮ್ಯಾಪ್ ಮಾಡ್ತೀವಿ, ಇದು 8ನೇ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ, ಆಯಿತಾ. ಸೊ ಎಲ್ಲ ಕಾನ್ಸೆಪ್ಟು ಈಸಿ ಇದೆ, ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು ಟೈಪ್ಸ್ ಆಫ್ ನೆಟ್ವರ್ಕ್ ಆ್ಯಂಡ್ ನೆಟ್ವರ್ಕ್ ಡಿವೈಸಸ್, ಆಮೇಲೆ ಟೊಪಾಲಜೀಸ್. ಈ 3 ಕಾನ್ಸೆಪ್ಟಿಂದ ಸೊ 5 ಮಾರ್ಕರ್ಸ್ ಬರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಸೊ ಆ 3 ಕಾನ್ಸೆಪ್ಟಲ್ಲಿ ಏನೂ ಸ್ಕಿಪ್ ಮಾಡಬೇಡಿ. ಸೊ ಆಯಿತು ಸರ್, ಈಗ ಏನು ಸ್ಟಾರ್ಟ್ ಮಾಡೋಣ? ಸೊ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸೇ ಸ್ಟಾರ್ಟ್ ಮಾಡೋಣ, ಆಯಿತಾ. ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್ ಸ್ಟಾರ್ಟ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಏನು ಕಲಿತೀವಿ ಸರ್? ಸೊ ಕೆಲವೊಂದು ಪಾಯಿಂಟ್ಸ್ ಇದೆ ಸ್ಟೂಡೆಂಟ್ಸ್. ಸೊ ನೆಟ್ವರ್ಕಿಂಗ್ ಅಂದರೆ ಏನೇನು ಡಿವೈಸ್ ಯೂಸ್ ಮಾಡ್ತೀವಿ, ಸೊ ಇದನ್ನು ಈ ಫಸ್ಟ್ ಕಾನ್ಸೆಪ್ಟಲ್ಲಿ ಕಲಿತಾ ಬರೋಣ. ಸೊ ವಿ ಆರ್ ಲಿವಿಂಗ್ ಇನ್ ಅ ಕನೆಕ್ಟೆಡ್ ವರ್ಲ್ಡ್. ದ ಇನ್ಫಾರ್ಮೇಷನ್ ಇಸ್ ಬೀನ್ ಪ್ರೊಡ್ಯೂಸ್ಡ್, ಎಕ್ಸ್ಚೇಂಜ್ಡ್ ಆ್ಯಂಡ್ ಟ್ರೇಸ್ಡ್ ಅಕ್ರಾಸ್ ದ ಗ್ಲೋಬ್ ಇನ್ ರಿಯಲ್ ಟೈಮ್. ಸೊ ನಾವು ಈಗ ಕನೆಕ್ಟೆಡ್ ಆಗಿರ್ತೀವಿ ಅಲ್ವಾ. ಸೊ ಮುಂಚಿನ ಥರ ಈಗ ಇಬ್ಬರ ಮಧ್ಯ ಕನೆಕ್ಷನ್ ಇರಲಿಲ್ಲ ಮುಂಚೆ, ಅಂದರೆ ಫೋನ್ ಮುಖಾಂತರ ಮಾತ್ರ ಕನೆಕ್ಷನ್ ಮಾಡ್ತಿದ್ವಿ. ಈಗ ಸೊ ವಿ ಆರ್ ಆಲ್ವೇಸ್ ಕನೆಕ್ಟೆಡ್. ಇವಾಗ ಇಂಟರ್ನೆಟ್ ಮುಖಾಂತರ ಕನೆಕ್ಟ್ ಆಗಿರ್ತೀವಿ. ಕೆಲವೊಂದು ನೆಟ್ವರ್ಕಿಂಗ್ ಡಿವೈಸಸ್ಸಿಂದ ವಿ ಆರ್ ಏಬಲ್ ಟು ಕನೆಕ್ಟ್ ವಿತ್ ಈಚ್ ಅದರ್, ಕರೆಕ್ಟಾ. ಸೊ ಇಲ್ಲಿ ನಾವು ಕನೆಕ್ಟ್ ಆಗುವಾಗ ಇನ್ಫಾರ್ಮೇಷನ್ ಜಾಸ್ತಿ ಜನರೇಟ್ ಆಗ್ತಿದೆ. ಇದನ್ನು ಬಿಗ್ ಡೇಟಾ ಅಂತ ಕೂಡ ಕರಿತೀವಿ. ಆಲ್ರೆಡಿ ಎಮರ್ಜಿಂಗ್ ಟ್ರೆಂಡ್ಸ್ PU1 ಬಿಗ್ ಡೇಟಾ ಏನು ಅಂತ ತಿಳ್ಕೊಂಡಿದ್ವಿ. ಸೊ ರಿಯಲ್ ಟೈಮಲ್ಲಿ ನಿಮಗೆ ಜಾಸ್ತಿ ಡೇಟಾ ಜನರೇಟ್ ಆಗ್ತಿದೆ. ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ನಿಮಗೆ ಟೂಲ್ಸ್ ಇಲ್ಲ, ಅದನ್ನು ಬಿಗ್ ಡೇಟಾ ಅಂತ ಕರಿತೀವಿ. ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಹಡೂಪು ಅದೆಲ್ಲ ಯೂಸ್ ಮಾಡಬೇಕಾಗುತ್ತೆ, ಕರೆಕ್ಟಾ. ಸೊ ಇಲ್ಲೇನು, ಸೊ ನೆಟ್ವರ್ಕಿಂಗ್ ಮಾಡುವಾಗ ಅಥವಾ ಇನ್ಫಾರ್ಮೇಷನ್ ಶೇರ್ ಮಾಡುವಾಗ ಸೊ ಜಾಸ್ತಿ ಡೇಟಾ ಜನರೇಟ್ ಆಗುತ್ತೆ. ಸೊ ಈ ಡೇಟಾ ಜನರೇಟ್ ಆಗೋದನ್ನು ನಮಗೆ ಪ್ರೋಸೆಸ್ ಮಾಡೋದಕ್ಕೆ ಗೊತ್ತಿರಬೇಕು, ಕರೆಕ್ಟಾ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನು? ಅ ಗ್ರೂಪ್ ಆಫ್ 2 or more similar things or people interconnected with each other is called as network. ಏನಂತ ಕರಿತೀವಿ ನೆಟ್ವರ್ಕನ್ನು? ಸೊ ಇಂಟರ್ ಕನೆಕ್ಷನ್ ಆಫ್ 2 or more people. ಇಬ್ಬರು ಇಂಟರ್ ಕನೆಕ್ಟ್ ಆದರೆ ಥ್ರೂ ದ ನೆಟ್ವರ್ಕ್ ಅಥವಾ ಮೊಬೈಲ್ ಡಿವೈಸ್ ನೆಟ್ವರ್ಕಿಂದ ಅಥವಾ ಕಂಪ್ಯೂಟರಿಂದ ಕನೆಕ್ಟ್ ಆದರೆ ಸೊ ಇದನ್ನು ನೆಟ್ವರ್ಕ್ ಅಂತ ಕರಿತೀವಿ. ಗ್ರೂಪ್ ಆಫ್ 2 or more individuals
ಆರ್ ಥಿಂಗ್ಸ್ ವಿಚ್ ಇಸ್ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಸೊ ಇಂಟರ್ ಕನೆಕ್ಟೆಡ್ ಆದರೆ ಅದನ್ನ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ನೆಟ್ವರ್ಕ್ ಇನ್ ಅವರ್ ಎವ್ರಿ ಡೇ ಲೈಫ್ ಇನ್ಕ್ಲೂಡ್ಸ್. ಸೊ ಏನು ಬರುತ್ತೆ ಸರ್ ಎಕ್ಸಾಂಪಲ್ಸ್ ಎವ್ರಿ ಡೇ ಲೈಫಲ್ಲಿ ಅಂದರೆ ಸೋಷಿಯಲ್ ನೆಟ್ವರ್ಕ್. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾನ ಮೆಸೇಜಸ್ ಶೇರ್ ಮಾಡ್ತೀರಾ, ಇಮೇಜಸ್ ಶೇರ್ ಮಾಡ್ತೀರಾ, ಸೊ ಆಡಿಯೋ ವಿಡಿಯೋಸ್ ಶೇರ್ ಮಾಡ್ತೀರಾ, ಆಮೇಲೆ ಸೆಂಡ್ ಮಾಡ್ತೀರಾ, ಸ್ಟೋರ್ ಮಾಡ್ತೀರಾ. ಸೊ ಇದರಿಂದ ಡೇಟಾ ಎಕ್ಸ್ಚೇಂಜ್ ಆಗ್ತಿದೆ. ಅದಾದಮೇಲೆ ಮೊಬೈಲ್ ನೆಟ್ವರ್ಕ್. ಸೊ ಮೊಬೈಲ್ ನೆಟ್ವರ್ಕಿಂದ ಕೂಡ ಸೊ ನಿಮಗೆ ಮೊಬೈಲ್ ಡಿಫ್ರೆಂಟ್ ಆ್ಯಪ್ಸ್ ಇದೆ, ಇವಾಗ ವಾಟ್ಸಪ್ ಇದೆ. ಸೊ ಸೋಷಿಯಲ್ ಮೀಡಿಯಾ ಆ್ಯಪ್ಸೇ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರಾ, ಮೊಬೈಲಿಂದ ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀರಾ. ಸೊ ಥ್ರೂ ದ ನೆಟ್ವರ್ಕ್ ನೀವು ಮೆಸೇಜಸ್ ಕಳಿಸ್ತಾ ಇರಾ, ರಿಸೀವ್ ಮಾಡ್ತಾ ಇದ್ದೀರಾ, ಕರೆಕ್ಟ್. ಸೊ ಅದಾದಮೇಲೆ ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್. ಸೊ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಆಲ್ರೆಡಿ ಇಂಟರ್ ಕನೆಕ್ಟೆಡ್ ಆಗಿದ್ರೆ ಥ್ರೂ ದ ವೈಫೈ ನೆಟ್ವರ್ಕ್ ಇನ್ಫಾರ್ಮೇಷನ್ ಕಳಿಸ್ತೀರಾ, ಇನ್ಫಾರ್ಮೇಷನ್ ರಿಸೀವ್ ಮಾಡ್ತೀರಾ, ಕರೆಕ್ಟಾ. ಸೊ ನೆಟ್ವರ್ಕ್ ಅಂದರೆ ಏನು? ಇಂಟರ್ ಕನೆಕ್ಷನ್ ಆಫ್ ಟೂ ಆರ್ ಮೋರ್ ಪೀಪಲ್ ಅಥವಾ ವಿಲ್ ಸೇ ಟೂ ಆರ್ ಮೋರ್ ಥಿಂಗ್ಸ್, ಅದನ್ನು ನೆಟ್ವರ್ಕ್ ಅಂತ ಕರಿತೀವಿ. ಆಯಿತು, ಇಂಟರ್ ಕನೆಕ್ಷನ್ ಆಫ್ ಟೂ ಆರ್ ಮೋರ್ ಪೀಪಲ್ ಅಥವಾ ಥಿಂಗ್ಸ್ನ ನೆಟ್ವರ್ಕ್ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಏನು? ಸೊ ಇವಾಗ ನೀವೇ ಇಮ್ಯಾಜಿನ್ ಮಾಡಿ, ಇಂಟರ್ ಕನೆಕ್ಷನ್ ಆಫ್ ಟೂ ಆರ್ ಮೋರ್ ಪೀಪಲ್ ನೆಟ್ವರ್ಕ್ ಅಂತ ಕರೀತಾರೆ. ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಏನು? ಇಂಟರ್ ಕನೆಕ್ಷನ್ ಆಫ್ ಟೂ ಆರ್ ಮೋರ್ ಕಂಪ್ಯೂಟರ್ಸ್, 2-3 ಕಂಪ್ಯೂಟರ್ ಇಂಟರ್ ಕನೆಕ್ಟೆಡ್ ಆಗಿದ್ರೆ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್ ಅಥವಾ ಥ್ರೂ ದ ಯೂಸ್ ಆಫ್ ನೆಟ್ವರ್ಕ್ ಡಿವೈಸಸ್, ಅದನ್ನು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರೆ. ಏನು ಸರ್ ಇದು ಯೂಸು? ಕಂಪ್ಯೂಟರ್ ನೆಟ್ವರ್ಕ್ ಮಾಡೋದ್ರಿಂದ ಏನು ಯೂಸು? ಇನ್ಫಾರ್ಮೇಷನ್ ಬೇಗ ಶೇರ್ ಮಾಡ್ತೀರಾ. ಆಮೇಲೆ ಹಾರ್ಡ್ವೇರ್ ಡಿವೈಸಸ್ ನೀವು ಶೇರ್ ಮಾಡ್ಬೋದು. ಸೊ ಹಾರ್ಡ್ವೇರ್ ಡಿವೈಸ್ ಅಂದರೆ ಪ್ರಿಂಟರ್, ಒಂದು ಕಾಮನ್ ಪ್ರಿಂಟರ್, ಎಲ್ಲ ಆಫೀಸಲ್ಲಿ 100 ಜನ ಇದ್ದರೆ ಒಂದು ಕಾಮನ್ ಪ್ರಿಂಟರ್ ಶೇರ್ ಮಾಡ್ಬೋದು ಅಲ್ವಾ. ಸೊ ಈ ಶೇರಿಂಗು ಮತ್ತು ಡೇಟಾ ಸೆಂಡ್, ಆಮೇಲೆ ಡೇಟಾ ರಿಸೀವ್ ಮಾಡೋದು, ಸೊ ಇದೆಲ್ಲ ಕೆಲವೊಂದು ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ನೆಟ್ವರ್ಕ್ನ. ಈಗ ಕಂಪ್ಯೂಟರ್ ನೆಟ್ವರ್ಕ್ ಏನು ಅಂತ ನೋಡ್ಬೋಣ. ಸೊ ಕಂಪ್ಯೂಟರ್ ನೆಟ್ವರ್ಕ್ ಡೆಫಿನೇಷನ್ ಇದೆ. ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಅನ್ ಇಂಟರ್ ಕನೆಕ್ಷನ್ ಅಮಂಗ್ 2 or more ಕಂಪ್ಯೂಟರ್ಸ್ ಆರ್ ಕಂಪ್ಯೂಟಿಂಗ್ ಡಿವೈಸಸ್. ಸೊ ನಾನು ಹೇಳ್ದಂಗೆ ಇಂಟರ್ ಕನೆಕ್ಷನ್ ಆಫ್ 2 or more ಕಂಪ್ಯೂಟರ್ಸ್, 2-3 ಕಂಪ್ಯೂಟರ್ ಇಂಟರ್ ಕನೆಕ್ಟ್ ಆಗಿದ್ರೆ ಥ್ರೂ ದ ಯೂಸ್ ಆಫ್ ನೆಟ್ವರ್ಕ್ ಡಿವೈಸಸ್ ಅಥವಾ ಥ್ರೂ ದ ಯೂಸ್ ಆಫ್ ಲ್ಯಾನ್ ಅಥವಾ ಥ್ರೂ ದ ಯೂಸ್ ಆಫ್ ವೈಫೈ, ಇದನ್ನ ನಾವು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿತೀವಿ. ಏನು ಅಡ್ವಾಂಟೇಜಸ್? such interconnection allows computers to share data and resources among each other. ಸೊ ನೀವು ಡೇಟಾ ಶೇರ್ ಮಾಡ್ಬೋದು, ಡೇಟಾ ಸ್ಟೋರ್ ಮಾಡ್ಬೋದು, ಡೇಟಾ ಅಗೇನ್ ನೀವು ಸೆಂಡ್ ಮಾಡ್ಬೋದು, ರಿಟ್ರೀವ್ ಕೂಡ ಮಾಡ್ಬೋದು ಇಲ್ಲಿ ಥ್ರೂ ದ ಯೂಸ್ ಆಫ್ ನೆಟ್ವರ್ಕ್ಸ್, ಕರೆಕ್ಟಾ. ಸೊ ನೆಟ್ವರ್ಕ್ಸ್ ಇರೋದ್ರಿಂದಾನೇ ನಮಗೆ ಡೇಟಾ ಶೇರಿಂಗ್ ಈಸಿ ಆಗ್ತಿದೆ, ರಿಟ್ರೀವಲ್ ಆಫ್ ಡೇಟಾ ಈಸಿ ಆಗ್ತಿದೆ. ಸೊ ನೀವು ಸ್ಟೋರ್ ಮಾಡ್ಬೋದು ಆ್ಯಂಡ್ ಸೆಂಡ್ ಕೂಡ ಮಾಡ್ಬೋದು, ಕರೆಕ್ಟಾ. ಸೊ ಕಂಪ್ಯೂಟರ್ ನೆಟ್ವರ್ಕ್ ಡೆಫಿನೇಷನ್ ತಿಳ್ಕೊಳ್ಳಿ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ ಡೆಫಿನೇಷನ್. ಸೊ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಇಂಟರ್ ಕನೆಕ್ಷನ್ ಆಫ್ 2 or more ಕಂಪ್ಯೂಟರ್ಸ್ ಇಸ್ ಕಾಲ್ಡ್ ಆಸ್ ಕಂಪ್ಯೂಟರ್ ನೆಟ್ವರ್ಕ್, ಕರೆಕ್ಟಾ. ಸೊ ಇದರಿಂದ ವಿ ಕ್ಯಾನ್ ಡೂ ದ ಡೇಟಾ ಶೇರಿಂಗ್. ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಅಡ್ವಾಂಟೇಜಸ್ ಹೇಳಬೇಕಾದ್ರೆ, ಸೊ ಕಾಸ್ಟ್ ಇಸ್ ಲಿಮಿಟೆಡ್ ಅಲ್ವಾ. ಈಗ ಒಂದು ಆಫೀಸಲ್ಲಿ 100 ಜನ ಇದ್ದಾರೆ. ಸೊ 100 ಜನಕ್ಕೂ ನಾನು 100 ಪ್ರಿಂಟರ್ ಕೊಡೋಕ್ಕಾಗೋದಿಲ್ಲ. ಸೊ ಒಂದೇ ಪ್ರಿಂಟರ್ ಐ ವಿಲ್ ಕನೆಕ್ಟೆಡ್ ಟು ಆಲ್ ದ ಸಿಸ್ಟಮ್ಸ್. ಸೊ ಒಂದೇ ಪ್ರಿಂಟರ್ ನೀವು ಕನೆಕ್ಟ್ ಮಾಡಿದರೆ ಶೇರ್ಡ್ ಪ್ರಿಂಟರ್ ಅಂತ ಕರೀತಾರೆ. ಸೊ ಯಾರು ಬೇಕಾದರೂ ಆ ಪ್ರಿಂಟರ್ನ ಆಕ್ಸೆಸ್ ಮಾಡ್ಬೋದು, ಕರೆಕ್ಟಾ. ಸೊ ಹಾರ್ಡ್ವೇರ್ ರಿಸೋರ್ಸಸ್ ನೀವು ಶೇರ್ ಮಾಡ್ಬೋದು. ಇಲ್ಲಿ ಕಾಸ್ಟ್ ಕಡಿಮೆ ಮಾಡ್ತಾ ಇದ್ದೀರಾ ಥ್ರೂ ದ ಯೂಸ್ ಆಫ್ ನೆಟ್ವರ್ಕಿಂಗ್. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಸರ್? ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಅರ್ಥ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಇದು ಜಸ್ಟ್ ಇಮೇಜ್ ಆಫ್ ನೆಟ್ವರ್ಕಿಂಗ್. ಇಲ್ಲಿ ನೆಟ್ವರ್ಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಒಂದು ಸಿಸ್ಟಮ್, ಇನ್ನೊಂದು ಸಿಸ್ಟಮ್, ಎಲ್ಲ ಸಿಸ್ಟಮು, ಎಲ್ಲ ಡಿವೈಸಸ್ ಅಂತ ಹೇಳ್ಬೋದು, ಎಲ್ಲ ಸಾಫ್ಟ್ವೇರ್ ಡಿವೈಸಸ್. ಸೊ ಒಂದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಇಲ್ಲಿ ನೆಟ್ವರ್ಕಿಂಗಲ್ಲಿ ಏನು ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಏನು ಇಂಪಾರ್ಟೆಂಟ್ ಇದೆ ಪಾಯಿಂಟು? ಕಂಪ್ಯೂಟರ್ ನೆಟ್ವರ್ಕ್ ಕ್ಯಾನ್ ಇನ್ಕ್ಲೂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಸ್ಟ್. ಏನು ಸರ್ ಹೋಸ್ಟ್ ಅಂದರೆ? ಒಂದು ಸಿಸ್ಟಮ್ ಇಂಟರ್ನೆಟಲ್ಲಿ ಇದ್ದರೆ ಅಥವಾ ನೆಟ್ವರ್ಕಲ್ಲಿ ಪಾರ್ಟ್ ಆಗಿದ್ರೆ ಅಥವಾ ನೆಟ್ವರ್ಕ್ ಭಾಗ ಆಗಿದ್ರೆ ಅದನ್ನು ಹೋಸ್ಟ್ ಅಂತ ಕರಿತೀವಿ ಅಥವಾ ನೋಡ್ ಅಂತ ಕರಿತೀವಿ, ಆಯಿತಾ. ಸೊ ಏನಂತ ಕರಿತೀವಿ? ಹೋಸ್ಟ್, ಆಲ್ಸೋ ಕಾಲ್ಡ್ ಎಸ್ ನೋಡ್ಸ್. ಸೊ ಇದನ್ನು ಇಂಟರ್ನೆಟ್ ಭಾಗ ಅಥವಾ ವಿಲ್ ಸೇ ನೆಟ್ವರ್ಕ್ ಭಾಗ ಆಗಿದ್ರೆ, ಒಂದು 5 ಸಿಸ್ಟಮ್ ಇದ್ರೆ 5 ಸಿಸ್ಟಮು ಇಂಟರ್ ಕನೆಕ್ಟೆಡ್ ಆಗಿದ್ರೆ ಅದನ್ನು ಹೋಸ್ಟ್ ಅಥವಾ ನೋಡ್ಸ್ ಅಂತ ಕರಿತೀವಿ, ಓಕೆ. ಸೊ ಇಲ್ಲಿ ಬರೀ ಕಂಪ್ಯೂಟರ್ಸ್ ಮಾತ್ರ ಇರ್ಬೋದು ಅಂದರೆ ಇಲ್ಲ, ಇಲ್ಲಿ ಸರ್ವರ್ಸ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್, ಸೆಲ್ಯುಲರ್ ಫೋನ್ಸ್. ಸೊ ಈ ಥರ ಡಿವೈಸಸ್ ಕೂಡ ನೆಟ್ವರ್ಕ್ ಭಾಗ ಆಗ್ಬೋದು, ಓಕೆ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅಪಾರ್ಟ್ ಫ್ರಮ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ನೆಟ್ವರ್ಕಿಂಗ್ ಡಿವೈಸಸ್ ಲೈಕ್ ಸ್ವಿಚ್, ರೌಟರ್ಸ್ ಆ್ಯಂಡ್ ಮಾಡಮ್ಸ್. ಏನು ಸರ್ ಇದು ಸ್ವಿಚ್, ರೌಟರ್ ಆ್ಯಂಡ್ ಮಾಡಮ್? ಸೊ ಇದನ್ನು ನೆಟ್ವರ್ಕ್ ಡಿವೈಸಸಲ್ಲಿ ಕಲಿಯೋಣ. ಸ್ವಿಚ್ ಅಂದರೆ ಏನು, ರೌಟರ್ ಅಂದರೆ ಏನು, ಮಾಡಮ್ ಅಂದರೆ ಏನು? ಸೊ ಮಾಡಮ್, ಐ ಥಿಂಕ್ ಮಾಡಮ್ ನೋಡಿರ್ತೀರಾ ಎಲ್ಲರೂ. ಸೊ ಮಾಡಮ್ ಏನು ಮಾಡುತ್ತೆ? ನಮ್ಮ ಡಿಜಿಟಲ್ ಡೇಟಾ, ನಾವು 0s and 1s ಅಲ್ಲಿ ಡೇಟಾನ ಪ್ರೊಸೆಸ್ ಮಾಡ್ತೀವಿ ಸಿಸ್ಟಮಲ್ಲಿ. ಸೊ ಅದನ್ನು ಅನಲಾಗ್ ಸಿಗ್ನಲ್ಗೆ ಕನ್ವರ್ಟ್ ಮಾಡುತ್ತೆ. ಯಾಕೆ ಸರ್ ಅನಲಾಗ್ ಸಿಗ್ನಲ್ ಕನ್ವರ್ಟ್ ಮಾಡಬೇಕು ಮಾಡಮು? ಯಾಕಂದರೆ ನಮ್ಮ ಟೆಲಿಫೋನ್ ಲೈನ್ ಇದೆಯಲ್ಲ, ಟೆಲಿಫೋನ್ ಲೈನ್ಗೆ ಅನಲಾಗ್ ಸಿಗ್ನಲ್ಸ್ ಮಾತ್ರ ಅರ್ಥ ಆಗೋದು. ನಾನು ಸೆಂಡರು, ನಾನು ಯಾರಿಗೋ ಮೆಸೇಜ್ ಕಳಿಸ್ತೀನಿ. ಸೊ ಮೆಸೇಜ್ ಕಳಿಸೋವಾಗ ನನ್ನ ಡಿಜಿಟಲ್ ಡೇಟಾ ಪ್ಯಾಕೆಟ್ಸ್ ಆಗಿ, ಬಿಟ್ಸ್ ಆಗಿ ಕನ್ವರ್ಟ್ ಆಗಿ, ಅದಾದಮೇಲೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಅನಲಾಗ್ ಸಿಗ್ನಲ್. ಯಾಕಂದರೆ ನನ್ನ ಟೆಲಿಫೋನ್ ಲೈನ್ಗೆ ಅನಲಾಗ್ ಸಿಗ್ನಲೇ ಅರ್ಥ ಆಗೋದು, ಹೌದಲ್ವಾ. ಸೊ ಮಾಡಮ್ ಅಂದರೆ ವಿಲ್ ಡಿಸ್ಕಸ್ ಇಟ್ ಇನ್ ನೆಟ್ವರ್ಕ್ ಡಿವೈಸಸ್. ಅದೇ ಥರ ರೌಟರ್ ಇದೆ. ಸೊ ರೌಟರ್ ಸಿಮಿಲರ್ ನೆಟ್ವರ್ಕ್ಸ್ನ ಕನೆಕ್ಟ್ ಮಾಡೋದಕ್ಕೆ ರೌಟರ್ ಯೂಸ್ ಮಾಡ್ತೀವಿ. ಸ್ವಿಚ್, ಸೊ ಸ್ವಿಚ್ ಕೂಡ ಒಂದು ನೆಟ್ವರ್ಕಿಂಗ್ ಡಿವೈಸ್. ಇದನ್ನ ಬಗ್ಗೆ ನೆಟ್ವರ್ಕ್ ಡಿವೈಸಸ್ ಕಾನ್ಸೆಪ್ಟಲ್ಲಿ ಕಲಿಯೋಣ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ದ ಕಮ್ಯುನಿಕೇಷನ್ ಮೀಡಿಯಮ್ ಕ್ಯಾನ್ ಬಿ ವೈರ್
ಆರ್ ವೈರ್ಲೆಸ್. ಸೊ ನೀವು ಇಂಟರ್ ಕನೆಕ್ಷನ್ ಅಥವಾ ನೆಟ್ವರ್ಕ್ ಕನೆಕ್ಷನ್ ಮಾಡಬೇಕಾದ್ರೆ ಅಥವಾ ನೆಟ್ವರ್ಕ್ ಅಲ್ಲಿ ಇರಬೇಕಾದ್ರೆ ವೈರ್ಡ್ ಇರ್ಬೋದು ಕನೆಕ್ಷನ್ ಅಥವಾ ವೈರ್ಲೆಸ್ ಇರ್ಬೋದು. ವೈರ್ಡ್ ಹೆಂಗಿರ್ಬೋದು ಸರ್? ಸೊ ಲೈಕ್ ಕೇಬಲ್ಸ್. ಸೊ ನಾರ್ಮಲ್ ಎಥರ್ನೆಟ್ ಕೇಬಲ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಕಲಿತೀವಿ ಇಲ್ಲಿ. ಎಥರ್ನೆಟ್ ಕೇಬಲ್ ಇಂದ ಸೊ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬೋದು, ಅಥವಾ ಯು ಕ್ಯಾನ್ ಎಸ್ಟಾಬ್ಲಿಷ್ ಅ ನೆಟ್ವರ್ಕ್ ಥ್ರೂ ದ ಯೂಸ್ ಆಫ್ ಕೇಬಲ್ಸ್. ಅಥವಾ ವೈರ್ಲೆಸ್, ಈ ವೈರ್ಲೆಸ್ ನಾವು ಯೂಸ್ ಮಾಡ್ತೀವಲ್ಲ, ಸೊ ವೈರ್ಲೆಸ್ ವೈಫೈ ಅಂತ ಹೇಳ್ತೀವಲ್ಲ, ವೈರ್ಲೆಸ್ ಕಂಪ್ಯೂಟಿಂಗ್. ಸೊ ವೈರ್ಲೆಸ್ ಕಂಪ್ಯೂಟಿಂಗ್ ಲೈಕ್ ಏರ್ವೇವ್ಸ್. ಸೊ ವೈರ್ಲೆಸ್ ಇಂದ ಕೂಡ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಆಗ್ಬೋದು, ಇದನ್ನ ವೈಫೈ ಅಂತ ಕರಿತೀವಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಸ್ಮಾಲ್ ನೆಟ್ವರ್ಕ್ಸ್ ಮೇ ಕನೆಕ್ಟ್ ಜಸ್ಟ್ ಅ ಫ್ಯೂ ಕಂಪ್ಯೂಟರ್ಸ್ ಇನ್ ಒನ್ ರೂಮ್. ಸೊ ಸ್ಮಾಲ್ ನೆಟ್ವರ್ಕ್ಸ್ ಆದರೆ ಅಥವಾ ಚಿಕ್ಕ ನೆಟ್ವರ್ಕ್ಸ್ ಇದ್ದರೆ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಸಿಸ್ಟಮ್ಸ್ ಇದೆಯೋ ಅಷ್ಟಕ್ಕೆ ಮಾತ್ರ ಅದು ಕನೆಕ್ಟ್ ಆಗ್ಬೋದು. ಈಗ ಲಾರ್ಜ್ ನೆಟ್ವರ್ಕ್ಸ್ ಇದ್ದರೆ, ಈಗ ಒಂದು ರೂಮಲ್ಲಿ ಒಂದು ನೆಟ್ವರ್ಕಿಂಗ್ ಇದ್ದರೆ ಸೊ ಅದು ಒಂದು ಬಿಲ್ಡಿಂಗ್ಗೆ ಅಥವಾ ಒಂದು ಮನೆಗೆ ಆಗುತ್ತೆ ಅಷ್ಟೇ ಅಲ್ವಾ. ಸೊ ಲಾರ್ಜ್ ನೆಟ್ವರ್ಕ್ಸ್ ಇದ್ದರೆ ಇಟ್ ವಿಲ್ ಕನೆಕ್ಟ್ ಟು ದ ಎಂಟೈರ್ ವರ್ಲ್ಡ್ ಅಲ್ವಾ. ಇಂಟರ್ನೆಟ್ ಎಕ್ಸಾಂಪಲ್ ನಿಮಗೆ ಲಾರ್ಜ್ ನೆಟ್ವರ್ಕ್ಸ್. ಸೊ ಎಷ್ಟು ಸಿಸ್ಟಮ್ ಕನೆಕ್ಟ್ ಮಾಡ್ತಿದೆ? ಆಲ್ ಅರೌಂಡ್ ದ ವರ್ಲ್ಡ್ ಸಿಸ್ಟಮ್ಸ್ನ ಇಂಟರ್ ಕನೆಕ್ಟ್ ಮಾಡ್ತಿದೆ. ಸೊ ಇಲ್ಲಿ ನೋಡ್ಬೋದು, ಲಾರ್ಜ್ ನೆಟ್ವರ್ಕ್ಸ್ ಕ್ಯಾನ್ ಸ್ಪ್ಯಾನ್ ಬಿಲ್ಡಿಂಗ್ಸ್, ಸಿಟೀಸ್ ಆರ್ ಕಂಟ್ರೀಸ್. ಬರೀ ಬಿಲ್ಡಿಂಗ್ಸ್ ಒಂದೇ ಅಲ್ಲ, ಸೊ ಕಂಟ್ರೀಸ್ ಕೂಡ ಸ್ಪ್ಯಾನ್ ಆಗುತ್ತೆ ಲಾರ್ಜ್ ನೆಟ್ವರ್ಕ್ಸ್. ಸೊ ಲಾರ್ಜ್ ನೆಟ್ವರ್ಕ್ಸ್ ಇಂದ ನಮಗೆ ಇಂಟರ್ ಕನೆಕ್ಟಿವಿಟಿ ಎಲ್ಲ ಕಡೆ ಆಗುತ್ತೆ, ಕರೆಕ್ಟಾ? ಸೊ ಆಯಿತು, ಇದು ಅರ್ಥ ಏನಂತ ಭಾವಿಸ್ತೀನಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಏನು ಬರುತ್ತೆ ನೆಕ್ಸ್ಟ್ ಪಾಯಿಂಟ್? ಡೇಟಾ ಇಸ್ ಬ್ರೋಕನ್ ಇನ್ ಟು ಪ್ಯಾಕೆಟ್ಸ್ ಫಾರ್ ಟ್ರಾನ್ಸ್ಮಿಷನ್. ಏನು ಸರ್ ಇದು ಪ್ಯಾಕೆಟ್ಸ್? ಸೊ ನೀವು ಡೇಟಾ ಕಳಿಸ್ತಾ ಇರ ಸೆಂಡರಿಂದ. ಸೊ ಇದು ಸೆಂಡರ್ ಸಿಸ್ಟಮ್ ಅನ್ಕೊಳ್ಳೋಣ. ಸೊ ಸೆಂಡರಿಂದ ನೀವು ರಿಸೀವರ್ಗೆ ಮೆಸೇಜ್ ಅಥವಾ ಡೇಟಾ ಕಳಿಸ್ತಾ ಇದ್ದೀರಾ. ಸೊ ಡೇಟಾ ಕಳಿಸೋವಾಗ ಸೊ ನೀವು ಕಳಿಸೋ ಡೇಟಾ ಹಾಗೆ ಹೋಗೋದಿಲ್ಲ, ಅದು ಪ್ಯಾಕೆಟ್ಸ್ಗೆ ಕನ್ವರ್ಟ್ ಆಗುತ್ತೆ ಅಥವಾ ಪ್ಯಾಕೆಟ್ಸ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಅಂದರೆ ಪ್ಯಾಕೆಟ್ಸ್ ಅಂದರೆ ಏನಿಲ್ಲಿ? ಸೊ ಡೇಟಾ ಇದೆಯಲ್ಲ, ಸೊ ಡೇಟಾನ ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅಂದರೆ ಸ್ಮಾಲ್ ಪಾರ್ಟ್ಸ್ ಅಂತ ಹೇಳ್ಬೋದು. ಡೇಟಾನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಪಾರ್ಟ್ಸ್ನ ಡಿವೈಡ್ ಮಾಡೋದನ್ನು ಸೊ ವಿ ಕಾಲ್ ಇಟ್ ಆಸ್ ಪ್ಯಾಕೆಟ್ಸ್. ಸೊ ಪ್ಯಾಕೆಟಲ್ಲಿ ಏನಿರುತ್ತೆ? ಸೊ ಪ್ಯಾಕೆಟಲ್ಲಿ ಏನಿರುತ್ತೆ ಅಂದರೆ ಡೆಸ್ಟಿನೇಷನ್ ಅಡ್ರೆಸ್ ಇರುತ್ತೆ. ಸೊ ಎಲ್ಲಿಗೆ ಹೋಗಬೇಕು, ಯಾವ ಅಡ್ರೆಸ್ಗೆ ಈ ಡೇಟಾ ತಲುಪಬೇಕು ಅಂತ ಆ ಅಡ್ರೆಸ್ ಸ್ಟೋರ್ ಆಗಿರುತ್ತೆ ಪ್ಯಾಕೆಟಲ್ಲಿ. ಸೊ ನಮಗೆ ಕರೆಕ್ಟಾಗಿ ಇರೋ ಪರ್ಸನ್ಗೆ ಅದು ಡೇಟಾ ಹೋಗ್ಬೇಕಲ್ವಾ. ಸೊ ನಾನು ಕಳಿಸೋ ಡೇಟಾ ಬೇರೆ ಯಾರಿಗೂ ಹೋಗಬಾರ್ದು. ಸೊ ಅವ್ನ ಡೆಸ್ಟಿನೇಷನ್ ಅಡ್ರೆಸ್ ಏನು ಅಂತ ತಿಳ್ಕೊಂಡು ಆ ಡೆಸ್ಟಿನೇಷನ್ ಅಡ್ರೆಸ್ ಎಲ್ಲಿ ಇರುತ್ತೆ ಅಂದರೆ ಪ್ಯಾಕೆಟಲ್ಲಿ ಇರುತ್ತೆ. ಡೆಸ್ಟಿನೇಷನ್ ಅಡ್ರೆಸ್ ಅಂದರೆ ಏನು ಸರ್? ಈಗ IP ಅಡ್ರೆಸ್ ಅಂತ ಇರುತ್ತಲ್ವಾ. ಸೊ ಆ IP ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಪ್ಯಾಕೆಟ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಯಾವ IP ಅಡ್ರೆಸ್ಗೆ ಹೋಗ್ಬೇಕಿದು ಅಥವಾ ಯಾವ ಮ್ಯಾಕ್ ಅಡ್ರೆಸ್ಗೆ ಹೋಗಬೇಕು, ಸೊ ಆ ಸಿಸ್ಟಮ್ಗೆ ಹೋಗಿ ತಲುಪುತ್ತೆ. ಸೊ ಈ ಡೆಸ್ಟಿನೇಷನ್ ಅಡ್ರೆಸ್ ನಾವು ಪ್ಯಾಕೆಟ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಡೆಸ್ಟಿನೇಷನ್ ಅಡ್ರೆಸ್ ಒಂದೇ ಅಲ್ಲ, ಸೋರ್ಸ್ ಅಡ್ರೆಸ್ ಕೂಡ ಸ್ಟೋರ್ ಆಗಿರುತ್ತೆ. ಸೋರ್ಸ್ ಅಡ್ರೆಸ್ ಅಂದರೆ ಏನು? ಈಗ ನನ್ನ ಅಡ್ರೆಸ್ ಏನು, ಸೊ ನನ್ನ IP ಅಡ್ರೆಸ್ ಏನು, ಡೆಸ್ಟಿನೇಷನ್ ಯಾರಿಗೆ ಹೋಗ್ಬೇಕು ಆ ಮೆಸೇಜ್ ಅವ್ರದ್ದು IP ಅಡ್ರೆಸ್ ಏನು, ಸೊ ಅವೆರಡು ಇನ್ಫಾರ್ಮೇಷನು ಕೂಡ ಈ ಪ್ಯಾಕೆಟ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನಾವು ಡೇಟಾನ ಬ್ರೇಕ್ ಡೌನ್ ಮಾಡ್ತೀವಿ. ಸೊ ಪ್ಯಾಕೆಟ್ಸ್ ಆಗಿ ಇಟ್ ವಿಲ್ ಗೆಟ್ ಟ್ರಾನ್ಸ್ಮಿಟೆಡ್ ಟು ದ ಡೆಸ್ಟಿನೇಷನ್. ಓಕೆ, ಸೊ ಆಯಿತು. Devices that send, receive or store or forward data in a network are called nodes. ಸೊ ಆಲ್ರೆಡಿ ನೋಡ್ಸ್ ಅಂದರೆ ಏನು ಅಂತ ಹೇಳೀನಿ. ನೋಡ್ಸ್ ಅಂದರೆ ಏನು? ಯಾವ ಡಿವೈಸ್ ಒಂದು ನೆಟ್ವರ್ಕಲ್ಲಿ ಡೇಟಾನ ಸೆಂಡ್ ಮಾಡುತ್ತೆ, ಡೇಟಾನ ರಿಸೀವ್ ಮಾಡುತ್ತೆ, ಡೇಟಾನ ಸ್ಟೋರ್ ಮಾಡುತ್ತೆ ಅಥವಾ ಡೇಟಾ ರಿಟ್ರೀವ್ ಮಾಡುತ್ತೆ, ಇದನ್ನು ನೋಡ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಯಾವುದೇ ಸಿಸ್ಟಮ್ ನೆಟ್ವರ್ಕಲ್ಲಿ ಇದ್ದರೆ ಅದನ್ನು ನೋಡ್ಸ್ ಅಂತ ಕರಿತೀವಿ. ಯಾಕಂದರೆ ಎಲ್ಲ ಸಿಸ್ಟಮ್ ನೆಟ್ವರ್ಕಲ್ಲಿ ಡೇಟಾ ಸೆಂಡ್ ಮಾಡುತ್ತೆ, ರಿಸೀವ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಸೊ ಇದನ್ನು ನೋಡ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಮುಂದೆ ಸ್ಲೈಡ್ಸಲ್ಲಿ ನೋಡ್ಸ್ ಅಂತ ಏನಾದರೂ ಕಾನ್ಸೆಪ್ಟ್ ಬಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ ಇನ್ ಅ ನೆಟ್ವರ್ಕ್. ಯಾವುದೇ ಒಂದು ಸಿಸ್ಟಮ್ ಅಥವಾ ಯಾವುದೇ ಒಂದು ಕಂಪ್ಯೂಟಿಂಗ್ ಡಿವೈಸ್ ನೆಟ್ವರ್ಕಲ್ಲಿದ್ದರೆ ಸೊ ವಿ ಕಾಲ್ ಇಟ್ ಆಸ್ ನೋಡ್ಸ್, ಆಯಿತಾ. ಸೊ ಎಕ್ಸಾಂಪಲ್ ನೋಡ್ಬೋಣ ನೋಡ್ಸ್ದು. ಕಂಪ್ಯೂಟರ್ಸ್, ಪ್ರಿಂಟರ್ಸ್, ಮಾಡಮ್ಸ್. ಸೊ ಇದೆಲ್ಲ ಇಂಡಿವಿಜುವಲ್ ಸಿಸ್ಟಮ್ಸ್ ಅಥವಾ ಇಂಡಿವಿಜುವಲ್ ಕಂಪ್ಯೂಟಿಂಗ್ ಡಿವೈಸಸ್. ಇದನ್ನು ಡೇಟಾ ಸೆಂಡ್ ಮಾಡ್ಬೋದು. ಕಂಪ್ಯೂಟರ್ಸಿಂದ ಡೇಟಾ ಸೆಂಡ್ ಮಾಡ್ತೀರಾ ಒಂದು ನೆಟ್ವರ್ಕಿಂದ, ಡೇಟಾ ರಿಸೀವ್ ಮಾಡ್ತೀರಾ. ಸೊ ಹಾಗೆ ಪ್ರಿಂಟರ್ಸ್ ಕೂಡ ಶೇರ್ ಮಾಡ್ಬೋದು ಒಂದು ನೆಟ್ವರ್ಕಲ್ಲಿ, ಮಾಡಮ್ಸ್ ಕೂಡ ಶೇರ್ ಮಾಡ್ಬೋದು, ಕರೆಕ್ಟಾ. ಸೊ ಒಂದೇ ಮಾಡಮಿಂದ ಮೆನಿ ಕಂಪ್ಯೂಟರ್ಸ್ ಕ್ಯಾನ್ ಗೆಟ್ ಕನೆಕ್ಟೆಡ್ ಇನ್ ಅ ನೆಟ್ವರ್ಕ್. ಸೊ ಇದೆಲ್ಲ ಏನಂತ ಹೇಳ್ತೀವಿ? ನೋಡ್ಸ್ ಅಂತ ಹೇಳ್ತೀವಿ. ಸೊ ನೋಡ್ ಇಸ್ ನಥಿಂಗ್ ಬಟ್ ಒಂದು ಕಂಪ್ಯೂಟರ್ ಆರ್ ಮೆನಿ ಕಂಪ್ಯೂಟರ್ಸ್ ಇನ್ ಅ ನೆಟ್ವರ್ಕ್ ಏನಂತ ಕರಿತೀವಿ? ನೋಡ್ ಅಂತ ಕರಿತೀವಿ. ಈ ನೋಡ್ ಏನು ಮಾಡುತ್ತೆ? ಡೇಟಾ ಸೆಂಡ್ ಮಾಡುತ್ತೆ, ರಿಸೀವ್ ಮಾಡುತ್ತೆ, ಆಮೇಲೆ ಸ್ಟೋರ್ ಕೂಡ ಮಾಡುತ್ತೆ. ಓಕೆ, ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನು ಕಲಿಬೇಕು ಇಲ್ಲಿ? ಇಂಟ್ರೊಡಕ್ಷನ್ ಏನು ಕಲಿಬೇಕು? ಸೊ ಕಂಪ್ಯೂಟರ್ ನೆಟ್ವರ್ಕ್ ಏನು ಅಂತ ತಿಳ್ಕೊಳ್ಳಿ. ಕಂಪ್ಯೂಟರ್ ನೆಟ್ವರ್ಕ್ ಇಸ್ ನಥಿಂಗ್ ಬಟ್ ಇಂಟರ್ ಕನೆಕ್ಷನ್ ಆಫ್ 2 or more ಕಂಪ್ಯೂಟಿಂಗ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಇಸ್ ಕಂಪ್ಯೂಟರ್ ನೆಟ್ವರ್ಕ್. ಬರೀ ಕಂಪ್ಯೂಟರ್ಸ್ ಮಾತ್ರ ಕನೆಕ್ಟ್ ಮಾಡೋದಾ? ಇಲ್ಲ, ನೆಟ್ವರ್ಕಿಂಗ್ ಡಿವೈಸಸ್ ಕೂಡ ಇರ್ಬೋದು ಇನ್ ನೆಟ್ವರ್ಕ್, ಸಚ್ ಎಸ್ ಸ್ವಿಚ್ ಇರ್ಬೋದು, ರೌಟರ್ ಇರ್ಬೋದು, ಹಬ್ ಇರ್ಬೋದು. ಸೊ ಇದೆಲ್ಲ ನೆಟ್ವರ್ಕಿಂಗ್ ಡಿವೈಸಸ್ ಕೂಡ ನೆಟ್ವರ್ಕ್ ಫಾರ್ಮ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಇದು ವೈರ್ಲೆಸ್ ಅಂತ ತಿಳ್ಕೊಬೋದು. ಸೊ ಎರಡು ರೀತಿಯಿಂದ ಕೂಡ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ವೈರ್ಡಿಂದ ಅಂದರೆ ಎಥರ್ನೆಟ್ ಕೇಬಲ್ ಅಂತ ಹೇಳ್ತೀವಿ. ಎಥರ್ನೆಟ್ ಕೇಬಲಿಂದ ನೀವು ರೌಟರ್ಗೆ ಕನೆಕ್ಟ್ ಮಾಡ್ತೀರಾ. ಸೊ ಅಲ್ಲಿಂದ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಆಗುತ್ತೆ. ಸೊ ಅಥವಾ ವೈರ್ಲೆಸ್ ಅಂದರೆ ಇವಾಗ ವೈಫೈ ಯೂಸ್ ಮಾಡ್ತಾ ಇದ್ದೀವಿ. ಸೊ ವೈಫೈಯಿಂದ ಕೂಡ ನಿಮಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ
ಡೇಟಾ ಹೆಂಗಪ್ಪ ಸೆಂಡ್ ಮಾಡ್ತೀವಿ ಥ್ರೂ ದ ಯೂಸ್ ಆಫ್ ಪ್ಯಾಕೆಟ್ಸಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ಇರುತ್ತೆ, ಯಾರಿಗೆ ಕಳಿಸ್ಬೇಕು, ಸೋರ್ಸ್ ಅಡ್ರೆಸ್, ಸೆಂಡರ್ ಅಡ್ರೆಸ್ ಇರುತ್ತೆ. ಸೊ ಅದರಿಂದ ಡೇಟಾ ಕರೆಕ್ಟ್ ಡೆಸ್ಟಿನೇಷನ್ಸ್ಗೆ ಹೋಗುತ್ತೆ. ಕರೆಕ್ಟಾ? ಸೊ ಈ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇಂಟ್ರೊಡಕ್ಷನ್ಲಿ ಜಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಏನು ಅಂತ ತಿಳ್ಕೊಳ್ಳಿ, ಪ್ಲಸ್ ಈ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೋದು, ವೈರ್ಡಿಂದ ವೈರ್ಲೆಸ್ಸಿಂದ ಎಸ್ಟಾಬ್ಲಿಷ್ ಮಾಡ್ಬೋದು ನೆಟ್ವರ್ಕಿಂಗ್. ಕರೆಕ್ಟಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಎರಡನೇ ಕಾನ್ಸೆಪ್ಟ್ಗೆ ಹೋಗೋಣ, ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್. ಏನು ಬರುತ್ತೆ ಎವಲ್ಯೂಷನ್ ನೆಟ್ವರ್ಕಿಂಗ್ ಅಲ್ಲಿ ಸರ್? ಸೊ ಇಲ್ಲಿ ಸ್ಟೂಡೆಂಟ್ಸ್ ನಾವು ಎರಡು ಡಯಾಗ್ರಾಮ್ ನ ರೆಪ್ರೆಸೆಂಟ್ ಮಾಡಿದೀವಿ, ಸ್ವಿಚ್ ಆಮೇಲೆ ರೌಟರ್. ಸೊ ರೌಟರ್ ಏನು ಅಂತ ಗೊತ್ತು ನಿಮಗೆ. ರೌಟರ್ ಇಂದ ನಿಮಗೆ ವೈಫೈ ಇಂಟರ್ನೆಟ್ ಕನೆಕ್ಷನ್ ಬರುತ್ತೆ. ಸೊ ಥ್ರೂ ದ ಯೂಸ್ ಆಫ್ ರೌಟರ್ ನೀವು ಡೇಟಾನ ರೌಟ್ ಮಾಡ್ತಾ ಇರಾ ಅಥವಾ ಡೇಟಾನ ಸೆಂಡ್ ಮಾಡ್ತಾ ಇದ್ದೀರಾ ಬೇರೆ ರೌಟರ್ಸ್ಗೆ. ಓಕೆ, ಸೊ ಇದನ್ನ ಡಿಸ್ಕಸ್ ಮಾಡೋಣ ನೆಟ್ವರ್ಕ್ ಡಿವೈಸ್ ಅಲ್ಲಿ. ಸ್ವಿಚ್. ಸೊ ಸ್ವಿಚ್ ಅಂದ್ರೆ ಏನು? ಸೊ ಇಲ್ಲಿ ಸ್ಮಾಲ್ ಹೋಲ್ ಕಾಣಿಸ್ತಿದೆಯಲ್ಲ, ಲ್ಯಾನ್ ಕೇಬಲ್ ಇನ್ಸರ್ಟ್ ಮಾಡಕ್ ಸ್ಮಾಲ್ ಹೋಲ್, ಇದನ್ನ ಸ್ವಿಚಸ್ ಅಂತ ಕರಿತೀವಿ. ಸೊ ಸ್ವಿಚ್ ಏನ್ ಮಾಡುತ್ತೆ, ಡೇಟಾ ಕರೆಕ್ಟ್ ಡೆಸ್ಟಿನೇಷನ್ಗೆ ಸೆಂಡ್ ಮಾಡುತ್ತೆ ಯಾವಾಗಲೂ. ಸೊ ಇನ್ನೊಂದು ನೆಟ್ವರ್ಕಿಂಗ್ ಡಿವೈಸ್ ಇದೆ ಹಬ್ ಅಂತ. ಸೊ ಹಬ್ ಏನು ಮಾಡುತ್ತೆ, ಎಲ್ಲ ಡಿವೈಸ್ಗೂ ಸೆಂಡ್ ಮಾಡುತ್ತೆ. ಸೊ ಈ ಕಾನ್ಸೆಪ್ಟ್ ನೆಟ್ವರ್ಕಿಂಗ್ ಡಿವೈಸಸ್ ಅಲ್ಲಿ ಓದೋಣ. ಬಟ್ ಇದು ಇಮೇಜ್ ನೆನ್ಪಿಟ್ಕೊಳ್ಳಿ, ಇಮೇಜ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಆಯ್ತಾ. ಸ್ವಿಚ್ ಅಂದ್ರೆ ಏನು? ಸೊ ಸ್ವಿಚ್ ನ ಲ್ಯಾನ್ ಕೇಬಲ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಲ್ಲ, ಅದನ್ನ ಸ್ವಿಚ್ ಅಂತ ಕರಿತೀವಿ. ಸೊ ಸ್ವಿಚ್ ಯಾವಾಗಲೂ ನಮ್ಮ ಡೇಟಾನ ಕರೆಕ್ಟ್ ಡೆಸ್ಟಿನೇಷನ್ಗೆ ಅದು ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಏನು ಅಂತ ತಿಳ್ಕೊಳ್ಳಿ. ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋಕ್ಕೆ 2 ways ಇದೆ, ದಟ್ ಇಸ್ ವೈರ್ಡ್ ಅಂಡ್ ವೈರ್ಲೆಸ್. ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ, ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್. ಸೊ ಇಂಟ್ರೊಡಕ್ಷನ್ ಅರ್ಥ ಇದೆ ಅನ್ಕೊಂತೀನಿ. ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಹೆಂಗೆ ಪ್ರಾರಂಭ ಆಯಿತು, ಸೊ ನೆಟ್ವರ್ಕಿಂಗ್ ಯಾವ ಏಜಲ್ಲಿ ಅಥವಾ ಯಾವ ಇಯರಲ್ಲಿ ಪ್ರಾರಂಭ ಆಯಿತು, ಸೊ ಇದರ ಹಿಸ್ಟ್ರಿ ಬಗ್ಗೆ ಕೆಲವು ತಿಳ್ಕೊಂಬೋಣ. ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಏನು ಬರುತ್ತೆ ಸರ್ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಲ್ಲಿ? ಸೊ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಲ್ಲಿ ಸೊ ಫಸ್ಟ್ ನೆಟ್ವರ್ಕಿಂಗ್ ಹೆಂಗ್ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಬೇಕು ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಇಲ್ಲಿ ಕೆಲವೊಂದು ಬ್ಯಾಕ್ ಸ್ಟೋರಿ ಇದೆ, ಈ ಬ್ಯಾಕ್ ಸ್ಟೋರಿ ತಿಳ್ಕೊಬೇಕು. US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆಯ್ತಾ. ಸೊ 1960ನೇ ಇಸ್ವಿಲಿ ಅಥವಾ 60ನೇ ಆಸುಪಾಸಲ್ಲಿ ಸೊ ಏನಾಯಿತು, US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸು ಸೊ ದೇ ಇನ್ವೆಂಟೆಡ್ ಅಥವಾ ದೇ ಸ್ಟಾರ್ಟೆಡ್ ARPANET ಅಂತ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ. ಸೊ ಅದನ್ನು ಸ್ಟಾರ್ಟ್ ಮಾಡಿದಾಗ ಅದು ಒಂದು ಕಾನ್ಸೆಪ್ಟ್ ಆಗಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದು ಪ್ರಾರಂಭ ಆಗಿದ್ದು 1969ಅಲ್ಲಿ. ಸೊ ಅದು ಜಸ್ಟ್ ಐಡಿಯಾ ಸ್ಟಾರ್ಟ್ ಆಗಿದ್ದು 1961ಅಲ್ಲಿ, ಅದು ಪ್ರಾರಂಭ ಆಗಿದ್ದು 1969ಅಲ್ಲಿ. ಸೊ ಈ ಎವಲ್ಯೂಷನ್ ಹೆಂಗೆ ಬಂತು, ಸೊ ನೆಟ್ವರ್ಕಿಂಗ್ ಹೆಂಗೆ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಬೋಣ. ಇನ್ ದ 1960s US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇನಿಷಿಯೇಟೆಡ್ ಅ ಪ್ರಾಜೆಕ್ಟ್ ಕಾಲ್ಡ್ ARPANET. ಸೊ ARPANET ಅನ್ನೋದು ಸೊ ಅದು ಒಂದು ನೆಟ್ವರ್ಕ್ ಕನೆಕ್ಷನ್ ಆಗಿ ಎಸ್ಟಾಬ್ಲಿಷ್ ಆಯಿತು. ಸ್ಟಾರ್ಟಿಂಗ್ ಅಲ್ಲಿ ಅಕಾಡೆಮಿಕ್ಕು ಆಮೇಲೆ ರಿಸರ್ಚ್ ಏಜೆನ್ಸೀಸ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ನೆಟ್ವರ್ಕಿಂಗ್ ARPANET ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ARPANET ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಥ್ರೂ ಇಟ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ. ಸೊ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿಯಿಂದ ದೇ ಎಸ್ಟಾಬ್ಲಿಷ್ಡ್ ಅ ನೆಟ್ವರ್ಕ್ ಕಾಲ್ಡ್ ಎಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕಿಂಗ್. ಸೊ ಏನಿದು ಅಬ್ಜೆಕ್ಟಿವ್ ಏನಿತ್ತು, ಸೊ ಏನಕ್ಕೆ ಇದು ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಅಕಾಡೆಮಿಕ್ ಆಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಅಥವಾ ನೆಟ್ವರ್ಕಿಂಗ್ ಬಾಡಿ ಇರಬೇಕು ಅಂತ ದೇ ಎಸ್ಟಾಬ್ಲಿಷ್ ದಿಸ್ ARPANET. ಏನಕ್ಕಿದೆ ಇದು ARPANET ಅಂದರೆ ಅಕಾಡೆಮಿಕ್ ಆಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ನ ಕನೆಕ್ಟ್ ಮಾಡೋದಕ್ಕೆ, ಸೊ ಡೇಟಾನ ಶೇರ್ ಮಾಡೋದಕ್ಕೆ ಈ ನೆಟ್ವರ್ಕಿಂಗ್ ಏಜೆನ್ಸಿ ಫಸ್ಟ್ ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿ ನೋಡ್ಬೋದು ದೇರ್ ಆಬ್ಜೆಕ್ಟಿವ್ ವಾಸ್ ಟು ಕನೆಕ್ಟ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಸೈಂಟಿಫಿಕ್ ಕೊಲಾಬ್ರೇಷನ್. ಸೊ ಕೊಲಾಬ್ರೇಷನ್ ಮಾಡೋದಕ್ಕೆ ಅಥವಾ ಡೇಟಾನ ಶೇರ್ ಮಾಡೋದಕ್ಕೆ, ಡೇಟಾನ ರಿಸೀವ್ ಮಾಡೋದಕ್ಕೆ, ಸೊ ಏನೇನಾಗ್ತಿದೆ ಕೊಲಾಬ್ರೇಟ್ ಮಾಡಿ ತಿಳ್ಕೊಳ್ಳೋಕ್ಕೆ ಸೊ ಈ ARPANET ಇಂಟ್ರೊಡ್ಯೂಸ್ ಆಯಿತು ಆಯ್ತಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ಹೋಗ್ಬೋಣ. ಸೊ ದ ಫಸ್ಟ್ ಮೆಸೇಜ್ ವಾಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಸ್ ಆ್ಯಂಡ್ ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಫಸ್ಟ್ ಮೆಸೇಜ್ ಹೆಂಗೆ ಸೆಂಡ್ ಆಯಿತು ಅಂದರೆ ಫ್ರಮ್ UCLA ಅಂದರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಸ್ ಇಂದ ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಆಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಧ್ಯೆ ಕೊಲಾಬ್ರೇಷನ್ ಮಾಡೋದಕ್ಕೆ ARPANET ವಾಸ್ ಇನ್ವೆಂಟೆಡ್ ಅಥವಾ ARPANET ವಾಸ್ ಫಂಡೆಡ್ ಬೈ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಈ ನೆಟ್ವರ್ಕಿಂಗ್ ನ ಶುರು ಮಾಡಿದ್ದು. ಓಕೆ, ಸೊ ಆಯಿತು, ಇಲ್ಲಿ ಕೆಲವು ಟೈಮ್ ಲೈನ್ಸ್ ಇದೆ ನೋಡ್ಬೋಣ. ದ ಮೇನ್ ಟೈಮ್ ಲೈನ್ಸ್ ಇನ್ ದ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಇಸ್, ಸೊ ಹೆಂಗೆ ಪ್ರಾರಂಭ ಆಯಿತು ಟೈಮ್ ಲೈನ್ಸ್ ಇದೆ. ಸೊ ಈ ಟೈಮ್ ಲೈನ್ಸ್ ಒಂದು ಟೇಬಲ್ ಅಲ್ಲಿ ಇದೆ, ಸೊ ಇದನ್ನ ನೋಡ್ಬೋಣ. ಸೊ ಹೆಂಗೆ ಸ್ಟಾರ್ಟ್ ಆಯಿತು 1961ನಲ್ಲಿ ಸ್ಟೂಡೆಂಟ್ಸ್ ನೋಡ್ಬೋದು ಕಾನ್ಸೆಪ್ಟ್ ಆಫ್ ARPANET ವಾಸ್ ಪ್ರಪೋಸ್ಡ್. ಸೊ ಇದು ಜಸ್ಟ್ ಪ್ರಪೋಸ್ ಆಗಿತ್ತು, ಇನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ 1961ನಲ್ಲಿ. 1969ನಲ್ಲಿ ಸೊ ಈ ಕಾನ್ಸೆಪ್ಟ್ ಇದನ್ನು ಫಂಕ್ಷನಲ್ ಆಯಿತು. ಸೊ ಫಂಕ್ಷನಲ್ ಅಂದರೆ ಸೊ ಫಸ್ಟ್ ಮೆಸೇಜ್ ಸೆಂಡ್ ಮಾಡಿದ್ವು ಅಂತ ಹೇಳಿದ್ವಲ್ಲ UCLAಯಿಂದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ. ಸೊ ಅದಾಗಿದ್ದು 1969 ಇಯರಲ್ಲಿ. ಓಕೆ, 1971ನಲ್ಲಿ ಇಮೇಲ್ ಇಂಟ್ರೊಡ್ಯೂಸ್ ಆಯಿತು. ಸೊ ಇಮೇಲ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ರೇ ಟಾಮ್ಲಿಸನ್ ಇಂಟ್ರೊಡ್ಯೂಸ್ಡ್ ಆಡ್ ಸಿಂಬಲ್ ಇಂದ ಇಮೇಲ್ಸ್ ಹೆಂಗೆ ಕಳಿಸೋದು ಅಂತ 1971ನಲ್ಲಿ ಸೊ ನೆಟ್ವರ್ಕಿಂಗ್ ಮುಖಾಂತರ ದೇ ಇಂಟ್ರೊಡ್ಯೂಸ್ಡ್. 1974ರಲ್ಲಿ
ಟೆಲಿನೆಟ್. ಸೊ ಟೆಲಿನೆಟ್ ಅಂದರೆ ಇಟ್ ಇಸ್ ಅ ಕಮರ್ಷಿಯಲ್ ವರ್ಷನ್ ಆಫ್ ಆರ್ಪಾನೆಟ್. ಸೊ ಈ ಆರ್ಪಾನೆಟ್ ಇನಿಷಿಯಲಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಗೌರ್ಮೆಂಟ್ ಏಜೆನ್ಸೀಸ್ ಮಾತ್ರ ಕನೆಕ್ಷನ್ ಮಾಡ್ತಿದ್ರು, ಗೌರ್ಮೆಂಟ್ ಏಜೆನ್ಸೀಸ್ ಮಾತ್ರ ಡೇಟಾ ಕಲೆಕ್ಷನ್ ಮಾಡ್ತಿದ್ರು, ಆಮೇಲೆ ಡೇಟಾ ಸ್ಟೋರೇಜ್ ಮಾಡ್ತಿದ್ರು. ಬಟ್ ಟೆಲಿನೆಟ್ ಏನು, ಇಟ್ ವಾಸ್ ದ ಫಸ್ಟ್ ಕಮರ್ಷಿಯಲ್ ವರ್ಷನ್. ಇಲ್ಲಿ ಬರೀ ಗೌರ್ಮೆಂಟ್ ಏಜೆನ್ಸೀಸ್ ಯೂಸ್ ಮಾಡ್ತಿರಲಿಲ್ಲ, ಕೆಲವು ಬಿಸ್ನೆಸ್ಸು, ಕೆಲವು ಪ್ರೈವೇಟ್ ಆರ್ಗನೈಸೇಷನ್ಸ್ ಕೂಡ ನೆಟ್ವರ್ಕಿಂಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಥ್ರೂ ದ ಯೂಸ್ ಆಫ್ ಟೆಲಿನೆಟ್. ಓಕೆ, ಟೆಲಿನೆಟ್ ಲಾಂಚ್ಡ್ as the first commercial version of ARPANET. The term internet was coined. So internet ಅನ್ನೋ ವರ್ಡ್ ಬಂದಿದೆ in 1974 through the use of ಟೆಲಿನೆಟ್. ಟೆಲಿನೆಟ್ ಅಂದರೆ ಕಮರ್ಷಿಯಲ್ ವರ್ಷನ್ ಆಫ್ ದ ಆರ್ಪಾನೆಟ್. ಆರ್ಪಾನೆಟೇನೆ ಬಟ್ ಕಮರ್ಷಿಯಲ್ ವರ್ಷನ್ ಎಲ್ಲರೂ ಯೂಸ್ ಮಾಡ್ಬೋದಿತ್ತು. ಬರೀ ಗೌರ್ಮೆಂಟ್ ಏಜೆನ್ಸೀಸ್ ಅರ್ಲಿಯರ್ ಯೂಸ್ ಮಾಡ್ತಿದ್ರು, ಈಗ ಬಿಸ್ನೆಸಸ್, ಆರ್ಗನೈಸೇಷನ್ಸ್, ಎಲ್ಲ ಪ್ರೈವೇಟ್ ಆರ್ಗನೈಸೇಷನ್ಸ್ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1982 ಅಲ್ಲಿ TCP/IP ಪ್ರೋಟೋಕಾಲ್ ಇಂಟ್ರೊಡ್ಯೂಸ್ಡ್ as a ಸ್ಟ್ಯಾಂಡರ್ಡ್ ಫಾರ್ ಆರ್ಪಾನೆಟ್. ಸೊ ಮುಂಚೆ ಪ್ರೋಟೋಕಾಲ್ ಅಂದರೆ ಏನಿಲ್ಲಿ TCP/IP ಪ್ರೋಟೋಕಾಲ್ ಇಲ್ಲಿ ಇಂಟ್ರೊಡ್ಯೂಸ್ ಆಯಿತು ಆಸ್ ದ ಸ್ಟ್ಯಾಂಡರ್ಡ್ ಫಾರ್ ದ ಆರ್ಪಾನೆಟ್. ಬಟ್ ಮುಂಚೆ ಏನಿತ್ತು ಅಂದರೆ, ಸೊ ಮುಂಚೆ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಿತ್ತು, NCP ಅಂತ ಕರಿತೀವಿ. ಸೊ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲ್. ಸೊ ಈ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲಿಂದ ಏನಕ್ಕೆ ಶಿಫ್ಟ್ ಮಾಡಿದ್ರು TCP/IPಗೆ? ಸೊ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲ್ ಅಂದರೆ ಏನು? ಫಸ್ಟ್ ಇಲ್ಲಿ ಪ್ರೋಟೋಕಾಲ್ ತಿಳ್ಕೊಬೇಕು. ರೂಲ್ಸ್, ಸೆಟ್ ಆಫ್ ರೂಲ್ಸ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್, ಸೆಟ್ ಆಫ್ ರೂಲ್ಸ್. ಪ್ರೋಟೋಕಾಲ್ ಅಂದರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕೆ, ಒಂದು ಸೆಂಡರಿಂದ ರಿಸೀವರ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸ್ನ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇನಿಷಿಯಲಿ ಏನು ಮಾಡ್ತಿದ್ರು, ಆರ್ಪಾನೆಟ್ಗೆ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲ್ ಯೂಸ್ ಮಾಡ್ತಿದ್ರು ಫಾರ್ ಡೇಟಾ ಟ್ರಾನ್ಸ್ಮಿಷನ್, ಸೆಂಡ್ ಮಾಡೋದಕ್ಕೆ, ರಿಸೀವ್ ಮಾಡೋದಕ್ಕೆ. ಬಟ್ ಏನಕ್ಕೆ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲಿಂದ TCP/IPಗೆ ಮೂವ್ ಆದರು ಅಂದರೆ, ಸೊ TCP/IP ಸ್ಟೂಡೆಂಟ್ಸ್ ನಮಗೆ ಡೇಟಾ ಟ್ರಾನ್ಸ್ಮಿಷನ್ ಫಾಸ್ಟರ್ ರೇಟಲ್ಲಿ ಕೊಡುತ್ತೆ ಆ್ಯಂಡ್ ಎರರ್ಸ್ ಕೂಡ ಅದು ಡಿಬಗ್ ಮಾಡಿ ಕ್ಲಿಯರ್ ಮಾಡುತ್ತೆ. ಸೊ ಎರರ್ಸ್ ಅಂದರೆ ಇಲ್ಲಿ ಪ್ರೋಗ್ರಾಮಿಂಗ್ ಎರರ್ಸ್ ಅಲ್ಲ, ಏನಾದರೂ ಮೆಸೇಜ್ ಕಳಿಸೋ ಫಾಲ್ಟಿ ಆದರೆ ಅಥವಾ ಏನಾದರೂ ಮಧ್ಯದಲ್ಲಿ ಸ್ಟಕ್ ಆದರೆ, ಸೊ ಡೇಟಾನ ಟ್ರಾನ್ಸ್ಮಿಷನ್ ಇದು ಮಾಡ್ತಿರಲಿಲ್ಲ ನೆಟ್ವರ್ಕ್ ಕಂಟ್ರೋಲ್ ಪ್ರೋಟೋಕಾಲ್. ಇಲ್ಲಿ ಫಾಲ್ಟ್ ಕ್ಲಿಯರೆನ್ಸ್ ತುಂಬ ಕಡಿಮೆ ಇತ್ತು, ಏನಾದರೂ ಫಾಲ್ಟ್ ಬಂದರೆ ಕ್ಲಿಯರ್ ಆಗ್ತಿರಲಿಲ್ಲ ಬೇಗ. ಸೊ TCP/IPಯಿಂದ ಫಾಲ್ಟ್ ಕ್ಲಿಯರೆನ್ಸ್ ಬೇಗ ಆಗ್ತಿತ್ತು. ಸೊ ಫಾಲ್ಟ್ನ ಐಡೆಂಟಿಫೈ ಮಾಡಿ ಸೊ ಬೇಗ ಮೆಸೇಜ್ನ ಸೆಂಡ್ ಮಾಡ್ತಿತ್ತು. ಸೊ TCP/IP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಂತೀವಿ. ಸೊ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್, ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ವಿ ಸೇ IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಈ ರೂಲು ಬಂದಿದ್ದು ನಮಗೆ 1982 ಅಲ್ಲಿ. ಸೊ 82 ಅಲ್ಲಿ TCP/IP ಸ್ಟ್ಯಾಂಡರ್ಡಿಂದಾನೇ ಆರ್ಪಾನೆಟ್ ವರ್ಕ್ ಆಗಲಿ ಅಂತ ಇಟ್ ವಾಸ್ ಡೆವಲಪ್ಡ್, ಆಯಿತಾ. ಸೊ ನೆಕ್ಸ್ಟು 1983 ಅಲ್ಲಿ ಡೊಮೇನ್ ನೇಮ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್. ಏನು ಸರ್ ಇದು ಡೊಮೇನ್ ನೇಮ್ ಸಿಸ್ಟಮ್? ಸೊ ಲಾಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಡೊಮೇನ್ ನೇಮ್ ಸಿಸ್ಟಮ್ ಅಂದರೆ ಸ್ಟೂಡೆಂಟ್ಸ್, ಈಗ ನೀವು www.google.com ಅಂತ ಹೊಡಿತೀರಾ. ಸೊ ಗೂಗಲ್ ಅನ್ನೋದು ಏನಲ್ಲಿ ಡೊಮೇನ್ ನೇಮ್ ಅಂತ ಹೇಳ್ತೀವಿ, ಆಯಿತಾ. ಸೊ ಡೊಮೇನ್ ನೇಮ್ ಬದಲು ಮುಂಚೆ ಅಂದರೆ ಡೊಮೇನ್ ನೇಮ್ ಬದಲು IP ಅಡ್ರೆಸ್ಸಿಂದ ಕೂಡ ನಾವು ವೆಬ್ಸೈಟ್ಸ್ನ ಓಪನ್ ಮಾಡ್ಬೋದು. ಎಕ್ಸಾಂಪಲ್, ಈಗ google.com IP ಅಡ್ರೆಸ್ ಏನೋ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಜಸ್ಟ್ ನಿಮ್ಗೆ ನೇಮ್ ಈಸಿ ಅಂತ ನೇಮ್ ಕೊಡ್ತೀರಾ, ಕರೆಕ್ಟಾ. ಸೊ ಸರ್ಚ್ ಇಂಜಿನಲ್ಲಿ www.google.com ಅಂತ ಕೊಡ್ತೀರಾ. ಸೊ ಇದು ಗೂಗಲ್ ಅನ್ನೋದೇನು, ಇದು ಒಂದು ಡೊಮೇನ್ ನೇಮ್. ಸೊ ಡೊಮೇನ್ ನೇಮ್ಸ್ ನೀವು ವೆಬ್ಸೈಟ್ ಹೋಸ್ಟ್ ಮಾಡಬೇಕಾದ್ರೆ ಡೊಮೇನ್ ನೇಮ್ಸ್ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಗೂಗಲ್ ಅನ್ನೋದು ಡೊಮೇನ್ ನೇಮ್. ಈ ಗೂಗಲ್ಗೆ ಒಂದು IP ಅಡ್ರೆಸ್ ಇದೆ. ಸೊ ನಾವು ಯಾವಾಗಲೂ google.com ಅಂತ ಹೊಡಿತೀವಿ, ಇದರ IP ಅಡ್ರೆಸ್ ನಾವೇನು ಎಂಟರ್ ಮಾಡೋದಿಲ್ಲ ನಮ್ಮ ಸರ್ಚ್ ಇಂಜಿನಲ್ಲಿ. ಆ್ಯಕ್ಚುಲಿ ಇದಕ್ಕೆ IP ಅಡ್ರೆಸ್ ಇದೆ. ಓಕೆ, ಸೊ ಆ ಕಾನ್ಸೆಪ್ಟ್ ಬಗ್ಗೆ ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಸೊ ಏನಕ್ಕೆ IP ಅಡ್ರೆಸ್ ಯೂಸ್ ಮಾಡೋದಿಲ್ಲ, ಯಾಕೆ ಯಾವಾಗಲೂ ಡೊಮೇನ್ ನೇಮ್ ಸಿಸ್ಟಮಿಂದನೇ ನಾವು ವೆಬ್ಸೈಟ್ಸ್ನ ಓಪನ್ ಮಾಡ್ತೀವಿ, ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಸೊ 1986 ಅಲ್ಲಿ ಏನಾಯಿತು, ಮತ್ತೆ 1983 ಅಲ್ಲಿ DNS ಇಂಟ್ರೊಡ್ಯೂಸ್ ಆಯಿತು. 1986 ಅಲ್ಲಿ NSF ನೆಟ್, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್ ಏನು ಮಾಡಿದ್ರು, ಈ ಇಂಟರ್ನೆಟ್ ಇನ್ನೂ ಬ್ರಾಡ್ ರೀಚ್ ಆಗಲಿ ಅಂತ ದೇ ಗೇವ್ ದ ಇಂಟರ್ನೆಟ್ ಆಕ್ಸೆಸ್ ಟು ಮೋರ್ ಯೂಸರ್ಸ್. ಸೊ ಇನ್ನೂ ಯೂಸರ್ಸ್ ಜಾಸ್ತಿ ಆಗಲಿ ಅಂತ ಎಕ್ಸ್ಟೆಂಡ್ ಮಾಡಿದ್ರು, ಈ ಇಂಟರ್ನೆಟ್ ಯೂಸೇಜ್ ಎಕ್ಸ್ಟೆಂಡ್ ಮಾಡಿದ್ರು. ಯಾರು? ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್, ಆಯಿತಾ. ಸೊ 1990 WWW ವಾಸ್ ಇಂಟ್ರೊಡ್ಯೂಸ್ಡ್. WWW ಅಂದರೆ ಏನು ಸರ್? ವರ್ಲ್ಡ್ ವೈಡ್ ವೆಬ್. ಸೊ ವರ್ಲ್ಡ್ ವೈಡ್ ವೆಬ್ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ವೆಬ್ಸೈಟ್ಸ್ ಇದೆಯಲ್ಲ, ಎಲ್ಲ ವೆಬ್ಸೈಟ್ಸ್ ಇಂಟರ್ಲಿಂಕ್ ಆಗಿರ್ತಲ್ಲ, ಎಲ್ಲ ವೆಬ್ಸೈಟ್ಸ್ ಸರ್ವರಲ್ಲಿ ಸ್ಟೋರ್ ಮಾಡ್ತೀವಿ. ಎಲ್ಲಿ ಸ್ಟೋರ್ ಮಾಡ್ತೀವಿ? ಸರ್ವರ್ಸಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಈ ಪೂರ್ತಿ ನಮ್ಮ ಇಂಟರ್ನೆಟಲ್ಲಿ ಏನೇನು ವೆಬ್ಸೈಟ್ಸ್ ಇದೆಯೋ ಆ ವೆಬ್ಸೈಟ್ಸ್ ಎಲ್ಲ ಸರ್ವರಲ್ಲಿ ಇರುತ್ತೆ. ಸೊ ದಟ್ ವಿ ಕಾಲ್ ಎಸ್ ವರ್ಲ್ಡ್ ವೈಡ್ ವೆಬ್. ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಟಿಮ್ ಬರ್ನರ್ಸ್-ಲೀ. ಸೊ ಟಿಮ್ ಬರ್ನರ್ಸ್-ಲೀ ಯೂಸಿಂಗ್ HTML ಆಮೇಲೆ URL. HTML ಅಂದರೆ ಸೊ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ HTML ಒಂದು ಲ್ಯಾಂಗ್ವೇಜ್, ಆಯಿತಾ. ಸೊ URL ಅಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಈ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂದರೆ ಸ್ಟೂಡೆಂಟ್ಸ್, ಸೊ ನಮಗಿಲ್ಲಿ HTTP ಅಂತ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ವೆಬ್ಸೈಟಲ್ಲಿ
http://www.google.com ಅಂತ ಬರೀತೀರಾ. ಸೊ ಈ HTTP ಅನ್ನೋದು ಪ್ರೋಟೋಕಾಲ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಅಂದರೆ ಕೊನೆ ಭಾಗದಲ್ಲಿ ಕಲಿಯೋಣ. ಸೊ ಇದೊಂದು ಪ್ರೋಟೋಕಾಲ್. ಈ WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಈ ವರ್ಲ್ಡ್ ವೈಡ್ ವೆಬ್ ಅಲ್ಲಿ ಎಲ್ಲ ವೆಬ್ಸೈಟ್ಸು ಸರ್ವರಲ್ಲಿ ಇಂಟರ್ಲಿಂಕ್ ಆಗಿದೆ. ಗೂಗಲ್ ಅನ್ನೋದು ಡೊಮೇನ್ ನೇಮ್ ಸಿಸ್ಟಮ್, ಆಮೇಲೆ .com. ಸೊ ಈ ಎಲ್ಲ ಪಾರ್ಟ್ಸ್ನ ಅಥವಾ ಈ ಎಲ್ಲ ಪೂರ್ತಿ ಯೂನಿಕ್ ರಿಸೋರ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು URL. ಸೊ ಇದು ಒಂದು ಯೂನಿಕ್ ರಿಸೋರ್ಸ್ ಫಾರ್ ದ ವೆಬ್ ಪೇಜ್. ಓಕೆ, ಸೊ ಇದನ್ನು URL ಅಂತ ಕರಿತೀವಿ. ಸೊ ಇದು ಇನ್ವೆಂಟ್ ಆಗಿದ್ದು 1990. ಸೊ 1990 ವರ್ಲ್ಡ್ ವೈಡ್ ವೆಬ್ ವಾಸ್ ಡೆವಲಪ್ಡ್. ವರ್ಲ್ಡ್ ವೈಡ್ ವೆಬ್ಬಲ್ಲಿ ಎಲ್ಲ ವೆಬ್ಸೈಟ್ಸು ಇತ್ತು. ಅದು ಹೆಂಗೆ ಡೆವಲಪ್ ಮಾಡಿದ್ರು ಅಂದರೆ ಯೂಸಿಂಗ್ HTML. ಸೊ HTML ಲ್ಯಾಂಗ್ವೇಜಿಂದ ಕೋಡ್ ಮಾಡಿ, ಸೊ ಅದಾದಮೇಲೆ URL ಕೂಡ ಯೂಸ್ ಮಾಡಿದ್ರು. ಓಕೆ, ಫಾರ್ ದ ವೆಬ್ ಪೇಜಸ್. ಸೊ ಇದಾದಮೇಲೆ 97 ಸ್ಟೂಡೆಂಟ್ಸ್ ಫಸ್ಟ್ ವರ್ಷನ್ ಆಫ್ ವೈಫೈ ಸ್ಟ್ಯಾಂಡರ್ಡ್ ವಾಸ್ ಇಂಟ್ರೊಡ್ಯೂಸ್ಡ್. ವೈಫೈ ಸ್ಟ್ಯಾಂಡರ್ಡ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ 1997 ಫಸ್ಟ್ ವರ್ಷನ್ ಆಫ್ ವೈಫೈ ವಾಸ್ ಇಂಟ್ರೊಡ್ಯೂಸ್ಡ್. ಸೊ ಇದಿಷ್ಟು ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್, ಅಥವಾ ಹೆಂಗೆ ಎವಲ್ಯೂಷನ್ ಪ್ರಾರಂಭ ಆಯಿತು, ಹೆಂಗೆ ನೆಟ್ವರ್ಕಿಂಗ್ ಪ್ರಾರಂಭ ಆಯಿತು, ಎವಲ್ಯೂಷನ್ ಅಂತ ಹೇಗೆ ನೆಟ್ವರ್ಕಿಂಗ್ ಪ್ರಾರಂಭ ಆಯಿತು ಅಂತ ಸೊ ಈ ಕಾನ್ಸೆಪ್ಟಲ್ಲಿ ತಿಳ್ಕೊಬೋದು. ಸೊ 1961 ARPANET ಪ್ರಪೋಸ್ ಆದಾಗಿಂದ ನೆಕ್ಸ್ಟ್ ವೈಫೈ ಬರೋ ತನಕ ಏನೇನೆಲ್ಲ ಚೇಂಜಸ್ ಆಯಿತು ಇಲ್ಲಿ ಗಮನಿಸ್ಬೋದು. ಓಕೆ, ಸೊ ಎವಲ್ಯೂಷನ್ ನೆಟ್ವರ್ಕಿಂಗ್ ಕಲೀರಿ ಸ್ಟೂಡೆಂಟ್ಸ್, ತುಂಬ ಮುಖ್ಯ. ಸೊ 1 ಮಾರ್ಕರ್ಸ್ MCQ ಕೇಳ್ಬೋದು ಇಲ್ಲಿ. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಮೂರನೇ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಇವಾಗ ಮೂರನೇ ಕಾನ್ಸೆಪ್ಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಎಷ್ಟು ಟೈಪ್ ಇದೆ ಸರ್ ನೆಟ್ವರ್ಕ್ಸು? ಸೊ ಎಷ್ಟು ಟೈಪ್ಸ್ ಇದೆ ಇಲ್ಲಿ ನಾವು ತಿಳ್ಕೊಳ್ಳೋಣ, ಆಯಿತಾ. ಮೂರನೇ ಕಾನ್ಸೆಪ್ಟಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ 2 ಕಾನ್ಸೆಪ್ಟ್ ಮಾಡಿದ್ದೀವಿ. 2 ಕಾನ್ಸೆಪ್ಟು ಭಾಳ ಸುಲಭ ಇದೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಮುಖ್ಯ, ಸೊ MCQ ಆ್ಯಂಡ್ 1 ಮಾರ್ಕರ್ ಕೇಳ್ತಾರೆ ಇಲ್ಲಿ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಲ್ಲಿ. ಸೊ ತುಂಬ ಮುಖ್ಯ ಆಗುತ್ತೆ. ಏನು ಕಾನ್ಸೆಪ್ಟ್ನ ಸ್ಕಿಪ್ ಮಾಡಬೇಡಿ ಇಲ್ಲಿ. ಅಂದರೆ ಯಾವ ವರ್ಷ ಏನೇನಾಯಿತು ಅದನ್ನು ತಿಳ್ಕೊಳ್ಳಿ, ಆಯಿತಾ. ಸೊ ಸ್ಟೂಡೆಂಟ್ಸ್ ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ. ಟೈಪ್ಸ್ ಆಫ್ ನೆಟ್ವರ್ಕ್ ತುಂಬ ಮುಖ್ಯ. 5 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು ನೆಟ್ವರ್ಕ್ ಟೈಪ್ಸ್ ಇದೆ? ಸೊ ಜಾಗ್ರಫಿಕಲ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಆ ನೆಟ್ವರ್ಕ್ ಎಲ್ಲೆಲ್ಲಿ ತನಕ ಡೇಟಾ ಸೆಂಡ್ ಮಾಡ್ತಿದೆ ಅದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗಿದೆ ಎಷ್ಟು ಟೈಪ್ ನೆಟ್ವರ್ಕ್ಸ್ ಇದೆ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಟೈಪ್ಸ್ ಆಫ್ ನೆಟ್ವರ್ಕ್. ಟೈಪ್ಸ್ ಆಫ್ ನೆಟ್ವರ್ಕಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಫಸ್ಟ್ ಪಾಯಿಂಟ್ ತಿಳ್ಕೊಂಬೋಣ. ಬೇಸ್ಡ್ ಆನ್ ದ ಜಾಗ್ರಫಿಕಲ್ ಏರಿಯಾ ಕವರ್ಡ್ ಆ್ಯಂಡ್ ದ ಡೇಟಾ ಟ್ರಾನ್ಸ್ಫರ್ ರೇಟ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಆಸ್. ಸೊ ಅಂದರೆ ಜಾಗ್ರಫಿಕಲ್ ಏರಿಯಾ, ಎಷ್ಟು ಏರಿಯಾ ಕವರ್ ಆಗ್ತಿದೆ ನೆಟ್ವರ್ಕ್, ಆಮೇಲೆ ಎಷ್ಟು ಬೇಗ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ, ಅದರ ಮೇಲೆ ಕೆಲವೊಂದು ಕ್ಲಾಸಿಫಿಕೇಶನ್ಸ್ ಆಗಿದೆ ಟೈಪ್ಸ್ ಆಫ್ ನೆಟ್ವರ್ಕ್. ಏನೇನಾಗಿದೆ ಸರ್? ಸೊ ಫಸ್ಟ್ ಟೈಪ್ ಪ್ಯಾನ್. ಸೊ ಪ್ಯಾನ್ ಅಂದರೆ ಏನು ಸರ್? ಪ್ಯಾನ್ ಕಾರ್ಡ ಅಲ್ಲ. ಸೊ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂದರೆ ಸೊ ಸ್ಮಾಲ್ ಡಿಸ್ಟೆನ್ಸಲ್ಲಿ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ ಫೋನ್ಸ್ ಅಲ್ವಾ, ನಮ್ಮ ಬ್ಲೂಟೂತ್. ಸೊ ಬ್ಲೂಟೂತ್ ಶಾರ್ಟ್ ಡಿಸ್ಟೆನ್ಸಲ್ಲೇ ನಮಗೆ ಫೋನ್ಗೆ ಕನೆಕ್ಟ್ ಆಗುತ್ತೆ. ಸೊ ಲಾಂಗ್ ಡಿಸ್ಟೆನ್ಸ್ ಹೋದರೆ ಇದು ಕನೆಕ್ಟ್ ಆಗೋದಿಲ್ಲ ಅಲ್ವಾ. ಸೊ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಇದು ಫಸ್ಟ್ ಟೈಪ್ ಆಫ್ ನೆಟ್ವರ್ಕ್. ಇನ್ಯಾವ ಟೈಪ್ ಇದೆ ಸರ್? ಸೊ ಸೆಕೆಂಡ್ ಟೈಪ್ ನೋಡ್ಬೋಣ ಸ್ಟೂಡೆಂಟ್ಸ್. ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ಲ್ಯಾನ್ ಅಂತ ಕರಿತೀವಿ. ಸೊ ಇದು ಬಿಲ್ಡಿಂಗ್ಸ್ಗೆ ಅಥವಾ 1 ಕಿಲೋಮೀಟರ್ ರೇಂಜ್ ತನಕ ನಿಮಗೆ ಇಂಟರ್ನೆಟ್ ಕೊಡುತ್ತೆ ಅಲ್ವಾ. ಸೊ ಇದು ಲೋಕಲ್ ಏರಿಯಾ ನೆಟ್ವರ್ಕ್. ಇದು ತುಂಬ ಸೆಕ್ಯೂರ್ ಅಂತ ಹೇಳ್ತೀವಿ, ಯಾಕಂದರೆ ಪಾಸ್ವರ್ಡ್ಸ್ ಇರುತ್ತೆ. ಸೊ ಪಾಸ್ವರ್ಡ್ಸ್ ಮುಖಾಂತರನೇ ನಮಗೆ ನೆಟ್ವರ್ಕಿಂಗ್ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಅಥವಾ ನೆಟ್ವರ್ಕ್ಗೆ ಎಂಟರ್ ಆಗ್ಬೋದು, ಕರೆಕ್ಟಾ. ಸೊ ಮೂರನೇ ಟೈಪ್ ಏನಿದೆ? ಮೂರನೇ ಟೈಪ್ ಮ್ಯಾನ್. ಸೊ ಮ್ಯಾನ್ ಅಂದರೆ ಏನು ಸರ್? ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ನೆಟ್ವರ್ಕ್ ಒಂದು ಸಿಟಿಗೆ ಸ್ಪ್ಯಾನ್ ಆಗುತ್ತೆ. ಓಕೆ, ಸಿಟಿ ಅಥವಾ ಟೌನ್ಗೆ ಅದು ಸ್ಪ್ರೆಡ್ ಆಗುತ್ತೆ. ಇದನ್ನು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಬಲ್ ಟಿವಿ ನೆಟ್ವರ್ಕ್ಸ್. ಕೇಬಲ್ ಟಿವಿ ನೆಟ್ವರ್ಕ್ಸ್ ನಿಮಗೆ ಟೆಲಿವಿಷನ್ ಸಿಗ್ನಲ್ಸ್ ಕೊಡುತ್ತೆ. ಸೊ ಅದು ಇಟ್ ಇಸ್ ಸ್ಪ್ರೆಡ್ ಅರೌಂಡ್ ದ ಸಿಟಿ ಅಲ್ವಾ, ಪೂರ್ತಿ ಸಿಟಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಆ ನೆಟ್ವರ್ಕಿಂಗ್ನ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಲಾಸ್ಟ್ ಟೈಪ್ ಇದೆ ವೈಡ್ ಏರಿಯಾ ನೆಟ್ವರ್ಕ್. ಏನು ಸರ್ ಇದು ವೈಡ್ ಏರಿಯಾ ನೆಟ್ವರ್ಕ್? ಸೊ ಲ್ಯಾನ್ಸ್, ಮಲ್ಟಿಪಲ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಇದೆಯಲ್ಲ, ಮಲ್ಟಿಪಲ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ಗೂ ಮಲ್ಟಿಪಲ್ ಓನರ್ಸ್ ಇರ್ತಾರೆ. ಸೊ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಒಂದು ಓನರ್ ಇರ್ತಾರೆ. ಈಗ ನಿಮ್ಮ ವೈಫೈಗೆ ನೀವೇ ಓನರು, ಕರೆಕ್ಟಾ. ಸೊ ಪಕ್ಕದ ಮನೆ ವೈಫೈಗೆ ಡಿಫ್ರೆಂಟ್ ಓನರ್ ಇರ್ತಾರೆ. ಸೊ ಈ ಮಲ್ಟಿಪಲ್ ಲ್ಯಾನ್ಸ್ ಎಕ್ಸ್ಟೆಂಡ್ ಮಾಡಿದಾಗ ಸೊ ಏನಾಗುತ್ತೆ? ಇಂಟರ್ನೆಟ್ ಫಾರ್ಮ್ ಆಗುತ್ತೆ ಇಲ್ಲಿ. ಸೊ ಮಲ್ಟಿಪಲ್ ಲ್ಯಾನ್ಸ್ ಹಾಗೆ ತುಂಬ ಕನೆಕ್ಷನ್ಸ್ ಆಗಿ ಸೊ ಎಲ್ಲ ಲ್ಯಾನ್ಸು ಕನೆಕ್ಟ್ ಆಗಿ ವಿಲ್ ಗೆಟ್ ವೈಡ್ ಏರಿಯಾ ನೆಟ್ವರ್ಕ್ಸ್. ಅದು ವಿ ಕಾಲ್ ಇಟ್ ಅಸ್ ಇಂಟರ್ನೆಟ್. ಕಾಮನ್ ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ ಅಂತ ಕರಿತೀವಿ, ಆಯಿತಾ. ಸೊ ಈ ಎಲ್ಲ ನೆಟ್ವರ್ಕಿಂಗ್ ಟೈಪ್ಸು ಬೇಗ ತಿಳ್ಕೊಂಬೋಣ. ಸೊ ಎಷ್ಟು ಟೈಪ್ ಆಫ್ ನೆಟ್ವರ್ಕ್ ಇದೆ ಅಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಆಮೇಲೆ ವೈಡ್ ಏರಿಯಾ ನೆಟ್ವರ್ಕ್. ಸೊ ಈ 4 ಟೈಪ್ ಆಫ್ ನೆಟ್ವರ್ಕ್ಸ್ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಂಬೋಣ, ಆಯಿತಾ. ಸೊ ಫಸ್ಟು ಪರ್ಸನಲ್ ಏರಿಯಾ ನೆಟ್ವರ್ಕ್ ಬಗ್ಗೆ ತಿಳ್ಕೊಂಬೋಣ. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು? ಸೊ ಪ್ಯಾನ್ ಅಂತ ಕರಿತೀವಿ ಶಾರ್ಟ್ ಫಾರ್ಮ್. ಪರ್ಸನಲ್ ಏರಿಯಾ ನೆಟ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ಗೆ ಹೋಗ್ಬೋಣ ಇಲ್ಲಿ. ಇಟ್ ಈಸ್ ಅ ನೆಟ್ವರ್ಕ್ ಫೌಂಡ್ ಬೈ ಕನೆಕ್ಟಿಂಗ್ ಫ್ಯೂ ಪರ್ಸನಲ್ ಡಿವೈಸಸ್ ಲೈಕ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್, ಸ್ಮಾರ್ಟ್ ಫೋನ್ಸ್, ಪ್ರಿಂಟರ್ಸ್. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ಸ್ ಅಂದರೆ ಏನು? ನೀವು ಇಲ್ಲಿ ಪರ್ಸನಲ್ ಡಿವೈಸಸ್ ಕನೆಕ್ಟ್ ಮಾಡ್ತೀರಾ. ಸೊ ಫೋನ್ಸ್ ಕನೆಕ್ಟ್ ಮಾಡ್ತೀರಾ, ಲ್ಯಾಪ್ಟಾಪ್ಸಿಂದ ಲ್ಯಾಪ್ಟಾಪ್ಸ್ ಕನೆಕ್ಟ್ ಮಾಡ್ತೀರಾ, ಲ್ಯಾಪ್ಟಾಪಿಂದ ಫೋನ್ಗೂ ಕನೆಕ್ಟ್ ಮಾಡ್ತೀರಾ, ಹೌದಲ್ವಾ. ಸೊ ಲ್ಯಾಪ್ಟಾಪ್ಸ್, ಮೊಬೈಲ್ಸು, ಸೊ ಕಂಪ್ಯೂಟರ್ಸು, ಡೆಸ್ಕ್ಟಾಪ್ಸು, ಇದೆಲ್ಲ ಪರ್ಸನಲ್ ಏರಿಯಾ ನೆಟ್ವರ್ಕ್ಸ್. ನಿಮ್ಮ ಪರ್ಸನಲ್ ಡಿವೈಸಸ್
ಕನೆಕ್ಟ್ ಮಾಡಿದ್ರೆ ಐಪ್ಯಾಡ್ ಇರ್ಬೋದು. ಸೊ ಇದೆಲ್ಲ ಒಂದು ಶಾರ್ಟ್ ಡಿಸ್ಟೆನ್ಸಿಂದ ನೀವು ಕನೆಕ್ಟ್ ಮಾಡಿದ್ರೆ ಇದನ್ನು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಎಷ್ಟು ಡಿಸ್ಟೆನ್ಸು ಸರ್? ಇಲ್ಲಿದೆ ಆಲ್ ದೀಸ್ ಡಿವೈಸಸ್ ಲೈವ್ ವಿತ್ ಇನ್ ಅನ್ ಅಪ್ರಾಕ್ಸಿಮೇಟ್ ರೇಂಜ್ ಆಫ್ 10 meters. 10 meters ಒಳಗೆ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆದರೆ ಇದನ್ನು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಆಯಿತಾ? ಎಕ್ಸಾಂಪಲ್ಸ್ ಕೂಡ ಇದೆ ಇಲ್ಲಿ. ಪರ್ಸನಲ್ ಏರಿಯಾ ನೆಟ್ವರ್ಕ್ ಮೇ ಬಿ ವೈರ್ಡ್. ಸೊ ಇದು ವೈರ್ಡ್ ಇರ್ಬೋದು. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, USB ಕೇಬಲ್ ಬಿಟ್ವೀನ್ ಫೋನ್ ಆ್ಯಂಡ್ ಕಂಪ್ಯೂಟರ್. ಈಗ ನೀವು ಫೋನ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡೋದಕ್ಕೆ USB ಕೇಬಲ್ ಯೂಸ್ ಮಾಡ್ತೀರಾ. ಸೊ ಅಲ್ಲಿ ಶಾರ್ಟ್ ಡಿಸ್ಟೆನ್ಸಿಂದ ಯು ಆರ್ ಎಸ್ಟಾಬ್ಲಿಷಿಂಗ್ ದ ಕಮ್ಯುನಿಕೇಷನ್ ವಿತ್ ದ ಸಿಸ್ಟಮ್, ಹೌದಲ್ವಾ? ಸೊ ವೈರ್ಡ್ ಆದರೂ ಇರ್ಬೋದು, ವೈರ್ಲೆಸ್ ಆದರೂ ಇರ್ಬೋದು, ಆರ್ ವೈರ್ಲೆಸ್ ಬ್ಲೂಟೂತ್ ಬಿಟ್ವೀನ್ ಸ್ಮಾರ್ಟ್ ಫೋನ್ಸ್. ಸೊ ಬ್ಲೂಟೂತ್ ಇದು ವೈರ್ಲೆಸ್ ಅಲ್ವಾ? ಸೊ ಬ್ಲೂಟೂತ್ ನೀವು ಕನೆಕ್ಟ್ ಮಾಡುವಾಗ ನಿಮ್ಮ ಸ್ಮಾರ್ಟ್ ಫೋನ್ಸ್ಗೆ ಇಟ್ ಇಸ್ ಅ ವೈರ್ಲೆಸ್ ನೆಟ್ವರ್ಕಿಂಗ್. ಇದು ಕೂಡ ಡಿಸ್ಟೆನ್ಸ್ ಕಡಿಮೆ ಇರಬೇಕು, ಕರೆಕ್ಟಾ? ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನು? ಇಟ್ ಇಸ್ ಅ ನೆಟ್ವರ್ಕ್ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ಪರ್ಸನಲ್ ಡಿವೈಸಸ್. ಯಾವ ಪರ್ಸನಲ್ ಡಿವೈಸ್ ಆದರೂ ಇರ್ಬೋದು, ಐಪ್ಯಾಡ್ ಇರ್ಬೋದು, ಸೊ ನಿಮ್ಮ ಕಂಪ್ಯೂಟರ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಸೆಲ್ ಫೋನ್ಸ್ ಇರ್ಬೋದು. ಸೊ ಇದನ್ನು ಕನೆಕ್ಟ್ ಮಾಡೋದಕ್ಕೆ ವಿ ನೀಡ್ ದ ಡಿಸ್ಟೆನ್ಸ್ 10 meter ರೇಂಜಲ್ಲಿ ಇರಬೇಕು, ಕರೆಕ್ಟಾ? ಸೊ ಇಲ್ಲಿ ವೈರ್ಡ್ ಆದರೂ ಬರ್ಬೋದು, ವೈರ್ಲೆಸ್ಸಿಂದ ಕೂಡ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗ್ಬೋದು. ಓಕೆ, ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅರ್ಥ ಇದೆ ಅಂತ ಭಾವಿಸ್ತೀನಿ. 2 ಪಾಯಿಂಟ್ ನೆನ್ಪಿಟ್ಕೊಂಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ವೈರ್ಡ್ ಆ್ಯಂಡ್ ವೈರ್ಲೆಸ್. ಓಕೆ, ಸೊ ನೆಕ್ಸ್ಟ್ಗೆ ಹೋಗ್ಬೋಣ ಸ್ಟೂಡೆಂಟ್ಸ್. ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು? ಇಲ್ಲೂ ಕೂಡ ಸೊ ನಾವು ಡಿವೈಸಸ್ನ ಕನೆಕ್ಟ್ ಮಾಡ್ತೀವಿ, ಬಟ್ ಇಲ್ಲಿ ರೇಂಜ್ ಸ್ವಲ್ಪ ದೂರ ಇರುತ್ತೆ. ಸೊ ದೂರ ಅಂದರೆ ಅಪ್ ಟು 1 kilometer ತನಕ ನಮಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಏನು ಅಂತ ತಿಳ್ಕೊಂಬೋಣ. ನೆಕ್ಸ್ಟು ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಹೋಗೋ ಮುಂಚೆ ಈ ಡೈಗ್ರಾಮ್ ಇದೆ ಸ್ಟೂಡೆಂಟ್ಸ್ ಪರ್ಸನಲ್ ಏರಿಯಾ ನೆಟ್ವರ್ಕಲ್ಲಿ. ಸೊ ನೀವು USB ಕೇಬಲ್ ಹೇಗೆ ಫೋನಿಂದ ನಿಮ್ಮ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀರಾ, ಸೊ ಇದೊಂದು ಡೈಗ್ರಾಮ್. ಐ ಥಿಂಕ್ ಎಲ್ಲರೂ ಮಾಡಿರ್ತೀರಾ. ಡಾಕ್ಯುಮೆಂಟ್ಸ್ನ ಆಕ್ಸೆಸ್ ಮಾಡೋದಾಗಲಿ, ಸೊ ನಿಮ್ಮ ಫೋನಲ್ಲಿರೋ ಡೇಟಾ ಸಿಸ್ಟಮ್ಗೆ ಹಾಕೋದಾಗಲಿ, ಸೊ ಇದನ್ನೆಲ್ಲ ಮಾಡಿರ್ತೀರಾ. ಸೊ ಎರಡನೇದು ಬ್ಲೂಟೂತ್ ಎಸ್ಟಾಬ್ಲಿಷ್ ಮಾಡೋದು ಬಿಟ್ವೀನ್ ದ ಸ್ಮಾರ್ಟ್ ಫೋನ್ಸ್, ಕರೆಕ್ಟಾ? ಸೊ ಸ್ಮಾರ್ಟ್ ಫೋನ್ಗೆ ಬ್ಲೂಟೂತ್ ಎಸ್ಟಾಬ್ಲಿಷ್ ಮಾಡೋಕ್ಕೂ ಕೂಡ ಸೊ ನೆಟ್ವರ್ಕಿಂಗ್ ಡಿಸ್ಟೆನ್ಸ್ ಅಥವಾ ರೇಂಜ್ ಅಂತ ಏನಂತ ಕರಿತೀವಿ ಅದು ತುಂಬ ಹತ್ತಿರ ಇರಬೇಕು, ಇಲ್ಲಾಂದರೆ ಬ್ಲೂಟೂತ್ ಕನೆಕ್ಟ್ ಆಗೋದಿಲ್ಲ, ಕರೆಕ್ಟ್? ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ ಅಥವಾ ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ಗೆ ಹೋಗ್ಬೋಣ. ಸೊ ನೆಕ್ಸ್ಟ್ ನೋಡ್ಬೋಣ ಸ್ಟೂಡೆಂಟ್ಸ್. ಪರ್ಸನಲ್ ಏರಿಯಾ ನೆಟ್ವರ್ಕ್ ಅರ್ಥ ಇದೆ ಭಾವಿಸ್ತೀನಿ. ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಏನು ಅಂತ ನೋಡ್ಬೋಣ. ಸೊ ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್. ಏನಿದು ಲೋಕಲ್ ಏರಿಯಾ ನೆಟ್ವರ್ಕ್? ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ನಿಮ್ಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ, ಬಟ್ ಅಪ್ ಟು 1 kilometer ತನಕ ನೀವು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡಿ ನೆಟ್ವರ್ಕ್ ಯೂಸೇಜ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನೇನು ಬರುತ್ತೆ ನೋಡ್ಬೋಣ. ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇಟ್ ಈಸ್ ಅ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಕಂಪ್ಯೂಟರ್ಸ್, ಮೊಬೈಲ್ ಫೋನ್ಸ್, ಟ್ಯಾಬ್ಲೆಟ್, ಪ್ರಿಂಟರ್ಸ್ ಪ್ಲೇಸ್ಡ್ ಅಟ್ ಲಿಮಿಟೆಡ್ ಡಿಸ್ಟೆನ್ಸ್. ಸೊ ಇದು ಕೂಡ ನಮ್ಮ ಪರ್ಸನಲ್ ಏರಿಯಾ ನೆಟ್ವರ್ಕ್ ಥರನೇ ನಮ್ಮ ಪರ್ಸನಲ್ ಡಿವೈಸಸ್ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಐಪ್ಯಾಡ್ಸ್ ಆಗಿರ್ಬೋದು, ಬಟ್ ನಿಮಗೆ ಲಿಮಿಟೆಡ್ ಡಿಸ್ಟೆನ್ಸ್ ತನಕ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಎರಡನೇ ಪಾಯಿಂಟ್ ನೋಡ್ಬೋದು. ದ ಜಾಗ್ರಫಿಕಲ್ ಏರಿಯಾ ಕವರ್ಡ್ ಬೈ ಲ್ಯಾನ್ ಕ್ಯಾನ್ ರೇಂಜ್ ಫ್ರಮ್ ಅ ಸಿಂಗಲ್ ರೂಮ್, ಅ ಫ್ಲೋರ್, an office having 1 or more buildings in the same premise, school or college. ಸೊ ಇದೇನು ಹೆಂಗೆ ಎಸ್ಟಾಬ್ಲಿಷ್ ಆಗುತ್ತೆ, ಜಾಗ್ರಫಿಕಲ್ ಏರಿಯಾ ಎಷ್ಟು ಕವರ್ ಆಗುತ್ತೆ ಅಂದರೆ, ಸೊ ನೀವು ಒಂದು ಫ್ಲೋರ್ಗೆ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಒಂದು ಫ್ಲೋರ್ಗೆ ಮಾತ್ರ ಆಕ್ಸೆಸ್ ಕೊಡ್ಬೋದು, ಒಂದು ಫ್ಲೋರ್ಗೆ ಮಾತ್ರ ನಿಮಗೆ ನೆಟ್ವರ್ಕ್ ಕನೆಕ್ಷನ್ ಬರುತ್ತೆ. ಅಥವಾ ಪೂರ್ತಿ ಬಿಲ್ಡಿಂಗು ಕೂಡ ನೀವು ಲೋಕಲ್ ಏರಿಯಾ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ಬೋದು, ಅಥವಾ ಲ್ಯಾನ್ನ ನೀವು ಕನೆಕ್ಷನ್ ಯೂಸ್ ಮಾಡಿ ನೀವು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಅಥವಾ ಈಗ ದೊಡ್ಡ ದೊಡ್ಡ ಕಾಲೇಜಸಲ್ಲಿ 300-400 ಸಿಸ್ಟಮ್ ಇರುತ್ತೆ. ಸೊ 300-400 ಸಿಸ್ಟಮ್ಗೆ ಸೊ ಕನೆಕ್ಷನ್ ಕೊಡಬೇಕಾದ್ರೆ ಒಂದು ಪೂರ್ತಿ ಬಿಲ್ಡಿಂಗ್ಗೆ ಲ್ಯಾನ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಕರೆಕ್ಟಾ? ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಸೊ ವಿ ಎಸ್ಟಾಬ್ಲಿಷ್ ದ ನೆಟ್ವರ್ಕ್ ಓನ್ಲಿ ಅಪ್ ಟು ಲಿಮಿಟೆಡ್ ರೇಂಜ್. ಇಲ್ಲೂ ಕೂಡ ಒಂದು ರೇಂಜ್ ಇರುತ್ತೆ, ಇಲ್ಲಿ ನೋಡ್ಬೋದು. ದ ರೇಂಜ್ ಇಸ್ ಟಿಪಿಕಲಿ 1 kilometer. ಸೊ ಅಪ್ ಟು 1 kilometer ನೀವು ಈ ಲ್ಯಾನ್ ಎಸ್ಟಾಬ್ಲಿಷ್ ಮಾಡ್ಬೋದು, ಅಥವಾ ಲೋಕಲ್ ಏರಿಯಾ ನೆಟ್ವರ್ಕಿಂದ ನಿಮ್ಮ ಸಿಸ್ಟಮ್ಸ್ನ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಇಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಯೂಸಸ್ ಎಥರ್ನೆಟ್ ಕೇಬಲ್ಸ್, ಫೈಬರ್ ಆಪ್ಟಿಕ್ಸ್ ಆರ್ ವೈಫೈ ಫಾರ್ ಕನೆಕ್ಷನ್. ಸೊ ಇಲ್ಲಿ ಎಥರ್ನೆಟ್ ಕೇಬಲ್ ಅಂತ ಬರುತ್ತೆ. ಸೊ ಇಮೇಜ್ ಇದೆ, ಇಮೇಜ್ ತೋರಿಸ್ತೀನಿ. ಎಥರ್ನೆಟ್ ಕೇಬಲಿಂದ ಅಂದರೆ ವೈರ್ಡ್ ಕಮ್ಯುನಿಕೇಷನ್, ವೈರ್ಡ್ ಕೇಬಲಿಂದ ಕೂಡ ನೀವು ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಅಥವಾ ವೈಫೈ ಇದೆ. ಸೊ ವೈಫೈ ಅಂದರೆ ವೈರ್ಲೆಸ್ ಕಮ್ಯುನಿಕೇಷನ್ ಕೂಡ ಆಗುತ್ತೆ ಇಲ್ಲಿ. ಓಕೆ, ಸೊ ಸಮ್ ಆಫ್ ದ ಫೀಚರ್ಸ್ ಇನ್ಕ್ಲೂಡ್ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್ ವೇರಿಂಗ್ ಫ್ರಮ್ 10 Mbps to 1000 Mbps. ಸೊ ಇದು ಒಂದು ಬಿಲ್ಡಿಂಗ್ಗೆ ಅಥವಾ 1 kilometerಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಸೊ ಕಡಿಮೆ ಸಿಸ್ಟಮ್ಸ್ ಮಾತ್ರ ಇಲ್ಲಿ ಕನೆಕ್ಟ್ ಆಗುತ್ತೆ, ಕರೆಕ್ಟಾ? ಸೊ 1 kilometerಲ್ಲಿ, ಸೊ 1 kilometer ರೇಂಜಲ್ಲಿ ಕಡಿಮೆ ಸಿಸ್ಟಮ್ಸ್ ಮಾತ್ರ ಈ ಲೋಕಲ್ ಏರಿಯಾ ನೆಟ್ವರ್ಕ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಕಡಿಮೆ ಸಿಸ್ಟಮ್ಸ್ ಕನೆಕ್ಟ್ ಆದರೆ ಎರರ್ಸ್ ಬರೋದು ಕಡಿಮೆ ಆಗುತ್ತೆ. ಸೊ ಎರರ್ಸ್ ಬರೋದು ಕಡಿಮೆ ಆದರೆ ಡೇಟಾ ಟ್ರಾನ್ಸ್ಫರ್ ಕೂಡ ಫಾಸ್ಟ್ ಆಗುತ್ತೆ. ಸೊ ಕಡಿಮೆ ಸಿಸ್ಟಮ್ ಇರೋದ್ರಿಂದ ಸೊ ಡೇಟಾ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಕೂಡ ಹೈ ಆಗಿರುತ್ತೆ. ಓಕೆ, ಸೊ ಇಲ್ಲಿ 10 Mbps to 1000 Mbps ಇಸ್ ದ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಅಥವಾ ಸ್ಪೀಡ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಇಲ್ಲಿ ಸೆಕ್ಯೂರ್ ಅಂತ ಹೇಳ್ತೀವಿ.
LAN is comparatively secure as only authentic users in the network can access other computers or shared resources like printers. ಸೊ ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಅಥವಾ ವೈಫೈಯಲ್ಲಿ ನಿಮ್ಮ ಮನೆ ವೈಫೈಯಲ್ಲಿ ಸೊ ನಿಮಗೆ ಪಾಸ್ವರ್ಡ್ಸ್ ಇರುತ್ತೆ. ಓನ್ಲಿ ಅಥೆಂಟಿಕ್ ಯೂಸರ್ಸ್ ಅಂದರೆ ಗೊತ್ತಿರೋರು ಮನೆಯವ್ರು ಮಾತ್ರ ಅದನ್ನು ಆಕ್ಸೆಸ್ ಮಾಡ್ತಾರೆ. ಸೊ ಯು ಕ್ಯಾನಾಟ್ ಸ್ಟೀಲ್ ದ ಡೇಟಾ ಅಲ್ವಾ. ಸೊ ನೀವು ಡೇಟಾ ಸ್ಟೀಲ್ ಮಾಡೋದಕ್ಕಾಗೋದಿಲ್ಲ. ಸೊ ಸೆಕ್ಯೂರ್ ಅಂತ ಹೇಳ್ತೀವಿ ದ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ನ. ಯಾಕಂದರೆ ಅಥೆಂಟಿಕ್ ಯೂಸರ್ಸ್ ಅಥವಾ ಗೊತ್ತಿರೋರು ಮಾತ್ರ ಆಕ್ಸೆಸ್ ಮಾಡೋದ್ರಿಂದ ಸೊ ಇಲ್ಲಿ ಡೇಟಾ ಕಮ್ಯುನಿಕೇಷನ್ ಕೂಡ ಬೇಗ ಆಗುತ್ತೆ, ಎರರ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಟ್ ಇಸ್ ಅ ನೆಟ್ವರ್ಕ್ ಯೂಸ್ ಫಾರ್ ಕನೆಕ್ಟಿಂಗ್ ಡಿವೈಸಸ್. ಅಗೇನ್ ನಿಮ್ಮ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಐಪ್ಯಾಡ್ಸ್ ಆಗಿರ್ಬೋದು, ವಿತಿನ್ ಅ ಲಿಮಿಟೆಡ್ ಡಿಸ್ಟೆನ್ಸ್. ಸೊ ರೇಂಜ್ ಇಸ್ 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ ರೇಂಜಲ್ಲಿ ವೈರ್ಡ್ ಅಥವಾ ವೈರ್ಲೆಸ್ ಇಂದ ಕೂಡ ನಾವು ಈ ಲ್ಯಾನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ನೆಟ್ವರ್ಕ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇದಕ್ಕೆ ಇಲ್ಲಿ 4ನೇ ಪಾಯಿಂಟ್ ಮುಖ್ಯ, ಹೈ ಸ್ಪೀಡ್. ಏನಕ್ಕೆ ಹೈ ಸ್ಪೀಡ್ ಅಂದರೆ ಲಿಮಿಟೆಡ್ ನಂಬರ್ ಆಫ್ ಕಂಪ್ಯೂಟರ್ಸ್ ಕನೆಕ್ಟ್ ಆಗುತ್ತೆ ಲೋಕಲ್ ಏರಿಯಾ ನೆಟ್ವರ್ಕ್ಗೆ. ಸೊ ಯಾಕಂದರೆ ಅದು ಒಂದು ಬಿಲ್ಡಿಂಗ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ, ಒಂದು ಬಿಲ್ಡಿಂಗ್ ಮಾತ್ರ ಸೀಮಿತ ಆಗಿರುತ್ತೆ, ಅಥವಾ ಒಂದು ರೂಮಿಗೆ ಮಾತ್ರ ಸೀಮಿತ ಆಗಿದ್ರೆ, ಕಡಿಮೆ ಸಿಸ್ಟಮ್ಸ್ ಇರೋದ್ರಿಂದ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಅಥವಾ ಡೇಟಾ ಟ್ರಾನ್ಸ್ಫರ್ ರೇಟ್ ತುಂಬ ಫಾಸ್ಟ್ ಆಗಿರುತ್ತೆ, ಎರರ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಆಮೇಲೆ ಇದು ಸೆಕ್ಯೂರ್ ಅಂತ ಹೇಳ್ತೀವಿ. ಏನಕ್ಕೆ ಸೆಕ್ಯೂರ್? ಬರೀ ಅಥೆಂಟಿಕ್ ಯೂಸರ್ಸ್ ಮಾತ್ರ ಈ ನೆಟ್ವರ್ಕ್ನ ಆಕ್ಸೆಸ್ ಮಾಡ್ತಾರೆ. ಓಕೆ, ಸೊ ಎರಡನೇ ಟೈಪ್ ಆಫ್ ನೆಟ್ವರ್ಕಿಂಗ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಪ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ನೋಡಿದ್ವಿ. ಪರ್ಸನಲ್ ಏರಿಯಾ ನೆಟ್ವರ್ಕ್ಗೆ 10 ಮೀಟರ್ಸ್ ಮಾತ್ರ ರೇಂಜ್ ಇತ್ತು. ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು ಅಥವಾ ನಿಮ್ಮ ಫೋನ್ನ ಸಿಸ್ಟಮ್ ಕನೆಕ್ಟ್ ಮಾಡೋದಾಗಿರ್ಬೋದು. ಸೊ ಇಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಅಪ್ ಟು 1 ಕಿಲೋಮೀಟರ್ ರೇಂಜ್ ನಮಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿ ನಮಗೆ ನೆಟ್ವರ್ಕ್ ಆಕ್ಸೆಸ್ ಕೊಡುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ನಾವು ಆಲ್ರೆಡಿ ನೋಡಿದ್ವಿ ಇಲ್ಲಿ ವೈರ್ಡ್ ಇಂದ ಕೂಡ ಆಮೇಲೆ ವೈರ್ಲೆಸ್ ಇಂದ ಕೂಡ ಲ್ಯಾನ್ಗೆ ಕನೆಕ್ಟ್ ಆಗ್ಬೋದು. ಬಟ್ ಇಲ್ಲಿ ವೈರ್ ಯೂಸ್ ಮಾಡಿದಾಗ ಎಥರ್ನೆಟ್ ಕೇಬಲ್ಸ್ ಅಂತ ಯೂಸ್ ಮಾಡ್ತೀವಿ. ಎಥರ್ನೆಟ್ ಕೇಬಲ್ಸ್ ಹೇಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ಸೊ ಎಥರ್ನೆಟ್ ಕೇಬಲ್ ಇಲ್ಲಿ ಡೈಗ್ರಾಮ್ ನೋಡ್ಬೋದು ಸ್ಟೂಡೆಂಟ್ಸ್. ಈ ಎಥರ್ನೆಟ್ ಕೇಬಲ್ ಸೊ ನಾವು ರೌಟರ್ಗೆ ಕನೆಕ್ಟ್ ಮಾಡಿ ಸೊ ಇಂಟರ್ನೆಟ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಥರ್ನೆಟ್ ಕೇಬಲ್ಸ್ ಅಥವಾ ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳ್ತೀವಿ, ಫೈಬರ್ ಆಪ್ಟಿಕ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ಫೈಬರ್ ಆಪ್ಟಿಕ್ಸ್ ಇಂದ ಕೂಡ ಸೊ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ ಥ್ರೂ ದ ಲ್ಯಾನ್ ಇಂದ ನಮಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಎಥರ್ನೆಟ್ ಕೇಬಲ್ ಅಥವಾ ಫೈಬರ್ ಆಪ್ಟಿಕ್ಸ್ ಇಂದ ಕೂಡ ವೈರ್ಡ್ ಕಮ್ಯುನಿಕೇಷನ್ ಇಂದ ಕೂಡ ನಮಗೆ ಲ್ಯಾನ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಲೋಕಲ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಯಾವುದಿದೆ ಸರ್? ಸೊ ಈಗ ಮೂರನೇ ಟೈಪ್ ಆಫ್ ನೆಟ್ವರ್ಕ್ ಹೋಗ್ಬೇಡ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಏನು ಅಂತ ತಿಳ್ಕೊಂಬರೋಣ. ಸೊ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇಸ್ ಅನ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಲ್ಯಾನ್ ವಿಚ್ ಕವರ್ಸ್ ಅ ಲಾರ್ಜರ್ ಜಾಗ್ರಫಿಕಲ್ ಏರಿಯಾ ಲೈಕ್ ಅ ಸಿಟಿ ಆರ್ ಟೌನ್. ಸೊ ನಿಮ್ಮ ಇಂಟರ್ನೆಟ್ ಅಥವಾ ನೀವು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ಪೂರ್ತಿ ಸಿಟಿಗೆ ಅಥವಾ ಟೌನ್ಗೆ, ಇದನ್ನ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಸೆಕೆಂಡ್ ಪಾಯಿಂಟ್ ನೋಡ್ಬೇಡ ಸ್ಟೂಡೆಂಟ್ಸ್, ಡೇಟಾ ಟ್ರಾನ್ಸ್ಫರ್ ರೇಟ್ ಇನ್ ಮ್ಯಾನ್ ಆಲ್ಸೋ ರೇಂಜಸ್ ಇನ್ Mbps but it is considerably less as compared to LAN. ಸೊ LAN ಡೇಟಾ ಟ್ರಾನ್ಸ್ಫರ್ ರೇಟ್ ನಿಮ್ಗೆ ಗೊತ್ತು, ಸೊ 100 Mbps ಕೊಡುತ್ತೆ, ಕರೆಕ್ಟಾ? ಬಟ್ ಇಲ್ಲಿ ಏನಾಗುತ್ತೆ, ಇದು ಕೂಡ Mbps ಅಲ್ಲೇ ನಮಗೆ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಅಥವಾ ಡೇಟಾ ಟ್ರಾನ್ಸ್ಫರ್ ರೇಟ್ ಇದು ಕೂಡ Mbps ಅಲ್ಲಿದೆ. ಬಟ್ ಇಟ್ ಇಸ್ ಕವರಿಂಗ್ ದ ಎಂಟೈರ್ ಏರಿಯಾ ಅಂದರೆ ತುಂಬ ಜನ ಇನ್ವಾಲ್ವ್ ಆಗ್ತಾರೆ ನೆಟ್ವರ್ಕಲ್ಲಿ ಅಲ್ವಾ. ಸೊ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಲ್ಯಾನ್ಗಿಂತ ಸ್ವಲ್ಪ ಕಡಿಮೆನೇ ಅಂತ ಹೇಳ್ತೀವಿ, ಆಯಿತಾ? ಸೊ ಮೂರನೇ ಪಾಯಿಂಟ್ ನೋಡ್ಬೋಣ. ಸೊ ಮೂರನೇ ಪಾಯಿಂಟ್ ಏನು ಬರುತ್ತೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಲ್ಲಿ, ಕೇಬಲ್ ಟಿವಿ ನೆಟ್ವರ್ಕ್ ಆರ್ ಕೇಬಲ್ ಬೇಸ್ಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸಸ್ ಆರ್ ಎಕ್ಸಾಂಪಲ್ಸ್ ಆಫ್ ಮ್ಯಾನ್. ಸೊ ಕೇಬಲ್ ಟಿವಿ ನೆಟ್ವರ್ಕ್ ಏನಾಗುತ್ತೆ, ಇಟ್ ಸ್ಪ್ಯಾನ್ಸ್ ದ ಎಂಟೈರ್ ಏರಿಯಾ ಇಂದ ನಿಮಗೆ ಕೇಬಲ್ ಟಿವಿ ನೆಟ್ವರ್ಕ್ ಸಿಗ್ತಿದೆ, ಕರೆಕ್ಟಾ? ಸೊ ದ ಎಂಟೈರ್ ನೆಟ್ವರ್ಕ್ ಇಸ್ ಥ್ರೂ ದ ಏರಿಯಾ, ಅಂದರೆ ಪೂರ್ತಿ ಏರಿಯಾಗೆ ಸ್ಪ್ಯಾನ್ ಆಗ್ತಿದೆ. ಓಕೆ, ಸೊ ದಿಸ್ ಕೈಂಡ್ ಆಫ್ ನೆಟ್ವರ್ಕ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 30 to 40 ಕಿಲೋಮೀಟರ್ಸ್. ಸೊ 30 to 40 ಕಿಲೋಮೀಟರ್ಸ್ ತನಕ ಇದು ಸ್ಪ್ಯಾನ್ ಆಗುತ್ತೆ, ಅಂದರೆ ಒಂದು ಪೂರ್ತಿ ಏರಿಯಾ ಅಥವಾ ಒಂದು ಪೂರ್ತಿ ಸಿಟಿ ಸ್ಪ್ಯಾನ್ ಆಗುತ್ತೆ ಅಲ್ವಾ. ಸೊ ಈ ಕೇಬಲ್ ಟಿವಿ ನೆಟ್ವರ್ಕ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಆಯಿತಾ? ಸೊ ಪೂರ್ತಿ ಸಿಟಿ ಸ್ಪ್ಯಾನ್ ಆಗೋದು. ಸೊ ಈ ಕೇಬಲ್ ಟಿವಿ ನೆಟ್ವರ್ಕ್ ಏನು ಮಾಡುತ್ತೆ, ಸೊ ಕೇಬಲ್ ಟಿವಿ ನೆಟ್ವರ್ಕ್ ಇಸ್ ಅ ಸಿಸ್ಟಮ್ ದಟ್ ಡೆಲಿವರ್ಸ್ ಟೆಲಿವಿಷನ್ ಸಿಗ್ನಲ್ಸ್ ಟು ಹೋಮ್ಸ್ ಥ್ರೂ ದ ಕೋಆಕ್ಸಿಯಲ್ ಆರ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಇನ್ಸ್ಟೆಡ್ ಆಫ್ ಓ ದಿ ಏರ್. ಸೊ ಹೆಂಗಿದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ತಿದೆ ಅಂದರೆ, ಇಲ್ಲಿ ಕೋಆಕ್ಸಿಯಲ್ ಕೇಬಲ್ ಅಂತ ಬರುತ್ತೆ ಸ್ಟೂಡೆಂಟ್ಸ್, ಅಥವಾ ಟಿ ವಿ ಕೇಬಲ್ ಅಂತ ಹೇಳ್ತೀವಲ್ವ, ಇದನ್ನು ಕೋಆಕ್ಸಿಯಲ್ ಕೇಬಲ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಕಮ್ ಲೈಕ್ ದಿಸ್ ಅಲ್ವಾ. ಸೊ ಒಂದು ಪಾಯಿಂಟರ್ ಬರ್ತಿಲ್ಲ, ಇದು ಕೋಆಕ್ಸಿಯಲ್ ಕೇಬಲ್ ಅಂತ ಕರಿತೀವಿ. ಸೊ ಈ ಕೋಆಕ್ಸಿಯಲ್ ಕೇಬಲಿಂದ ನಿಮಗೆ ಟೆಲಿವಿಷನ್ ಸಿಗ್ನಲ್ಸ್ ಬರುತ್ತೆ, ಕರೆಕ್ಟಾ? ಟು ಆಲ್ ದ ಹೋಮ್ಸ್ ಟೆಲಿವಿಷನ್ ಸಿಗ್ನಲ್ಸ್ ಬರುತ್ತೆ. ಸೊ ಇಲ್ಲಿ 30 to 40 ಕಿಲೋಮೀಟರ್ ಇದೆ ರೇಂಜು, ಇಲ್ಲಿ ತನಕ ನಮಗೆ ನೆಟ್ವರ್ಕ್ ಬರುತ್ತೆ, ಕರೆಕ್ಟಾ? ಸೊ ಇದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಸೊ 1 ಕಿಲೋಮೀಟರ್ ತನಕ ರೇಂಜ್ ಇತ್ತು. ಪರ್ಸನಲ್ ಏರಿಯಾ ನೆಟ್ವರ್ಕ್ ಜಸ್ಟ್ ಅಪ್ ಟು 10 ಮೀಟರ್ಸ್ ಇತ್ತು, ಕರೆಕ್ಟಾ? ಸೊ ಇದು ಮೂರನೇ ಟೈಪ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇನ್ನೊಂದಿದೆ ಅಲ್ವಾ, ಸೊ ಇನ್ನೊಂದು ಯಾವ್ದು ಸರ್? ವೈಡ್ ಏರಿಯಾ ನೆಟ್ವರ್ಕ್. ಸೊ ವೈಡ್ ಏರಿಯಾ ನೆಟ್ವರ್ಕ್ಸ್ ಅಂದರೆ ಏನು? ಮಲ್ಟಿಪಲ್ ಲ್ಯಾನ್ಸ್ ಕನೆಕ್ಟ್ ಮಾಡಿದ್ರೆ ಸೊ ವಿ ಗೆಟ್ ವೈಡ್ ಏರಿಯಾ ನೆಟ್ವರ್ಕ್. ಇಟ್ ಸ್ಪ್ಯಾನ್ಸ್ ದ ಎಂಟೈರ್ ಕಂಟ್ರಿ, ಪೂರ್ತಿ ಕಂಟ್ರಿ ಸ್ಪ್ಯಾನ್ ಆದರೆ, ಅದು ಡಿಫ್ರೆಂಟ್ ಕಾಂಟಿನೆಂಟ್ ಸ್ಪ್ಯಾನ್ ಆದರೆ ಇದನ್ನು ಏನಂತ ಹೇಳ್ತೀವಿ? ವೈಡ್ ಏರಿಯಾ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಸೊ ನಾಲ್ಕನೇ ಟೈಪ್ ನೋಡ್ಬೋಣ. ಸೊ ನೋಡೋಕೆ ಮುಂಚೆ ಜಸ್ಟ್ ಇಮೇಜ್ ಇದೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್. ಸೊ ಇಲ್ಲಿ ನೋಡ್ಬೋದು ನೆಟ್ವರ್ಕ್ಸ್
ಎಲ್ಲ ಕಡೆ ಕನೆಕ್ಟ್ ಆಗಿದೆ, ಅಂದರೆ ಥ್ರೂ ದ ಎಂಟೈರ್ ಸಿಟಿ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿದೆ. ಇದನ್ನು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಅಂತ ಕರಿತೀವಿ. ಓಕೆ, ಸೊ ಲಾಸ್ಟ್ ಟೈಪ್ ಆಫ್ ನೆಟ್ವರ್ಕ್ ನೋಡ್ಬೋಣ. ಸೊ ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್ಸ್. ಸೊ ಏನಿದು ವೈಡ್ ಏರಿಯಾ ನೆಟ್ವರ್ಕ್? ಸೊ ವೈಡ್ ಏರಿಯಾ ನೆಟ್ವರ್ಕ್ ಅಥವಾ ಮ್ಯಾನ್ ಅಲ್ಲ, ವ್ಯಾನ್ ಅಂತ ಕರಿತೀವಿ ಇದನ್ನು, ಆಯಿತಾ. ಸೊ ವೈಡ್ ಏರಿಯಾ ನೆಟ್ವರ್ಕ್ ಅಲ್ಲಿ ಏನೇನು ಬರುತ್ತೆ ನೋಡ್ಬೋಣ. ಸೊ ವೈಡ್ ಏರಿಯಾ ನೆಟ್ವರ್ಕ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಲ್ಯಾಂಡ್ಸ್ ಆ್ಯಂಡ್ ಮ್ಯಾನ್ಸ್ ವಿಚ್ ಆರ್ ಸ್ಪ್ರೆಡ್ ಅಕ್ರಾಸ್ ಡಿಫ್ರೆಂಟ್ ಜಾಗ್ರಫಿಕಲ್ ಲೊಕೇಶನ್ಸ್ ಆಫ್ ಅ ಕಂಟ್ರಿ ಆರ್ ಡಿಫ್ರೆಂಟ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಸೊ ಇಲ್ಲಿ ನೆಟ್ವರ್ಕಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಅಥವಾ ಕಾಂಟಿನೆಂಟ್ಸ್ಗೆ ಸ್ಪ್ರೆಡ್ ಆಗಿದೆ, ಆಯಿತಾ. ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಒನ್ ಪ್ಲೇಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಥರ ಒನ್ ಪ್ಲೇಸ್ಗೆ ಇದು ಲಿಮಿಟೆಡ್ ಆಗಿಲ್ಲ, ಅಥವಾ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ ಒಂದು ಸಿಟಿಗೆ ಮಾತ್ರ ಇದು ಲಿಮಿಟೆಡ್ ಆಗಿಲ್ಲ. ಇದು ಪೂರ್ತಿ ಕಂಟ್ರಿ ಆ್ಯಂಡ್ ಡಿಫ್ರೆಂಟ್ ಕಾಂಟಿನೆಂಟ್ಸ್ಗೆ ಇದು ಸ್ಪ್ರೆಡ್ ಆಗುತ್ತೆ. ಸೊ ಯಾವ್ದು ಹೇಳ್ಬೋದು? ಇಂಟರ್ನೆಟ್ ಹೇಳ್ಬೋದಲ್ವಾ. ಇಂಟರ್ನೆಟ್ ಇಸ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ ಅಥವಾ ಆಲ್ ಓವರ್ ದ ಕಾಂಟಿನೆಂಟ್ಸ್ ಅಥವಾ ಡಿಫ್ರೆಂಟ್ ಕಂಟ್ರೀಸ್, ಕರೆಕ್ಟಾ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವೈಡ್ ಏರಿಯಾ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ವೈಡ್ ಏರಿಯಾ ನೆಟ್ವರ್ಕ್ ಕುಡ್ ಬಿ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ಅ ಲ್ಯಾನ್ ಟು ಅದರ್ ಲ್ಯಾನ್ಸ್ ಥ್ರೂ ವೈರ್ಡ್ ಆರ್ ವೈರ್ಲೆಸ್ ಮೀಡಿಯಾ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನು? ಈಗ ಜಸ್ಟ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಮಾತ್ರ ನೆಟ್ವರ್ಕಿಂಗ್ ಬರುತ್ತೆ, ಕರೆಕ್ಟಾ. ಸೊ ಇಲ್ಲಿ ಸಿಸ್ಟಮ್ಸ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಸೇ ಇಲ್ಲಿ ಒಂದು 3-4 ಸಿಸ್ಟಮ್ ಇದೆ. ಜಸ್ಟ್ ಈ 3-4 ಸಿಸ್ಟಮ್ಸ್ ಮಾತ್ರ ನೀವು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಲ್ವಾ. ಸೊ ಇದು ಬಿಲ್ಡಿಂಗ್ಗೆ ರೆಸ್ಟ್ರಿಕ್ಟ್ ಆಗಿರ್ಬೋದು. ಒಂದು ಸ್ಕೂಲಲ್ಲಿ 100 ಸಿಸ್ಟಮ್ಸ್ ಇದ್ರೆ 100 ಸಿಸ್ಟಮ್ಸ್ ಕೂಡ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕಿಂದ ಕನೆಕ್ಟ್ ಆಗಿರ್ಬೋದು. ಸೊ ಇಲ್ಲಿ 3 ಸಿಸ್ಟಮ್ ಇದೆ, 3 ಸಿಸ್ಟಮು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಮಲ್ಟಿಪಲ್ ಲ್ಯಾನ್ಸ್ ಇಬ್ಬರು ಜಾಯ್ನ್ ಆಗಿ, ಅಂದರೆ ಮಲ್ಟಿಪಲ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಜಾಯ್ನ್ ಆಗಿ ವೈಡ್ ಏರಿಯಾ ನೆಟ್ವರ್ಕ್ ಆಗ್ಬೋದು. ಸೊ ಲ್ಯಾನ್ಗೆ ಏನಿರುತ್ತೆ, ಒಂದು ಓನರ್ಶಿಪ್ ಇರ್ತಾರೆ, ಓಕೆ, ಜಸ್ಟ್ ಸಿಂಗಲ್ ಓನರ್ಶಿಪ್ ಇರುತ್ತೆ. ಸೊ ಇದೇ ಥರ ಮಲ್ಟಿಪಲ್ ಲ್ಯಾನ್ಸ್ ಕನೆಕ್ಟ್ ಆದರೆ ಏನಾಗುತ್ತೆ, ಮಲ್ಟಿಪಲ್ ಓನರ್ಶಿಪ್ಸ್ ಬರುತ್ತಲ್ವಾ. ಸೊ ಈ ಲ್ಯಾನ್ಗೆ ಒಂದು ಲ್ಯಾನ್ ನೆಟ್ವರ್ಕ್ ಒಂದೇ ಓನರ್ ಇರ್ತಾರೆ. ಸೊ ಮಲ್ಟಿಪಲ್ ಲ್ಯಾಂಡ್ಸ್ಗೆ ಮಲ್ಟಿಪಲ್ ಓನರ್ಸ್ ಇರ್ತಾರೆ. ಸೊ ಇದು ವೈಡ್ ಏರಿಯಾ ನೆಟ್ವರ್ಕ್ ಇಸ್ ಓನ್ಡ್ ಬೈ ಮಲ್ಟಿಪಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಇದು ಜಸ್ಟ್ ಒಂದು ಪರ್ಸನ್ ಓನ್ ಮಾಡೋದಿಲ್ಲ. ಸೊ ಡಿಫ್ರೆಂಟ್ ಲ್ಯಾಂಡ್ಸ್ ಇರೋವಾಗ ಡಿಫ್ರೆಂಟ್ ಓನರ್ಸ್ ಇರ್ತಾರೆ, ಕರೆಕ್ಟಾ. ಸೊ ಇಟ್ ಈಸ್ ಓನ್ಡ್ ಬೈ ಮಲ್ಟಿಪಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಸೊ ಲ್ಯಾನ್ ಜಸ್ಟ್ ಒನ್ ಆರ್ಗನೈಸೇಷನ್ ಮಾತ್ರ ಓನ್ ಮಾಡುತ್ತೆ. ಸೊ ಅದು ನಿಮ್ಮ ಮನೆಗೆ ಯೂಸ್ ಮಾಡ್ತಿರಲ್ಲ, ಸೊ ನೀವು ಮಾತ್ರ ಓನ್ ಮಾಡ್ತೀರಾ ಅದನ್ನಲ್ವಾ. ಸೊ ಪಕ್ಕದ ಮನೆ ವೈಫೈ ನಿಮ್ಮದು ಅಂತ ನೀವು ಹೇಳೋದಿಲ್ಲ. ಸೊ ಇಟ್ ಈಸ್ ಓನ್ಡ್ ಬೈ ಡಿಫ್ರೆಂಟ್ ಪರ್ಸನ್ಸ್. ಸೊ ಹಾಗೆ ಮಲ್ಟಿಪಲ್ ಲ್ಯಾಂಡ್ಸ್ ಇಸ್ ಓನ್ಡ್ ಬೈ ಡಿಫ್ರೆಂಟ್ ಪರ್ಸನ್ಸ್, ಆಯಿತಾ. ಸೊ ಇದನ್ನು ಆರ್ಗನೈಸೇಷನ್ಸ್ ಅಂತ ಕೂಡ ಹೇಳ್ತೀವಿ. ಇಟ್ ಇಸ್ ಓನ್ಡ್ ಬೈ ಮಲ್ಟಿಪಲ್ ಆರ್ಗನೈಸೇಷನ್ಸ್. ಸೊ ಡಿಫ್ರೆಂಟ್ ಆರ್ಗನೈಸೇಷನ್ ಲ್ಯಾನ್ನ ಓನ್ ಮಾಡ್ತಾರೆ, ಓಕೆ. ಸೊ ಮಲ್ಟಿಪಲ್ ಲ್ಯಾಂಡ್ಸ್ ಹಾಗೆ ಇಂಟರ್ಕನೆಕ್ಟ್ ಆಗಿ ಸೊ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತೆ, ಓಕೆ. ಎಕ್ಸಾಂಪಲ್ ಆಫ್ ವೈಡ್ ಏರಿಯಾ ನೆಟ್ವರ್ಕ್ ಇಂಟರ್ನೆಟ್ ಅಂತ ಹೇಳ್ಬೋದು. ಸೊ ದ ಇಂಟರ್ನೆಟ್ ಇಸ್ ದ ಲಾರ್ಜೆಸ್ಟ್ ವ್ಯಾನ್ ದಟ್ ಕನೆಕ್ಟ್ಸ್ ಬಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್, ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಲ್ಯಾಂಡ್ಸ್ ಫ್ರಮ್ ಡಿಫ್ರೆಂಟ್ ಕಾಂಟಿನೆಂಟ್ಸ್. ಸೊ ಬಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ಇರ್ಬೋದು, ಬಿಲಿಯನ್ಸ್ ಆಫ್ ಲ್ಯಾಪ್ಟಾಪ್ಸ್ ಇರ್ಬೋದು, ಐಪ್ಯಾಡ್ ಇರ್ಬೋದು, ಏನೇ ಕಂಪ್ಯೂಟಿಂಗ್ ಡಿವೈಸ್. ಸೊ ಪೂರ್ತಿ ಕಂಟ್ರಿನ ಸ್ಪ್ಯಾನ್ ಮಾಡಿದ್ರೆ ಅಥವಾ ಪೂರ್ತಿ ಡಿಫ್ರೆಂಟ್ ಕಾಂಟಿನೆಂಟ್ಸ್ನ ಸ್ಪ್ಯಾನ್ ಮಾಡಿದ್ರೆ ವಿ ಕಾಲ್ ಇಟ್ ವೈಡ್ ಏರಿಯಾ ನೆಟ್ವರ್ಕ್, ಆಯ್ತಾ. ಸೊ ಇಲ್ಲಿ ಡಿಫ್ರೆನ್ಸಸ್ ಮುಖ್ಯ ಆಗುತ್ತೆ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಡಿಫ್ರೆನ್ಸಸ್ ಕೇಳಿದ್ರೆ ಐ ಥಿಂಕ್ ಬರೆಯೋ ಸ್ಟೇಜಲ್ಲಿ ಇದ್ದೀರಾ. ಸೊ ಅಬ್ರಿವೇಷನ್ ಹೇಳ್ತೀರಾ. ಫಸ್ಟ್ ಡಿಫ್ರೆನ್ಸ್, ಲ್ಯಾನ್ನ ಲೋಕಲ್ ಏರಿಯಾ ನೆಟ್ವರ್ಕ್, ವ್ಯಾನ್ನ ವೈಡ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಸ್ಪ್ಯಾನ್ಸ್ ಅಪ್ ಟು 1 ಕಿಲೋಮೀಟರ್ ಮ್ಯಾಕ್ಸಿಮಮ್. ವೈಡ್ ಏರಿಯಾ ನೆಟ್ವರ್ಕ್ ಸೊ ಎಂಟೈರ್ ಕಂಟ್ರಿ ಅಥವಾ ಎಂಟೈರ್ ಕಾಂಟಿನೆಂಟ್ ಅಂತ ಹೇಳ್ಬೋದು, ಕರೆಕ್ಟಾ. ಸೊ ಯಾವ್ದು ಫಾಸ್ಟರ್? ಇದು ತುಂಬ ಇಂಟ್ರೆಸ್ಟಿಂಗ್. ಲೋಕಲ್ ಏರಿಯಾ ನೆಟ್ವರ್ಕ್ ಫಾಸ್ಟರಾ, ವೈಡ್ ಏರಿಯಾ ನೆಟ್ವರ್ಕ್ ಫಾಸ್ಟರಾ? ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ತುಂಬ ಮಿನಿಮಮ್ ಸಿಸ್ಟಮ್ಸ್ ಇರುತ್ತೆ ಅಥವಾ ಜಸ್ಟ್ ರೆಸ್ಟ್ರಿಕ್ಟ್ ಆಗಿರುತ್ತೆ, ಕರೆಕ್ಟಾ. ಇದು ಸೆಕ್ಯೂರ್ ಅಂತ ಹೇಳ್ತೀವಿ. ಕೆಲವೊಂದು ಸಿಸ್ಟಮ್ಸ್ ಮಾತ್ರ ಆ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. ಸೊ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಲ್ಯಾನಲ್ಲಿ ಫಾಸ್ಟರ್ ಇರುತ್ತೆ, ಆಯಿತಾ. ವ್ಯಾನ್ಗಿಂತ ಲ್ಯಾನಲ್ಲಿ ಫಾಸ್ಟರ್ ಇರುತ್ತೆ. ಆಮೇಲೆ ಎರರ್ ಕ್ಲಿಯರೆನ್ಸ್ ಅಥವಾ ಫಾಲ್ಟ್ ಡಿಟೆಕ್ಷನ್ ಅಂತ ಹೇಳ್ತೀವಲ್ಲ. ಸೊ ಫಾಲ್ಟ್ ಏನಾದರೂ ಬಂದರೆ ಎಲ್ಲಿ ಬೇಗ ಡಿಟೆಕ್ಟ್ ಆಗುತ್ತೆ. ಸೊ ಲ್ಯಾನಲ್ಲಿ ಬೇಗ ಡಿಟೆಕ್ಟ್ ಆಗುತ್ತೆ. ಫಾಲ್ಟ್ಸ್ ಬರೋದೇ ಕಡಿಮೆ, ಬಂದರೂ ಬೇಗ ಡಿಟೆಕ್ಟ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ಇರೋದ್ರಿಂದ ಎಲ್ಲಿ ಫಾಲ್ಟ್ ಬಂತು ಅಂತ ಕೂಡ ಹುಡ್ಕೋದು ಕಷ್ಟ ಆಗುತ್ತೆ, ಆಯಿತಾ. ಸೊ ಫಾಲ್ಟ್ ಡಿಟೆಕ್ಷನ್ ಇಲ್ಲಿ ತುಂಬ ಸ್ಲೋ ಆಗುತ್ತೆ ವ್ಯಾನಲ್ಲಿ, ವೈಡ್ ಏರಿಯಾ ನೆಟ್ವರ್ಕಲ್ಲಿ. ಸೊ ಈ ಥರ ಡಿಫ್ರೆನ್ಸಸ್ ಕೇಳಿದ್ರೆ ಐ ಥಿಂಕ್ ಡಿಫ್ರೆನ್ಸಸ್ ಬರೆಯೋ ಪೊಸಿಷನಲ್ಲಿ ಇದ್ದೀರಾ. ಟೈಪ್ಸ್ ಆಫ್ ನೆಟ್ವರ್ಕ್ಸ್ ತುಂಬ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅಂತ. ಸೊ ವೆರಿ ಸಿಂಪಲ್ ಅಲ್ವಾ. ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದರೆ ಜಸ್ಟ್ ಕನೆಕ್ಟಿಂಗ್ ಯುವರ್ ಪರ್ಸನಲ್ ಡಿವೈಸಸ್ ವಿತಿನ್ 10 ಮೀಟರ್ ರೇಂಜ್, ಹೌದಲ್ವಾ. ಸೊ ಇದಾದಮೇಲೆ ಲೋಕಲ್ ಏರಿಯಾ ನೆಟ್ವರ್ಕ್ ನೋಡಿದ್ವಿ. ಲೋಕಲ್ ಏರಿಯಾ ನೆಟ್ವರ್ಕ್ ಇಸ್ ಎಸ್ಟಾಬ್ಲಿಷಿಂಗ್ ದ ನೆಟ್ವರ್ಕ್ ಅಥವಾ ಎಸ್ಟಾಬ್ಲಿಷಿಂಗ್ ಕಮ್ಯುನಿಕೇಷನ್ ವಿತಿನ್ ಅ ಬಿಲ್ಡಿಂಗ್. ಒಂದು ಬಿಲ್ಡಿಂಗ್ಗೆ ಅಥವಾ ಒಂದು ರೂಮ್ಗೆ ಅಥವಾ ಒಂದು ಫ್ಲೋರ್ಗೆ ಅಥವಾ ಒಂದು ಎಂಟೈರ್ ಕಾಲೇಜ್ಗೆ, ಸ್ಕೂಲ್ಗೆ, ಇಫ್ ಯು ಎಸ್ಟಾಬ್ಲಿಷ್ ದ ಏರಿಯಾ ಲೋಕಲ್ ಏರಿಯಾ ನೆಟ್ವರ್ಕ್
ಅದನ್ನು ವಿ ಕಾಲ್ ಇಟ್ ಆಸ್ ಲ್ಯಾನ್ ಅಲ್ವಾ. ಸೊ ಒಂದು ಪೂರ್ತಿ ಬಿಲ್ಡಿಂಗ್ಗೆ ಅದು ಇದ್ದರೆ ಸೊ ವಿ ಕಾಲ್ ಇಟ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಅಪ್ ಟು 1 ಕಿಲೋಮೀಟರ್ ರೇಂಜ್ ಇರುತ್ತೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮೂರನೇ ಟೈಪು. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ 30 to 50 ಕಿಲೋಮೀಟರ್ಸ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ನಿಮ್ಮ ಕೇಬಲ್ ಟಿ ವಿ ನೆಟ್ವರ್ಕ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಟೈಪ್ ವೈಡ್ ಏರಿಯಾ ನೆಟ್ವರ್ಕ್, ಸೊ ಇಟ್ ಸ್ಪ್ಯಾನ್ಸ್ ದ ಎಂಟೈರ್ ಕಂಟ್ರಿ ಅಥವಾ ಕಾಂಟಿನೆಂಟ್ ಅಂತ ಹೇಳ್ಬೋದು. ಇಟ್ ಈಸ್ ಬೈ ಕನೆಕ್ಟಿಂಗ್ ಮಲ್ಟಿಪಲ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್. ಮಲ್ಟಿಪಲ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಕನೆಕ್ಟ್ ಆಗಿ ನಮಗೆ ವೈಡ್ ಏರಿಯಾ ನೆಟ್ವರ್ಕ್ಸ್ ಬರುತ್ತೆ. ಓಕೆ, ಸೊ ಇದಿಷ್ಟು ಟೈಪ್ಸ್ ಆಫ್ ನೆಟ್ವರ್ಕ್ಸ್ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಏನು ಸ್ಕಿಪ್ ಮಾಡಬೇಡಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಟ್ವರ್ಕ್ ಡಿವೈಸಸ್. ಏನು ಸರ್ ನೆಟ್ವರ್ಕ್ ಡಿವೈಸಸ್ ಅಂದರೆ ಏನು? ಸೊ ನೆಟ್ವರ್ಕ್ ಡಿವೈಸಸ್ ಅಂದರೆ ಈಗ ನೀವು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಕೆಲವೊಂದು ಹಾರ್ಡ್ವೇರ್ ಡಿವೈಸಸ್ ಬೇಕು. ಸೊ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಕೆಲವೊಂದು ಹಾರ್ಡ್ವೇರ್ ಡಿವೈಸಿಂದ ಮಾತ್ರ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಇದು ಕೂಡ 5 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಎಕ್ಸ್ಪ್ಲೇನ್ ಎನಿ 5 ನೆಟ್ವರ್ಕ್ ಡಿವೈಸಸ್ ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲಿ ಕೆಲವು ನೆಟ್ವರ್ಕ್ ಡಿವೈಸಸ್ ಇದೆ. ಮಾಡಮ್ ಆಗಿರ್ಬೋದು, ಎಥರ್ನೆಟ್ ಕಾರ್ಡ್ ಇರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಕೆಲವು ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ತಿಳ್ಕೊಂಬೋಣ. ಸೊ ಈ 3 ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ 3ನೇ ಕಾನ್ಸೆಪ್ಟ್ ಕೂಡ 5 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ, ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ನೆಟ್ವರ್ಕ್ ಡಿವೈಸಸ್. ಸೊ ನೆಟ್ವರ್ಕ್ ಡಿವೈಸಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ನೋಡ್ತಾ ಹೋಗೋಣ. ಎಷ್ಟು ಡಿಫ್ರೆಂಟ್ ಟೈಪ್ ನೆಟ್ವರ್ಕ್ ಡಿವೈಸ್ ಇದೆ ಇದನ್ನು ಇಲ್ಲಿ ತಿಳ್ಕೊಳ್ಳೋಣ, ಆಯಿತಾ. ಸೊ ಫಸ್ಟ್ ಪಾಯಿಂಟ್ ನೋಡ್ಬೇಡ. ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಇನ್ ಅ ನೆಟ್ವರ್ಕ್ ವೇರಿಯಸ್ ಹಾರ್ಡ್ವೇರ್ ಡಿವೈಸಸ್ ಆರ್ ಯೂಸ್ಡ್. ಸೊ ನಾನು ಹೇಳ್ದಂಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಬಿಟ್ವೀನ್ 2 ನೆಟ್ವರ್ಕಿಂಗ್ ಡಿವೈಸಸ್ ಕೆಲವೊಂದು ಹಾರ್ಡ್ವೇರ್ ಡಿವೈಸಸ್ ಬೇಕು ನಮಗೆ. ಏನೇನು ಹಾರ್ಡ್ವೇರ್ ಡಿವೈಸಸ್ ಬರುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಹಿಯರ್ಸ್ ಅ ಬ್ರೇಕ್ ಡೌನ್ ಆಫ್ ಕೀ ಡಿವೈಸಸ್. ಸೊ ಫಸ್ಟ್ ಮಾಡಮ್ ಅಂತ ಬರುತ್ತೆ. ಸೊ ಈ ಮಾಡಮ್ ಬಗ್ಗೆ ತಿಳ್ಕೊಂಬೋಣ. ಸೊ ಫಸ್ಟ್ ಇಸ್ ಮಾಡಮ್. ಸೊ ಮಾಡಮ್ ಅಂದರೆ ಏನು ಸರ್? ಸೊ ಮಾಡಮ್ ಅಂದರೆ ಸ್ಟೂಡೆಂಟ್ಸ್, ಈಗ ನೀವು ಕಂಪ್ಯೂಟ್ರಲ್ಲಿ ಪ್ರೊಸೆಸ್ ಮಾಡೋ ಡೇಟಾ ಎಲ್ಲ ಡಿಜಿಟಲ್ ಅಲ್ವಾ. ಸೊ ನಿಮ್ಮ ಟೆಲಿಫೋನ್ ಲೈನ್ಗೆ ಅನಲಾಗ್ ಸಿಗ್ನಲ್ಸ್ ಮಾತ್ರ ಅರ್ಥ ಆಗೋದು. ಸೊ ಈ ಮಾಡಮ್ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಡಿಜಿಟಲ್ ಡೇಟಾ ಟು ಅನಲಾಗ್ ಸಿಗ್ನಲ್ಸ್. ನಿಮ್ಮ ಡಿಜಿಟಲ್ ಡೇಟಾ ಇದೆಯಲ್ಲ, ಸೊ 0s and 1s ನೀವು ಪ್ರೊಸೆಸ್ ಮಾಡೋ ಡೇಟಾ ನಿಮ್ಮ ಸಿಸ್ಟಮ್ಸ್ಗೆ ಅರ್ಥ ಆಗೋದು 0s and 1s. ಸೊ ಇದು ನಿಮ್ಮ ಟೆಲಿಫೋನ್ ಲೈನ್ಗೆ ಅರ್ಥ ಆಗೋದಿಲ್ಲ. ಸೊ ಮಾಡಮ್ ಏನಕ್ಕಿದೆ, ಯುವರ್ ಡಿಜಿಟಲ್ ಡೇಟಾ ಇಟ್ ಇಸ್ ಕನ್ವರ್ಟ್ ಇಂಟು ಅನಲಾಗ್ ಸಿಗ್ನಲ್ಸ್. ಡಿಜಿಟಲ್ ಡೇಟಾ ಇದೆಯಲ್ಲ ಇದು ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಮಾಡಮ್ ಇರೋದು ಅದಕ್ಕೆ. ಓಕೆ, ಸೊ ಇಲ್ಲಿ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ ಬರುತ್ತೆ. ಸೊ ಇವೆರಡು ಕಾನ್ಸೆಪ್ಟ್ ಕೂಡ ತಿಳ್ಕೊಂಬೋಣ. ಮಾಡಮ್ ಫಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಮಾಡಮ್ ಸ್ಟ್ಯಾಂಡ್ಸ್ ಫಾರ್ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್. ಸೊ ಮಾಡಮ್ ಅಂದರೆ ಮಾಡ್ ಅಂದರೆ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ ಹೇಳ್ತೀವಿ, ಆಯಿತಾ. ವರ್ಡ್ ಸ್ಪ್ಲಿಟ್ ಆದರೆ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್. ಸೊ ಆಯಿತು, ಇಟ್ ರೆಫರ್ಸ್ ಟು ಅ ಡಿವೈಸ್ ಯೂಸ್ ಫಾರ್ ಕನ್ವರ್ಷನ್ ಬಿಟ್ವೀನ್ ಅನಲಾಗ್ ಸಿಗ್ನಲ್ಸ್ ಆ್ಯಂಡ್ ಡಿಜಿಟಲ್ ಬಿಟ್ಸ್. ಸೊ ಏನಕ್ಕಿದೆ ಮಾಡಮ್ ಅಂದರೆ ಇಟ್ ಈಸ್ ಯೂಸ್ ಫಾರ್ ಕನ್ವರ್ಷನ್. ಸೊ ಅನಲಾಗ್ ಸಿಗ್ನಲ್ಸಿಂದ ಡಿಜಿಟಲ್ ಬಿಟ್ಸ್ಗೆ, ಡಿಜಿಟಲ್ ಬಿಟ್ಸಿಂದ ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಮಾಡಮ್ ಯೂಸ್ ಮಾಡ್ತೀವಿ. ಓಕೆ, ಸೊ ಎರಡನೇ ಪಾಯಿಂಟ್ ನೋಡ್ಬೋಣ. ಏನಿದೆ ಎರಡನೇ ಪಾಯಿಂಟ್ ಸರ್? ವಿ ನೋ ಕಂಪ್ಯೂಟರ್ ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಡೇಟಾ ಇನ್ ದ ಫಾರ್ಮ್ ಆಫ್ 0s and 1s. ಇದು ಆಲ್ರೆಡಿ ಗೊತ್ತು ನಮಗೆ. ಕಂಪ್ಯೂಟರ್ ಡೇಟಾ ಪ್ರೊಸೆಸ್ ಆಗೋದೆಲ್ಲ ಇನ್ ದ ಫಾರ್ಮ್ ಆಫ್ ಡಿಜಿಟಲ್ ಬಿಟ್ಸ್ ಅಥವಾ 0s and 1s ಅಂತ ಹೇಳ್ತೀವಿ ಅಲ್ವಾ. ಸೊ ಹೌಎವರ್ ಟು ಟ್ರಾನ್ಸ್ಮಿಟ್ ಡೇಟಾ ಫ್ರಮ್ ಸೆಂಡರ್ ಟು ರಿಸೀವರ್ ಆರ್ ವೈಲ್ ಬ್ರೌಸಿಂಗ್ ದ ಇಂಟರ್ನೆಟ್, ಡಿಜಿಟಲ್ ಡೇಟಾ ಆರ್ ಕನ್ವರ್ಟೆಡ್ ಟು ಅನಲಾಗ್ ಸಿಗ್ನಲ್ಸ್. ಏನು ಹೇಳ್ತಿದ್ದಾರೆ? ಸೊ ಈಗ ನಾನೇನೋ ಮೆಸೇಜ್ ಕಳಿಸ್ಬೇಕು, ಯಾರಿಗೋ ಮೆಸೇಜ್ ಕಳಿಸ್ತೀನಿ, ಎ ಇಂದ ಬಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ. ಓಕೆ, ಸೊ ಎ ಇಂದ ಬಿಗೆ ಮೆಸೇಜ್ ಕಳಿಸುವಾಗ ನೀವು ಡೇಟಾ ಡಿಜಿಟಲ್ ಆಗಿರುತ್ತೆ, ಅಂದರೆ 0s and 1s ಇಂದನೇ ನೀವು ಡೇಟಾ ಸಿಸ್ಟಮಲ್ಲಿ ಪ್ರೋಸೆಸ್ ಆಗುತ್ತೆ. ಬಟ್ ಬಿಗೆ ಮೆಸೇಜ್ ಕಳಿಸುವಾಗ ದ ಟೆಲಿಫೋನ್ ಲೈನ್, ನಿಮ್ಮ ಟೆಲಿಫೋನ್ ಲೈನ್ ಇದೆಯಲ್ಲ ಅದು ಅನಲಾಗ್ ಸಿಗ್ನಲ್ಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ನಿಮ್ಮ ಡಿಜಿಟಲ್ ಡೇಟಾ, ಈ ಮಾಡ್ಯುಲೇಟರ್ ಇದೆಯಲ್ಲ, ದಿಸ್ ಮಾಡ್ಯುಲೇಟರ್ ವಿಲ್ ಕನ್ವರ್ಟ್ ದ ಡಿಜಿಟಲ್ ಡೇಟಾ ಟು ಅನಲಾಗ್ ಸಿಗ್ನಲ್ಸ್. ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇದಾದ ಮೇಲೆ ನಿಮ್ಮ ಟೆಲಿಫೋನ್ ಲೈನ್ ಅದನ್ನು ಪ್ರೊಸೆಸ್ ಮಾಡುತ್ತೆ, ಆಯಿತಾ. ಸೊ ಇಲ್ಲಿ ಏನಾಗುತ್ತೆ, ಸೆಂಡ್ ಮಾಡುವಾಗ ಇಲ್ಲಿ ನೋಡ್ಬೋದು ದ ಮಾಡಮ್ ಎಟ್ ದ ಸೆಂಡರ್ ನಾವು ಮೆಸೇಜ್ ಸೆಂಡ್ ಮಾಡೋವಾಗ ಏನಾಗುತ್ತೆ, acts as a modulator that converts digital data to analog signals. ಸೊ ಡಿಜಿಟಲ್ ಡೇಟಾ ಇಂದ ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಆಗುತ್ತೆ. ಇದು ಯಾವ ಡಿವೈಸ್ ಕೆಲಸ? ಮಾಡ್ಯುಲೇಟರ್ ಕೆಲಸ. ಸೊ ನಾನೇನಾದರೂ ಮೆಸೇಜ್ ಸೆಂಡ್ ಮಾಡಿದ್ರೆ ಆ ಡಿಜಿಟಲಲ್ಲಿರುತ್ತೆ, ಡಿಜಿಟಲ್ ಫಾರ್ಮಿಂದ ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡೋ ಕೆಲಸ ಮಾಡ್ಯುಲೇಟರ್. ಏನಕ್ಕೆ ಅನಲಾಗ್ ಕನ್ವರ್ಟ್ ಮಾಡಬೇಕು? ಬಿಕಾಸ್ ಟೆಲಿಫೋನ್ ಲೈನ್ ಇದೆಯಲ್ಲ, ಟೆಲಿಫೋನ್ ಲೈನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಅನಲಾಗ್ ಸಿಗ್ನಲ್ಸ್. ಟೆಲಿಫೋನ್ ಲೈನ್ಗೆ ಅನಲಾಗ್ ಸಿಗ್ನಲ್ಸ್ ಮಾತ್ರ ಅರ್ಥ ಆಗೋದು, ಅದಕ್ಕೋಸ್ಕರ, ಆಯಿತಾ. ಸೊ ದ ಮಾಡಮ್ ಆಟ್ ದ ರಿಸೀವರ್ಸ್ ಎಂಡ್ ಆಕ್ಟ್ಸ್ ಆಸ್ ಅ ಡಿಮಾಡ್ಯುಲೇಟರ್. ಇವಾಗ ಮೆಸೇಜ್ ಕಳಿಸಿದ್ವಿ, ಬಿಗೆ ಮೆಸೇಜ್ ಕಳಿಸಿದ್ವಿ. ಸೊ ಬಿಗೆ ಅನಲಾಗ್ ಸಿಗ್ನಲ್ಸ್ ಅರ್ಥ ಆಗಲ್ಲ, ಬಿ ಸಿಸ್ಟಮ್ಸ್ಗೆ, ಅಂದರೆ ಬಿ ಅಂತ ವ್ಯಕ್ತಿ ಇರೋ ಸಿಸ್ಟಮ್ಗೆ. ಸೊ ಇಲ್ಲಿ ಎ ಒಂದು ಸಿಸ್ಟಮ್ ಅಂದ್ಕೊಳ್ಳೋಣ, ಇದು ಬಿ ಮೆಸೇಜ್ ಕಳಿಸ್ತಿರೋದು ಇನ್ನೊಂದು ಸಿಸ್ಟಮ್. ಸೊ ನೀವು ಎ ಇಂದ ಬಿಗೆ ಮೆಸೇಜ್ ಕಳಿಸ್ತೀರಾ, ಬಿ ಅಲ್ಲಿರೋ ಸಿಸ್ಟಮ್ಗೆ ಅನಲಾಗ್ ಸಿಗ್ನಲ್ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಡಿಮಾಡ್ಯುಲೇಷನ್ ಆಗುತ್ತೆ. ಏನು ಸರ್ ಡಿಮಾಡ್ಯುಲೇಷನ್ ಅಂದರೆ? ಸೊ ಇಲ್ಲಿ ನೋಡ್ಬೋದು, ದಟ್ ಕನ್ವರ್ಟ್ಸ್ ಅನಲಾಗ್ ಸಿಗ್ನಲ್ಸ್ ಇನ್ ಟು ಡಿಜಿಟಲ್ ಡೇಟಾ ಆರ್ ದ ಡೆಸ್ಟಿನೇಷನ್ ನೋಡ್
ಟು ಅಂಡರ್ಸ್ಟ್ಯಾಂಡ್. ಸೊ ಮತ್ತೆ ಅನಲಾಗಿಂದ ಡಿಜಿಟಲ್ಗೆ ಕನ್ವರ್ಟ್ ಮಾಡ್ತೀವಿ, ಯಾಕಂದರೆ ಸಿಸ್ಟಮ್ಗೆ ಅನಲಾಗ್ ಸಿಗ್ನಲ್ ಮತ್ತೆ ಅರ್ಥ ಆಗೋದಿಲ್ಲ. ಸೊ ಡಿಮಾಡ್ಯುಲೇಟರ್ ಏನು ಮಾಡುತ್ತೆ, ಮತ್ತೆ ಅನಲಾಗ್ ಸಿಗ್ನಲ್ಸ್ನ ಇಟ್ ವಿಲ್ ಕನ್ವರ್ಟ್ ಇಟ್ ಬ್ಯಾಕ್ ಟು ಡಿಜಿಟಲ್ ಬಿಟ್ಸ್, ಆಮೇಲೆ ನಿಮ್ಮ ಸಿಸ್ಟಮ್ಸ್ಗೆ ಮೆಸೇಜ್ ಬರುತ್ತೆ. ಓಕೆ, ಸೊ ಇದನ್ನು ಮಾಡಮ್ ಅಂತ ಹೇಳ್ತೀವಿ. ಮಾಡಮ್ ಬೇಸಿಕ್ಲಿ ಇರೋದು ಸೊ ಅನಲಾಗಿಂದ ಡಿಜಿಟಲಿಂದ ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ, ಆಯಿತಾ. ಸೊ ಇದು ವರ್ಕಿಂಗ್ ಕೂಡ ಇದೆ, ಈ ಮಾಡಮ್ದು ವರ್ಕಿಂಗ್ ಕೂಡ ಇದೆ, ಡೈಗ್ರಾಮ್. ಆ ಡೈಗ್ರಾಮ್ ಕೂಡ ನೋಡ್ಬೋಣ. ಸೊ ಹೆಂಗೆ ವರ್ಕ್ ಆಗುತ್ತೆ ಈ ಮಾಡಮ್ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್. ಈ ಡೈಗ್ರಾಮಿಂದ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಸಿಸ್ಟಮ್ ಇದೆ. ಸೊ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಅನ್ಬೋದು, ಅಥವಾ ನಿಮ್ಮ PCs ಅಥವಾ ನಿಮ್ಮ ಪರ್ಸನಲ್ ಡಿವೈಸಸ್ ಏನಾದರೂ ಇರ್ಬೋದು, ಐಪ್ಯಾಡ್, ಮೊಬೈಲ್ ಫೋನ್ಸ್. ನೀವು ಮೆಸೇಜ್ ಸೆಂಡ್ ಮಾಡಿದಾಗ ಡಿಜಿಟಲ್ ಸಿಗ್ನಲ್ ಅಲ್ವಾ, ಡಿಜಿಟಲ್ ಆಗಿ ನಿಮ್ಮ ಡೇಟಾ ಪ್ರೋಸೆಸ್ ಆಗುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಮಾಡ್ಯುಲೇಟರ್ ಏನು ಮಾಡುತ್ತೆ, ಅಥವಾ ಮಾಡಮ್ ಅಂತೀವಲ್ಲ, ಮಾಡಮ್ ಅಲ್ಲಿ ಮಾಡ್ಯುಲೇಟರ್ ಅನ್ನೋ ಡಿವೈಸ್ ಏನು ಮಾಡುತ್ತೆ, ಡಿಜಿಟಲ್ ಡೇಟಾನ ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡಿ ಸೊ ನಿಮ್ಮ ಟೆಲಿಫೋನ್ ಲೈನ್ ಈ ಅನಲಾಗ್ ಸಿಗ್ನಲ್ಸ್ನ ತೊಗೊಳುತ್ತೆ. ಸೊ ತೊಗೊಂಡಾದ್ಮೇಲೆ ಅಗೇನ್ ಅದು ಡಿಮಾಡ್ಯುಲೇಷನ್ ಆಗುತ್ತೆ ನೆಕ್ಸ್ಟು. ಸೊ ಡಿಮಾಡ್ಯುಲೇಷನ್ ಹೇಗಾಗುತ್ತೆ ಇಲ್ಲಿ ನೋಡ್ಬೋದು, ಡಿಮಾಡ್ಯುಲೇಷನ್. ಸೊ ಈ ಮಾಡಮ್ ಇದೆಯಲ್ಲ, ಸೊ ರಿಸೀವರ್ ಎಂಡಲ್ಲಿರೋ ಮಾಡಮ್ ಏನು ಮಾಡುತ್ತೆ ಅಂದರೆ, ರಿಸೀವರ್ ಕಳಿಸ್ತಾ ಇದ್ದೀರಾ ಮೆಸೇಜು, ಅಲ್ಲಿ ಏನು ಮಾಡುತ್ತೆ ಅಥವಾ ಅಲ್ಲಿ ಏನಾಗುತ್ತೆ ಅಂದರೆ, ಸೊ ಈ ಮಾಡಮ್ ಏನು ಮಾಡುತ್ತೆ, ಅಗೇನ್ ಅನಲಾಗ್ ಸಿಗ್ನಲ್ಸ್ನ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ರಿಸೀವರ್ ಸಿಸ್ಟಮ್ಗೆ ಮೆಸೇಜ್ ಹೋಗುತ್ತೆ, ಆಯಿತಾ. ಸೊ ಇಲ್ಲಿ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಕಾನ್ಸೆಪ್ಟ್ ಮುಖ್ಯ ಆಗುತ್ತೆ. ಸೊ ಮಾಡಮ್ ಅಂದರೆ ಏನು, ಡಿಜಿಟಲ್ ಟು ಅನಲಾಗ್, ಅನಲಾಗ್ ಟು ಡಿಜಿಟಲ್ ಸಿಗ್ನಲ್ಸ್ ಕನ್ವರ್ಟ್ ಮಾಡುತ್ತೆ. ಏನಕ್ಕೆ ಟೆಲಿಫೋನ್ ಲೈನ್ಸ್ಗೆ ಅನಲಾಗ್ ಸಿಗ್ನಲ್ಸ್ಗೆ ಅರ್ಥ ಆಗೋದು, ಕರೆಕ್ಟ್ ಅಲ್ವಾ. ಸೊ ಈ ಡಯಾಗ್ರಾಮ್ ಅರ್ಥ ಇದೆ ಅನ್ಕೊಂತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಫಸ್ಟ್ ಟೈಪ್ ಆಫ್ ನೆಟ್ವರ್ಕಿಂಗ್ ಡಿವೈಸ್, ದಟ್ ಈಸ್ ಮಾಡಮ್. ಆಯಿತು ಸರ್, ಮಾಡಮ್ ಗೊತ್ತಾಯಿತು. ಇನ್ಯಾವ ಟೈಪ್ ನೆಟ್ವರ್ಕಿಂಗ್ ಡಿವೈಸಸ್ ಇದೆ? ಸೊ ಎರಡನೇ ಟೈಪ್ ಎಥರ್ನೆಟ್ ಕಾರ್ಡ್ ಅಂತಿದೆ. ಎಥರ್ನೆಟ್ ಕಾರ್ಡ್ ಅಂದರೆ, ಇವಾಗ ಎಥರ್ನೆಟ್ ಕೇಬಲ್ಸ್ ಆಲ್ರೆಡಿ ನೋಡಿದ್ವಿ, ಇಂಟರ್ನೆಟ್ ಕೇಬಲ್ಸ್ ಅಲ್ವಾ, ಲ್ಯಾನ್ಗೆ ಕನೆಕ್ಟ್ ಮಾಡೋದಕ್ಕೆ ಕೇಬಲ್ಸ್ ಇದೆ, ಆ ವೈಟ್ ಕೇಬಲ್ಸ್. ಸೊ ಆ ಕೇಬಲ್ಸ್ ನೀವು ಯೂಸ್ ಮಾಡಬೇಕಂದ್ರೆ ಎಥರ್ನೆಟ್ ಕಾರ್ಡ್ ಇರಬೇಕು ನಿಮ್ಮ ಸಿಸ್ಟಮಲ್ಲಿ, ಆಯಿತಾ. ಸೊ ಅದು ಎರಡನೇ ಟೈಪ್ ಆಫ್ ನೆಟ್ವರ್ಕಿಂಗ್ ಡಿವೈಸ್, ಎಥರ್ನೆಟ್ ಕಾರ್ಡ್. ಸೊ ಎಥರ್ನೆಟ್ ಕಾರ್ಡ್ ಏನಂತ ನೋಡ್ಬೋಣ. ಎಥರ್ನೆಟ್ ಕಾರ್ಡ್, ಸೊ ಎಥರ್ನೆಟ್ ಕಾರ್ಡ್ನ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಕೂಡ ಕರಿತೀವಿ. ಆಲ್ಸೋ ಕಾಲ್ಡ್ ಎಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇಸ್ ಇನ್ಸ್ಟಾಲ್ಡ್ ಇನ್ ಕಂಪ್ಯೂಟರ್ಸ್ ಟು ಎನೇಬಲ್ ವೈರ್ಡ್ ನೆಟ್ವರ್ಕಿಂಗ್. ಸೊ ನಿಮ್ಮ ಸಿಸ್ಟಮಲ್ಲಿ ವೈರ್ಡ್ ನೆಟ್ವರ್ಕಿಂಗ್, ವಯರಿಂದ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಈ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇರಬೇಕು. ಇಲ್ಲ ಅಂದರೆ ಸೊ ಥ್ರೂ ದ ವಯರ್ ನೆಟ್ವರ್ಕಿಂಗ್ ಅಥವಾ ಇಂಟರ್ನೆಟ್ ಎಸ್ಟಾಬ್ಲಿಷ್ ಆಗೋದಿಲ್ಲ, ಆಯಿತಾ. ಸೊ ಎರಡನೇ ಪಾಯಿಂಟ್, ಇಟ್ ಆಕ್ಸಸ್ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ದ ನೆಟ್ವರ್ಕ್. ಇಟ್ ಈಸ್ ಅ ಸರ್ಕ್ಯೂಟ್ ಬೋರ್ಡ್ ಮೌಂಟೆಡ್ ಆನ್ ದ ಮದರ್ ಬೋರ್ಡ್ ಆಫ್ ದ ಕಂಪ್ಯೂಟರ್. ಸೊ ಮದರ್ ಬೋರ್ಡಲ್ಲಿ ಇದು ಮೌಂಟ್ ಆಗಿರುತ್ತೆ. ಯಾವುದು? ಸೊ ಈ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ ಅಥವಾ ಎಥರ್ನೆಟ್ ಕಾರ್ಡ್, ಈ ಎಥರ್ನೆಟ್ ಕಾರ್ಡ್ ಮದರ್ ಬೋರ್ಡ್ ಮೇಲೆ ಮೌಂಟ್ ಆಗಿರುತ್ತೆ. ಸೊ ಮದರ್ ಬೋರ್ಡ್ ಅಂದರೆ ಏನು? ಸೊ ಮದರ್ ಬೋರ್ಡ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಲೋವರ್ ಕ್ಲಾಸಸಲ್ಲಿ ಕಲ್ತಿರ್ತೀರಾ, ಮದರ್ ಬೋರ್ಡ್ CPU ಇರುತ್ತೆ. ಸೊ ಮದರ್ ಬೋರ್ಡ್ ಆಲ್ಸೋ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀವಿ, ಕರೆಕ್ಟಾ. ಸೊ PCB ಅಂತ ಕೂಡ ಕರಿತೀವಿ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಈ ಮದರ್ ಬೋರ್ಡ್ ಮೇಲೆ ಮೌಂಟ್ ಆಗಿರುತ್ತೆ ಎಥರ್ನೆಟ್ ಕಾರ್ಡ್. ಸೊ ಎಥರ್ನೆಟ್ ಕಾರ್ಡ್ ಅಂದರೆ, ಸೊ ನಿಮಗೆ ವೈರ್ಡ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಈ ಎಥರ್ನೆಟ್ ಕಾರ್ಡ್ ಇನ್ಸ್ಟಾಲ್ ಆಗಿರಬೇಕು ನಿಮ್ಮ ಸಿಸ್ಟಮಲ್ಲಿ. ಓಕೆ, ಸೊ ಆಯಿತು. ಮೂರನೇ ಪಾಯಿಂಟ್ ಏನು ಬರ್ತದೆ ನೋಡ್ಬೋಣ. ಸೊ ಮೂರನೇ ಪಾಯಿಂಟ್, ಈಚ್ NIC ಹ್ಯಾಸ್ ಅ ಯುನೀಕ್ ಮ್ಯಾಕ್ ಅಡ್ರೆಸ್ ಟು ಐಡೆಂಟಿಫೈ ದ ಡಿವೈಸ್ ಆನ್ ದ ನೆಟ್ವರ್ಕ್. ಈ ಎಥರ್ನೆಟ್ ಕಾರ್ಡ್ ಇದೆಯಲ್ಲ, ಈ ಎಥರ್ನೆಟ್ ಕಾರ್ಡ್ಗೆ ಒಂದು ಮ್ಯಾಕ್ ಅಡ್ರೆಸ್ ಇರುತ್ತೆ. ಮ್ಯಾಕ್ ಅಂದರೆ ಏನು ಸರ್? ಸೊ ಮ್ಯಾಕ್ ಅಂದರೆ ಲ್ಯಾಪ್ಟಾಪ್ಸಾ? ಆ ಮ್ಯಾಕ್ ಅಲ್ಲ. ಸೊ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ಪ್ರತಿಯೊಂದು ಸಿಸ್ಟಮ್ಗೂ ಒಂದು ಹಾರ್ಡ್ವೇರ್ ಅಡ್ರೆಸ್ ಇರುತ್ತೆ ಟು ಐಡೆಂಟಿಫೈ ದ ಸಿಸ್ಟಮ್. ಆ ಸಿಸ್ಟಮ್ದು ಒಂದು ಯುನೀಕ್ ಅಡ್ರೆಸ್ ಐಡೆಂಟಿಫೈ ಮಾಡೋಕ್ಕೆ ಮ್ಯಾಕ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಈ NIC ಇದೆಯಲ್ಲ ಅಥವಾ ಎಥರ್ನೆಟ್ ಕಾರ್ಡ್ ಮೇಲೆ ಮ್ಯಾಕ್ ಅಡ್ರೆಸ್ ಬರ್ನ್ ಮಾಡಿರ್ತೀವಿ. ಬರ್ನ್ ಅಂದರೆ ಏನು? ಸುಟ್ಬಿಡೋದಲ್ಲ. ಸೊ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತೀವಿ. ಸೊ ಆ ಅಡ್ರೆಸ್, ಮ್ಯಾಕ್ ಅಡ್ರೆಸ್ NIC ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗೋವಾಗಲೇ ಸ್ಟೋರ್ ಆಗುತ್ತೆ. ಓಕೆ, ಸೊ ಎಥರ್ನೆಟ್ ಕಾರ್ಡ್ ಮೇಲೆ ಮ್ಯಾಕ್ ಅಡ್ರೆಸ್ ಮ್ಯಾನುಫ್ಯಾಕ್ಚರರ್ ಸ್ಟೋರ್ ಮಾಡ್ತಾರೆ. ಸೊ ಮ್ಯಾಕ್ ಅಡ್ರೆಸ್ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ, ಮುಂದೆ ಕಾನ್ಸೆಪ್ಟ್ ಬರುತ್ತೆ. ಸೊ ಇಲ್ಲೇನು ತಿಳ್ಕೊಬೇಕು ನೀವು, ಎಥರ್ನೆಟ್ ಕಾರ್ಡ್ ಅಂದರೆ ಏನು? ಎಥರ್ನೆಟ್ ಕಾರ್ಡ್ ಅಂದರೆ ಫಾರ್ ಯೂಸಿಂಗ್ ಎಥರ್ನೆಟ್ ಕೇಬಲ್ಸ್, ಎಥರ್ನೆಟ್ ಕಾರ್ಡ್ ಹ್ಯಾಸ್ ಟು ಬಿ ಇನ್ಸ್ಟಾಲ್ಡ್ ಆನ್ ದ ಸಿಸ್ಟಮ್. ಸಿಸ್ಟಮಲ್ಲಿ ವೈರ್ಡ್ ಕಮ್ಯುನಿಕೇಷನ್ ಆಗಬೇಕಾದ್ರೆ ಅಥವಾ ವೈರ್ಡ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಎಥರ್ನೆಟ್ ಕಾರ್ಡ್ ಇರಬೇಕು, ಕರೆಕ್ಟಾ. ಸೊ ಎರಡನೇ ಪಾಯಿಂಟ್, ಇದೊಂದು ಇಂಟರ್ಫೇಸ್ ಥರ ಆ್ಯಕ್ಟ್ ಮಾಡುತ್ತೆ ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕ್ ಮಧ್ಯ. ಸೊ ಇಲ್ಲಿ ಇದು ಸರ್ಕ್ಯೂಟ್ ಬೋರ್ಡ್ ಮೇಲೆ ಅಥವಾ ಮದರ್ ಬೋರ್ಡ್ ಮೇಲೆ ಮೌಂಟ್ ಆಗಿರುತ್ತೆ, ಕರೆಕ್ಟಾ. ಸೊ ಮೂರನೇ ಪಾಯಿಂಟ್, ಈ NICಲಿ ಮ್ಯಾಕ್ ಅಡ್ರೆಸ್ ಇರುತ್ತೆ. ಈ ಮ್ಯಾಕ್ ಅಡ್ರೆಸ್ಸಿಂದ ಯೂನೀಕ್ ಆಗಿರೋ ಡಿವೈಸ್ನ ನಾವು ಎಸ್ಟಾಬ್ಲಿಷ್ ಅಥವಾ ಯೂನೀಕ್ ಡಿವೈಸ್ನ ಐಡೆಂಟಿಫೈ ಮಾಡ್ಬೋದು. ಎಲ್ಲ ಸಿಸ್ಟಮ್ಗೂ ಒಂದು ಡಿಫ್ರೆಂಟ್ ಮ್ಯಾಕ್ ಅಡ್ರೆಸ್ ಇರುತ್ತೆ, ಆಯಿತಾ. ಸೊ ನನ್ನ ಸಿಸ್ಟಮ್ ಮ್ಯಾಕ್ ಅಡ್ರೆಸ್ ಬೇರೆ ಇರ್ಬೋದು, ನಿಮ್ಮ ಸಿಸ್ಟಮ್ ಮ್ಯಾಕ್ ಅಡ್ರೆಸ್ ಬೇರೆ ಇರ್ಬೋದು. ಹೆಂಗೆ ಸರ್ ತಿಳ್ಕೊಳ್ಳೋದು ಮ್ಯಾಕ್ ಅಡ್ರೆಸ್ಸು? ಸೊ ಸ್ಟೂಡೆಂಟ್ಸ್, ಇಲ್ಲಿ ನೀವು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಬೋದು, ಆಯಿತಾ. ನಿಮ್ಮ ಸಿಸ್ಟಮಿಂದ CMD ಅಂತ ನೀವು ಟೈಪ್ ಮಾಡಿದ್ರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಕಮಾಂಡ್ ಪ್ರಾಂಪ್ಟಲ್ಲಿ ನೀವು ಈ ಕಮಾಂಡ್ ಟೈಪ್ ಮಾಡ್ಬೋದು, IP config /all. ಸೊ
ಸೊ ಈ ಕಮಾಂಡ್ ನೀವು ಟೈಪ್ ಮಾಡಿದ್ರೆ ನಿಮಗೆ IP ಅಡ್ರೆಸ್ ಏನು, ನಿಮ್ಮ ಸಿಸ್ಟಮ್ದು ಮ್ಯಾಕ್ ಅಡ್ರೆಸ್ ಏನು, ಸೊ ಎಲ್ಲ ಸಬ್ನೆಟ್ ಅಡ್ರೆಸ್ ಎಲ್ಲ ನಿಮಗೆ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಈ ಡೀಟೇಲ್ಸಿಂದ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಸಿಸ್ಟಮ್ಗೂ ಡಿಫ್ರೆಂಟ್ ಮ್ಯಾಕ್ ಅಡ್ರೆಸ್ಸಸ್ ಇದೆ. ಯಾವುದೇ ಸಿಸ್ಟಮ್ಗೆ ಮ್ಯಾಕ್ ಅಡ್ರೆಸ್ಸಸ್ ರಿಪೀಟ್ ಆಗೋದಿಲ್ಲ, ಆಯಿತಾ. ಸೊ ಆಯಿತು, ಸಪೋಸ್ ಡೇಟಾ ಟ್ರಾನ್ಸ್ಫರ್ ಫ್ರಮ್ 10 MBPS ಟು 1 gigabits per second. ಸೊ 10 MBPS ಇಂದ 1 Gbps ವರೆಗೂ ಡೇಟಾ ಟ್ರಾನ್ಸ್ಫರ್ ರೇಟ್ ಆಗುತ್ತೆ ಯೂಸಿಂಗ್ ದ ಎಥರ್ನೆಟ್ ಕಾರ್ಡ್. ಓಕೆ, ಸೊ ಎಥರ್ನೆಟ್ ಕಾರ್ಡ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ತುಂಬ ಸುಲಭ. ಸೊ ವಯರ್ಡ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ನಿಮ್ಮ ಸಿಸ್ಟಮಲ್ಲಿ ಅಥವಾ ವಯರ್ ಇಂದ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗಬೇಕಾದ್ರೆ ಈ ಎಥರ್ನೆಟ್ ಕಾರ್ಡ್ ಇನ್ಸ್ಟಾಲ್ ಆಗಿರಬೇಕು. ಸೊ ಇದು ಮದರ್ ಬೋರ್ಡ್ ಮೇಲೆ ಮೌಂಟ್ ಆಗಿರುತ್ತೆ. ಸೊ ಇನ್ನೊಂದು ಪಾಯಿಂಟ್, ಇದಕ್ಕೆ ಒಂದು ಯೂನಿಕ್ ಮ್ಯಾಕ್ ಅಡ್ರೆಸ್ ಇರುತ್ತೆ. ಪ್ರತಿಯೊಂದು ಎಥರ್ನೆಟ್ ಕಾರ್ಡ್ಗೆ ಒಂದು ಯೂನಿಕ್ ಮ್ಯಾಕ್ ಅಡ್ರೆಸ್ ಇರುತ್ತೆ ಟು ಐಡೆಂಟಿಫೈ ದ ಸಿಸ್ಟಮ್. ಎಲ್ಲ ಸಿಸ್ಟಮ್ಗೂ ಬೇರೆ ಬೇರೆ ಮ್ಯಾಕ್ ಅಡ್ರೆಸ್ಸಸ್ ಇರುತ್ತೆ. ಓಕೆ, ಸೊ ಆಯಿತು, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಕನೆಕ್ಟೆಡ್ ಟು ದ ನೆಟ್ವರ್ಕ್ ಯೂಸಿಂಗ್ ಎನ್ ಎಥರ್ನೆಟ್ ಕೇಬಲ್. ಸೊ ಎಥರ್ನೆಟ್ ಕೇಬಲ್ ಮುಖಾಂತರನೇ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಈ ಎಥರ್ನೆಟ್ ಕೇಬಲ್ ಯೂಸ್ ಮಾಡಬೇಕಾದ್ರೆ ಈ ಎಥರ್ನೆಟ್ ಕಾರ್ಡ್ ಇನ್ಸ್ಟಾಲ್ ಆಗಿರಬೇಕು ನಿಮ್ಮ ಸಿಸ್ಟಮಲ್ಲಿ. ಎಥರ್ನೆಟ್ ಕೇಬಲ್ ಆಲ್ರೆಡಿ ನೋಡಿದ್ದೀವಿ. ಈ ಎಥರ್ನೆಟ್ ಕೇಬಲ್ ಯೂಸ್ ಮಾಡಬೇಕಾದ್ರೆ ಎಥರ್ನೆಟ್ ಕಾರ್ಡ್ ನಿಮ್ಮ ಸಿಸ್ಟಮಲ್ಲಿ ಇಟ್ ಶುಡ್ ಹ್ಯಾವ್ ಆಲ್ರೆಡಿ ಬೀನ್ ಇನ್ಸ್ಟಾಲ್ಡ್. ಓಕೆ, ಸೊ ಆಯಿತು, ಅರ್ಥ ಆಯ್ತು ಅನ್ಕೊತೀನಿ. ಎಥರ್ನೆಟ್ ಕಾರ್ಡ್ ಈ ರೀತಿ ಇರುತ್ತೆ. ಎಥರ್ನೆಟ್ ಕಾರ್ಡ್ ಆಲ್ರೆಡಿ ಮದರ್ ಬೋರ್ಡ್ಗೆ ಮೌಂಟ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರರೇ ಈ ಎಥರ್ನೆಟ್ ಕಾರ್ಡ್ ಮೇಲೆ ಮ್ಯಾಕ್ ಅಡ್ರೆಸ್ ಸ್ಟೋರ್ ಮಾಡ್ತಾರೆ. ಓಕೆ, ಮ್ಯಾಕ್ ಅಡ್ರೆಸ್ಸಿಂದ ನಿಮ್ಮ ಸಿಸ್ಟಮ್ ಯೂನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಎಥರ್ನೆಟ್ ಕಾರ್ಡ್ ಎರಡನೇ ನೆಟ್ವರ್ಕಿಂಗ್ ಡಿವೈಸ್ ಆಗಿತ್ತು ಸ್ಟೂಡೆಂಟ್ಸ್. ಭಾಳ ಸುಲಭ ಇದೆ, 2 to 3 ಪಾಯಿಂಟ್ಸ್ ನೆನ್ಪಿಟ್ಕೊಬೋದು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆಯಿತಾ. ಸೊ ಮೂರನೇ ನೆಟ್ವರ್ಕಿಂಗ್ ಡಿವೈಸ್ಗೆ ಹೋಗ್ಬೋಣ. ಸೊ ವಾಟ್ ಇಸ್ ದ ಥರ್ಡ್ ನೆಟ್ವರ್ಕಿಂಗ್ ಡಿವೈಸ್ ಸರ್ ಅಂತ ಕೇಳಿದ್ರೆ, ಸೊ ಮೂರನೇ ನೆಟ್ವರ್ಕಿಂಗ್ ಡಿವೈಸ್ RJ45 ಅಂತ ಹೇಳ್ತೀವಿ, ಅಥವಾ ರಿಜಿಸ್ಟರ್ ಜಾಕ್ 45. ಈಗ ಎಥರ್ನೆಟ್ ಕೇಬಲ್ ನೋಡಿದ್ರಲ್ಲ, ಎಥರ್ನೆಟ್ ಕೇಬಲ್ 8 ಪಿನ್ ಇರುತ್ತೆ, 8 ಕನೆಕ್ಟರ್ ಇರುತ್ತೆ. ಆ 8 ಕನೆಕ್ಟರ್ನ ವಿ ಕಾಲ್ ಇಸ್ RJ45. ಅದು ಒಂದು ನೆಟ್ವರ್ಕಿಂಗ್ ಡಿವೈಸ್. ಸೊ ಏನು ಅಂತ ನೋಡ್ಬೋಣ. RJ45 ರಿಜಿಸ್ಟರ್ ಜಾಕ್ 45 ಇಸ್ ಅನ್ 8-pin ಕನೆಕ್ಟರ್ ದಟ್ ಇಸ್ ಯೂಸ್ಡ್ ಎಕ್ಸ್ಕ್ಲೂಸಿವ್ಲಿ ವಿತ್ ಎಥರ್ನೆಟ್ ಕೇಬಲ್ಸ್ ಫಾರ್ ನೆಟ್ವರ್ಕಿಂಗ್. ಆಲ್ರೆಡಿ ಎಥರ್ನೆಟ್ ಕೇಬಲ್ ನೋಡಿದ್ದೀವಿ ಇಲ್ಲಿ. ಸೊ ಐ ಥಿಂಕ್ ಡಯಾಗ್ರಾಮ್ ಡೆಮಾನ್ಸ್ಟ್ರೇಟ್ ಮಾಡಿದೆ ಎಥರ್ನೆಟ್ ಕೇಬಲ್ದು. ಸೊ ಐ ಥಿಂಕ್ ಆ ಸ್ಲೈಡ್ಗೆ ಹೋಗ್ಬೋಣ. ಎಥರ್ನೆಟ್ ಕೇಬಲ್ ನಿಮ್ಗೆ ಎಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೆ, ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ. ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಎಥರ್ನೆಟ್ ಕೇಬಲ್ ಡೆಮಾನ್ಸ್ಟ್ರೇಟ್ ಮಾಡಿದ್ನಲ್ಲ. ಸೊ ಈ ಎಥರ್ನೆಟ್ ಕೇಬಲಲ್ಲಿ 8 ಪಿನ್ಸ್ ಇರುತ್ತೆ. ಸೊ 8 ಪಿನ್ಸ್ನ ರಿಜಿಸ್ಟರ್ ಜಾಕ್ 45 ಅಂತ ಹೇಳ್ತೀವಿ. ಇದು ಎಥರ್ನೆಟ್ ಕೇಬಲ್ ಜೊತೆನೇ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಕೂಡ ಒಂದು ನೆಟ್ವರ್ಕಿಂಗ್ ಡಿವೈಸ್. ಸೊ ಇದನ್ನು ಎಥರ್ನೆಟ್ ಕೇಬಲ್ ಅಂತ ಕರಿತೀವಿ. ಸೊ ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಥ್ರೂ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬರುತ್ತೆ ಯೂಸಿಂಗ್ ದ ಎಥರ್ನೆಟ್ ಕೇಬಲ್. ವೈರ್ಡ್ ಯೂಸ್ ಮಾಡಿದ್ರೆ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಎಥರ್ನೆಟ್ ಕೇಬಲಿಂದ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಮತ್ತೆ ವಾಪಸ್ ಬಂದ್ಬಿಡೋಣ. ಸೊ ಐ ಥಿಂಕ್ RJ45 ಏನು ಅಂತ ಜಸ್ಟ್ ವಾಪಸ್ ಬಂದ್ಬಿಡೋಣ. ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಇಂಟರ್ಫೇಸ್ ದಟ್ ಇಸ್ ಸೀನ್ ಅಟ್ ದ ಎಂಡ್ ಆಫ್ ನೆಟ್ವರ್ಕ್ ಕೇಬಲ್ಸ್. ಎಥರ್ನೆಟ್ ಕೇಬಲ್ ಎಂಡಲ್ಲಿ ನಿಮಗೆ 8 ಪಿನ್ ಕನೆಕ್ಟರ್ ಕಾಣಿಸುತ್ತೆ, ಅದನ್ನು RJ45 ಅಂತ ಕರಿತೀವಿ. ಬೇಸಿಕ್ಲಿ ದೇ ಆರ್ ಪ್ಲಾಸ್ಟಿಕ್ ಪ್ಲಗ್ಸ್ ದಟ್ ಫಿಟ್ಸ್ ಇನ್ ಟು RJ45 ಜಾಕ್ಸ್ ಆಫ್ ಎಥರ್ನೆಟ್ ಕಾರ್ಡ್ಸ್. ಸೊ ಇದು ಬೇಸಿಕ್ಲಿ ಪ್ಲಾಸ್ಟಿಕ್ ಪ್ಲಗ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇದ್ರ ಇಮೇಜ್ ತೋರಿಸ್ತೀವಿ ಸ್ಟೂಡೆಂಟ್ಸ್. ಸೊ ಇದ್ರ ಇಮೇಜ್ ನೋಡ್ಬೋದು ನೀವು. ಆಲ್ರೆಡಿ ಎಥರ್ನೆಟ್ ಕೇಬಲ್ ನೋಡಿದ್ದೀರಾ. ಇಲ್ಲಿ 8 ಪಿನ್ಸ್ ನೋಡ್ಬೋದು, 1 2 3 4 5 6 7 8. ಸೊ ಈ 8 ಪಿನ್ ಕನೆಕ್ಟರ್ ಇದೆಯಲ್ಲ, ಟು ಕನೆಕ್ಟ್ ದ ಎಥರ್ನೆಟ್ ಕೇಬಲ್, ಸೊ ಅದನ್ನು RJ45 ಅಥವಾ ರಿಜಿಸ್ಟರ್ ಜಾಕ್ 45 ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಒಂದು ನೆಟ್ವರ್ಕಿಂಗ್ ಡಿವೈಸ್. ಸೊ ಮೂರನೇ ನೆಟ್ವರ್ಕ್ ಡಿವೈಸ್ ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, RJ45. ಸೊ ನಾಲ್ಕನೇದು ಯಾವುದು, ಇನ್ನೊಂದು ಯಾವುದು ಇದೆ ನೆಟ್ವರ್ಕ್ ಡಿವೈಸ್, ರಿಪೀಟರ್ ಅಂತ ಬರುತ್ತೆ. ರಿಪೀಟರ್ ಬಗ್ಗೆ ಏನು ಅಂತ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ನೆಟ್ವರ್ಕ್ ಡಿವೈಸ್ ರಿಪೀಟರ್. ಏನು ಸರ್ ಇದು ರಿಪೀಟರ್? ಸೊ ಸ್ಟೂಡೆಂಟ್ಸ್, ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ ಅಥವಾ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಡೇಟಾ ಹೋಗುವಾಗ ಸಿಗ್ನಲ್ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಸಿಗ್ನಲ್ ಲಾಸ್ ಆದಾಗ ಈ ರಿಪೀಟರ್ ಡಿವೈಸ್ ನಾವು ಯೂಸ್ ಮಾಡಿದ್ರೆ ಸಿಗ್ನಲ್ಸ್ನ ಮತ್ತೆ ಬೂಸ್ಟ್ ಮಾಡುತ್ತೆ, ಅಥವಾ ಸಿಗ್ನಲ್ಸ್ ಇನ್ನು ಮತ್ತೆ ಬೇರೆ ಡಿವೈಸ್ಗೆ ಬೇಗ ಹೋಗುತ್ತೆ. ಓಕೆ, ಸೊ ಈ ರಿಪೀಟರ್ ಏನು ಅಂತ ತಿಳ್ಕೊಂಬೋಣ. ನಾಲ್ಕನೇ ಡಿವೈಸ್ ರಿಪೀಟರ್. ಸೊ ಡೇಟಾ ಆರ್ ಕ್ಯಾರಿಡ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ಓವರ್ ದ ಕೇಬಲ್. ಸೊ ಕೇಬಲ್ಸ್ ಮುಖಾಂತರ ಡೇಟಾ ಹೋಗುವಾಗ, ಸೊ ಇಲ್ಲಿ ಹೆಂಗೆ ಡೇಟಾ ಹೋಗುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸಿಂದ ಡೇಟಾ ಹೋಗುತ್ತೆ. ಸೊ ಏನಾಗುತ್ತೆ ಇಲ್ಲಿ, ದೀಸ್ ಸಿಗ್ನಲ್ಸ್ ಕ್ಯಾನ್ ಟ್ರಾವೆಲ್ ಓವರ್ ಅ ಸ್ಪೆಸಿಫೈಡ್ ಡಿಸ್ಟೆನ್ಸ್, ಯೂಶಲಿ ಅಬೌಟ್ 100 meters. ಸೊ ನೀವು ಡೇಟಾ ಕಳಿಸುವಾಗ ಥ್ರೂ ದ ಕೇಬಲ್ಸ್ ಏನಾಗುತ್ತೆ, ಅಥವಾ ಥ್ರೂ ದ ವಯರ್ಸ್ ಡೇಟಾ ಕಳಿಸ್ತಿರಲ್ಲ, 100 meter ತನಕ ಅದು ಟ್ರಾವೆಲ್ ಆಗುತ್ತೆ. ಅದಾದಮೇಲೆ ಸಿಗ್ನಲ್ ಲಾಸ್ ಅಂತ ಹೇಳ್ತೀವಿ, ಅಥವಾ ಡೇಟಾ ಪವರ್ನ ಕಳ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಸಿಗ್ನಲ್ಸ್ ಲೂಸ್ ದ ಸ್ಟ್ರೆಂತ್ ಬಿಯಾಂಡ್ ದಿಸ್ ಲಿಮಿಟ್ ಆ್ಯಂಡ್ ಬಿಕಮ್ ವೀಕ್. ಸೊ ಆಫ್ಟರ್ 100 meters ಸಿಗ್ನಲ್ಸ್ ಹಾಗೆ ಇರೋದಿಲ್ಲ, ಆಯಿತಾ, ವೀಕ್ ಆಗ್ತಾ ಬರುತ್ತೆ.
ಸೊ ಇದು ಈ ಸಿಗ್ನಲ್ಸ್ನ ರೀಜನರೇಟ್ ಮಾಡೋದಕ್ಕೆ ಅಥವಾ ಬೂಸ್ಟ್ ಮಾಡೋದಕ್ಕೆ ನಮಗೆ ರಿಪೀಟರ್ ಡಿವೈಸ್ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ರಿಪೀಟರ್ ಇಸ್ ಯೂಸ್ ಟು ರೀಜನರೇಟ್ ಆರ್ ರೀಬಿಲ್ಡ್ ವೀಕ್ ಆರ್ ಲಾಸ್ ಸಿಗ್ನಲ್ಸ್ ದೇ ಬೈ ಎನ್ಶೋರಿಂಗ್ ದೇ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಗೆಟಿಂಗ್ ಕರಪ್ಟೆಡ್. ಸೊ ಏನಕ್ಕೆ ನಾವು ರಿಪೀಟರ್ಸ್ ಯೂಸ್ ಮಾಡ್ತೀವಿ ಅಂದರೆ, ಸೊ ಸಿಗ್ನಲ್ಸ್ನ ರೀಬೂಸ್ಟ್ ಮಾಡೋದಕ್ಕೆ, ಸಿಗ್ನಲ್ಸ್ ರೀಬೂಸ್ಟ್ ಮಾಡಾದ್ಮೇಲೆ ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು. ನೀವೇನಾದ್ರು ಪ್ಯಾಕೆಟ್ಸ್ ಅಥವಾ ಡೇಟಾನ ಲಾಂಗ್ ಡಿಸ್ಟೆನ್ಸ್ಗೆ ಕಳಿಸಿದ್ರೆ 100 ಮೀಟರ್ಸ್ ಆದಮೇಲೆ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ರಿಪೀಟರ್ಸ್ ಯೂಸ್ ಮಾಡೋದ್ರಿಂದ ಮತ್ತೆ ಸಿಗ್ನಲ್ ಸ್ಟ್ರೆಂತ್ ಬೂಸ್ಟ್ ಆಗಿ ಲಾಂಗ್ ಡಿಸ್ಟೆನ್ಸ್ವರೆಗೂ ಟ್ರಾವೆಲ್ ಆಗುತ್ತೆ ವಿತೌಟ್ ಎನಿ ಲಾಸ್. ಪ್ಯಾಕೆಟ್ ಏನು ಲಾಸ್ ಆಗಲ್ಲ ಅಥವಾ ಡೇಟಾ ಏನು ಲಾಸ್ ಆಗೋದಿಲ್ಲ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ಬೋಣ. A repeater is an analog device that works with signals on the cables to which it is connected. So repeater analog device ಅಂತ ಕರಿತೀವಿ. ಸೊ ಹೆಂಗೆ ವರ್ಕ್ ಆಗುತ್ತೆ ಇದು? ಇಟ್ ವರ್ಕ್ಸ್ ವಿತ್ ದ ಸಿಗ್ನಲ್ಸ್. ಸೊ ಸಿಗ್ನಲ್ಸ್ ಜೊತೆನೆ ವರ್ಕ್ ಮಾಡುತ್ತೆ ಆನ್ ದ ಕೇಬಲ್ಸ್ ಟು ವಿಚ್ ಇಟ್ ಇಸ್ ಕನೆಕ್ಟೆಡ್. ಸೊ ಕೇಬಲ್ಸ್ ಮುಖಾಂತರ ಸಿಗ್ನಲ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇಲ್ಲಿ ಅದು ಸಿಗ್ನಲ್ಸ್ನ ಬೂಸ್ಟ್ ಮಾಡೋ ಕೆಲಸ ಮಾಡುತ್ತೆ. ಓಕೆ, ಸೊ ರಿಪೀಟರ್ ಬಂದು 4ನೇ ನೆಟ್ವರ್ಕ್ ಡಿವೈಸ್. ಸೊ ಫಸ್ಟ್ ಮಾಡಮ್ ಕಲ್ತ್ವಿ, ಮಾಡಮ್ ಆದಮೇಲೆ ಎಥರ್ನೆಟ್ ಕಾರ್ಡ್ ನೋಡಿದ್ವಿ, ಎಥರ್ನೆಟ್ ಕಾರ್ಡ್ ಆದಮೇಲೆ RJ45. ಸೊ ಇದು 4ನೇದು, ದಟ್ ಈಸ್ ರಿಪೀಟರ್. ಓಕೆ, ಸೊ ಆಯಿತು, ನೆಕ್ಸ್ಟ್ ಯಾವುದಿದೆ ನೆಟ್ವರ್ಕ್ ಡಿವೈಸ್ ನೋಡ್ಬೋಣ. ನೆಕ್ಸ್ಟ್ ನೆಟ್ವರ್ಕ್ ಡಿವೈಸ್ ಏನಿದೆ ಅಂತ. ಸೊ ನೆಕ್ಸ್ಟ್ ನೆಟ್ವರ್ಕ್ ಡಿವೈಸ್ ಇರೋದು ಹಬ್. ಏನಿದು ಹಬ್? ಸೊ ಹಬ್ ಅನ್ನೋದು ಒಂದು ಸೆಂಟ್ರಲ್ ಡಿವೈಸ್. ಈ ಸೆಂಟ್ರಲ್ ಡಿವೈಸ್ಗೆ ಎಲ್ಲ ಸಿಸ್ಟಮ್ಸ್ಗೂ ಕನೆಕ್ಟ್ ಆಗಿರುತ್ತೆ. ಆಯಿತಾ, ಇದೊಂದು ಸೆಂಟ್ರಲ್ ಡಿವೈಸ್. ಈ ಸೆಂಟ್ರಲ್ ಡಿವೈಸ್ಗೆ ಎಲ್ಲ ಸಿಸ್ಟಮು ಕನೆಕ್ಟ್ ಆಗುತ್ತೆ. ಸೊ ಇದರ ಅಡ್ವಾಂಟೇಜಸ್ ಏನು, ಇದರ ಲಿಮಿಟೇಷನ್ಸ್ ಏನು ನೋಡ್ಬೋಣ. ಸೊ ಹಬ್ ಅಂದರೆ ಏನು ಅಂತ ತಿಳ್ಕೊಂಬೋಣ. ಹಬ್ ಇಸ್ ಅ ಹಾರ್ಡ್ವೇರ್ ಡಿವೈಸ್ ಯೂಸ್ ಟು ಕನೆಕ್ಟ್ ಸೆವ್ರಲ್ ಕಂಪ್ಯೂಟರ್ಸ್ ಟುಗೆದರ್ ಥ್ರೂ ಔಟ್ ವೈರ್ಸ್. ಸೊ ಇಲ್ಲೂ ಕೂಡ ವೈರ್ಸಿಂದನೇ ಕನೆಕ್ಟ್ ಮಾಡ್ತೀವಿ ಸಿಸ್ಟಮ್ಸ್ನ, ಬಟ್ ಇದು ಒಂದು ಸೆಂಟ್ರಲ್ ಪಾಯಿಂಟ್ಗೆ ಕನೆಕ್ಟ್ ಆಗಿರುತ್ತೆ. ಆಯಿತಾ, ಸೊ ಬ್ರಾಡ್ಕಾಸ್ಟ್ ಇನ್ಕಮಿಂಗ್ ಡೇಟಾ ಟು ಆಲ್ ದ ಕನೆಕ್ಟೆಡ್ ಡಿವೈಸಸ್. ಈಗ ಒಂದು 5 ಸಿಸ್ಟಮ್ ಇದೆ ಅನ್ಕೊಳ್ಳೋಣ, ಅಥವಾ ಒಂದು 3 ಸಿಸ್ಟಮ್ ಇದೆ ಅನ್ಕೊಳ್ಳೋಣ. ಸೊ ಈ 3 ಸಿಸ್ಟಮು ಒಂದು ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ 3 ಸಿಸ್ಟಮ್ ಇದೆ ಅನ್ಕೊಳ್ಳೋಣ, ಇಲ್ಲೊಂದು. ಸೊ ಎಲ್ಲ ಸಿಸ್ಟಮು ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ. 2ನೇ ಪಾಯಿಂಟ್ ಏನು ಹೇಳ್ತಿದೆ? ಬ್ರಾಡ್ಕಾಸ್ಟ್ ಇನ್ಕಮಿಂಗ್ ಡೇಟಾ ಟು ಆಲ್ ದ ಕನೆಕ್ಟೆಡ್ ಡಿವೈಸ್. ಈಗ ಈ ಸಿಸ್ಟಮ್ ಎ ಅನ್ಕೊಳ್ಳೋಣ, ಈ ಸಿಸ್ಟಮ್ ಬಿ ಅನ್ಕೊಳ್ಳೋಣ, ಈ ಸಿಸ್ಟಮ್ ಸಿ ಅನ್ಕೊಳ್ಳೋಣ. ಈಗ ನಾನು ಎ ಇಂದ ಸಿಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಏನಾಗುತ್ತೆ? ಎ ಮೆಸೇಜ್ ಹಬ್ಗೆ ಹೋಗುತ್ತೆ. ಸೊ ಹಬ್ ಏನು ಮಾಡುತ್ತೆ? ಮಿಕ್ಕಿದ ಎಲ್ಲ ಡಿವೈಸಸ್ ಕನೆಕ್ಟ್ ಆಗಿರೋ ಡಿವೈಸ್ಗೂ ಕಳಿಸುತ್ತೆ ಮೆಸೇಜ್. ಆ್ಯಕ್ಚುಲಿ ಎ ಇರೋದು ಸಿಗೆ ಮೆಸೇಜ್ ಕಳ್ಸೋಕ್ಕೆ. ನಾವು ಹೇಳಿದ್ದು ಎ ಇಂದ ಸಿಗೆ ಮೆಸೇಜ್ ಹೋಗ್ಬೇಕು ಡೈರೆಕ್ಟ್ ಆಗಿ ಅಂತ. ಬಟ್ ಏನು ಮಾಡುತ್ತೆ? ಎ ಇಂದ ಮೆಸೇಜ್ ಹಬ್ಗೆ ಹೋಗುತ್ತೆ. ಹಬ್ ಯಾವ್ಯಾವ ಡಿವೈಸ್ ಕನೆಕ್ಟ್ ಆಗಿದೆಯೋ ಎಲ್ಲ ಡಿವೈಸ್ಗೂ ಮೆಸೇಜ್ ಕಳಿಸುತ್ತೆ. ಸೊ ಇದು ಹೆಂಗಂದರೆ, ಸೊ ನಾನು ಟೀಚರು, ನಾನು ಯಾರೋ ಸ್ಟೂಡೆಂಟಿಗೆ ಬೈಬೇಕು, ಬಟ್ ನಾನು ಒಬ್ಬ ಸ್ಟೂಡೆಂಟ್ಗೆ ಬೈಯೋ ಬದಲು ಎಲ್ಲ ಸ್ಟೂಡೆಂಟ್ಗೂ ಬೈದು ಬಿಡ್ತೀನಿ. ಸೊ ಎಲ್ಲ ಸ್ಟೂಡೆಂಟು ಆ ಮೆಸೇಜ್ ಕೇಳಿಸ್ಕೊತಾರೆ. ಓಕೆ, ಸೊ ಇದು ಬೇಡದವ್ರಿಗೂ ವಿಷಯ ತಲುಪುತ್ತಲ್ವಾ. ಸೊ ಈ ಹಬ್ ಅನ್ನೋದು ಡ್ರಾಬ್ಯಾಕ್ ಅದೇನೆ. ಸೊ ಬ್ರಾಡ್ಕಾಸ್ಟ್ ದ ಇನ್ಕಮಿಂಗ್ ಮೆಸೇಜ್ ಟು ಆಲ್ ದ ಕನೆಕ್ಟೆಡ್ ಡಿವೈಸಸ್. ಎಲ್ಲ ಡಿವೈಸಸ್ಗೂ ಈ ಮೆಸೇಜ್ ಕಳಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ ಏನು ಬರುತ್ತೆ. ಸೊ ಲಿಮಿಟೇಷನ್: ಇಫ್ ಮಲ್ಟಿಪಲ್ ಡೇಟಾ ಪ್ಯಾಕೆಟ್ಸ್ ಅರೈವ್ ಸೈಮಲ್ಟೇನಿಯಸ್ಲಿ ದೇ ಕೊಲೈಡ್. ಸೊ ಇವಾಗ ಮಲ್ಟಿಪಲ್ ಡೇಟಾ ಬಂತು ಅನ್ಕೊಳ್ಳೋಣ. ಸೊ ಇಲ್ಲಿಂದ ಡೇಟಾ ಬಂತು. ಸೊ ಆವಾಗ ಹಬ್ಬು ಕೊಲೈಡ್ ಆಗುತ್ತೆ. ಅಂದರೆ ಸೊ ಮಲ್ಟಿಪಲ್ ಡೇಟಾ ಹಬ್ಬಿಗೆ ಬರೋದ್ರಿಂದ ಇಲ್ಲಿ ಕೊಲ್ಯೂಷನ್ ಆಗುತ್ತೆ. ಸೊ ಯಾವ ಡೇಟಾ ಎಲ್ಲಿ ಕಳಿಸ್ಬೇಕು ಅನ್ನೋದು ಕನ್ಫ್ಯೂಷನ್ ಸಿನಾರಿಯೋ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಇದು ಹಬ್ನ ಲಿಮಿಟೇಷನ್ಸ್ ಅಂತೀವಿ. ಆಮೇಲೆ ಇನ್ನೊಂದು ಲಿಮಿಟೇಷನ್ ಏನು? ಬ್ರಾಡ್ಕಾಸ್ಟ್ ಮಾಡುತ್ತೆ. ಸೊ ಒಂದು ಮೆಸೇಜ್ ಇಂಡಿವಿಜುವಲ್ ಡಿವೈಸಸ್ಗೆ ಹೋಗೋ ಬದಲು ಎಲ್ಲ ಡಿವೈಸ್ಗೂ ಹೋಗುತ್ತೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಡ್ರಾಬ್ಯಾಕ್ ಏನು? ಮಲ್ಟಿಪಲ್ ಡೇಟಾ ಪ್ಯಾಕೆಟ್ಸ್ ಒಂದೇ ಟೈಮಲ್ಲಿ ಬಂದರೆ ಸೊ ಕೊಲೈಡ್ ಆಗುತ್ತೆ. ಸೊ ಕೊಲೈಡ್ ಆದರೆ ಯಾವ ಪ್ಯಾಕೆಟ್ ಎಲ್ಲಿಗೆ ಹೋಗಬೇಕು ಅಥವಾ ಯಾವ ಡೇಟಾ ಎಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು, ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು ಗೊತ್ತಾಗೋದಿಲ್ಲ. ಆಯಿತಾ, ಸೊ ಇದನ್ನು ಹಬ್ ಅಂತ ಕರಿತೀವಿ. ಸೊ ಹಬ್ಬಿಂದ ಡ್ರಾಬ್ಯಾಕ್ಸ್ ಇದೆ. ಈ ಡ್ರಾಬ್ಯಾಕ್ಸ್ ಹೋಗ್ಸೋಕ್ಕೆ ನಮಗೆ ಸ್ವಿಚ್ ಅಂತಿದೆ. ಸೊ ನೆಕ್ಸ್ಟ್ ನೆಟ್ವರ್ಕ್ ಡಿವೈಸ್ ನೋಡ್ಬೋಣ, ಸ್ವಿಚ್. ಸೊ ಇದು ಹಬ್ಬು. ಸೊ ಹಬ್ ಡಯಾಗ್ರಾಮ್ ನೋಡ್ಬೋದು ಇಲ್ಲಿ. ಸೊ ಎಲ್ಲ ಒಂದು ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ಎಲ್ಲ ಸಿಸ್ಟಮು ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ ಇಲ್ಲಿ, ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ನೆಟ್ವರ್ಕಿಂಗ್ ಡಿವೈಸ್ ನೋಡ್ಬೋಣ, ದಟ್ ಇಸ್ ಸ್ವಿಚ್. ಸೊ ಸ್ವಿಚ್ ಅಂದರೆ ಏನು? ಸೊ ಸ್ವಿಚ್ ಅಂದರೆ ಲೈಟ್ನ ಆನ್ ಮಾಡ್ತೀವಲ್ಲ ಆ ಸ್ವಿಚ್ ಅಲ್ಲ. ಓಕೆ, ಸೊ ನೆಟ್ವರ್ಕಲ್ಲಿ ಸ್ವಿಚ್ ಅಂತ ಒಂದು ಡಿವೈಸ್ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ. ಫಾರ್ವರ್ಡ್ಸ್ ಡೇಟಾ ಇಂಟೆಲಿಜೆಂಟ್ಲಿ ಟು ದ ಕರೆಕ್ಟ್ ಡಿವೈಸ್ ಯೂಸಿಂಗ್ ಮ್ಯಾಕ್ ಅಡ್ರೆಸ್ಸಸ್. ಸೊ ನಮಗೆ ಹಬ್ ಥರ ಒಂದು ಮೆಸೇಜ್ ಏನಾದರೂ ಕಳಿಸ್ಬೇಕಾದ್ರೆ ಎಲ್ಲದಕ್ಕೂ ಫಾರ್ವರ್ಡ್ ಮಾಡೋ ಬದಲು ನಮ್ಮ ಸ್ವಿಚ್ ತುಂಬ ಇಂಟೆಲಿಜೆಂಟ್ ಇದೆ. ಸ್ವಿಚ್ ನೆಟ್ವರ್ಕಿಂಗ್ ಡಿವೈಸ್ ಮ್ಯಾಕ್ ಅಡ್ರೆಸ್ ನೋಡುತ್ತೆ. ಎಲ್ಲ ಸಿಸ್ಟಮ್ಗೂ ಡಿಫ್ರೆಂಟ್ ಮ್ಯಾಕ್ ಅಡ್ರೆಸ್ ಇದೆ. ಮ್ಯಾಕ್ ಅಡ್ರೆಸ್ ನೋಡಿ ಯಾವ ಸಿಸ್ಟಮ್ಗೆ ಹೋಗಬೇಕೋ ಮೆಸೇಜ್ ಅಥವಾ ಯಾವ ಡೆಸ್ಟಿನೇಷನ್ಗೆ ಮೆಸೇಜ್ ಹೋಗಬೇಕು ಅದೇ ಡೆಸ್ಟಿನೇಷನ್ಗೆ ಮೆಸೇಜ್ನ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಇಟ್ ಎಕ್ಸ್ಟ್ರಾಕ್ಟ್ಸ್ ಡೆಸ್ಟಿನೇಷನ್ ಅಡ್ರೆಸ್ ವೆನ್ ಡೇಟಾ ಅರೈವ್ಸ್. ಸೊ ಇದನ್ನೇ ಹೇಳಿದ್ದು, ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು ಅದರ IP ಅಡ್ರೆಸ್ ಏನು ಅದು ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೆಸ್ಟಿನೇಷನ್ಗೆ ಮಾತ್ರ ಮೆಸೇಜ್ನ ಕಳಿಸುತ್ತೆ. ಓಕೆ, ಸೊ ಯೂಸ್ ಟು ಕನೆಕ್ಟ್ ಮಲ್ಟಿಪಲ್ ಕಮ್ಯುನಿಕೇಷನ್ ಡಿವೈಸಸ್. ಮಲ್ಟಿಪಲ್ ಡಿವೈಸಸ್ ಸ್ವಿಚ್ಗೂ ಕೂಡ ಕನೆಕ್ಟ್ ಆಗ್ಬೋದು ಇಲ್ಲಿ. ಓಕೆ, ಸೊ ಡಸಂಟ್ ಫಾರ್ವರ್ಡ್ ಸಿಗ್ನಲ್ಸ್ ವಿಚ್ ಆರ್ ನಾಯ್ಸಿ
ಆಸ್ ಸೆಂಡರ್ ಟು ರೀಸೆಂಡ್. ಏನಾದ್ರು ಸಿಗ್ನಲ್ಸ್ ಲಾಸ್ ಆಗಿದ್ರೆ ಸೊ ಇದು ಫಾರ್ವರ್ಡ್ ಮಾಡೋದಿಲ್ಲ ಸಿಗ್ನಲ್ಸ್ನ. ಸೊ ರಿಪೀಟರ್ ಆದರೂ ಯೂಸ್ ಮಾಡಿ, ಏನಾದರೂ ಡಿವೈಸ್ ಯೂಸ್ ಮಾಡಿ, ಮತ್ತೆ ಸೆಂಡರ್ಗೂ ವಾಪಸ್ ಮತ್ತೆ ಮೆಸೇಜ್ ಸೆಂಡ್ ಮಾಡಿ ಅಂತ ಕಳಿಸುತ್ತೆ. ಓಕೆ, ಸೊ ರೀಸೆಂಡ್ ಮಾಡಿ ಅಂತ ಅದು ಸೆಂಡರ್ಗೆ ಸೆಂಡ್ ಮಾಡುತ್ತೆ ದ ಇನ್ಫಾರ್ಮೇಷನ್. ಇಟ್ ಆಸ್ ದ ಸೆಂಡರ್ ಟು ರೀಸೆಂಡ್ ದ ಇನ್ಫಾರ್ಮೇಷನ್ ಏನಾದ್ರು ಸಿಗ್ನಲ್ ಲಾಸ್ ಆದರೆ. ಸೊ ಇದು ಅಡ್ವಾಂಟೇಜಸ್ ಅಲ್ವಾ. ಸೊ ನಮಗೆ ಬ್ಯಾಡ್ ಸಿಗ್ನಲ್ಸ್ ಬರಬಾರ್ದು ಅಂತ ಈ ಸ್ವಿಚ್ ಏನು ಮಾಡುತ್ತೆ, ರೆಸ್ಟ್ರಿಕ್ಟ್ ಮಾಡಿ ಮತ್ತೆ ಮೆಸೇಜ್ ವಾಪಸ್ ಎಲ್ಲಿಂದ ಬಂತು ಆ ಸೆಂಡರ್ಗೆ ಕಳಿಸಿ ಮತ್ತೆ ನೀವು ಅದನ್ನು ಸಿಗ್ನಲ್ ಸ್ಟ್ರಾಂಗ್ ಆಗಿ ಸೆಂಡ್ ಮಾಡಬೇಕಾಗುತ್ತೆ, ಅಥವಾ ಡೇಟಾ ಪೂರ್ತಿಗೆ ಸೆಂಡ್ ಮಾಡಿದ್ರೆ ಮಾತ್ರ ಸಿಗ್ನಲ್ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ಈ ಪಾಯಿಂಟ್ ನೋಡ್ಬೋಣ. ಡಸಂಟ್ ಫಾರ್ವರ್ಡ್ ಸಿಗ್ನಲ್ಸ್ ವಿಚ್ ಆರ್ ನಾಯ್ಸಿ ಆಸ್ಕ್ ಸೆಂಡರ್ ಟು ರೀಸೆಂಡ್. ಸೊ ನಾಯ್ಸಿ ಅಂದರೆ ಯಾವ್ದಾದ್ರು ಒಂದು ಸಿಗ್ನಲ್ಸ್ ತುಂಬ ಲೋ ಆಗಿದ್ರೆ ಅಥವಾ ವೀಕ್ ಆಗಿದ್ರೆ ಸೊ ಇದು ಜಸ್ಟ್ ಪಾಸ್ ಮಾಡಿಬಿಡಲ್ಲ ಡೆಸ್ಟಿನೇಷನ್ಗೆ, ಮತ್ತೆ ರೀಸೆಂಡ್ ಮಾಡಬೇಕಾಗತ್ತೆ. ಯಾರು? ಸೆಂಡರ್ ಕಡೆಯಿಂದನೇ ಡೇಟಾ ಬಂದಿದ್ದು ಮತ್ತೆ ಸೆಂಡರ್ಗೆ ಅದು ಬ್ಯಾಕ್ ಪುಷ್ ಮಾಡುತ್ತೆ. ಸೊ ಸೆಂಡರ್ ಮತ್ತೆ ಡೇಟಾನ ಫಾರ್ವರ್ಡ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಇದಿಷ್ಟು ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ಸ್ವಿಚ್ಚಲ್ಲಿ. ಸ್ವಿಚ್ ಯಾವಾಗಲೂ ಡೇಟಾನ ಮ್ಯಾಕ್ ಅಡ್ರೆಸ್ ನೋಡಿ ಕರೆಕ್ಟ್ ಡೆಸ್ಟಿನೇಷನ್ಗೆ ಸೆಂಡ್ ಮಾಡುತ್ತೆ. ಸೊ ಮ್ಯಾಕ್ ಅಡ್ರೆಸ್ ಎಲ್ಲ ಸಿಸ್ಟಮ್ಗೂ ಬೇರೆ ಬೇರೆ ಇರುತ್ತೆ, ಸೊ ಕರೆಕ್ಟಾಗಿ ಡೆಸ್ಟಿನೇಷನ್ಗೆ ಸೆಂಡ್ ಮಾಡುತ್ತೆ. ಸೊ ಇನ್ನೊಂದು ಅಡ್ವಾಂಟೇಜ್ ಏನು, ಸೊ ಮಲ್ಟಿಪಲ್ ಡಿವೈಸಸ್ನ ಕನೆಕ್ಟ್ ಮಾಡುತ್ತೆ. ಮಲ್ಟಿಪಲ್ ಡಿವೈಸ್ ಕನೆಕ್ಟ್ ಮಾಡುವಾಗ ಯಾವುದೇ ಡಿವೈಸಲ್ಲಿ ಸಿಗ್ನಲ್ಸ್ ತುಂಬ ವೀಕ್ ಆಗಿದ್ರೆ ಮತ್ತೆ ಸೆಂಡರ್ಗೆ ವಾಪಸ್ ಕಳಿಸುತ್ತೆ, ಸೆಂಡರ್ ಮತ್ತೆ ಡೇಟಾನ ಸೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ಆಯಿತು, ಇದನ್ನು ನೋಡ್ಬೋಣ. ನೆಕ್ಸ್ಟ್ ಪಾಯಿಂಟ್, ಮೋರ್ ಸೆಕ್ಯೂರ್ ಆ್ಯಂಡ್ ಎಫಿಷಿಯಂಟ್ ಕಂಪೇರ್ಡ್ ಟು ಹಬ್ಸ್. ಇದು ತುಂಬ ಸೆಕ್ಯೂರ್ ಅಂತ ಹೇಳ್ತೀವಿ, ಯಾಕಂದರೆ ಕರೆಕ್ಟ್ ಡಿವೈಸ್ ಅಥೆಂಟಿಕ್ ಯೂಸರ್ಸ್ ಮತ್ತು ಕರೆಕ್ಟ್ ಡಿವೈಸ್ಗೆ ಇದು ಮೆಸೇಜ್ನ ಫಾರ್ವರ್ಡ್ ಮಾಡುತ್ತೆ. ಆ್ಯಂಡ್ ಅಥೆಂಟಿಕ್ ಅಂತ ಹೇಳ್ಬೋದು. ಅಥೆಂಟಿಕ್ ಅಂದರೆ ಸೆಕ್ಯೂರ್ ಆ್ಯಂಡ್ ಅಥೆಂಟಿಕ್ ಅಂತ ಹೇಳ್ಬೋದು. ಸೆಕ್ಯೂರ್ ಅಂದರೆ ಇದು ತುಂಬ ಸೆಕ್ಯೂರ್ ಆಗಿದೆ, ಸೊ ಇಲ್ಲೆಲ್ಲೂ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇಲ್ಲ. ಓಕೆ, ಸೊ ಇದು ಸೆಕ್ಯೂರ್ ಅಂತ ಹೇಳ್ತೀವಿ. ಸೊ ಯೂಸ್ಡ್ ಇನ್ ಹೋಮ್ಸ್ ಆ್ಯಂಡ್ ಆಫೀಸಸ್ ಟು ಕ್ರಿಯೇಟ್ ಲ್ಯಾನ್ಸ್. ಇದು ಜನರಲಿ ಮನೇಲಿ ಯೂಸ್ ಮಾಡ್ತೀವಿ ಈ ಸ್ವಿಚ್ ಅನ್ನೋ ನೆಟ್ವರ್ಕಿಂಗ್ ಡಿವೈಸ್. ಲ್ಯಾನ್ ನೆಟ್ವರ್ಕಿಂಗ್ ಬರೋಕ್ಕೆ ಅಥವಾ ಲ್ಯಾನ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದನ್ನು ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ವಿಚ್ ಡೈಗ್ರಾಮ್ ಇದೆ ಸ್ಟೂಡೆಂಟ್ಸ್. ಸೊ ಸ್ವಿಚ್ ಹೆಂಗಿದೆ ನೋಡ್ಬೋಣ. ಸೊ ಸ್ವಿಚ್ ನೋಡ್ಬೋದು ಇಲ್ಲಿ. ಸೊ ಈ ಹೋಲ್ಸ್ ಇದೆಯಲ್ಲ, ಈ ಹೋಲ್ಸಿಂದ ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡ್ತಿರಲ್ಲ, ಈ ಹೋಲ್ಸ್ನ ನಾವು ಸ್ವಿಚ್ ಅಂತ ಕರಿತೀವಿ. ಸೊ ಈ ಸ್ವಿಚ್ ಕೂಡ ಒಂದು ನೆಟ್ವರ್ಕಿಂಗ್ ಡಿವೈಸ್. ಸೊ ಇದು ಕರೆಕ್ಟ್ ಡೆಸ್ಟಿನೇಷನ್ಗೆ ನಮ್ಮ ಡೇಟಾನ ಕಳಿಸುತ್ತೆ. ಓಕೆ, ಆ್ಯಂಡ್ ಇದು ಡೇಟಾನ ಕಳಿಸೋವಾಗಲೂ ಕೂಡ ಏನಾದ್ರು ಸಿಗ್ನಲ್ ಲಾಸ್ ಆಗಿದ್ರೆ ಮತ್ತೆ ರೀಸೆಂಡ್ ಮಾಡಿ ಅಂತ ಸೆಂಡರ್ಗೆ ಮೆಸೇಜ್ ವಾಪಸ್ ಕಳಿಸುತ್ತೆ. ಓಕೆ, ಇದು ಅಡ್ವಾಂಟೇಜಸ್ ಆಫ್ ಸ್ವಿಚ್ ಅಂತ ಹೇಳ್ತೀವಿ. ಆಮೇಲೆ ತುಂಬ ಸೆಕ್ಯೂರ್ ಕೂಡ. ಸೊ ಏನಕ್ಕೆ ಸೆಕ್ಯೂರ್ ಅಂದರೆ ಡೇಟಾ ಲಾಸ್ ಎಲ್ಲೂ ಆಗೋದಿಲ್ಲ. ಓಕೆ, ಸೊ ಕರೆಕ್ಟಾಗಿ ಡೇಟಾನ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಈ ನೆಟ್ವರ್ಕಿಂಗ್ ಡಿವೈಸ್ ಸ್ವಿಚ್ ಆಮೇಲೆ ಹಬ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ನೆಟ್ವರ್ಕಿಂಗ್ ಡಿವೈಸ್ಗೆ ಹೋಗೋಣ. ಯಾವ್ದು ಸರ್ ನೆಕ್ಸ್ಟ್ ನೆಟ್ವರ್ಕಿಂಗ್ ಡಿವೈಸ್? ಸೊ ನೆಕ್ಸ್ಟ್ ನೆಟ್ವರ್ಕಿಂಗ್ ಡಿವೈಸ್ಗೆ ಹೋಗೋಣ. ಯಾವ್ದು ನೆಟ್ವರ್ಕಿಂಗ್ ಡಿವೈಸ್ ಅಂದರೆ ರೌಟರ್ಸ್. ಸೊ ರೌಟರ್ ನೋಡ್ಬೋಣ. ಸೊ ಎಲ್ಲರೂ ರೌಟರ್ಸ್ ನೋಡ್ತೀರಾ, ವೈಫೈ ರೌಟರ್ಸ್. ಸೊ ಇದ್ರ ಬಗ್ಗೆ ಕೆಲವು ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ತಿಳ್ಕೊಂಬೋಣ. ವೈಫೈ ರೌಟರ್ ಇಸ್ ಅ ನೆಟ್ವರ್ಕ್ ಡಿವೈಸ್ ದಟ್ ಕ್ಯಾನ್ ರಿಸೀವ್ ಡೇಟಾ, ಅನಲೈಸ್ ಇಟ್ ಆ್ಯಂಡ್ ಟ್ರಾನ್ಸ್ಮಿಟ್ ಟು ಅದರ್ ನೆಟ್ವರ್ಕ್ಸ್. ಸೊ ರೌಟರ್ ಏನು ಮಾಡುತ್ತೆ, ಡೇಟಾನ ರಿಸೀವ್ ಮಾಡುತ್ತೆ, ಆ ಡೇಟಾನ ಅನಲೈಸ್ ಮಾಡುತ್ತೆ, ಮತ್ತು ಎಲ್ಲಿಗೆ ಕಳಿಸ್ಬೇಕು ಡೆಸ್ಟಿನೇಷನ್ ಅಲ್ಲಿಗೆ ಕಳಿಸುತ್ತೆ. ಓಕೆ, ಸೊ ಇದು ರೌಟರ್ ಕೆಲಸ. ಸೊ ಕನೆಕ್ಟ್ಸ್ ಡಿಫ್ರೆಂಟ್ ನೆಟ್ವರ್ಕ್ಸ್ ಇನ್ಕ್ಲೂಡಿಂಗ್ ಲ್ಯಾನ್ ಟು ದ ಇಂಟರ್ನೆಟ್. ಸೊ ಡಿಫ್ರೆಂಟ್ ನೆಟ್ವರ್ಕ್ಸ್ ಇದೆಯಲ್ಲ, ಡಿಫ್ರೆಂಟ್ ನೆಟ್ವರ್ಕ್ಸ್ಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತಿದೆ ಯಾವುದು? ರೌಟರ್ಸ್. ಸೊ ನಿಮ್ಮ ಲ್ಯಾನ್ನಿಂದ ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋ ಕೆಲಸ ರೌಟರ್ದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಇಲ್ಲಿ? ಸೊ ರೌಟರ್ದು compared to hub or switch, a router has advanced capabilities as it can analyze the data being carried over a network, decide how it is packaged and send it to another network of a different type. ಸೊ ನಾವೇನು ಹೇಳ್ತೀವಿ, ರೌಟರ್ಗೆ ಅಡ್ವಾನ್ಸ್ ಕೇಪಬಿಲಿಟೀಸ್ ಇದೆ ಅಂತ ಹೇಳ್ತೀವಿ. ಸೊ ಸ್ವಿಚ್ ಆಲ್ರೆಡಿ ನೋಡಿದ್ವಿ, ಸ್ವಿಚ್ ಯಾವಾಗಲೂ ಕರೆಕ್ಟ್ ಡೆಸ್ಟಿನೇಷನ್ಸ್ಗೆ ಪ್ಯಾಕೆಟ್ ಅಥವಾ ಡೇಟಾನ ಕಳಿಸುತ್ತೆ. ಮತ್ತು ಹಬ್ಸ್ ಏನು ಮಾಡುತ್ತೆ, ಹಬ್ಸ್ ಎಲ್ಲ ನೆಟ್ವರ್ಕಲ್ಲಿ ಯಾವುದೇ ಸಿಸ್ಟಮ್ಸ್ ಇದ್ರೂ ಎಲ್ಲ ಸಿಸ್ಟಮ್ಸ್ಗೂ ಡೇಟಾ ಕಳಿಸುತ್ತೆ. ಬಟ್ ಇಲ್ಲಿ ರೌಟರ್ ಏನು ಮಾಡುತ್ತೆ, ಅಡ್ವಾನ್ಸ್ ಕೇಪಬಿಲಿಟೀಸ್ ಇದೆ, ಇದು ಅನಲೈಸ್ ಮಾಡುತ್ತೆ, ಡೇಟಾ ಬಂದಿರೋದು ಕರೆಕ್ಟಾ, ಸೊ ಯಾವ ಡೆಸ್ಟಿನೇಷನ್ ಕಳಿಸ್ಬೇಕು, ಸೊ ಇದನ್ನು ನೀಟಾಗಿ ಅನಲೈಸ್ ಮಾಡುತ್ತೆ. ಸೊ ಇದಕ್ಕೆ ಅಡ್ವಾನ್ಸ್ ಕೇಪಬಿಲಿಟೀಸ್ ಇದೆ ರೌಟರ್ ಕಂಪೇರ್ಡ್ ಟು ದ ಸ್ವಿಚ್ ಆ್ಯಂಡ್ ಹಬ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ನೆಕ್ಸ್ಟ್ ಪಾಯಿಂಟ್, ರೌಟರ್ ಕ್ಯಾನ್ ಬಿ ವೈರ್ಡ್ ಆರ್ ವೈರ್ಲೆಸ್. ಸೊ ರೌಟರ್ ಕೂಡ ವೈರ್ಡ್ ಆಗಿರ್ಬೋದು ಅಥವಾ ವೈರ್ಲೆಸ್ ಆಗಿರ್ಬೋದು. ಇವಾಗ ಎಲ್ಲರೂ ರೌಟರ್ಸ್ ವೈರ್ಲೆಸ್ಸೇ ಯೂಸ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಸೊ ವೈರ್ಲೆಸ್ ರೌಟರ್ ಕ್ಯಾನ್ ಪ್ರೊವೈಡ್ ವೈಫೈ ಆಕ್ಸೆಸ್ ಟು ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಅದರ್ ಡಿವೈಸಸ್. ಸೊ ರೌಟರ್ಸ್ ಏನಾದರೂ ವೈರ್ಲೆಸ್ ಇದ್ದರೆ ಸೊ ಆಬ್ವಿಯಸ್ಲಿ ನೀವು ಸ್ಮಾರ್ಟ್ ಫೋನ್ಸ್ನ ಮತ್ತು ಅದರ್ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೆ ಸೊ ಈ ರೌಟರ್ಸ್ನ ಯೂಸ್ ಮಾಡ್ತೀರಾ, ಕರೆಕ್ಟಾ? ಸೊ ಇಲ್ಲೇನು ಇಂಪಾರ್ಟೆಂಟು, ರೌಟರ್ಸ್ ಸೊ ಬೇಸಿಕ್ಲಿ ನಿಮ್ಮ ಡೇಟಾನ ಕರೆಕ್ಟ್ ಡೆಸ್ಟಿನೇಷನ್ಸ್ಗೆ ಇದು ಫಾರ್ವರ್ಡ್ ಮಾಡುತ್ತೆ, ಕರೆಕ್ಟಾ? ಸೊ ಅಡ್ವಾನ್ಸ್ ಕೇಪಬಿಲಿಟೀಸ್ ಇದೆ ಅಂತ ಹೇಳ್ತೀವಿ ರೌಟರ್ಸ್ಗೆ ಕಂಪೇರ್ ಟು ದ ಸ್ವಿಚ್ ಆ್ಯಂಡ್ ಹಬ್ಸ್. ಸೊ ಇದರಿಂದ ಅಡ್ವಾನ್ಸ್ ಕೇಪಬಿಲಿಟೀಸ್ ಇರೋದ್ರಿಂದ ಇದು ಅನಲೈಸ್ ಮಾಡುತ್ತೆ, ಸೊ ಎಲ್ಲಿ ಕಳಿಸ್ಬೇಕು, ಯಾವ ಡೆಸ್ಟಿನೇಷನ್ ಕಳಿಸ್ಬೇಕು, ಡೇಟಾ ಬಂದಿರೋದು ಕರೆಕ್ಟಾ, ಸೊ ಡೇಟಾ ಎಲ್ಲಿಗೆ ಫಾರ್ವರ್ಡ್ ಮಾಡಬೇಕು, ಇದೆಲ್ಲ ನೋಡಿನೇ ಡೇಟಾನ ಫಾರ್ವರ್ಡ್ ಮಾಡುತ್ತೆ ರೌಟರ್ಸ್. ಓಕೆ, ಸೊ ರೌಟರ್ ಅರ್ಥ ಏನಂತ ಭಾವಿಸ್ತೀನಿ. ರೌಟರ್ ಆಲ್ರೆಡಿ ನೋಡಿರ್ತೀರಾ ಎಲ್ಲರೂ.
ಸೊ ಜಸ್ಟ್ ಡೈಗ್ರಾಮ್ ನೋಡಿ, ಐ ಥಿಂಕ್ ರೌಟರ್ಸ್ ನೋಡಿರ್ತೀರಾ, ಇದು ವೈರ್ಲೆಸ್ ರೌಟರ್. ಸೊ ವೈರ್ಡ್ ಕೂಡ ಇದೆ, ಎಥರ್ನೆಟ್ ಕೇಬಲಿಂದ ಅಗೇನ್ ನೀವು ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ರೌಟರ್ ಕಾನ್ಸೆಪ್ಟ್. ಲಾಸ್ಟ್ ನೆಟ್ವರ್ಕಿಂಗ್ ಡಿವೈಸ್ ಇದೆ ಗೇಟ್ ವೇ ಅಂತ. ಸೊ ಏನಿದು ಗೇಟ್ ವೇ ನೋಡ್ಬೋಣ. ಸೊ ವಾಟ್ ಇಸ್ ಗೇಟ್ ವೇ? ಸೊ ಇದು ಲಾಸ್ಟ್ ನೆಟ್ವರ್ಕಿಂಗ್ ಡಿವೈಸ್ ಗೇಟ್ ವೇ. ಸೊ ಇಲ್ಲಿ ಏನಂದರೆ ಸ್ಟೂಡೆಂಟ್ಸ್, ನೆಟ್ವರ್ಕಿಂಗ್ ಡಿವೈಸಲ್ಲಿ ಎನಿ 5 ನೆಟ್ವರ್ಕಿಂಗ್ ಡಿವೈಸಸ್ ಕೇಳ್ಬೋದು ಆಯಿತಾ. ಸೊ ಎಲ್ಲ ನೆಟ್ವರ್ಕಿಂಗ್ ಡಿವೈಸು ಓದಿರಿ, ಯಾವ್ದು ಕೇಳ್ಬೋದು ಹೇಳೋಕ್ಕಾಗಲ್ಲ. ಸೊ ಇವಾಗ ಎಕ್ಸ್ಪ್ಲೇನ್ ಗೇಟ್ ವೇ ಆ್ಯಂಡ್ ಎಕ್ಸ್ಪ್ಲೇನ್ ಸ್ವಿಚ್ ಅಂತ ಕೇಳ್ಬೋದು. ಸೊ ಯಾವ್ದು ಕೇಳ್ತಾರೆ ಅದು ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಎಲ್ಲ ನೆಟ್ವರ್ಕ್ ಡಿವೈಸಸ್ ಓದಿ 3-4 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಎಲ್ಲ ನೆಟ್ವರ್ಕಿಂಗ್ ಡಿವೈಸಲ್ಲೂ. ಗೇಟ್ ವೇ ಅಂದರೆ ಏನು ಸರ್? ಸೊ ಗೇಟ್ ವೇ ಅಂದರೆ ಇಟ್ ಇಸ್ ಯೂಸ್ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿಸ್ಸಿಮಿಲರ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಡಿಸ್ಸಿಮಿಲರ್ ನೆಟ್ವರ್ಕ್ಸ್ ಅಂದರೆ ಇವಾಗ ನಾನಿರೋದು ಇಂಡಿಯಾಲಿ, ಕರೆಕ್ಟಾ? ಸೊ ಇಂಡಿಯಾಗೆ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಬೇರೆ ಇದೆ. ಸೊ ಬೇರೆ ಕಂಟ್ರಿ, ಫಾರಿನ್ ಕಂಟ್ರೀಸ್ಗೆ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಆ್ಯಂಡ್ ರೂಲ್ಸ್ ಬೇರೆ ಇದೆ. ಡಿಸ್ಸಿಮಿಲರ್ ನೆಟ್ವರ್ಕ್ಸ್ ಮಧ್ಯ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ವಿ ನೀಡ್ ಗೇಟ್ ವೇ. ಓಕೆ, ಸೊ ಈ ಗೇಟ್ ವೇ ಏನು ಅಂತ ತಿಳ್ಕೊಂಬೋಣ. ಸೊ ಗೇಟ್ ವೇ ಆಕ್ಟ್ಸ್ ಆಸ್ ಅ ಗೇಟ್ ಬಿಟ್ವೀನ್ ಲೋಕಲ್ ನೆಟ್ವರ್ಕ್ ಆ್ಯಂಡ್ ದ ಔಟ್ಸೈಡ್ ವರ್ಲ್ಡ್ and allows communication between 2 different networks. So 2 different networks ಮಧ್ಯ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಗೇಟ್ ವೇ. ಇವಾಗ ಲ್ಯಾನ್ ಇರೋದು ನಮ್ಮ ರೆಸ್ಟ್ರಿಕ್ಟೆಡ್ ಅಲ್ವಾ, ನಮ್ಮ ಬಿಲ್ಡಿಂಗಲ್ಲಿ ಅಥವಾ ನಮ್ಮ ಆಫೀಸಲ್ಲಿ ಇರೋ ಲ್ಯಾನ್ ಇಟ್ ಇಸ್ ರೆಸ್ಟ್ರಿಕ್ಟೆಡ್. ನೀವು ಔಟ್ಸೈಡ್ ನೆಟ್ವರ್ಕ್ ಅಥವಾ ಡಿಫ್ರೆಂಟ್ ಪ್ರೋಟೋಕಾಲ್ಗೆ ಕನೆಕ್ಟ್ ಮಾಡಿದ್ರೆ, ಬೇರೆ ಕಂಟ್ರಿಲಿರೋ ಡಿಫ್ರೆಂಟ್ ನೆಟ್ವರ್ಕಿಗೆ ಕನೆಕ್ಟ್ ಮಾಡಿದ್ರೆ, ಸೊ ಅದು ಗೇಟ್ ವೇಯಿಂದ ಪಾಸಿಬಲ್ ಆಯಿತಾ. ಗೇಟ್ ವೇ ಅಂದರೆ ಏನು? ಇಟ್ ಇಸ್ ಅನ್ ಎಂಟ್ರಿ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲೇ ಡೇಟಾ ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆಗೋದು. ಗೇಟ್ ವೇಯಿಂದನೇ ನಿಮ್ಮ ಡೇಟಾ ಎಂಟ್ರಿ ಆಗೋದು, ಎಕ್ಸಿಟ್ ಕೂಡ ಆಗೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಗೇಟ್ ವೇಲಿ ಏನು ಬರುತ್ತೆ? ಆಲ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಡೇಟಾ ಪಾಸಸ್ ಥ್ರೂ ದ ಗೇಟ್ ವೇ. ಸೊ ನಾನು ಇದೇ ಹೇಳಿದ್ದು, ಇದು ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಥರ ನೋಡ್ತೀವಿ. ನಾವು ಡೇಟಾ ಸೆಂಡ್ ಮಾಡುವಾಗ ಆಲ್ವೇಸ್ ಇಟ್ ಗೋಸ್ ಥ್ರೂ ದ ಗೇಟ್ ವೇ, ಎಕ್ಸಿಟ್ ಆಗೋಲು ಕೂಡ ಇಟ್ ಗೋಸ್ ಔಟ್ ಆಫ್ ದ ಗೇಟ್ ವೇ. ಓಕೆ, ಸೊ ಇಫ್ ಅ ನೋಡ್ ಫ್ರಮ್ ಒನ್ ನೆಟ್ವರ್ಕ್ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಅ ನೋಡ್ ಆಫ್ ಅ ಫಾರಿನ್ ನೆಟ್ವರ್ಕ್, ಇಟ್ ವಿಲ್ ಪಾಸ್ ದ ಡೇಟಾ ಪ್ಯಾಕೆಟ್ ಟು ದ ಗೇಟ್ ವೇ ವಿಚ್ ದೆನ್ ರೌಟ್ಸ್ ಇಟ್ ಟು ದ ಡೆಸ್ಟಿನೇಷನ್ ಯೂಸಿಂಗ್ ದ ಬೆಸ್ಟ್ ಪಾಸಿಬಲ್ ರೌಟ್. ಸೊ ಇವಾಗ ನಾನು ಫಾರಿನ್ ನೆಟ್ವರ್ಕ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾನು ಡೇಟಾ ಸೆಂಡ್ ಮಾಡುವಾಗ ಅದು ಗೇಟ್ ವೇಗೆ ಹೋಗುತ್ತೆ. ಗೇಟ್ ವೇ ಅನಲೈಸ್ ಮಾಡುತ್ತೆ ಯಾವ ಡೆಸ್ಟಿನೇಷನ್ ರೂಟ್ ಶಾರ್ಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಇಟ್ ಮೇ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಸಾಫ್ಟ್ವೇರ್, ಹಾರ್ಡ್ವೇರ್ ಆರ್ ಬೋತ್. ಸೊ ಈ ಗೇಟ್ ವೇನ ವಿ ಕ್ಯಾನ್ ಇಂಪ್ಲಿಮೆಂಟ್ ಯೂಸಿಂಗ್ ಸಾಫ್ಟ್ವೇರ್ ಡಿವೈಸಸ್ ಅಥವಾ ಹಾರ್ಡ್ವೇರ್ ಡಿವೈಸಸ್ ಇಂದ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಲಾಸ್ಟ್ ಪಾಯಿಂಟ್, ಎಕ್ಸಾಂಪಲ್, ಯುವರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಕ್ಟ್ಸ್ ಆಸ್ ಅ ಗೇಟ್ ವೇ ಟು ದ ಇಂಟರ್ನೆಟ್. ನಿಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದೆಯಲ್ಲ, BSNL ಇರ್ಬೋದು, ಜಿಯೋ ಇರ್ಬೋದು, ಆಕ್ಟ್ ಫೈಬರ್ ನೆಟ್ ಇರ್ಬೋದು, ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಏನು ಮಾಡುತ್ತೆ, ಇದು ಗೇಟ್ ವೇ ಆಗಿ ಆ್ಯಕ್ಟ್ ಮಾಡುತ್ತೆ ಫ್ರಮ್ ದ ಲೋಕಲ್ ನೆಟ್ವರ್ಕ್ ಮಧ್ಯ, ಆಮೇಲೆ ಔಟರ್ ನೆಟ್ವರ್ಕ್ ಮಧ್ಯ. ಸೊ ಇಟ್ ಆಕ್ಟ್ಸ್ ಆಸ್ ಅ ಗೇಟ್ ವೇ. ಸೊ ಇದೇ ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಬಿಟ್ವೀನ್ ದ ಇನ್ನರ್ ಆ್ಯಂಡ್ ಔಟರ್ ನೆಟ್ವರ್ಕ್ಸ್ ಆಯಿತಾ. ಸೊ ಈ ಗೇಟ್ ವೇ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದಿಷ್ಟು ನೆಟ್ವರ್ಕ್ ಡಿವೈಸಸ್ ಪಾರ್ಟ್ ಆಗುತ್ತೆ. ಓಕೆ, ಸೊ ಏನೇನು ಕಲ್ತ್ವಿ ನೆಟ್ವರ್ಕ್ ಡಿವೈಸಲ್ಲಿ? ಮಾಡಮ್ ಆಗಿರ್ಬೋದು, ಎಥರ್ನೆಟ್ ಕಾರ್ಡ್ ಇರ್ಬೋದು, RJ45 ಇರ್ಬೋದು, ರಿಪೀಟರ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಹಬ್ಸ್ ಆಗಿರ್ಬೋದು, ರೌಟರ್ ಆ್ಯಂಡ್ ಗೇಟ್ ವೇಸ್. ಸೊ ಇಲ್ಲಿ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಎನಿ 5 ಕೇಳ್ಬೋದು ಅಥವಾ ಡಿಫೈನ್ ಅಂತ ಹೇಳಿ ABCD E ಅಂತ ಕೊಡ್ಬೋದು. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಟೊಪಾಲಜೀಸ್. ಸೊ ಏನಿದು ಟೊಪಾಲಜೀಸ್? ಸೊ ಟೊಪಾಲಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ 5th ಕಾನ್ಸೆಪ್ಟ್, ನೆಟ್ವರ್ಕಿಂಗ್ ಟೊಪಾಲಜೀಸ್. ತುಂಬ ಇಂಪಾರ್ಟೆಂಟು. ನೆಟ್ವರ್ಕಿಂಗ್ ಟೊಪಾಲಜೀಸ್ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ನೆಟ್ವರ್ಕಿಂಗ್ ಡಿವೈಸಸ್ ಆಲ್ರೆಡಿ ಕಲ್ತಿದ್ದೀವಿ. ಆಗ ಟೈಪ್ಸ್ ಆಫ್ ನೆಟ್ವರ್ಕ್ಸ್, LAN, WAN, MAN, ಆಮೇಲೆ PAN. ಸೊ ಈ ಮೂರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೊಪಾಲಜೀಸ್ ಅಂದರೆ ಏನು? ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಇನ್ ಅ ನೆಟ್ವರ್ಕ್. ಒಂದು ನೆಟ್ವರ್ಕಲ್ಲಿ ಕಂಪ್ಯೂಟರ್ಸ್ ಹೇಗೆ ಅರೇಂಜ್ ಆಗಿದೆ, ಹೆಂಗೆ ಡೇಟಾ ಫ್ಲೋ ಆಗುತ್ತೆ ಅರೇಂಜ್ಮೆಂಟಿಂದ, ಇದನ್ನು ಟೊಪಾಲಜೀಸ್ ಅಂತ ಕರಿತೀವಿ. ಸೊ ಟೊಪಾಲಜೀಸ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಟ್ವರ್ಕಿಂಗ್ ಟೊಪಾಲಜೀಸ್ ಏನು ಬರುತ್ತೆ ಸರ್ ನೆಟ್ವರ್ಕಿಂಗ್ ಟೊಪಾಲಜೀಸಲ್ಲಿ? ಸೊ ಟೊಪಾಲಜೀಸ್ ಡೆಫಿನೇಷನ್ ಫಸ್ಟ್ ತಿಳ್ಕೊಂಬೋಣ. ಟೊಪಾಲಜೀಸ್ ದ ಅರೇಂಜ್ಮೆಂಟ್ ಆರ್ ಲೇಔಟ್ ಆಫ್ ಕಂಪ್ಯೂಟರ್ಸ್ ಆರ್ ಡಿವೈಸಸ್ ಇನ್ ಅ ನೆಟ್ವರ್ಕ್. ಸೊ ಹೆಂಗೆ ಅರೇಂಜ್ ಆಗಿದೆ ಸಿಸ್ಟಮ್ಸು ನೆಟ್ವರ್ಕಲ್ಲಿ, ಸೊ ಅದನ್ನು ಟೊಪಾಲಜೀಸ್ ಅಂತ ಕರಿತೀವಿ. ಈ ಟೊಪಾಲಜೀಸಿಂದ ಏನು ಯೂಸ್ ಅಂದರೆ ಡೇಟಾ ಫ್ಲೋ ಹೇಗೆ ಆಗ್ತಿದೆ ಅಂತ ತಿಳ್ಕೊಬೋದು ಥ್ರೂ ದ ಯೂಸ್ ಆಫ್ ಟೊಪಾಲಜಿ. ಸೊ ನೆಕ್ಸ್ಟ್ ಪಾಯಿಂಟ್, ಇಟ್ ಡಿಟರ್ಮೈನ್ಸ್ ಹೌ ಡಿವೈಸಸ್ ಆರ್ ಇಂಟರ್ ಕನೆಕ್ಟೆಡ್ ಆ್ಯಂಡ್ ಹೌ ಡೇಟಾ ಫ್ಲೋಸ್. ಸೊ ಡೇಟಾ ಫ್ಲೋ ಹೇಗೆ ಆಗ್ತಿದೆ ಅಂತ ನಮಗೆ ಈ ಟೊಪಾಲಜೀಸ್ ಈ ಮುಖಾಂತರ ತಿಳ್ಕೊಬೋದು ಆಯಿತಾ. ಎಷ್ಟು ಟೈಪ್ ಟೊಪಾಲಜೀಸ್ ಇದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ ಎಷ್ಟು ಟೈಪ್ ಇದೆ ಅಂತ. ಕಾಮನ್ ನೆಟ್ವರ್ಕ್ ಟೊಪಾಲಜೀಸ್ ಆರ್. ಸೊ ಕಾಮನ್ ಆಗಿ ಯಾವ್ಯಾವ ಟೊಪಾಲಜೀಸ್ ಇದೆ ಅಂದರೆ ಮೆಶ್ ಟೊಪಾಲಜಿ ಅಂತ ಫಸ್ಟ್ ಬರುತ್ತೆ, ರಿಂಗ್ ಟೊಪಾಲಜಿ, ಬಸ್ ಟೊಪಾಲಜಿ, ಸ್ಟಾರ್ ಆ್ಯಂಡ್ ಟ್ರೀ ಟೊಪಾಲಜಿ. 5 ಟೈಪ್ ಆಫ್ ಟೊಪಾಲಜಿ ಇದೆ. ಮೆಶ್, ಆಮೇಲೆ ರಿಂಗ್, ಬಸ್, ಆಮೇಲೆ ಸ್ಟಾರ್ ಆ್ಯಂಡ್ ಟ್ರೀ. ಸೊ ಈ ಒಂದೊಂದೂ ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ. ಒಂದೊಂದಕ್ಕೂ ಅಡ್ವಾಂಟೇಜಸ್ ಬೇರೆ ಇದೆ, ಡಿಸ್ಅಡ್ವಾಂಟೇಜಸ್ ಬೇರೆ ಇದೆ. ಸೊ ಮೆಶ್ ಟೊಪಾಲಜೀಸ್ ಅಂದರೆ ಒಂದು ನೋಡ್ ಇದೆಯಲ್ಲ ಅಥವಾ ಒಂದು ಸಿಸ್ಟಮ್ ಇದೆಯಲ್ಲ ನೆಟ್ವರ್ಕಲ್ಲಿ ಮಲ್ಟಿಪಲ್ ಡಿವೈಸಸ್ಗೆ ಕನೆಕ್ಟ್ ಆಗಿರುತ್ತೆ ಮೆಶ್ ಟೊಪಾಲಜೀಸಲ್ಲಿ. ಇದರದೇ ಅಡ್ವಾಂಟೇಜಸ್ ಇದೆ ಮೆಶ್ದು, ಅದರದೇ ಡ್ರಾಬ್ಯಾಕ್ಸ್ ಇದೆ. ಮೆಶ್ ಟೊಪಾಲಜಿ ಡ್ರಾಬ್ಯಾಕ್ ಹೇಳಬೇಕಾದ್ರೆ ವೈರಿಂಗ್ ಜಾಸ್ತಿ ಇರುತ್ತೆ, ಕೇಬಲ್ ಲೆಂತ್ ತುಂಬ ಬೇಕಾಗುತ್ತೆ, ಸೊ ತುಂಬ ಕಾಂಪ್ಲೆಕ್ಸ್ ಕೂಡ ಆಯಿತಾ. ಸೊ ಇದು ಡ್ರಾಬ್ಯಾಕ್ಸ್ ಅಂತ ಹೇಳ್ತೀವಿ. ಮೆಶ್ ಟೊಪಾಲಜಿ ಅಡ್ವಾಂಟೇಜಸ್
ಟೊಪಾಲಜೀಸ್ ಹಾಗೆ ಸೊ ತುಂಬ ಸೆಕ್ಯೂರ್ ಅಂತ ಹೇಳ್ತೀವಿ, ತುಂಬ ರೊಬಸ್ಟ್ ಅಂತ ಹೇಳ್ತೀವಿ ಆ್ಯಂಡ್ ಡೇಟಾ ಟ್ರಾನ್ಸ್ಮಿಷನ್ ಕೂಡ ಬೇಗ ಆಗುತ್ತೆ ಯಾಕಂದರೆ ಮಲ್ಟಿಪಲ್ ಡಿವೈಸಸ್ಗೆ ಕನೆಕ್ಟ್ ಆಗಿದೆ. ಸೊ ಒಂದೊಂದು ಟೊಪಾಲಜೀಸ್ ಬಗ್ಗೆನೂ ತಿಳ್ಕೊತಾ ಬರೋಣ. ಮೆಶ್ ಟೊಪಾಲಜಿ ಫಸ್ಟ್ ಅರ್ಥ ಮಾಡ್ಕೊಂಬರೋಣ. ವಾಟ್ ಈಸ್ ಮೆಶ್ ಟೊಪಾಲಜಿ? ಸೊ ಮೆಶ್ ಟೊಪಾಲಜಿ ಏನು ಅಂತ ತಿಳ್ಕೊಂಬರೋಣ. ಸೊ ಪಾಯಿಂಟ್ 1, ಇನ್ ದಿಸ್ ಟೊಪಾಲಜಿ ಈಚ್ ನೋಡ್ ಇಸ್ ಕನೆಕ್ಟೆಡ್ ಟು 2 or more nodes. 2 or more than 2 nodes. ಸೊ ಬರೀ ಎರಡಲ್ಲ, ಮೋರ್ ದೆನ್ 2 ನೋಡ್ಸ್ಗೂ ಕನೆಕ್ಟ್ ಆಗಿರ್ಬೋದು. ಒಂದು ಸಿಸ್ಟಮ್ ನೆಟ್ವರ್ಕಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ಇದರಿಂದ ಏನು ಅಡ್ವಾಂಟೇಜ್? ಸಚ್ ಅ ನೆಟ್ವರ್ಕ್ ಕ್ಯಾನ್ ಹ್ಯಾಂಡಲ್ ಲಾರ್ಜ್ ಅಮೌಂಟ್ ಆಫ್ ಟ್ರಾಫಿಕ್ ಸಿನ್ಸ್ ಮಲ್ಟಿಪಲ್ ನೋಡ್ಸ್ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಸೈಮಲ್ಟೇನಿಯಸ್ಲಿ. ಸೊ ಏನು ಅಡ್ವಾಂಟೇಜಸ್ ಅಂದರೆ ಒಂದು ಸಿಸ್ಟಮ್ ಜಾಸ್ತಿ ಸಿಸ್ಟಮ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ ಸೊ ಇಟ್ ಹ್ಯಾಸ್ ದ ಕೇಪಬಿಲಿಟಿ ಟು ಹ್ಯಾಂಡಲ್ ದ ಡೇಟಾ ಟ್ರಾಫಿಕ್. ಡೇಟಾ ಟ್ರಾಫಿಕ್ ಅಂದರೆ ತುಂಬ ಡೇಟಾ ಬಂದಾಗ ಅದು ಡೇಟಾ ಲಾಸ್ ಆಗದೆ ಆ ಹ್ಯಾಂಡಲ್ ಮಾಡೋ ಕೇಪಬಿಲಿಟಿ ಬರುತ್ತೆ ಸಿಸ್ಟಮ್ಸ್ಗೆ, ಯಾಕಂದರೆ ಮಲ್ಟಿಪಲ್ ಸಿಸ್ಟಮ್ಸ್ಗೆ ಕನೆಕ್ಟ್ ಆಗಿದೆ. ಕರೆಕ್ಟಾ? ಸೊ ಇಲ್ಲಿ ಮೂರನೇ ಪಾಯಿಂಟ್ ಏನು ಬರುತ್ತೆ ನೋಡ್ತಾ ಬರೋಣ. ಸೊ ಆಲ್ಸೋ ಸಚ್ ನೆಟ್ವರ್ಕ್ಸ್ ಆರ್ ಮೋರ್ ರಿಲಯಬಲ್ ಇನ್ ದ ಸೆನ್ಸ್ even if one node goes down, it does not cause any break in the transmission of data between other nodes. So ಅಂದರೆ ಇಲ್ಲಿ ಒಂದು ನೋಡ್ ಏನಾದರೂ ಕೆಲಸ ಮಾಡಿಲ್ಲ ಅಂದರೂ ಕೂಡ ಅಥವಾ ಒಂದು ನೋಡ್ ಏನಾದರೂ ಫೇಲ್ ಆದರೂ ಕೂಡ ನಮಗೆ ನೆಟ್ವರ್ಕ್ ಹಾಗೆ ವರ್ಕ್ ಆಗುತ್ತೆ, ನೆಟ್ವರ್ಕ್ ಏನು ಬ್ರೇಕ್ ಡೌನ್ ಆಗೋದಿಲ್ಲ ಯಾಕಂದರೆ ಮಲ್ಟಿಪಲ್ ನೋಡ್ಸ್ ಕನೆಕ್ಟ್ ಆಗಿರೋದ್ರಿಂದ. ಇದು ಅಡ್ವಾಂಟೇಜ್ ಅಂತ ಕೂಡ ಹೇಳ್ತೀವಿ. ಒಂದು ನೋಡ್ ಏನಾದರೂ ಬ್ರೇಕ್ ಡೌನ್ ಆದರೂ ಕೂಡ ನೆಟ್ವರ್ಕ್ ಏನು ಬ್ರೇಕ್ ಡೌನ್ ಆಗೋದಿಲ್ಲ. ಓಕೆ, ನಾಲ್ಕನೇ ಪಾಯಿಂಟ್, ದಿಸ್ ಟೊಪಾಲಜಿ ಇಸ್ ರೋಬಸ್ಟ್, ಪ್ರೊವೈಡ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಆಸ್ ಈಚ್ ಕೇಬಲ್ ಬಿಟ್ವೀನ್ 2 ನೋಡ್ಸ್ ಕ್ಯಾರೀಸ್ ಡಿಫ್ರೆಂಟ್ ಡೇಟಾ. ಇದು ಏನಕ್ಕೆ ಸೆಕ್ಯೂರ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ಸೆಕ್ಯೂರ್ ಆ್ಯಂಡ್ ಪ್ರೈವಸಿ ಆಸ್ ಈಚ್ ಕೇಬಲ್ ಬಿಟ್ವೀನ್ 2 ನೋಡ್ಸ್. ಸೊ ಒಂದು ಕೇಬಲ್ ವೈರಿಂಗ್ ಇರುತ್ತಲ್ಲ ಎರಡು ನೋಡ್ ಮಧ್ಯ, ಸೊ ಆ ವೈರಿಂಗ್ ಡಿಫ್ರೆಂಟ್ ಡೇಟಾ ಕ್ಯಾರಿ ಮಾಡುತ್ತೆ. ಒಂದು ವೈರಿಂಗ್ ಕ್ಯಾರಿ ಮಾಡೋ ಡೇಟಾ ಇನ್ನೊಂದು ಕ್ಯಾರಿ ಮಾಡೋದಿಲ್ಲ. ಸೊ ಒಂದು ಡೇಟಾ ವೈರಲ್ಲಿ ಇರೋದು, ಇನ್ನೊಂದು ಡೇಟಾ ಅದೇ ವೈರಲ್ಲಿ ಇರೋದಿಲ್ಲ. ಓಕೆ, ಸೊ 2 ಡಿಫ್ರೆಂಟ್ ಡೇಟಾಸ್ ವಿಲ್ ಕ್ಯಾರಿ, ಅಂದರೆ 2 ಡಿಫ್ರೆಂಟ್ ಡೇಟಾಸ್ ಬರ್ಬೋದು ವೈರಿಂಗಲ್ಲಿ. ಸೊ ಯಾವ ಡೇಟಾ ಬಂತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಇದು ತುಂಬ ಸೆಕ್ಯೂರ್ ಅಂತ ಹೇಳ್ತೀವಿ ಆ್ಯಂಡ್ ರೋಬಸ್ಟ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಆಯಿತು, ಲಾಸ್ಟ್ ಪಾಯಿಂಟ್ ನೋಡ್ಬೋಣ ಏನು ಬರುತ್ತೆ. ಓವರ್ ಆಲ್ ದ ಕಾಸ್ಟ್ ಆಫ್ ದಿಸ್ ನೆಟ್ವರ್ಕ್ ಇಸ್ ಟೂ ಹೈ ಆ್ಯಂಡ್ ವೈರಿಂಗ್ ಇಸ್ ಟೂ ಕಾಂಪ್ಲೆಕ್ಸ್. ಸೊ ವೈರಿಂಗ್ ತುಂಬ ಜಾಸ್ತಿ ಬೇಕಾಗುತ್ತೆ ಆ್ಯಂಡ್ ತುಂಬ ಕಾಸ್ಟ್ಲಿ ಅಂತ ಕೂಡ ಹೇಳ್ತೀವಿ ಮೆಶ್ ಟೋಪಾಲಜಿ. ಓಕೆ, ಸೊ ಮೆಶ್ ಟೋಪಾಲಜಿ ಡಯಾಗ್ರಾಮ್ ನೋಡ್ಬೋಣ. ಮೆಶ್ ಟೋಪಾಲಜಿ ಹೇಗೆ ಬರುತ್ತೆ? ಸೊ ಎರಡು ಡಯಾಗ್ರಾಮ್ ನಾನು ಹಾಕಿದ್ದೀನಿ ಸ್ಟೂಡೆಂಟ್ಸ್. ಸೊ ಮೆಶ್ ಟೋಪಾಲಜಿಲಿ ಒಂದು ನೋಡ್ ಇದೆಯಲ್ಲ ಅಥವಾ ಒಂದು ಸಿಸ್ಟಮ್ ಮಲ್ಟಿಪಲ್ ಸಿಸ್ಟಮ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲೊಂದು ಸಿಸ್ಟಮ್ ಈ ಸಿಸ್ಟಮ್ ಕನೆಕ್ಟ್ ಆಗಿದೆ, ಇದಕ್ಕೂ ಕನೆಕ್ಟ್ ಆಗಿದೆ, ಇದಕ್ಕೂ ಕನೆಕ್ಟ್ ಆಗಿದೆ. ಸೊ ಒಂದು ಸಿಸ್ಟಮ್ ಎಲ್ಲ ಸಿಸ್ಟಮ್ಸ್ಗೂ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿದ್ರೆ ಮೆಶ್ ಟೋಪಾಲಜಿ ಅಂತ ಕರಿತೀವಿ. ಇದರ ಅಡ್ವಾಂಟೇಜಸ್ ಏನು ಅಂದರೆ, ಸೊ ತುಂಬ ಕೇಬಲ್ಸ್ ಇದೆಯಲ್ಲ, ಇಲ್ಲಿ ತುಂಬ ವೈರ್ಸ್ ಇದೆ. ಸೊ ವೈರ್ಸ್ ತುಂಬ ಜಾಸ್ತಿ ಇರುವಾಗ ಈಚ್ ವೈರ್ ಕ್ಯಾರೀಸ್ ಡಿಫ್ರೆಂಟ್ ಡೇಟಾ. ಸೊ ಇಲ್ಲಿ ನಮಗೆ ಹ್ಯಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಡಿಫ್ರೆಂಟ್ ಡೇಟಾ ಇದೆ ಎಲ್ಲ ಒಂದು ಕೇಬಲಲ್ಲಿ. ಓಕೆ, ಸೊ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಕೂಡ ಕಡಿಮೆ ಇದೆ ಆ್ಯಂಡ್ ತುಂಬ ಸೆಕ್ಯೂರ್ ಅಂತ ಹೇಳ್ತೀವಿ. ಏನು ಡ್ರಾಬ್ಯಾಕ್ ಅಂದರೆ ಈ ವೈರಿಂಗ್ ಇದೆಯಲ್ಲ, ತುಂಬ ಜಾಸ್ತಿ ವೈರಿಂಗ್ ಇರೋದ್ರಿಂದ ಸೊ ಕಾಸ್ಟ್ಲಿ ಅಂತ ಹೇಳ್ತೀವಿ ಆ್ಯಂಡ್ ವೈರಿಂಗ್ ಲೆಂತ್ ಕೂಡ ಜಾಸ್ತಿ ಇದೆ. ಕರೆಕ್ಟಾ? ಸೊ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಹೇಳ್ಬೋದು, ಒಂದು ಸಿಸ್ಟಮ್ ಏನಾದರೂ ಫಾಲ್ಟ್ ಆದರೆ ಸೊ ಈ ನೆಟ್ವರ್ಕ್ ಬ್ರೇಕ್ ಡೌನ್ ಆಗೋದಿಲ್ಲ ಯಾಕಂದರೆ ಅದೇ ಸಿಸ್ಟಮ್ ಮಲ್ಟಿಪಲ್ ನೋಡ್ಸ್ಗೆ ಕನೆಕ್ಟ್ ಆಗಿದ್ರೂ ಕೂಡ ಸೊ ಮಲ್ಟಿಪಲ್ ಸಿಸ್ಟಮ್ಸ್ ಇದೆ ಇಲ್ಲಿ. ಸೊ ಆದ್ದರಿಂದ ಸೊ ಇಲ್ಲಿ ನೆಟ್ವರ್ಕ್ ಬ್ರೇಕ್ ಡೌನ್ ಆಗೋದಿಲ್ಲ. ಓಕೆ, ಸೊ ಮೆಶ್ ಟೋಪಾಲಜೀಸ್ 2-3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಒನ್ ನೋಡ್ ಇಸ್ ಕನೆಕ್ಟೆಡ್ ಟು ಮೋರ್ ದೆನ್ 2 ನೋಡ್ಸ್ ಅಥವಾ ಒನ್ ಸಿಸ್ಟಮ್ ಇಸ್ ಕನೆಕ್ಟೆಡ್ ಟು 2 or more ನೋಡ್ಸ್ ಅಂತ ಹೇಳ್ಬೋದು. ಸೊ ಅಡ್ವಾಂಟೇಜಸ್ ಏನು? ಅಡ್ವಾಂಟೇಜ್ ಇಟ್ ಇಸ್ ಮೋರ್ ಸೆಕ್ಯೂರ್ ಆ್ಯಂಡ್ ರೋಬಸ್ಟ್. ಸೊ ಈಚ್ ಕೇಬಲ್ ಕ್ಯಾರೀಸ್ ಡಿಫ್ರೆಂಟ್ ಡೇಟಾ ಅಂತ ಹೇಳ್ಬೋದು. ಡ್ರಾಬ್ಯಾಕ್ಸ್ ಏನು ಹೇಳ್ಬೋದು ಮೆಶ್ ಟೋಪಾಲಜೀಸ್ದು? ಮೆಶ್ ಟೋಪಾಲಜಿ ಡ್ರಾಬ್ಯಾಕ್ ಇಟ್ ಇಸ್ ಕಾಸ್ಟ್ಲಿ ಆ್ಯಂಡ್ ವೈರಿಂಗ್ ಲೆಂತ್ ಜಾಸ್ತಿ ಬೇಕಾಗುತ್ತೆ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಎರಡನೇ ಟೈಪ್ ಆಫ್ ಟೋಪಾಲಜಿಗೆ ಹೋಗೋಣ. ಸೊ ಸೆಕೆಂಡ್ ಟೈಪ್ ಆಫ್ ಟೋಪಾಲಜಿ ಇಸ್ ರಿಂಗ್ ಟೋಪಾಲಜಿ. ಓಕೆ, ಸೊ ರಿಂಗ್ ಟೋಪಾಲಜಿ ಏನು ಅಂತ ತಿಳ್ಕೊಂಬೋಣ. ರಿಂಗ್ ಆ ವರ್ಡಿಂಗ್ ಇಂದಾನೆ ನಿಮ್ಗೆ ಗೊತ್ತಾಗಬೇಕು. ರಿಂಗ್ ಹೆಂಗಿರುತ್ತೆ? ಸರ್ಕಲ್ ಆಗಿರುತ್ತೆ, ಸರ್ಕ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಸೊ ಇದು ಕೂಡ ಈ ಟೋಪಾಲಜಿಲಿ ಸಿಸ್ಟಮ್ಸ್ ಒಂದು ಸರ್ಕ್ಯುಲರ್ ಮ್ಯಾನರಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಈ ರಿಂಗ್ ಟೋಪಾಲಜಿ ಬಗ್ಗೆ ತಿಳ್ಕೊಂಬೋಣ. ಇನ್ ರಿಂಗ್ ಟೋಪಾಲಜಿ ಈಚ್ ನೋಡ್ ಇಸ್ ಕನೆಕ್ಟೆಡ್ ಟು ಟೂ ಅದರ್ ಡಿವೈಸಸ್, ಒನ್ ಈಚ್ ಆನ್ ಐದರ್ ಸೈಡ್ ದಟ್ ಲೂಪ್ಸ್ ಇನ್ ಅ ರಿಂಗ್ ಆರ್ ಸರ್ಕಲ್. ಸೊ ಇಲ್ಲಿ ಒಂದು ಸಿಸ್ಟಮ್ ಎರಡು ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ಲೂಪ್ ಥರ ಅಂದರೆ ಸರ್ಕಲ್ ಥರ ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ಗೆ ಹಿಂಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಈ ಸಿಸ್ಟಮ್ಗೂ ಸರ್ಕಲ್ ಫಾರ್ಮ್ಯಾಟಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ಸಿಸ್ಟಮ್ ಎರಡು ನೋಡ್ಗೆ ಕನೆಕ್ಟ್ ಆಗಿರುತ್ತೆ ಇನ್ ದ ರಿಂಗ್ ಟೋಪಾಲಜಿ. ಆಯಿತಾ? ಸೊ ರಿಂಗ್ ಟೋಪಾಲಜಿ ಈಸ್ ಅ ಸರ್ಕಲ್ ದಟ್ ಹ್ಯಾಸ್ ನೋ ಸ್ಟಾರ್ಟ್ ಆರ್ ಎಂಡ್. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಆಯಿತಾ? ಸೊ ಇಲ್ಲಿ ಸ್ಟಾರ್ಟಿಂಗ್ ಇದರಿಂದನೇ ಆಗಬೇಕಾ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಆಮೇಲೆ ಇದು ಯೂನಿ ಡೈರೆಕ್ಷನಲ್ ಅಂತ ಹೇಳ್ತೀವಿ. ಯೂನಿ ಡೈರೆಕ್ಷನ್ ಅಂದರೆ ಏನು ಸರ್? ಯೂನಿ ಡೈರೆಕ್ಷನ್ ಅಂದರೆ ಡೇಟಾ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಐದರ್ ಕ್ಲಾಕ್ ವೈಸ್ ಫ್ಲೋ ಆಗ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಫ್ಲೋ ಆಗ್ಬೋದು ಡೇಟಾ. ಯಾವ ಡೈರೆಕ್ಷನ್ ನಮ್ಗೆ ಗೊತ್ತಾಗೋದಿಲ್ಲ.
ಬಟ್ ಎಲ್ಲ ನೋಡ್ಗೂ ಈಕ್ವಲ್ ಆಪರ್ಚುನಿಟಿ ಸಿಗುತ್ತೆ ಡೇಟಾನ ತೊಗೊಳಕ್ಕೆ ಅಥವಾ ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ, ಆಯಿತಾ. ಸೊ ಮೂರನೇ ಪಾಯಿಂಟ್ಗೆ ಹೋಗೋಣ. ಮೂರನೇ ಪಾಯಿಂಟ್ ಏನು ಬರುತ್ತೆ, ಡೇಟಾ ಎಕ್ಸೆಪ್ಟೆಡ್ ಫ್ರಮ್ ಒನ್ ನೋಡ್ ಟ್ರಾನ್ಸ್ಮಿಟೆಡ್ ಟು ದಿ ಅದರ್. ಸೊ ಡೇಟಾ ಒಂದು ನೋಡ್ ಎಕ್ಸೆಪ್ಟ್ ಮಾಡಿದ್ರೆ ಟ್ರಾನ್ಸ್ಮಿಟ್ ಮಾಡುತ್ತೆ ಇನ್ನೊಂದು ನೋಡ್ಗೆ, ಅಲ್ವಾ. ಸೊ ಡೇಟಾ ಟ್ರಾವೆಲ್ಸ್ ಇನ್ ಒನ್ ಡೈರೆಕ್ಷನ್ ಫ್ರಮ್ ಒನ್ ನೋಡ್ ಟು ನೋಡ್ ಅರೌಂಡ್ ದ ರಿಂಗ್. ಸೊ ಇದು ಯೂನಿ ಡೈರೆಕ್ಷನ್ ಅಂತ ಹೇಳ್ತೀವಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಒನ್ ಡೈರೆಕ್ಷನಲ್ಲಿ ಡೇಟಾ ಹೋಗೋದು. ಇವಾಗ ಇಲ್ಲಿಂದ ಹೀಗೆ ಹೋಗಬೇಕಾದ್ರೆ ಸೊ ಇಲ್ಲಿ 3 ಸಿಸ್ಟಮ್ಸೇ ಇದೆ ಅನ್ಕೊಳ್ಳೋಣ. ಸೊ ಇದು ಎ ಅನ್ಕೊಳ್ಳೋಣ, ಇದು ಬಿ ಅನ್ಕೊಳ್ಳೋಣ, ಇದು ಸಿ ಅನ್ಕೊಳ್ಳೋಣ. ಎ ಡೇಟಾ ಸಿಗೆ ಕಳಿಸ್ಬೇಕು ಅನ್ಕೊಳ್ಳೋಣ. ಸೊ ಅದು ಬಿಗೆ ಹೋಗಬೇಕು, ಬಿ ಇಂದ ಸಿಗೆ ಹೋಗಬೇಕು, ಕರೆಕ್ಟಾ. ಸೊ ಎ ಇಂದ ಸಿಗೆ ಡೇಟಾ ಕಳಿಸ್ಬೇಕು ಅಂದರೆ ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಡೇಟಾ ಫ್ಲೋ ಆಗ್ತಿದ್ರೆ ಎ ಬಿಗೆ ಸೆಂಡ್ ಮಾಡುತ್ತೆ, ಬಿ ಸಿಗೆ ಸೆಂಡ್ ಮಾಡುತ್ತೆ. ಓಕೆ, ಸೊ ಇದು ಯೂನಿ ಡೈರೆಕ್ಷನ್. ಏನು ಡ್ರಾಬ್ಯಾಕ್ ಬರುತ್ತೆ ರಿಂಗ್ ಟೋಪಾಲಜಿಲಿ, ಇವಾಗ ಬಿ ಸಿಸ್ಟಮ್ ಏನಾದರೂ ಫೇಲ್ ಆದರೆ ನಿಮ್ಮ ಇಡೀ ನೆಟ್ವರ್ಕ್ ಡಮಾರ್. ಸೊ ಇಡೀ ನೆಟ್ವರ್ಕ್ ಹೊಟ್ಟೋಗುತ್ತೆ. ಯಾಕೆ, ಸೊ ಬಿ ಇಂದನೇ ಸಿಗೆ ಬರ್ತಿರೋ ಡೇಟಾ, ಕರೆಕ್ಟಾ. ಸೊ ಬಿ ಸಿಸ್ಟಮ್ ಏನಾದರೂ ಫಾಲ್ಟ್ ಆದರೆ ಸೊ ಇಡೀ ನೆಟ್ವರ್ಕ್ ಹೊಟ್ಟೋಗುತ್ತೆ, ಕರೆಕ್ಟಾ. ಸೊ ಇದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ರಿಂಗ್ ಟೋಪಾಲಜಿಸ್ದು. ಸೊ ರಿಂಗ್ ಟೋಪಾಲಜಿಸ್ದು ಡ್ರಾಬ್ಯಾಕ್ಸ್ ಕೂಡ ತಿಳ್ಕೊಂಬೋಣ, ಅಡ್ವಾಂಟೇಜಸ್ ಕೂಡ ತಿಳ್ಕೊಳ್ಳೋಣ. Advantages are short cable length, not much wiring is required, each client has equal access to resources. ಸೊ ಇಲ್ಲಿ ವೈರಿಂಗ್ ಜಾಸ್ತಿ ಇಲ್ಲ, ಕರೆಕ್ಟಾ. ಸೊ ವೈರಿಂಗ್ ಕಡಿಮೆನೇ ಇರೋದು. ಸೊ ಅದಾದಮೇಲೆ ಸೊ ನಾಟ್ ಮಚ್ ವೈರಿಂಗ್ ಇಸ್ ರಿಕ್ವೈರ್ಡ್, ಶಾರ್ಟ್ ಕೇಬಲ್ ಲೆಂತ್. ಸೊ ಕೇಬಲ್ ಲೆಂತ್ ಕೂಡ ಶಾರ್ಟ್ ಆಗಿದೆ, ವೈರಿಂಗ್ ಜಾಸ್ತಿ ಬೇಕಾಗಿರಲ್ಲ ಬಿಟ್ವೀನ್ ದ ನೋಡ್ಸ್. ಅದಾದಮೇಲೆ ಈಚ್ ಕ್ಲೈಂಟ್ ಹ್ಯಾಸ್ ಈಕ್ವಲ್ ಆಪರ್ಚುನಿಟಿ ಟು ಆಕ್ಸೆಸ್ ದ ರಿಸೋರ್ಸಸ್. ಎಲ್ಲ ಕ್ಲೈಂಟ್ಗೂ ಡೇಟಾ ಹೋಗೇ ಹೋಗುತ್ತೆ, ಕರೆಕ್ಟಾ. ಸೊ ಇದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಆಫ್ ದ ರಿಂಗ್ ಟೋಪಾಲಜಿ. ಈಚ್ ಕ್ಲೈಂಟ್ ಹ್ಯಾಸ್ ಈಕ್ವಲ್ ಆಕ್ಸೆಸ್ ಟು ರಿಸೋರ್ಸಸ್. ಎಲ್ಲ ನೋಡ್ಗೂ ಡೇಟಾ ಈಕ್ವಲ್ ಆಗಿ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಡ್ರಾಬ್ಯಾಕ್ಸ್ ಏನು ಬರುತ್ತೆ ರಿಂಗ್ ಟೋಪಾಲಜೀಸಲ್ಲಿ, ಡ್ರಾಬ್ಯಾಕ್ಸ್ ಆರ್ ಒನ್ ನೋಡ್ ಫೇಲಿಯರ್ ಕಾಸಸ್ ದ ಎಂಟೈರ್ ನೆಟ್ವರ್ಕ್ ಫೇಲಿಯರ್. ಸೊ ಇದು ಆಲ್ರೆಡಿ ಹೇಳಿನಿ, ಎ ಇಂದ ಸಿಗೆ ಡೇಟಾ ಹೋಗಬೇಕಾದ್ರೆ ಬಿ ಥ್ರೂನೇ ಪಾಸ್ ಆಗಬೇಕು. ಬಿ ಅಲ್ಲಿ ಏನಾದರೂ ಫಾಲ್ಟ್ ಇದ್ದರೆ ಸೊ ಇಡೀ ನೆಟ್ವರ್ಕ್ ಸ್ಪಾಯ್ಲ್ ಆಗುತ್ತೆ ಅಥವಾ ಇಡೀ ನೆಟ್ವರ್ಕ್ ಡೌನ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಡಿಫಿಕಲ್ಟ್ ಟು ಡಯಾಗ್ನೋಸ್ ಫಾಲ್ಟ್. ಎಲ್ಲಿ ಫಾಲ್ಟ್ ಬಂದಿದೆ ಅಂತ ಡಯಾಗ್ನೋಸ್ ಮಾಡೋಕ್ಕೆ ಡಿಫಿಕಲ್ಟ್, ಅಥವಾ ಎಲ್ಲಿ ಫಾಲ್ಟ್ ಇದೆ ಅಂತ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಎ ಅಲ್ಲಿದೆಯಾ, ಬಿ ಅಲ್ಲಿದೆಯಾ, ಸಿ ಅಲ್ಲಿದೆಯಾ, ಇದು ಹುಡ್ಕೋದು ಭಾಳ ಕಷ್ಟ ಆಗುತ್ತೆ, ಆಯಿತಾ. ಸೊ ಇದಿಷ್ಟು ಡ್ರಾಬ್ಯಾಕ್ಸ್ ಆಫ್ ರಿಂಗ್ ಟೋಪಾಲಜಿ ಅಂತೀವಿ. ಅಡ್ವಾಂಟೇಜಸ್ ತುಂಬ ಸುಲಭ ಅಲ್ವಾ, ಶಾರ್ಟರ್ ಕೇಬಲ್ ಲೆಂತ್, ವೈರಿಂಗ್ ಜಾಸ್ತಿ ಏನು ಬೇಕಾಗಿಲ್ಲ ಅಲ್ವಾ. ಸೊ ಡ್ರಾಬ್ಯಾಕ್ಸ್ ಏನು, ಒನ್ ಸಿಸ್ಟಮ್ ಅಥವಾ ಒನ್ ನೋಡ್ ಏನಾದರೂ ಫೇಲ್ ಆದರೆ ಇಡೀ ನೆಟ್ವರ್ಕ್ ಫೇಲ್ ಆಗುತ್ತೆ. ಆ್ಯಂಡ್ ಡಿಫಿಕಲ್ಟ್ ಟು ಡಯಾಗ್ನೋಸ್ ಫಾಲ್ಸ್. ಸೊ ಎಲ್ಲಿ ಫಾಲ್ಟ್ ಆಗಿದೆ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಸೊ ರಿಂಗ್ ಟೋಪಾಲಜೀಸಲ್ಲಿ ಒನ್ ಸಿಸ್ಟಮ್ ಬರೀ 2 ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ, ಡೇಟಾ ಫ್ಲೋ ಒನ್ ಡೈರೆಕ್ಷನ್ ಮಾತ್ರ ಆಗುತ್ತೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ಡಯಾಗ್ರಾಮ್ ನೋಡ್ಬೋಣ, ಡಯಾಗ್ರಾಮಿಂದ ನಿಮ್ಗೆ ಅರ್ಥ ಆಗಬೇಕು. ಸೊ ಮಲ್ಟಿಪಲ್ ಕ್ಲೈಂಟ್ಸ್ ಇದೆ, ಒಂದು ಸರ್ವರ್ ಇದೆ. ಸೊ ಈಗ ಕ್ಲೈಂಟಿಂದ ಕ್ಲೈಂಟಿಗೆ ಡೇಟಾ ಹೋಗಬೇಕಾದ್ರೆ ಇದು ಕ್ಲೈಂಟ್ ಎ ಅನ್ಕೊಳ್ಳೋಣ, ಕ್ಲೈಂಟ್ ಬಿ ಸಿ, ಇದು ಬಿ ಸಿ ಡಿ, ಆಮೇಲೆ ಇ ಅನ್ಕೊಳ್ಳೋಣ, ಎಫ್ ಅನ್ನೋದು ಸರ್ವರ್ ಅನ್ಕೊಳ್ಳೋಣ. ಓಕೆ, ಕ್ಲೈಂಟಿಂದ ಕ್ಲೈಂಟಿಗೆ ಡೇಟಾ ಹೋಗಬೇಕಾದ್ರೆ ಎ ಇಂದ ಈಗ ಹೋಗಬೇಕಾದ್ರೆ ಸೊ ಐದರ್ ಈ ಡೈರೆಕ್ಷನಲ್ಲಿ ಹೋಗ್ಬೋದು ಅಥವಾ ಈ ಡೈರೆಕ್ಷನಲ್ಲಿ ಹೋಗ್ಬೋದು. ಬಟ್ ಈ ಡೈರೆಕ್ಷನಲ್ಲಿ ಹೋದರೆ ಎಲ್ಲ ಸಿಸ್ಟಮ್ಗೂ ಪಾಸ್ ಆಗಿ ಡೇಟಾ ನೆಕ್ಸ್ಟ್ ಈಗೆ ಹೋಗುತ್ತೆ, ಕರೆಕ್ಟಾ. ಸೊ ಈ ಎಲ್ಲ ಸಿಸ್ಟಮು ಫಂಕ್ಷನಲ್ ಆಗಿರಬೇಕು. ಫಂಕ್ಷನಲ್ ಆಗಿಲ್ಲ ಅಂದರೆ ಸೊ ಇಡೀ ನೆಟ್ವರ್ಕ್ ಹೊಟ್ಟೋಗುತ್ತೆ ಅಥವಾ ಇಡೀ ನೆಟ್ವರ್ಕ್ ಡೌನ್ ಆಗುತ್ತೆ. ಓಕೆ, ಸೊ ಇದಿಷ್ಟು ರಿಂಗ್ ಟೋಪಾಲಜಿ ಅಂತ ಹೇಳ್ತೀವಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಈಗ ಮೂರನೇ ಟೋಪಾಲಜೀಸ್ ಬಗ್ಗೆ ಹೋಗ್ಬೋಣ. ಸೊ ಐ ಥಿಂಕ್ ಮೂರನೇದು ಬಸ್ ಟೋಪಾಲಜಿ. ಸೊ ಬಸ್ ಟೋಪಾಲಜಿ ಡಿಸ್ಕಸ್ ಮಾಡೋಣ. ಸೊ ಮೂರನೇ ಟೋಪಾಲಜಿ ಬಸ್ ಟೋಪಾಲಜಿ. ಏನಿದು ಬಸ್ ಟೋಪಾಲಜಿ? ಬಸ್ ಅಂದರೆ ಏನು? ಸೊ ಇಲ್ಲಿ ಬಸ್ ಅಂದರೆ ಕೇಬಲ್ ಅಂತ ಹೇಳ್ತೀವಿ ಅಥವಾ ವೈರಿಂಗ್ ಅಂತ ಹೇಳ್ತೀವಿ. ಎಲ್ಲ ಸಿಸ್ಟಮು ಒಂದು ಕೇಬಲ್ ಅಥವಾ ಒಂದು ವೈರಿಂಗ್ಗೆ ಕನೆಕ್ಟ್ ಆಗಿದ್ದರೆ ಅದನ್ನು ಬಸ್ ಟೋಪಾಲಜಿ ಅಂತ ಕರಿತೀವಿ. ಸೊ ಅಡ್ವಾಂಟೇಜಸ್ ಡ್ರಾಬ್ಯಾಕ್ಸ್ ಇದ್ದೇ ಇದೆ ಬಸ್ ಟೋಪಾಲಜಿ ಕೂಡ. ಸೊ ಬಸ್ ಟೋಪಾಲಜಿ ಏನು ಅಂತ ನೋಡ್ಬೋಣ. ಸೊ ಬಸ್ ಟೋಪಾಲಜಿ, ಆಲ್ ನೋಡ್ಸ್ ಆರ್ ಕನೆಕ್ಟೆಡ್ ಟು ದ ಲೀನಿಯರ್ ಕೇಬಲ್. ಸೊ ಒಂದು ಕೇಬಲ್ಗೆ ಕನೆಕ್ಟ್ ಆಗಿದ್ರೆ, ಎಲ್ಲ ಸಿಸ್ಟಮು ಒಂದೇ ವೈರಿಂಗ್ಗೆ ಕನೆಕ್ಟ್ ಆಗಿದ್ರೆ ಇದನ್ನು ಬಸ್ ಟೋಪಾಲಜಿ ಅಂತ ಹೇಳ್ತೀವಿ. ಸೊ ಇನ್ ದ ಬಸ್ ಟೋಪಾಲಜಿ ನೆಟ್ವರ್ಕ್ ಎವ್ರಿ ವರ್ಕ್ ಸ್ಟೇಷನ್ ಇಸ್ ಕನೆಕ್ಟೆಡ್ ಟು ದ ಮೇನ್ ಕೇಬಲ್ ಕಾಲ್ಡ್ ದ ಬಸ್. ಸೊ ಎಲ್ಲ ಸಿಸ್ಟಮು ಜಸ್ಟ್ ಒಂದು ವೈರಿಂಗ್ಗೆ ಕನೆಕ್ಟ್ ಆಗಿರುತ್ತೆ, ಅದನ್ನು ಬಸ್ ಅಂತ ಕರಿತೀವಿ, ಆಯಿತಾ. ಸೊ ಆಯಿತು, ಮೂರನೇ ಪಾಯಿಂಟ್ಗೆ ಹೋಗೋಣ. ಏನು ಬರುತ್ತೆ? ಡೇಟಾ ಸೆಂಡ್ ಫ್ರಮ್ ಒನ್ ನೋಡ್, data sent from a node are passed on to the bus and hence are transmitted to the length of the bus in both directions. That means data can be received by any of the nodes connected on the bus. So ಇಲ್ಲಿ ಏನು ಡ್ರಾಬ್ಯಾಕ್ ಅಂದರೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ಜಸ್ಟ್ ಒಂದು ಡಯಾಗ್ರಾಮ್ ಹೇಳ್ತೀನಿ. ಸೊ ಇದನ್ನು ಬಸ್ ಅನ್ಕೊಳ್ಳೋಣ, ಇಲ್ಲಿ ಸಿಸ್ಟಮ್ಸ್ ಕನೆಕ್ಟ್ ಆಗಿದೆ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಸಿಸ್ಟಮ್ ಕನೆಕ್ಟ್ ಆಗಿದೆ ಮೇನ್ ಕೇಬಲ್ಗೆ, ಸೊ ಇಲ್ಲೊಂದು ಕನೆಕ್ಟ್ ಆಗಿದೆ ಮೇನ್ ಕೇಬಲ್ಗೆ. ಸೊ ಅದಾದಮೇಲೆ ಇಲ್ಲೊಂದು ಸಿಸ್ಟಮ್ ಮೇನ್ ಕೇಬಲ್ಗೆ ಕನೆಕ್ಟ್ ಆಗಿದೆ ಅನ್ಕೊಳ್ಳೋಣ. ಸೊ ಇದು ಎ ಬಿ, ಆಮೇಲೆ ಇದು ಸಿ ಅನ್ಕೊಳ್ಳೋಣ. ಸೊ ಎಕ್ಸಾಂಪಲ್, ನಾನು ಎ ಇಂದ ಬಿಗೆ ಡೇಟಾ ಕಳಿಸ್ಬೇಕು. ಏನಿಲ್ಲ, ಎ ಇಂದ ಬಿಗೆ ಡೇಟಾ ಕಳಿಸ್ಬೇಕು. ಸೊ ಏನಾಗುತ್ತೆ, ನೀವು ಎ ಇಂದ ಬಿಗೆ ಡೇಟಾ ಕಳಿಸುವಾಗ ಎ ಟು ಬಿ ಫಸ್ಟು ಡೇಟಾ ಹೋಗೋದಿಲ್ಲ, ಎ ಇಂದ ಕೇಬಲ್ಗೆ ಹೋಗುತ್ತೆ, ಬಸ್ಗೆ ಡೇಟಾ ಹೋಗುತ್ತೆ. ಸೊ ಈ ಬಸ್ ಏನು ಮಾಡುತ್ತೆ? ಬ್ರಾಡ್ಕಾಸ್ಟ್ ಮಾಡುತ್ತೆ, ಹಬ್ ಥರನೇ. ಬ್ರಾಡ್ಕಾಸ್ಟ್ ಅಂದರೆ ಏನು? ಇರೋ ಸಿಸ್ಟಮ್ಗೆಲ್ಲ ಡೇಟಾ ಕಳಿಸ್ಬಿಡುತ್ತೆ.
ಸೊ ಇದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ ಬಸ್ ಟೋಪಾಲಜೀಸು. ಏನು ಮಾಡುತ್ತೆ, ಬ್ರಾಡ್ಕಾಸ್ಟ್ ಮಾಡಿಬಿಡುತ್ತೆ. ಆಲ್ರೆಡಿ ಹಬ್ ನೋಡಿದ್ವಿ ಅಲ್ವಾ, ಸೊ ಎಲ್ಲ ಡಿವೈಸ್ಗೂ ಡೇಟಾ ಹೆಂಗೆ ಕಳಿಸುತ್ತೆ ಹಬ್ಬು, ಸೊ ಅದೇ ಥರ ಈ ಬಸ್ ಕೂಡ ಎಲ್ಲ ಡಿವೈಸ್ಗೂ ಡೇಟಾನ ಬ್ರಾಡ್ಕಾಸ್ಟ್ ಮಾಡುತ್ತೆ. ಓಕೆ, ಸೊ ಅದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಬಸ್ ಅಥವಾ ಮೇನ್ ಕೇಬಲ್ ಇದೆಯಲ್ಲ, ಮೇನ್ ಕೇಬಲಲ್ಲಿ ಏನಾದರೂ ಫಾಲ್ಟ್ ಆದರೆ ಸೊ ಇಡೀ ನೆಟ್ವರ್ಕ್ ಮತ್ತೆ ಡೌನ್ ಆಗುತ್ತೆ ಅಥವಾ ಇಡೀ ನೆಟ್ವರ್ಕ್ ಫೇಲಿಯರ್ ಆಗುತ್ತೆ. ಕರೆಕ್ಟಾ? ಇದು ಡ್ರಾಬ್ಯಾಕ್ಸ್ ಆಫ್ ಬಸ್ ಟೋಪಾಲಜಿ ಅಂತ ಹೇಳ್ತೀವಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ, ಇನ್ ದಿಸ್ ಟೋಪಾಲಜಿ ಅ ಸಿಂಗಲ್ ಬ್ಯಾಕ್ ಬೋನ್ ವೈರ್ ಕಾಲ್ಡ್ ಬಸ್ is shared among the nodes which makes it cheaper and easier to maintain. So bus topology advantages ಏನು, ಈ ಕೇಬಲ್ ಎಲ್ಲ ನೋಡು ಒಂದೇ ಕೇಬಲ್ನ ಯೂಸ್ ಮಾಡ್ತಿದೆ. ಸೊ ಇದು ಚೀಪರ್ ಆ್ಯಂಡ್ ಈಸಿ ಟು ಮೇಂಟೈನ್ ಅಂತ ಹೇಳ್ತೀವಿ, ಇದು ಅಡ್ವಾಂಟೇಜಸ್. ಡ್ರಾಬ್ಯಾಕ್ಸ್ಗೆ ಬಂದರೆ ಎಂಟೈರ್ ನೆಟ್ವರ್ಕ್ ಶಟ್ಸ್ ಡೌನ್ ಇಫ್ ಮೇನ್ ಕೇಬಲ್ ಬ್ರೇಕ್ಸ್. ಈ ಮೇನ್ ಕೇಬಲ್ ಇದೆಯಲ್ಲ, ಈ ಮೇನ್ ಕೇಬಲ್ ಏನಾದರೂ ಬ್ರೇಕ್ ಆದರೆ ಯಾವ ಸಿಸ್ಟಮು ರನ್ ಆಗೋದಿಲ್ಲ, ಮೇನ್ ನೆಟ್ವರ್ಕೇ ಹೊಟ್ಟೋಗುತ್ತೆ, ನೆಟ್ವರ್ಕ್ ಡೌನ್ ಆಗುತ್ತೆ. ಕರೆಕ್ಟಾ? ಸೊ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಯಾವ ನೋಡಲ್ ಪ್ರಾಬ್ಲಮ್ ಬಂತು ಇದು ಕೂಡ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಬಸ್ ಟೋಪಾಲಜೀಸಲ್ಲಿ. ಓಕೆ, ಸೊ ಈ ಡಯಾಗ್ರಾಮ್ ನೋಡ್ತಾನೆ ನಿಮಗೆ ಅಡ್ವಾಂಟೇಜಸ್ ಡ್ರಾಬ್ಯಾಕ್ಸ್ ಬರೆಯೋ ಪೊಸಿಷನಲ್ಲಿ ಇರಬೇಕು. ಓಕೆ, ಸೊ ಡಯಾಗ್ರಾಮ್ ಏನು ಬರುತ್ತೆ ನೋಡ್ಬೋಣ ಬಸ್ ಟೋಪಾಲಜೀಸ್ದು. ಸೊ ನಾನು ಹೇಳಿದಾಗೆ ಒಂದು ಕೇಬಲ್ ಇರುತ್ತೆ, ಅದನ್ನು ಬಸ್ ಅಂತ ಕರಿತೀವಿ. ಇಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ಕನೆಕ್ಟ್ ಆಗಿರುತ್ತೆ ಒಂದು ಬಸ್ಗೆ. ಓಕೆ, ಸೊ ಬಸ್ ಟೋಪಾಲಜೀಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟೈಪ್ ಆಫ್ ಟೋಪಾಲಜೀಸ್ಗೆ ಹೋಗೋಣ, ಸ್ಟಾರ್ ಟೋಪಾಲಜಿ. ಏನು ಸರ್ ಇದು ಸ್ಟಾರ್ ಟೋಪಾಲಜಿ? ಸೊ ಸ್ಟಾರ್ ಟೋಪಾಲಜಿ ಏನು ಅಂತ ನೋಡ್ಬೋಣ. ಸ್ಟಾರ್ ಟೋಪಾಲಜಿ 4ನೇ ಟೈಪ್ ಟೋಪಾಲಜಿ ಬಂದು ಸ್ಟಾರ್ ಟೋಪಾಲಜಿ. So in this type of topology, all the computers are connected to the single hub or switch throughout the cable. So star topology already ನಾವು ಹಬ್ ಡಿವೈಸ್ ಇಲ್ಲಿ ನೋಡಿದ್ದೀವಿ. ಸೊ ಅದೇ ಹಬ್ ಈ ಸ್ಟಾರ್ ಟೋಪಾಲಜೀಸ್ ಕೂಡ ಯೂಸ್ ಮಾಡ್ತೀವಿ. ಆ ಹಬ್ ಏನು ಮಾಡುತ್ತೆ, ಎಲ್ಲ ಡಿವೈಸ್ಗೂ ಡೇಟಾನ ಕಳಿಸ್ಬಿಡುತ್ತೆ. ನಾವು ಒಂದು ಡಿವೈಸ್ಗೆ ಡೇಟಾ ಕಳಿಸ್ಬೇಕು, ಬಟ್ ಹಬ್ ಇರೋದ್ರಿಂದ ಎಲ್ಲ ಡಿವೈಸ್ಗೂ ಆ ಡೇಟಾ ಫಾರ್ವರ್ಡ್ ಮಾಡಿಬಿಡುತ್ತೆ. ಕರೆಕ್ಟಾ? ಸೊ ದಿಸ್ ಹಬ್ is the central node and all other nodes are connected to the all other nodes are connected to the central. So center hub ಗೆ ಎಲ್ಲ ಡಿವೈಸು ಕನೆಕ್ಟ್ ಆಗಿರುತ್ತೆ. ಯಾವುದರಲ್ಲಿ? ಸ್ಟಾರ್ ಟೋಪಾಲಜೀಸ್ ಅಲ್ಲಿ. Okay, star topology is considered very effective, efficient and fast as each device is directly connected with the central device. ಇಲ್ಲಿ ಒಂದು ಸೆಂಟ್ರಲ್ ಹಬ್ ಇರುತ್ತೆ, ನಾನು ಹೇಳ್ದಂಗೆ. ಸೊ ಇಲ್ಲಿ ಇದನ್ನು ಹಬ್ ಅನ್ಕೊಳ್ಳೋಣ. ಸೊ ಈ ಹಬ್ಗೆ ಮಲ್ಟಿಪಲ್ ಡಿವೈಸಸ್, ಎಲ್ಲ ಡಿವೈಸು ಈ ಸೆಂಟರ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದೊಂಥರ ಸ್ಟಾರ್ ಥರನೇ ಸಿಂಬಲ್ ಇರ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಸೊ ಆ ಥರ ಏನಿಲ್ಲ. ಸೊ ಸ್ಟಾರ್ ಟೋಪಾಲಜಿ ಅಂದರೆ ಸ್ಟಾರ್ ಫಾರ್ಮ್ಯಾಟಲ್ಲೇ ಇರುತ್ತೆ ಅಂತ ಏನಿಲ್ಲ, ಬಟ್ ಒಂದು ಸೆಂಟ್ರಲ್ ಹಬ್ ಇರುತ್ತೆ. ಆ ಸೆಂಟ್ರಲ್ ಹಬ್ಗೆ ಎಲ್ಲ ಸಿಸ್ಟಮು ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದು ಸ್ಟಾರ್ ಫಾರ್ಮ್ಯಾಟ್, ಸ್ಟಾರ್ ಥರನೇ ಇರಬೇಕು ಅಂತಿಲ್ಲ. ಸೊ ಇಲ್ಲಿ ಹಬ್ ಏನಾದರೂ ಬ್ರೇಕ್ ಡೌನ್ ಆದರೆ ಸೊ ಇಡೀ ನೆಟ್ವರ್ಕ್ ನಿಮ್ಮದು ಹೋಗುತ್ತೆ. ಕರೆಕ್ಟಾ? ಸೊ ಆಮೇಲೆ ಇನ್ನೊಂದು ಡ್ರಾಬ್ಯಾಕ್ ಏನು ಹೇಳ್ಬೋದು, ಸೊ ಈ ಹಬ್ಬು ಎಲ್ಲದಕ್ಕೂ ಬ್ರಾಡ್ಕಾಸ್ಟ್ ಮಾಡಿಬಿಡುತ್ತೆ ಡೇಟಾನ. ಸೊ ಎಲ್ಲ ಸಿಸ್ಟಮ್ಗೂ ಡೇಟಾ ಕಳಿಸುತ್ತೆ, ಅದೊಂದು ಡ್ರಾಬ್ಯಾಕ್ ಅನ್ಬೋದು. ಅಡ್ವಾಂಟೇಜಸ್ ಏನು, ಸೊ ಡೇಟಾ ಟ್ರಾನ್ಸ್ಮಿಷನ್ ಫಾಸ್ಟಾಗಿ ಆಗುತ್ತೆ ಇಲ್ಲಿ ಸ್ಟಾರ್ ಟೋಪಾಲಜೀಸಲ್ಲಿ. ಇನ್ನೊಂದು, ಯಾವುದೋ ಒಂದು ನೆಟ್ವರ್ಕ್ ಫೇಲ್, ಯಾವುದೋ ಒಂದು ನೋಡ್ ಫೇಲ್ ಆದರೆ, ನೆಟ್ವರ್ಕ್ ಅಲ್ಲ, ಯಾವುದೋ ಒಂದು ನೋಡ್ ಏನಾದರೂ ಕೆಟ್ಟೋದ್ರೆ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡ್ ಆ್ಯಡ್ ಮಾಡ್ಬೋದು, ನೋಡ್ ರಿಮೂವ್ ಮಾಡ್ಬೋದು, ಇಡೀ ನೆಟ್ವರ್ಕ್ ಹಾಗೆ ಫಂಕ್ಷನ್ ಆಗುತ್ತೆ. ಆಯಿತಾ? ಸೊ ಸ್ಟಾರ್ ಟೋಪಾಲಜೀಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಅಡ್ವಾಂಟೇಜಸ್ ಏನು, ಡ್ರಾಬ್ಯಾಕ್ಸ್ ಏನು. Another advantage is no disruption to the network when connecting or removing devices and easy to detect faults. ಸೊ ಇಲ್ಲಿ ಡಿವೈಸ್ ರಿಮೂವ್ ಮಾಡಿ ಇನ್ನೊಂದು ಡಿವೈಸ್ ಆ್ಯಡ್ ಮಾಡಿ ನೆಟ್ವರ್ಕ್ ಹಾಗೆ ಫಂಕ್ಷನ್ ಆಗುತ್ತೆ. ಆ್ಯಂಡ್ ಎಲ್ಲಿ ಫಾಲ್ಟ್ ಆಗಿದೆ ಈಸಿಯಾಗಿ ಡಯಾಗ್ನೋಸ್ ಮಾಡ್ಬೋದು ಅಥವಾ ರಿಸಾಲ್ವ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಡ್ರಾಬ್ಯಾಕ್ಸ್ ಏನು? ಡ್ರಾಬ್ಯಾಕ್ಸ್ ಆರ್ ಇಟ್ ರಿಕ್ವೈರ್ಸ್ ಮೋರ್ ಕೇಬಲ್ ಲೆಂತ್ ಕಂಪೇರ್ಡ್ ಟು ಬಸ್ ಟೋಪಾಲಜಿ. ಬಸ್ ಟೋಪಾಲಜಿದಲ್ಲಿ ಏನು ಮಾಡಿದ್ವಿ, ಜಸ್ಟ್ ಸಿಂಗಲ್ ಕೇಬಲ್ ಇತ್ತು. ಸೊ ಇಲ್ಲಿ ವೈರಿಂಗ್ ಜಾಸ್ತಿ ಇದೆ. ಆಯಿತಾ? ಜಾಸ್ತಿ ವೈರಿಂಗ್ ಬೇಕಾಗಿದೆ ಕಂಪೇರ್ಡ್ ಟು ದ ಬಸ್ ಟೋಪಾಲಜಿ. ಆಯಿತಾ? ನೆಕ್ಸ್ಟು, ಎನಿ ಫೇಲಿಯರ್ ಇನ್ ದ ಸೆಂಟ್ರಲ್ ನೆಟ್ವರ್ಕಿಂಗ್ ಡಿವೈಸ್ ಮೇ ಲೀಡ್ ಟು ದ ಫೇಲಿಯರ್ ಆಫ್ ದ ಕಂಪ್ಲೀಟ್ ನೆಟ್ವರ್ಕ್. ಏನಾದರೂ ಹಬ್ಬಲ್ಲಿ ಪ್ರಾಬ್ಲಮ್ ಆದರೆ, ಹಬ್ಬಲ್ಲಿ ಏನಾದರೂ ಫಾಲ್ಟ್ ಡಿಟೆಕ್ಟ್ ಆದರೆ ಇಡೀ ನೆಟ್ವರ್ಕ್ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀವಿ ಸ್ಟೂಡೆಂಟ್ಸ್. ಸೊ ಡಯಾಗ್ರಾಮ್ ನೋಡಿನೇ ನೀವು ಅಡ್ವಾಂಟೇಜಸ್ ಡ್ರಾಬ್ಯಾಕ್ಸ್ ಬರೀಬೋದು, ತುಂಬ ಈಸಿ ಇದೆ. ಸೊ ಹಬ್ದ ಸ್ಟಾರ್ ಟೋಪಾಲಜಿ ಡಯಾಗ್ರಾಮ್ ನೋಡ್ಬೋಣ. ಸೊ ಸ್ಟಾರ್ ಟೋಪಾಲಜಿ ಇಲ್ಲಿ ಡಯಾಗ್ರಾಮ್ ನೋಡ್ಬೋದು. ಇದನ್ನು ಹಬ್ ಅಂತ ಕರಿತೀವಿ, ಸೆಂಟ್ರಲ್ ಇರೋದು. ಸೊ ಎಲ್ಲ ಡಿವೈಸಸ್ಸು ಹಬ್ಗೆ ಕನೆಕ್ಟ್ ಆಗಿದೆ. ಸೊ ಹಬ್ ಏನಾದರೂ ಬ್ರೇಕ್ ಡೌನ್ ಆದರೆ ಇಡೀ ನೆಟ್ವರ್ಕ್ ಹೋಗುತ್ತೆ. ಆ್ಯಂಡ್ ಅಡ್ವಾಂಟೇಜಸ್ ಏನು ಹೇಳ್ಬೋದು, ತುಂಬ ಫಾಸ್ಟ್ ಇದೆ ಸ್ಟಾರ್ ಟೋಪಾಲಜಿ. ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಫಾಸ್ಟ್ ಆಗಿದೆ. ಸೊ ಒಂದು ಡಿವೈಸ್ ಏನಾದರೂ ನೀವು ರಿಮೂವ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಡಿವೈಸಸ್ ಅಥವಾ ಆ್ಯಡಿಂಗ್ ಆ್ಯಂಡ್ ರಿಮೂವ್ ಮಾಡ್ಬೋದು ಡಿವೈಸಲ್ಲಿ, ನೆಟ್ವರ್ಕ್ ಹಾಗೆ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಸ್ಟಾರ್ ಟೋಪಾಲಜೀಸ್ ಬಗ್ಗೆ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಲಾಸ್ಟ್ ಟೈಪ್ ಆಫ್ ಟೋಪಾಲಜಿ ಇದೆ, ಯಾವುದು? ಟ್ರೀ ಟೋಪಾಲಜಿ. ಏನು ಸರ್ ಇದು ಟ್ರೀ ಟೋಪಾಲಜಿ? ಮರ ಏನಾದರೂ ಯೂಸ್ ಮಾಡ್ತೀವಾ? ಸೊ ಮರ ಏನು ಯೂಸ್ ಮಾಡೋದಿಲ್ಲ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ಟೋಪಾಲಜೀಸ್. ಇಲ್ಲಿ ಬಸ್ ಟೋಪಾಲಜಿ ಆಮೇಲೆ ಸ್ಟಾರ್ ಟೋಪಾಲಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಕಂಬೈನ್ ಮಾಡಿದ್ರೆ ನಮಗೆ ಟ್ರೀ ಟೋಪಾಲಜಿ ಸಿಗುತ್ತೆ. ಏನು ಸಿಗುತ್ತೆ? ಟ್ರೀ ಟೋಪಾಲಜಿ. ಸೊ ಅದು ಲಾಸ್ಟ್ ಟೈಪ್ ಆಫ್ ಟೋಪಾಲಜಿ, ಅದನ್ನು ಕೂಡ ನೋಡ್ಬೋಣ. ಲಾಸ್ಟ್ ಟೈಪ್ ಆಫ್ ಟೋಪಾಲಜಿ ಇಸ್
ಟ್ರೀ ಟೊಪಾಲಜಿ. ಏನಿದು ಟ್ರೀ ಟೊಪಾಲಜಿ ನೋಡ್ತಾ ಹೋಗೋಣ. ಸೊ ಟ್ರೀ ಟೊಪಾಲಜಿ, a hierarchical structure combining 2 or more topologies, mainly bus and star topologies. 2-3 ಟೊಪಾಲಜೀಸ್ ಕಂಬೈನ್ ಮಾಡಿದ್ರೆ, ಅಥವಾ ಮೇನ್ಲಿ ಹೇಳಬೇಕಾದ್ರೆ ಬಸ್ ಆ್ಯಂಡ್ ಸ್ಟಾರ್ ಟೊಪಾಲಜೀಸ್ ಕಂಬೈನ್ ಮಾಡಿದ್ರೆ ನಮಗೆ ಟ್ರೀ ಟೊಪಾಲಜಿ ಬರುತ್ತೆ. ಓಕೆ, ಸೊ ಕಾಮನ್ ಇನ್ ವ್ಯಾನ್ಸ್ ವೇರ್ ಮಲ್ಟಿಪಲ್ ಲ್ಯಾನ್ಸ್ ಆರ್ ಕನೆಕ್ಟೆಡ್. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಅಂದರೆ ವೈಡ್ ಏರಿಯಾ ನೆಟ್ವರ್ಕಲ್ಲಿ, ಇಂಟರ್ನೆಟಲ್ಲಿ. ಸೊ ಈ ಥರ ಟೊಪಾಲಜೀಸ್ ಯೂಸ್ ಮಾಡ್ತೀವಿ. ಯಾಕೆ? ಮಲ್ಟಿಪಲ್ ಲ್ಯಾನ್ಸ್ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಮಲ್ಟಿಪಲ್ ಸ್ಟಾರ್ ಟೊಪಾಲಜೀಸ್ ಇರುತ್ತೆ. ಇಟ್ ಇಸ್ ಬ್ಯಾಕ್ಡ್ ಬೈ ಒನ್ ಕೇಬಲ್. ಮಲ್ಟಿಪಲ್ ಸ್ಟಾರ್ ಟೊಪಾಲಜೀಸ್ ಒಂದೇ ಕೇಬಲ್ಗೆ ಕನೆಕ್ಟ್ ಆಗಿರುತ್ತೆ. ಅದು ಕೇಬಲ್ನ ಬಸ್ ಟೊಪಾಲಜಿ ಅಂತ ಕರಿತೀವಿ. ಕರೆಕ್ಟಾ? ಸೊ ಆಯಿತು, 3ನೇ ಪಾಯಿಂಟ್ಗೆ ಹೋಗೋಣ. ಸೂಟಬಲ್ ಫಾರ್ ಲಾರ್ಜ್ ಆ್ಯಂಡ್ ಸ್ಕೇಲಬಲ್ ನೆಟ್ವರ್ಕ್ಸ್. ಸೊ ಇಂಟರ್ನೆಟ್ ಆಗಿರ್ಬೋದು, ಲಾರ್ಜ್ ನೆಟ್ವರ್ಕ್ಸ್ಗೆ ಈ ಟ್ರೀ ಟೊಪಾಲಜಿ ತುಂಬ ಸೂಟ್ ಆಗುತ್ತೆ. ಸೊ 4ನೇ ಪಾಯಿಂಟ್ ಹೋಗೋಣ. ಡೇಟಾ ರೀಚಸ್ ದ ಸೆಂಟ್ರಲೈಸ್ ಡಿವೈಸ್ ಫಸ್ಟ್, ದೆನ್ ಟ್ರಾವೆಲ್ಸ್ ಟು ದ ಬ್ರಾಂಚಸ್ ಆ್ಯಂಡ್ ನೋಡ್ಸ್. ಸೊ ಸೆಂಟ್ರಲೈಸ್ ಡಿವೈಸ್ ಇಲ್ಲಿ ಹಬ್ಗೆ ಫಸ್ಟ್ ಡೇಟಾ ಹೋಗುತ್ತೆ. ಅದಾದಮೇಲೆ ಸೊ ಇಟ್ ಟ್ರಾವೆಲ್ಸ್ ಟು ದ ಬ್ರಾಂಚಸ್ ಆ್ಯಂಡ್ ನೋಡ್ಸ್. ಸೊ ಅದಾದಮೇಲೆ ನಿಮಗೆ ನೋಡ್ಸ್ಗೆ ಡೇಟಾ ಟ್ರಾವೆಲ್ ಆಗುತ್ತೆ. ನಾರ್ಮಲ್ ನಾವು ಆಲ್ರೆಡಿ ನೋಡಿದ್ದೀವಲ್ಲ ಸ್ಟಾರ್ ಟೊಪಾಲಜಿ, ಅದೇ ಥರ ಟ್ರೀ ಟೊಪಾಲಜಿ ವರ್ಕ್ ಆಗುತ್ತೆ. ಬಟ್ ಎಲ್ಲ ಸ್ಟಾರ್ ಟೊಪಾಲಜಿ ಒಂದು ಕಾಮನ್ ಬಸ್ಗೆ ಅಥವಾ ಕಾಮನ್ ಕೇಬಲ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಅಡ್ವಾಂಟೇಜಸ್, ನೆಟ್ವರ್ಕ್ ಕ್ಯಾನ್ ಈಸಿಲಿ ಬಿ ಎಕ್ಸ್ಟೆಂಡೆಡ್. ಸೊ ಇಲ್ಲಿ ನೀವು ಇನ್ನೊಂದು ಸ್ಟಾರ್ ಟೊಪಾಲಜಿ ಹಾಕಬೇಕಾದ್ರೆ ಕೂಡ ಈ ಟ್ರೀ ಟೊಪಾಲಜಿಗೆ ಹಾಕ್ಬೋದು, ಇನ್ನು ಈ ನೆಟ್ವರ್ಕ್ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಇದೊಂದು ಅಡ್ವಾಂಟೇಜ್ ಹೇಳ್ಬೋದು. ಸೊ ಇಟ್ ಇಸ್ ಸಪೋರ್ಟೆಡ್ ಬೈ ಸೆವರಲ್ ಸಾಫ್ಟ್ವೇರ್ ವೆಂಡರ್ಸ್. ಈಗ ಕೆಲವು ಸಾಫ್ಟ್ವೇರ್ ವೆಂಡರ್ಸ್ ಇದಾರಲ್ಲ, ಈ ಸಾಫ್ಟ್ವೇರ್ ವೆಂಡರ್ಸ್ ಕೂಡ ಇದನ್ನು ಸಪೋರ್ಟ್ ಮಾಡ್ತಾರೆ ಟ್ರೀ ಟೊಪಾಲಜಿ. ಯಾಕೆ? ಸೊ ಟ್ರೀ ಟೊಪಾಲಜಿ ವರ್ಲ್ಡ್ ವೈಡ್ ಯೂಸ್ ಮಾಡ್ಬೋದು. ಸೊ ವೈಡ್ ಏರಿಯಾ ನೆಟ್ವರ್ಕ್ಸಲ್ಲಿ ಇದು ಯೂಸ್ ಆಗ್ತಿದೆ. ಸೊ ಎಲ್ರಿಗೂ ಇದು ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಇಟ್ ಈಸ್ ಆಲ್ಸೋ ಸಪೋರ್ಟೆಡ್ ಬೈ ದ ವೆಂಡರ್ಸ್. ಸೊ ಡ್ರಾಬ್ಯಾಕ್ಸ್ ಏನು ಇದರದು? ಡ್ರಾಬ್ಯಾಕ್ ಇಸ್ ಇಟ್ ರಿಕ್ವೈರ್ಸ್ ಲಾರ್ಜ್ ಕೇಬಲ್ ಲೆಂತ್. ಸೊ ಕೇಬಲ್ ಲೆಂತ್ ಜಾಸ್ತಿ ಇದೆ ಇಲ್ಲಿ. ಯಾಕೆ? ಸೊ ಯಾಕಂದರೆ ತುಂಬ ಸ್ಟಾರ್ ಟೊಪಾಲಜೀಸ್ ಇದೆ. ಸೊ ಎಲ್ಲ ಸ್ಟಾರ್ ಟೊಪಾಲಜಿ ಅಗೇನ್ ನೀವು ಬಸ್ಗೆ ಕನೆಕ್ಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ಕೇಬಲ್ ಲೆಂತ್ ಜಾಸ್ತಿ ಇದೆ. ಇಫ್ ಮೇನ್ ಕೇಬಲ್ ಬ್ರೇಕ್ಸ್, ಎಂಟೈರ್ ನೆಟ್ವರ್ಕ್ ಗೋಸ್ ಡೌನ್. ಸೊ ಆ ಬಸ್ ಇದೆಯಲ್ಲ, ಮೇನ್ ಕೇಬಲ್ ಏನಾದರೂ ಹೋಯ್ತು ಅಂದರೆ ಸೊ ನಿಮ್ಮ ಎಲ್ಲ ನೆಟ್ವರ್ಕ್ ಡೌನ್ ಆಗುತ್ತೆ. ಕರೆಕ್ಟಾ? ಅಥವಾ ಎಲ್ಲ ನೆಟ್ವರ್ಕ್ ಫೇಲ್ ಆಗುತ್ತೆ. ಸೊ ಇದು ಡೈಗ್ರಾಮ್ ನೋಡ್ಬೋಣ. ಸೊ ಹೆಂಗಿದೆ ಡೈಗ್ರಾಮ್? ಸೊ ಇಲ್ಲಿ ನೋಡ್ಬೋದು ಸ್ಟಾರ್ ಟೊಪಾಲಜಿ, ಇದು ಇಲ್ಲೊಂದು ಸ್ಟಾರ್ ಟೊಪಾಲಜಿ ಇದೆ. ಸೊ ಎಲ್ಲ ನೋಡ್ಸು ಒಂದು ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿದೆ. ಸೊ ಈ ಸ್ಟಾರ್ ಟೊಪಾಲಜಿ ಎಲ್ಲ ಒಂದು ಕಾಮನ್ ಕೇಬಲ್ ಅಥವಾ ಒಂದು ಕಾಮನ್ ಬಸ್ಗೆ ಕನೆಕ್ಟ್ ಆಗಿದ್ರೆ ಇದನ್ನು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಟ್ರೀ ಟೊಪಾಲಜಿ ಅಂತ ಕರಿತೀವಿ. ಟ್ರೀ ಟೊಪಾಲಜಿಗೆ ಅದರದೇ ಆದ ಅಡ್ವಾಂಟೇಜಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಇದೆ. ನಾವು ನೋಡ್ದಂಗೆ ಡ್ರಾಬ್ಯಾಕ್ಸ್ ಏನು? ಈ ಕೇಬಲ್ ಏನಾದರೂ ಫಾಲ್ಟ್ ಆದರೆ ಸೊ ಪೂರ್ತಿ ನೆಟ್ವರ್ಕ್ ಹೋಗುತ್ತೆ. ಕರೆಕ್ಟಾ? ಸೊ ಅಡ್ವಾಂಟೇಜಸ್ ಕೂಡ ನೋಡಿದ್ವಿ. ಅಡ್ವಾಂಟೇಜಸ್ ಏನು? ಸೊ ಇಟ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಟೆಂಡೆಡ್. ಇನ್ನು ಒಂದು ಸ್ಟಾರ್ ಟೊಪಾಲಜಿ ನೀವು ಹಾಕ್ಬೋದು, ಇಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸೊ ಎಲ್ಲ ಟೊಪಾಲಜೀಸು ಕವರ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಎಲ್ಲ ಟೊಪಾಲಜೀಸ್ ಕೂಡ ನೀವು ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್, 2 ಅಡ್ವಾಂಟೇಜ್, 2 ಡ್ರಾಬ್ಯಾಕ್ಸು ಪ್ಲಸ್ ಒಂದು 2-3 ಪಾಯಿಂಟ್ ತಿಳ್ಕೊಂಡ್ರೆ ಇಟ್ ಇಸ್ ಬೆನಿಫಿಷಿಯಲ್. ಆಯಿತಾ? ಸೊ ತುಂಬ ಇಂಪಾರ್ಟೆಂಟ್. 5 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಎಕ್ಸ್ಪ್ಲೈನ್ ದ ನೆಟ್ವರ್ಕ್ ಟೊಪಾಲಜೀಸ್ ಅಂತ. ಅವಾಗ ಎಲ್ಲ 5 ನೀವು ಹೇಳಬೇಕಾಗುತ್ತೆ ವಿತ್ ಡೈಗ್ರಾಮ್. ಸೊ ಡೈಗ್ರಾಮ್ನ ಮರೆಯೋಂಗೆ ಇಲ್ಲ. ಡೈಗ್ರಾಮ್ ಗೊತ್ತಿದ್ರೆ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಎಲ್ಲ. ಕರೆಕ್ಟಾ? ಸೊ ಆಯಿತು, ನೆಟ್ವರ್ಕ್ ಟೊಪಾಲಜಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಆಯಿತಾ? ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ? ಸೊ ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಅ ನೆಟ್ವರ್ಕ್ ಕಮ್ಯುನಿಕೇಷನ್. ಸೊ ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಅ ನೆಟ್ವರ್ಕ್ ಕಮ್ಯುನಿಕೇಷನ್ ಅಂದರೆ ಸೊ ನೋಡ್ಸ್ ಅಥವಾ ಸಿಸ್ಟಮ್, ನೆಟ್ವರ್ಕಲ್ಲಿರೋ ಸಿಸ್ಟಮ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ, ಇದೇ ಸಿಸ್ಟಮ್ಗೆ ಡೇಟಾ ಹೋಗ್ಬೇಕಂತ ಹೆಂಗೆ ಡಿಸೈಡ್ ಮಾಡ್ತೀರಾ. ಸೊ ಇಲ್ಲಿ ಮ್ಯಾಕ್ ಅಡ್ರೆಸ್ ಅಂತ ಕಾನ್ಸೆಪ್ಟ್ ಬರುತ್ತೆ ಆ್ಯಂಡ್ IP ಅಡ್ರೆಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಈ 6ನೇ ಕಾನ್ಸೆಪ್ಟ್ ನೋಡ್ಬೋಣ. ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಅ ನೆಟ್ವರ್ಕ್ ಕಮ್ಯುನಿಕೇಷನ್. ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಅ ನೆಟ್ವರ್ಕ್ಡ್ ಕಮ್ಯುನಿಕೇಷನ್. ಸೊ ಏನು ಬರುತ್ತೆ ಸರ್ ಇಲ್ಲಿ? ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಸೊ ಟು ಎನ್ಶೋರ್ ಡೇಟಾ ರೀಚಸ್ ದ ಕರೆಕ್ಟ್ ಡೆಸ್ಟಿನೇಷನ್ ಇನ್ ನೆಟ್ವರ್ಕ್, ಈಚ್ ನೋಡ್ ಮಸ್ಟ್ ಹ್ಯಾವ್ ಅ ಯುನೀಕ್ ಐಡೆಂಟಿಟಿ. ಸೊ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನೀವು ಡೇಟಾ ಕಳಿಸ್ಬೇಕಾದ್ರೆ ಆ ಸಿಸ್ಟಮ್ಗೆ ಒಂದು ಯೂನಿಕ್ ಅಡ್ರೆಸ್ ಇರಬೇಕು. ಆವಾಗಲೇ ಆ ಸಿಸ್ಟಮ್ಗೆ ಡೇಟಾ ಹೋಗೋದು. ಕರೆಕ್ಟಾ? ಸೊ ಎಲ್ಲ ಸಿಸ್ಟಮ್ಗೂ ಒಂದೇ ಅಡ್ರೆಸ್ ಇದ್ದರೆ ಅದು ಡೇಟಾ ರೀಚ್ ಆಗೋದಿಲ್ಲ. ಸೊ ಹೆಂಗೆ ಯೂನಿಕ್ ಐಡೆಂಟಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಥವಾ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ 2 ಮೇನ್ ಐಡೆಂಟಿಫೈರ್ಸ್ ಆರ್ ಯೂಸ್ಡ್. ಯಾವ್ದು ಸರ್ ಅದು 2 ಮೇನ್ ಐಡೆಂಟಿಫೈರ್ಸ್? ಸೊ ಇಲ್ಲಿ ನೋಡ್ಬೋಣ 2 ಮೇನ್ ಐಡೆಂಟಿಫೈರ್ಸ್ ಯಾವುದು ಅಂತ. ಸೊ ಫಸ್ಟು ಮ್ಯಾಕ್ ಅಡ್ರೆಸ್ ಅಥವಾ ವಿ ಕಾಲ್ ಇಟ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್. ಸೊ ಮ್ಯಾಕ್ನ ಫುಲ್ ಫಾರ್ಮ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್ ಅಂತ ಕರಿತೀವಿ. ಸೊ ಮ್ಯಾಕ್ ಅಡ್ರೆಸ್ ಏನು ತಿಳ್ಕೊಂಬೋಣ. ದ ಮ್ಯಾಕ್ ಅಡ್ರೆಸ್, ಆಲ್ಸೋ ನೋನ್ ಎಸ್ ಫಿಸಿಕಲ್ ಆರ್ ಹಾರ್ಡ್ವೇರ್ ಅಡ್ರೆಸ್, ಈಸ್ ದ ಯೂನಿಕ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ದ ನೆಟ್ವರ್ಕ್ ಅಡಾಪ್ಟರ್ ಕಾಲ್ಡ್ NIC. ಇದು ಆಲ್ರೆಡಿ ನೋಡಿದ್ವಿ. ಎಥರ್ನೆಟ್ ಕಾರ್ಡ್ಗೆ ಆಲ್ರೆಡಿ ಎನ್ಗ್ರೇವ್ ಆಗಿರುತ್ತೆ ನಮ್ಮ ಮ್ಯಾಕ್ ಅಡ್ರೆಸ್. ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಎಥರ್ನೆಟ್ ಕಾರ್ಡ್ ಮೇಲೆ ಮ್ಯಾಕ್ ಅಡ್ರೆಸ್ನ ಆಲ್ರೆಡಿ ಎನ್ಗ್ರೇವ್ ಮಾಡ್ತಾರೆ ಅಥವಾ ಆಲ್ರೆಡಿ ಸ್ಟೋರ್ ಮಾಡ್ತಾರೆ. ಅದನ್ನು ಮತ್ತೆ ಎರೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಮ್ಯಾಕ್ ಅಡ್ರೆಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ.
ಇನ್ನು ಏನೇನು ಪಾಯಿಂಟ್ ಇದೆ, ದ ಮ್ಯಾಕ್ ಅಡ್ರೆಸ್ ಇಸ್ ಬರ್ನ್ಟ್ ಆನ್ ದ NIC at the time of manufacturing and thus it is permanent address and cannot be changed. ಸೊ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಸೊ ಏನು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸು, ಸೊ ಎಥರ್ನೆಟ್ ಕಾರ್ಡ್ ಮೇಲೆ ಮ್ಯಾಕ್ ಅಡ್ರೆಸ್ನ ಬರ್ನ್ ಮಾಡ್ತಾರೆ ಅಥವಾ ಸ್ಟೋರ್ ಮಾಡ್ತಾರೆ. ಸೊ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಯೂನೀಕ್ ಐಡೆಂಟಿಟಿ. ಎಲ್ಲ ಸಿಸ್ಟಮ್ಗೂ ಮ್ಯಾಕ್ ಅಡ್ರೆಸ್ ಯೂನೀಕ್ ಆಗಿರುತ್ತೆ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಈಚ್ ಮ್ಯಾಕ್ ಅಡ್ರೆಸ್ ಇಸ್ 12 digit hexadecimal numbers of which the first 6 digit contains certain manufacturer's ID called ಆರ್ಗನೈಸೇಷನಲ್ ಯೂನಿಕ್ ಐಡೆಂಟಿಫೈಯರ್. ಇದು ಒಂದು 12 ಬಿಟ್ ಅಡ್ರೆಸ್ ಅಂತ ಹೇಳ್ತೀವಿ ಮ್ಯಾಕ್ ಅಡ್ರೆಸ್. ಈ 12 ಬಿಟ್ಸ್ ಅಲ್ಲಿ ಫಸ್ಟ್ 6 ಬಿಟ್ಸ್ ಇದೆಯಲ್ಲ, ಆರ್ಗನೈಸೇಷನ್ ಯೂನಿಟ್ ಅಂತ ಹೇಳ್ತೀವಿ ಅಥವಾ ಆರ್ಗನೈಸೇಷನಲ್ ಯೂನಿಕ್ ಐಡೆಂಟಿಫೈಯರ್. ಇದು ಆರ್ಗನೈಸೇಷನ್ ಇಂದ ಬರೋ ಯೂನಿಕ್ ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದ ಲೇಟರ್ 6 digit represents the serial number for uniquely identifying the device. ಸೊ ಫಸ್ಟ್ 6 digits ಇರೋದು ಆರ್ಗನೈಸೇಷನಲ್ ಯೂನಿಕ್ ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಆರ್ಗನೈಸೇಷನ್ನೇ ಅವ್ರದ್ದು ಯೂನಿಕ್ ಐ ಡಿ ಹಾಕ್ತಾರೆ. ಲಾಸ್ಟ್ 6 digits ಇದೆಯಲ್ಲ, ಇದು ಸೀರಿಯಲ್ ನಂಬರ್ ಅಂತ ಹೇಳ್ತಾರೆ. ಇಟ್ ಇಸ್ ಯೂಸ್ ಟು ಯೂನಿಕ್ಲಿ ಐಡೆಂಟಿಫೈ ದ ಡಿವೈಸ್. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್. ಸೊ ಇಲ್ಲಿ ಒಂದು ಮ್ಯಾಕ್ ಅಡ್ರೆಸ್ ಇದೆ, ಇಲ್ಲಿ ಫಸ್ಟ್ 6 digits ಇದೆಯಲ್ಲ, ಇದು ಆರ್ಗನೈಸೇಷನಲ್ ಯೂನಿಕ್ ಐಡೆಂಟಿಫೈಯರ್ ಅಂತ ಹೇಳ್ತಾರೆ. ಸೊ ಇದು ರಿಪೀಟ್ ಆಗೋಲ್ಲ, ಯಾವುದೇ ಸಿಸ್ಟಮ್ ಮ್ಯಾಕ್ ಅಡ್ರೆಸ್ಗೆ ರಿಪೀಟ್ ಆಗಲ್ಲ. ಲಾಸ್ಟ್ 6 digit ಇರೋದು ಸೀರಿಯಲ್ ನಂಬರ್, ಒಂದು ಡಿವೈಸ್ನ ಐಡೆಂಟಿಫೈ ಮಾಡೋಕ್ಕಿರೋ ಸೀರಿಯಲ್ ನಂಬರ್, ಇದು ಕೂಡ ರಿಪೀಟ್ ಆಗೋದಿಲ್ಲ. ಓಕೆ, ಸೊ ಮ್ಯಾಕ್ ಅಡ್ರೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಮ್ಯಾಕ್ ಅಡ್ರೆಸ್ ಇಂದಾನೆ ಸೊ ಎಲ್ಲ ನಮ್ಮ ನೆಟ್ವರ್ಕ್ ಡಿವೈಸಸ್ ಕರೆಕ್ಟ್ ಡೆಸ್ಟಿನೇಷನ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಕರೆಕ್ಟಾ? ಸೊ ಈ ಮ್ಯಾಕ್ ಅಡ್ರೆಸ್ ಎಲ್ಲ ಸಿಸ್ಟಮ್ಗೂ ಯೂನಿಕ್ ಆಗಿರುತ್ತೆ. ಓಕೆ, ಸೊ ಮ್ಯಾಕ್ ಅಂದ್ರೆ ಏನು, MCQ ಕೇಳ್ಬೋದು. ಫುಲ್ ಫಾರ್ಮ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್ ಅಂತ ಹೇಳ್ತೀವಿ. ಆಯಿತು ಸರ್. ಸೊ ಒಂದು ಐಡೆಂಟಿಫೈಯರ್ ಗೊತ್ತಾಯಿತು, ಸಿಸ್ಟಮ್ನ ಐಡೆಂಟಿಫೈ ಮಾಡೋದಕ್ಕೆ, ಯೂನಿಕ್ ಆಗಿ ಡೇಟಾ ಸೆಂಡ್ ಮಾಡೋದಕ್ಕೆ. ಇನ್ಯಾವುದಿದೆ? ಸೊ ಇನ್ನೊಂದಿದೆ. ಓಕೆ, IP ಅಡ್ರೆಸ್ ಅಂತಿದೆ. ಸೊ ಈ IP ಅಡ್ರೆಸ್ ಬಗ್ಗೆನೂ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ಟೈಪ್ ಆಫ್ ಐಡೆಂಟಿಫೈಯರ್ IP ಅಡ್ರೆಸ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಸೊ ಏನಿದು IP ಅಡ್ರೆಸ್ ತಿಳ್ಕೊಳ್ಳೋಣ. ಸೊ IP ಅಡ್ರೆಸ್ ಆಲ್ಸೋ ನೋನ್ ಎಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ is the unique address that can be used uniquely to identify a node in the network. ಈ IP ಅಡ್ರೆಸ್ ಕೂಡ ಯೂನಿಕೆ. ಸೊ ಇದು ಕೂಡ ನೋಡ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಸಿಸ್ಟಮ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪಾಯಿಂಟ್ 2, ಇಟ್ ಕ್ಯಾನ್ ಚೇಂಜ್ ಇಫ್ ದ ಡಿವೈಸ್ ಕನೆಕ್ಟ್ಸ್ ಟು ಅ ಡಿಫರೆಂಟ್ ನೆಟ್ವರ್ಕ್. ಈಗ ನಂದೊಂದು ಹೋಮ್ ನೆಟ್ವರ್ಕ್ ಇದೆ, ನಂದೊಂದು ಹೋಮ್ ವೈಫೈ ಇದೆ. ನನ್ನ ವೈಫೈಲಿ IP ಅಡ್ರೆಸ್ ಬೇರೆ ಇರುತ್ತೆ. ಲೆಟ್ಸ್ ಸೇ ನನ್ನ ಹೋಮ್ ನೆಟ್ವರ್ಕಲ್ಲಿ IP ಅಡ್ರೆಸ್ 192.168.1.102 ಇದೆ ಅಂತ ಅನ್ಕೊಳ್ಳೋಣ. ಆಯಿತಾ? ಇದೇ IP ಅಡ್ರೆಸ್ ಇರೋದಿಲ್ಲ. ನೀವು ಬೇರೆ ನೆಟ್ವರ್ಕ್ಸ್ಗೆ ಕನೆಕ್ಟ್ ಮಾಡಿದಾಗ IP ಅಡ್ರೆಸ್ ಬದಲಾಗುತ್ತೆ, ಬಟ್ ಮ್ಯಾಕ್ ಅಡ್ರೆಸ್ ಯಾವತ್ತೂ ಬದಲಾಗೋದಿಲ್ಲ. ಸೊ ನೀವು ಡಿಫ್ರೆಂಟ್ ನೆಟ್ವರ್ಕ್ಸ್ಗೆ ಕನೆಕ್ಟ್ ಮಾಡಿದಾಗ IP ಅಡ್ರೆಸ್ ಬದಲಾಗುತ್ತೆ. ಓಕೆ, ಸೊ ಇದು ನನ್ನ ಹೋಮ್ ನೆಟ್ವರ್ಕ್ ಅನ್ಕೊಳ್ಳೋಣ. ನಾನು ಆಫೀಸಲ್ಲಿ ಬೇರೆ ವೈಫೈ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಫೀಸಲ್ಲಿ ನನ್ನ IP ಅಡ್ರೆಸ್ ಬೇರೆ ಆಗುತ್ತೆ, ಯಾಕಂದರೆ ಬೇರೆ ನೆಟ್ವರ್ಕ್ ಅದು ಅಲ್ವಾ. ಸೊ IP ಅಡ್ರೆಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪಾಯಿಂಟ್ ಹೋಗ್ಬೇಡ. ಸೊ ಯೂಸ್ ಟು ಗ್ಲೋಬಲಿ ಐಡೆಂಟಿಫೈ ಡಿವೈಸಸ್ ಓವರ್ ದ ಇಂಟರ್ನೆಟ್. ಸೊ ಇಂಟರ್ನೆಟಲ್ಲಿ ನಿಮ್ಮ ಡಿವೈಸ್ ಐಡೆಂಟಿಫೈ ಮಾಡೋಕ್ಕೆ ಕೂಡ IP ಅಡ್ರೆಸ್ ತುಂಬ ಮುಖ್ಯ ಆಗುತ್ತೆ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೇಡ. ವರ್ಷನ್ಸ್. ಏನಿದು ವರ್ಷನ್ ಸರ್? ಸೊ ಈಗ 2 ಟೈಪ್ IP ಅಡ್ರೆಸ್ಸಸ್ ಇದೆ. IPv4 ಅಂತಿದೆ, IPv6 ಅಂತಿದೆ. ಏನು ಸರ್ IPv4 ಅಂದರೆ? ಸೊ ಈ 32 ಬಿಟ್ ನೋಡ್ತೀರಲ್ಲ, ಸೊ ಇಲ್ಲಿ 8 ಬಿಟ್ಸು, ಇದು 8 ಬಿಟ್ಸ್, ಇದು 8 ಬಿಟ್ಸ್, ಇದು 8 ಬಿಟ್ಸ್. ಸೊ 32 ಬಿಟ್ ಅಡ್ರೆಸ್ನ ವಿ ಕಾಲ್ ಇಟ್ IPv4. IPv4 ಅಲ್ಲಿ ಸೊ ಏನಕ್ಕೆ IPv4 ಯೂಸ್ ಮಾಡ್ತೀವಿ ಅಂದರೆ ಅಡ್ರೆಸ್ ಅಲೋಕೇಟ್, IPv4 ಅಡ್ರೆಸ್ಸಸ್ ಅಲೋಕೇಟ್ ಮಾಡೋದಕ್ಕೆ. ಸೊ ನಾವು ಈ IPv4 ಅನ್ನೋ ವರ್ಷನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ವರ್ಷನ್ಸ್ ಏನೇನು ಬರುತ್ತೆ ನೋಡ್ಬೋಣ. ಸೊ ವರ್ಷನ್ಸಲ್ಲಿ ಫಸ್ಟ್ ಟೈಪ್ IPv4. ಏನಿದು IPv4? 32 ಬಿಟ್ ಅಡ್ರೆಸ್ written as 4 decimal numbers separated by dots. So written as 4 decimal numbers separated by dots. Dots ಇಂದ ಸಪ್ರೇಟ್ ಮಾಡ್ತೀವಿ. ಕರೆಕ್ಟ್? ಸೊ ಎಕ್ಸಾಂಪಲ್ ನೋಡ್ಬೋದು 192.168.0.178. ಇದು ಒಂದು IP ಅಡ್ರೆಸ್ಸೇ. ಸೊ ಈಚ್ ಪಾರ್ಟ್ ರೇಂಜಸ್ ಫ್ರಮ್ 0 to 255. ಸೊ 0 ಇಂದ 255 ಈಚ್ ಪಾರ್ಟ್ ರೇಂಜ್ ಆಗುತ್ತೆ. ಸೊ ಅದನ್ನು ಎಕ್ಸೀಡ್ ಆಗೋದಿಲ್ಲ. ಓಕೆ, ಸೊ ಲಿಮಿಟೆಡ್ ಟು 4.3 billion addresses, although there's more users on the internet. So 4.3 billion addresses ಮಾತ್ರ ಇದೆ ಯಾವುದರಲ್ಲಿ? IPv4 ವರ್ಷನ್ 4 ಅಲ್ಲಿ. ಬಟ್ ನಮಗೆ 4.3 billion ಇಂದ ಜಾಸ್ತಿ ಜನ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ IP ಅಡ್ರೆಸ್ ಎಲ್ಲಿಂದ ಕೊಡೋಣ ಅಂದರೆ IPv6 ಇದೆ, ಇನ್ನೊಂದು ವರ್ಷನ್ ಇದೆ IPv6 ಇಂದ. ಸೊ ಜಾಸ್ತಿ ಅಡ್ರೆಸ್ಸಸ್ ಇನ್ನು ಜನರೇಟ್ ಮಾಡ್ಬೋದು, ಜಾಸ್ತಿ IP ಅಡ್ರೆಸ್ಸಸ್ ಜನರೇಟ್ ಮಾಡ್ಬೋದು. ಹೆಂಗೆ ಸರ್? ಸೊ ನೆಕ್ಸ್ಟ್ ವರ್ಷನ್ ನೋಡ್ಬೋಣ. IPv6 ಅಂದರೆ 128 ಬಿಟ್ಟು, ಇದು 32 ಬಿಟ್ ಆಗಿತ್ತು, ಇದು 128 ಬಿಟ್ ಅಡ್ರೆಸ್. ಓಕೆ, ಸೊ ರಿಟರ್ನ್ ಇನ್ 8 groups ಆಫ್ hexadecimal numbers separated by colon. 8 ಗ್ರೂಪ್ ಆಗಿ ಬರಿತೀವಿ, ಎಲ್ಲ ಗ್ರೂಪ್ನು ಕೋಲನ್ನಿಂದ ಸಪ್ರೇಟ್ ಮಾಡ್ತೀವಿ. ಆಯಿತಾ? ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು,
ಇದೊಂದು ಗ್ರೂಪು, ಇದೊಂದು ಗ್ರೂಪು, ಇದೊಂದು. ಸೊ ಇಲ್ಲಿ 8 ಗ್ರೂಪ್ಸ್ ಇರುತ್ತೆ. 8 ಗ್ರೂಪ್ಸ್ ಸೆಪರೇಟೆಡ್ ಬೈ ಕೋಲನ್, ಆಯಿತಾ? ಕೋಲನಿಂದ ಸೆಪ್ರೇಟ್ ಮಾಡ್ತೀವಿ ಎಲ್ಲ ಗ್ರೂಪ್ನು, ಇಲ್ಲಿ ನೋಡ್ಬೋದು. ಸೊ ಇದು 128 ಬಿಟ್ಸ್. 128 ಬಿಟ್ಸಲ್ಲಿ 8 ಗ್ರೂಪ್ ಇದ್ದರೆ, ಸೊ ಒಂದು ಗ್ರೂಪ್ಗೆ ಎಷ್ಟು ಬಿಟ್ ಆಯಿತು? ಸೊ ಒಂದು ಗ್ರೂಪ್ಗೆ 16 ಬಿಟ್ ಆಯಿತು, ಕರೆಕ್ಟಾ? ಸೊ ಈ ಒಂದು ಗ್ರೂಪ್ 16 ಬಿಟ್, ಇದು 16, ಸೊ ಇದು 16. ಹಾಗೆ ಎಲ್ಲ ಗ್ರೂಪ್ನು 16 ಬಿಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ, ಸಪ್ರೇಟೆಡ್ ಬೈ ದ ಕೋಲನ್. ಸೊ ಇಲ್ಲಿ ಏನು ಕಲಿಬೇಕು ಸರ್? ಎರಡು ಐಡೆಂಟಿಫೈಯರ್ ಏನು? ಐಡೆಂಟಿಫೈಯಿಂಗ್ ನೋಡ್ಸ್, ಎರಡು ಡಿಫ್ರೆಂಟ್ ಯುನೀಕ್ ಐಡೆಂಟಿಫೈಯರ್ ಏನು ಡೇಟಾ ಕಲಿಸೋಕ್ಕೆ ಅಂದರೆ, ಒಂದು ಮ್ಯಾಕ್ ಅಡ್ರೆಸ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಹಾರ್ಡ್ವೇರ್ ಅಡ್ರೆಸ್. ಇಟ್ ಇಸ್ ಎನ್ಗ್ರೇವ್ ಟು ದ NIC ಅಥವಾ ಎಥರ್ನೆಟ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಯುನೀಕ್ ಫಾರ್ ಎವ್ರಿ ಡಿವೈಸ್. ಮ್ಯಾಕ್ ಅಡ್ರೆಸ್ ಚೇಂಜ್ ಆಗಲ್ಲ, ಎಲ್ಲ ಡಿವೈಸ್ಗೂ ಯೂನಿಕ್ ಆಗಿರುತ್ತೆ. ಅದು 12 ಬಿಟ್ ಹೆಕ್ಸಾಡೆಸಿಮಲ್ ನಂಬರ್ ಅಂತ ಹೇಳ್ಬೋದು, ಅಥವಾ 12 ಬಿಟ್ ಹೆಕ್ಸಾಡೆಸಿಮಲ್ ಡಿಜಿಟ್ ಅಂತ ಹೇಳ್ಬೋದು. ಓಕೆ, ಸೊ ಕಮಿಂಗ್ ಟು IP ಅಡ್ರೆಸ್ ಕೂಡ ಯೂನಿಕೆ, ಬಟ್ ಡಿಫ್ರೆಂಟ್ ನೆಟ್ವರ್ಕ್ಸ್ಗೆ ಡಿಫ್ರೆಂಟ್ IP ಅಡ್ರೆಸ್ಸಸ್ ಇರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ವರ್ಷನ್ಸ್ ಇದೆ. IPv4 4.3 ಬಿಲಿಯನ್ ಅಡ್ರೆಸ್ ಮಾತ್ರ ಸಪೋರ್ಟ್ ಮಾಡುತ್ತೆ, ಬಟ್ IPv6, ಸೊ ಇದು 128 ಬಿಟ್ ಅಡ್ರೆಸ್ಸಸ್, ಇನ್ನೂ ಜಾಸ್ತಿ ಮೆಂಬರ್ಸ್ಗೆ ಅಡ್ರೆಸ್ನ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇದು ಅರ್ಥದಿಂದ ಭಾವಿಸಿ ಸ್ಟೂಡೆಂಟ್ಸ್, ಐಡೆಂಟಿಫೈಯಿಂಗ್ ನೋಡ್ಸ್ in a unique manner ಅಥವಾ ಯುನೀಕ್ ವೇಸ್ ಆಫ್ ಐಡೆಂಟಿಫೈಯಿಂಗ್ ದ ನೋಡ್ಸ್. ಎರಡು ಅಡ್ರೆಸ್ ಇದೆ. ಸೊ ಯಾವುದು? ಮ್ಯಾಕ್ ಅಡ್ರೆಸ್ ಆ್ಯಂಡ್ IP ಅಡ್ರೆಸ್. ಓಕೆ, ಸೊ 2 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ 2 ಮಾರ್ಕ್ಸಲ್ಲಿ ಫುಲ್ ಫಾರ್ಮ್ಸ್ ಕೇಳ್ಬೋದು. IPv4 ಎಷ್ಟು ಬಿಟ್ ಅಂತ ಕೇಳ್ಬೋದು. IPv6 MCQ ಅಲ್ಲಿ ಕೇಳ್ಬೋದು ಎಷ್ಟು ಬಿಟ್ಸ್ ಅಂತ. ಸೊ ಈ ಬಿಟ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಓಕೆ, MCQ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಅರ್ಥದಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಅ ನೆಟ್ವರ್ಕ್ ಕಮ್ಯುನಿಕೇಷನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಯಾವ್ದು ಸರ್ ನೆಕ್ಸ್ಟ್ ಕಾನ್ಸೆಪ್ಟು? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇಂಟರ್ನೆಟ್, ವೆಬ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇಂಟರ್ನೆಟ್ ಅಂದರೆ ಏನು, ವೆಬ್ ಅಂದರೆ ಏನು, ಇದು ಆಲ್ರೆಡಿ ಟರ್ಮ್ಸ್ ಕೇಳಿರ್ತೀರಾ. IoT ಆಲ್ರೆಡಿ PU 1 ಕಲ್ತಿದ್ದೀರಾ. ಸೊ ಇದು ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಇಂಟರ್ನೆಟ್ ಅಂದರೆ ಏನು, ವೆಬ್ ಅಂದರೆ ಏನು, IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು. ಸೊ ಇಂಟರ್ನೆಟ್ ಏನು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ದ ಇಂಟರ್ನೆಟ್ ಅಂದರೆ ಏನು? ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇವಿ. ಸೊ ಗ್ಲೋಬಲಿ ಕನೆಕ್ಟೆಡ್ ಅಥವಾ ಗ್ಲೋಬಲ್ ಇಂಟರ್ ಕನೆಕ್ಷನ್ ಆಫ್ ಕಂಪ್ಯೂಟರ್ಸ್, ಇದನ್ನು ಇಂಟರ್ನೆಟ್ ಅಂತ ಹೇಳ್ತೀವಿ. ಗ್ಲೋಬಲಿ ಕಂಪ್ಯೂಟರ್ಸ್ನ ಇಂಟರ್ ಕನೆಕ್ಟ್ ಮಾಡ್ತಾ ಇರಾ, ಕರೆಕ್ಟಾ? ದ ಇಂಟರ್ನೆಟ್ ಇಸ್ ಅ ಗ್ಲೋಬಲ್ ನೆಟ್ವರ್ಕ್ ಕನೆಕ್ಟಿಂಗ್ ಬಿಲಿಯನ್ಸ್ ಆಫ್ ಡಿವೈಸಸ್ ಲೈಕ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ಸ್, ಟ್ಯಾಬ್ಲೆಟ್ಸ್, ರೌಟರ್ಸ್ ಆ್ಯಂಡ್ ಸ್ಮಾರ್ಟ್ ಅಪ್ಲಿಕೇಶನ್. ಸೊ ಬಿಲಿಯನ್ಸ್ ಆಫ್ ಡಿವೈಸಸ್, ತುಂಬ ಡಿವೈಸಸ್ ನೀವು ಕನೆಕ್ಟ್ ಮಾಡಿದ್ರೆ, ಸೊ ವಿ ಕಾಲ್ ಇಟ್ ಆಸ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಏನು ಮಾಡ್ತಿದೆ? ಇಟ್ ಇಸ್ ಇಂಟರ್ ಕನೆಕ್ಟಿಂಗ್ ಆಲ್ ದ ಡಿವೈಸಸ್, ಎಲ್ಲ ಕಂಪ್ಯೂಟಿಂಗ್ ಡಿವೈಸಸ್ನು ಇಂಟರ್ ಕನೆಕ್ಟ್ ಮಾಡ್ತಿದೆ. ಸ್ಮಾರ್ಟ್ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸಿಸ್ಟಮ್ ಆಗಿರ್ಬೋದು, ಸೊ ಆಲ್ ದ ಡಿವೈಸಸ್ ಅಲ್ವಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ದೀಸ್ ಡಿವೈಸಸ್ communicate using a standardized protocols allowing data to travel around the world. ಸೊ ಈ ಡಿವೈಸಸ್ ಏನಿದೆ, ಈ ಎಲ್ಲ ಡಿವೈಸು ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಯೂಸ್ ಮಾಡ್ತಿದೆ. ಆ ಪ್ರೋಟೋಕಾಲಿಂದ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ. ಓಕೆ, ಸೊ ಈ ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಂಬರೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಎಕ್ಸಾಂಪಲ್ಸ್ ಆಫ್ ಇಂಟರ್ನೆಟ್ ಎನೇಬಲ್ಡ್ ಡಿವೈಸಸ್. ಇಂಟರ್ನೆಟ್ ಎನೇಬಲ್ಡ್ ಡಿವೈಸಸ್ ಏನೇನಿದೆ, ಎಕ್ಸಾಂಪಲ್ಸ್ ಏನು? ಸೊ ಕಂಪ್ಯೂಟರ್ಸ್, ಪ್ರಿಂಟರ್ಸ್, ಸ್ಕ್ಯಾನರ್ಸ್, ಇದೆಲ್ಲ ಏನು? ಸೊ ಇದೆಲ್ಲ ಇಂಟರ್ನೆಟ್ ಎನೇಬಲ್ಡ್ ಆಗಿರೋ ಡಿವೈಸು, ಕರೆಕ್ಟಾ? ಸೊ ಸ್ಮಾರ್ಟ್ ಡಿವೈಸ್ ಏನು? ಆಲ್ರೆಡಿ ಗೊತ್ತು ನಿಮಗೆ. ಸ್ಮಾರ್ಟ್ TV ಇದೆ, ACs, ರೆಫ್ರಿಜರೇಟರ್ಸ್, ಲೈಟ್ಸ್, ಫ್ಯಾನ್ಸ್, ಸೆಕ್ಯೂರಿಟಿ ಕ್ಯಾಮ್ರಾಸ್. ಸೊ ಇದೆಲ್ಲ ಸ್ಮಾರ್ಟ್ ಡಿವೈಸಸ್ ಅಂತ ಹೇಳ್ಬೋದು. IoT ಬೇಸ್ಡ್ ಡಿವೈಸ್ ಏನಿದೆ, ಯಾವ ಡಿವೈಸ್ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತೀರಾ, ಆಮೇಲೆ ಸೆನ್ಸರ್ಸ್ ಯೂಸ್ ಮಾಡ್ತೀರಾ ಡೇಟಾ ರಿಸೀವ್ ಮಾಡೋದಕ್ಕೆ, IoT ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಮಾಡರ್ನ್ IoT ಡಿವೈಸಸ್, ಡ್ರೋನ್ಸ್ ಆಗಿರ್ಬೋದು, ಸ್ಮಾರ್ಟ್ ವೆಹಿಕಲ್ಸ್, ಡೋರ್ ಲಾಕ್ಸ್, ಸ್ಮಾರ್ಟ್ ವಾಚ್ ಆಗಿರ್ಬೋದು. ಸೊ ಇದೆಲ್ಲ ನಾವು IoT ಬೇಸ್ಡ್ ಡಿವೈಸಸ್ ಅಂತ ಹೇಳ್ತೀವಿ, ಕರೆಕ್ಟ್? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಇಂಟರ್ನೆಟ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಇಂಟರ್ನೆಟ್, ಆಮೇಲೆ ಎಕ್ಸಾಂಪಲ್ಸ್ ಆಫ್ ಇಂಟರ್ನೆಟ್ ಬೇಸ್ಡ್ ಡಿವೈಸಸ್, IoT ಬೇಸ್ಡ್ ಡಿವೈಸಸ್. ಸೊ ಇದೆಲ್ಲ ಜನರಲ್ ಎಕ್ಸಾಂಪಲ್ಸ್ ತೊಗೊಂಡಿದ್ದೀವಿ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಹೌ ಇಸ್ ದ ಇಂಟರ್ನೆಟ್ ಸ್ಟ್ರಕ್ಚರ್ಡ್? ಇಂಟರ್ನೆಟ್ ಹೆಂಗೆ ಸ್ಟ್ರಕ್ಚರ್ ಆಗ್ತಿದೆ, ಸೊ ಇಂಟರ್ನೆಟ್ ಹೆಂಗೆ ಫಂಕ್ಷನ್ ಆಗ್ತಿದೆ, ಈ ಕಾನ್ಸೆಪ್ಟಲ್ಲಿ ನೋಡೋಣ. ಹೌ ಇಸ್ ಇಂಟರ್ನೆಟ್ ಸ್ಟ್ರಕ್ಚರ್ಡ್? ಯೋರ್ ಡಿವೈಸ್ ಕನೆಕ್ಟ್ಸ್ ಟು ಅ ಮಾಡಮ್ ಆರ್ ರೌಟರ್. ಇದು ಆಲ್ರೆಡಿ ಗೊತ್ತು ನಮಗೆ. ನಮ್ಮ ಡಿವೈಸ್ ಆಲ್ರೆಡಿ ಅಥವಾ ನಮ್ಮ ಸಿಸ್ಟಮ್ ಮಾಡಮ್ ಅಥವಾ ರೌಟರ್ಗೆ ಕನೆಕ್ಟ್ ಆಗಿರುತ್ತೆ. ಆಯಿತು, ಆಮೇಲೆ ಏನು ಮಾಡ್ತೀವಿ ಸರ್? ದ ಮಾಡಮ್ ಕನೆಕ್ಟ್ಸ್ ಟು ಅ ಲೋಕಲ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ನಮ್ಮ ಮಾಡಮ್ ನಮ್ಗೆ ಗೊತ್ತಿದೆ ಆಲ್ರೆಡಿ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಐದರ್ BSNL, Jio, ಎಲ್ಲರ ಮೇಲೂ ಬೇರೆ ಬೇರೆ ಇರುತ್ತೆ. ನಮ್ಮ ಮಾಡಮ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಕನೆಕ್ಟ್ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ? ದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕನೆಕ್ಟ್ಸ್ ಟು ನ್ಯಾಷನಲ್ ಆರ್ ರೀಜನಲ್ ನೆಟ್ವರ್ಕ್. ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಒಂದು ರೀಜನಲ್ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ ಅಥವಾ ಒಂದು ನ್ಯಾಷನಲ್ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ಏನಾಗುತ್ತೆ? ಸೊ ಇದಾದಮೇಲೆ ರೀಜನಲ್ ಅಥವಾ ನ್ಯಾಷನಲ್ ನೆಟ್ವರ್ಕ್ಸ್ ಕನೆಕ್ಟ್ ಟುಗೆದರ್ ಟು ಫಾರ್ಮ್ ದ ಇಂಟರ್ನೆಟ್ ಬ್ಯಾಕ್ ಬೋನ್. ಈ ರೀಜನಲ್ ಅಥವಾ ನ್ಯಾಷನಲ್ ನೆಟ್ವರ್ಕ್ಸ್ ಎಲ್ಲ ಕನೆಕ್ಟ್ ಆಗಿ, ಸೊ ಇಟ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ದ ಇಂಟರ್ನೆಟ್.
ಸೊ ಇದು ಇಂಟರ್ನೆಟ್ ಸ್ಟ್ರಕ್ಚರ್ ಆಗಿರೋ ರೀತಿ. ಹೆಂಗೆ ಸ್ಟ್ರಕ್ಚರ್ ಆಗಿದೆ? ಸೊ ನಮ್ಮ ಡಿವೈಸ್ ಏನು ನಾವು ಕನೆಕ್ಟ್ ಮಾಡ್ತೀವಿ, ಇಟ್ ಇಸ್ ಕನೆಕ್ಟೆಡ್ ಟು ದ ಮಾಡಮ್ ಇಂದ ಇಟ್ ಇಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನ್ಯಾಷನಲ್ ಆ್ಯಂಡ್ ರೀಜನಲ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರುತ್ತೆ. ದ ನ್ಯಾಷನಲ್ ಆ್ಯಂಡ್ ರೀಜನಲ್ ನೆಟ್ವರ್ಕ್ಸ್ ಮತ್ತೆ ಕನೆಕ್ಟ್ ಆಗುತ್ತೆ. ಸೊ ಮೆನಿ ಮೋರ್ ರೀಜನಲ್ ನೆಟ್ವರ್ಕ್ಸ್ ಕನೆಕ್ಟ್ ಆಗಿ ಇಟ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ದ ಇಂಟರ್ನೆಟ್. ಓಕೆ, ಸೊ ಇಂಟರ್ನೆಟ್ ಹೇಗೆ ಸ್ಟ್ರಕ್ಚರ್ ಆಗಿದೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ದ ಇಂಟರ್ನೆಟ್ ಈಸ್ ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ್ ಆಫ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್. ಸೊ ಇಂಟರ್ನೆಟ್ ಅಂದರೆ ಏನು? ಇಟ್ ಈಸ್ ಮಲ್ಟಿಪಲ್ ಲೇಯರ್ಸ್ ಆಫ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ಸ್. ತುಂಬ ಲೇಯರ್ಸ್ ಇದೆ. ಆ ಎಲ್ಲ ಲೇಯರ್ಸಲ್ಲೂ ಎಲ್ಲ ನೆಟ್ವರ್ಕ್ಸಲ್ಲಿ ಡಿವೈಸಸ್ ಕನೆಕ್ಟ್ ಆಗಿರುತ್ತೆ. ಇದನ್ನು ಇಂಟರ್ನೆಟ್ ಅಂತ ಹೇಳ್ಬೋದು. ಓಕೆ, ಸೊ ಆಯಿತು, ನೆಕ್ಸ್ಟ್ ಏನಿದೆ ನೋಡ್ಬೋಣ. ವರ್ಲ್ಡ್ ವೈಡ್ ವೆಬ್. ಏನು ಸರ್ ವರ್ಲ್ಡ್ ವೈಡ್ ವೆಬ್ ಅಂದರೆ? ಸೊ ಆಲ್ರೆಡಿ ನಾವು ಎವಲ್ಯೂಷನಲ್ಲಿ ನೋಡಿದ್ವಿ. ವರ್ಲ್ಡ್ ವೈಡ್ ವೆಬ್ 1990 ಇನ್ವೆಂಟ್ ಆಯಿತು, ಅಥವಾ ಇನ್ವೆಂಟ್ ಮಾಡಿದ್ರು, ಟಿಮ್ ಬರ್ನರ್ಸ್ಲಿ ಇನ್ವೆಂಟ್ ಮಾಡಿದ್ರು. ಕರೆಕ್ಟ್. ಸೊ ವರ್ಲ್ಡ್ ವೈಡ್ ವೆಬ್ ಅಂದರೆ ಏನು? ಸೊ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಲ್ ದ ವೆಬ್ ಪೇಜಸ್. ನಿಮ್ಮ ಇಂಟರ್ನೆಟಲ್ಲಿ ಏನೇನು ವೆಬ್ ಪೇಜಸ್ ಇಂಟರ್ಲಿಂಕ್ ಆಗಿದೆ ಅವೆಲ್ಲ ವೆಬ್ ಪೇಜಸ್ ನಾವು ಸರ್ವರ್ಸಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ದ ವೆಬ್ ಪೇಜಸ್ ಸ್ಟೋರ್ಡ್ ಆನ್ ದ ಸರ್ವರ್. ಏನಂತ ಹೇಳ್ಬೋದು? ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ಬೋದು. ವರ್ಲ್ಡ್ ವೈಡ್ ವೆಬ್ ಇಸ್ ಅ ಕಲೆಕ್ಷನ್ ಆಫ್ interlinked web pages and resources stored on the web servers and accessed over the internet. So idana internet mukantra you are accessing the web pages. Correct. So invented by Sir Tim Berners-Lee in 1990, it allows users to share, access and view content globally. So internet use ಮಾಡಿ, ಸೊ ನೀವು ಈ ವೆಬ್ ಪೇಜಸ್ನ ಆಕ್ಸೆಸ್ ಮಾಡ್ಬೋದು. ಗ್ಲೋಬಲಿ ನೀವು ಡೇಟಾನ ಸ್ಟೋರ್ ಮಾಡ್ಬೋದು ಇಂಟರ್ನೆಟ್ ಮುಖಾಂತರ. ಕರೆಕ್ಟ್. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ವರ್ಲ್ಡ್ ವೈಡ್ ವೆಬ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವರ್ಲ್ಡ್ ವೈಡ್ ವೆಬ್ ಗೊತ್ತಾಗಿದೆ. ಈಗ ಕಾಂಪೋನೆಂಟ್ಸ್ ನೋಡೋಣ. ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಇದರಲ್ಲಿ ನೋಡ್ತಾ ಬರೋಣ, ಆಯಿತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಏನು ಕಾಂಪೋನೆಂಟ್ಸ್ ಬರುತ್ತೆ, ಕೀ ಟೆಕ್ನಾಲಜೀಸ್ ಬಿಹೈಂಡ್ ದ ವೆಬ್. ಸೊ ಏನು ಕಾಂಪೋನೆಂಟ್ಸ್ ಬರುತ್ತೆ ವೆಬ್ ಹಿಂದೆ? ಸೊ ನೀವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ವೆಬ್ಸೈಟ್ ಡೆವಲಪ್ ಮಾಡೋದಕ್ಕೆ? HTML ಯೂಸ್ ಮಾಡ್ತೀರಾ. ಸೊ ಅದೊಂದು URL ಅಂತ ಒಂದು ಕಾಂಪೋನೆಂಟ್ ಬರುತ್ತೆ. ವೆಬ್ಸೈಟ್ ಪೂರ್ತಿ ಅಡ್ರೆಸ್ನ ನಾವು URL ಅಂತ ಕರಿತೀವಿ. ಎಲ್ಲ ವೆಬ್ಸೈಟ್ಸ್ಗೂ ಅಥವಾ ಎಲ್ಲ ವೆಬ್ ರಿಸೋರ್ಸ್ಗೂ ಡಿಫ್ರೆಂಟ್ URLs ಇರುತ್ತೆ, ಆಯಿತಾ? ಸೊ ಈ ಕೀ ಕಾನ್ಸೆಪ್ಟ್ಸ್ ಏನೇನಿದೆ ನೋಡೋಣ. ಸೊ ಫಸ್ಟು HTML ಏನಂತ ಕರಿತೀವಿ? HTML ಫುಲ್ ಫಾರ್ಮ್ನ MCQ ಕೇಳ್ಬೋದು. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಏನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ನೀವು ವೆಬ್ ಪೇಜಸ್ ಡೆವಲಪ್ ಮಾಡಬೇಕಾದ್ರೆ ಈ ಲ್ಯಾಂಗ್ವೇಜ್ HTML ಲ್ಯಾಂಗ್ವೇಜ್ ಯೂಸ್ ಮಾಡಿನೇ ನೀವು ಕೋಡ್ ಬರೀಬೇಕಾಗತ್ತೆ, ಆಯಿತಾ? ಸೊ HTML ಸ್ಟ್ರಕ್ಚರ್ ಕೆಲವರು ಗೊತ್ತಿರ್ಬೋದು. HTML ಟ್ಯಾಗ್ ಯೂಸ್ ಮಾಡ್ತೀರಾ. ಸೊ ಇದಾದಮೇಲೆ ಹೆಡ್ ಟ್ಯಾಗ್ ಬರುತ್ತೆ. ಸೊ ಹೆಡ್ ಟ್ಯಾಗ್ ಆದಮೇಲೆ ನಿಮಗೆ ಟೈಟಲ್ ಟ್ಯಾಗ್ ಬರುತ್ತೆ. ಟೈಟಲ್ ಟ್ಯಾಗ್ ಆದಮೇಲೆ ನಿಮಗೆ ಬಾಡಿ ಟ್ಯಾಗ್ ಬರುತ್ತೆ. ಬಾಡಿ ಟ್ಯಾಗಲ್ಲಿ ಏನು ಬರೀತೀರಾ, ಸೊ ಅದು ವೆಬ್ ಪೇಜ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ವೆಬ್ ಪೇಜ್ ನಾವು ಡೆವಲಪ್ ಮಾಡೋದಕ್ಕೆ HTML ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಓಕೆ, ಸೊ HTML ಬಗ್ಗೆ ಬ್ರೀಫಾಗಿ ತಿಳ್ಕೊಂಬೋಣ. ಲ್ಯಾಂಗ್ವೇಜ್ ಯೂಸ್ ಟು ಕ್ರಿಯೇಟ್ ಸ್ಟ್ಯಾಂಡರ್ಡೈಸ್ ವೆಬ್ ಪೇಜಸ್ ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ಬೈ ಎನಿ ಕಂಪ್ಯೂಟರ್. ಇದೊಂದು ಸ್ಟ್ಯಾಂಡರ್ಡೈಸ್ ಲ್ಯಾಂಗ್ವೇಜ್. ಇದು ಏನಕ್ಕೆ ಯೂಸ್ ಮಾಡ್ತೀವಿ? ವೆಬ್ಸೈಟ್ ಡೆವಲಪ್ ಮಾಡೋದಕ್ಕೆ, ಸೊ ದ್ಯಾಟ್ ಎಲ್ಲ ಸಿಸ್ಟಮು ಇದನ್ನು ಅರ್ಥ ಮಾಡ್ಕೊಬೋದು ಅಂತ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ, ಅಥವಾ ನೆಕ್ಸ್ಟ್ ಕಾಂಪೋನೆಂಟ್ಗೆ ಹೋಗೋಣ. ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅಥವಾ URL ಅಂತ ಹೇಳ್ತೀವಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕೂಡ ಹೇಳ್ತೀವಿ, ಆಯಿತಾ? ಈಚ್ ವೆಬ್ ಪೇಜ್ಗೆ ಡಿಫ್ರೆಂಟ್ URIs ಇರುತ್ತೆ. ಸೊ ಇದನ್ನು ನೋಡ್ಬೋಣ. URI ಅಂದರೆ ಏನು? ಅ ಯೂನಿಕ್ ಅಡ್ರೆಸ್ ಫಾರ್ ಈಚ್ ವೆಬ್ ರಿಸೋರ್ಸ್. ಸೊ ಎಲ್ಲ ವೆಬ್ ರಿಸೋರ್ಸ್ಗೂ ಒಂದು ಯೂನಿಕ್ ಐಡೆಂಟಿಫೈಯರ್ ಇದೆ. ಓಕೆ, ಅಥವಾ ಎಲ್ಲ ವೆಬ್ಸೈಟ್ಗೂ ಒಂದು ಯೂನಿಕ್ ಐಡೆಂಟಿಫೈಯರ್ ಇದೆ. ಸೊ ಆಫನ್ ಕಾಲ್ಡ್ URL. ಈ URLನ ಅಥವಾ URIನ URL ಅಂತ ಕೂಡ ಕರಿತೀವಿ. URI ಅಂದ್ರೆ ಏನು? ಫುಲ್ ಫಾರ್ಮ್ಸ್ ಕೇಳ್ಬೋದು. ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅಲ್ವಾ? ಸೊ URL ಅಂದ್ರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ. ಓಕೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ಎವ್ರಿ ಪೇಜ್, ನಾನು ಹೇಳ್ದಂಗೆ ಎವ್ರಿ ವೆಬ್ ಪೇಜ್ ಆನ್ ದ ಇಂಟರ್ನೆಟ್ ಹ್ಯಾಸ್ ಅ ಯುನೀಕ್ URL. ಸೊ ಎಲ್ಲ ವೆಬ್ ಪೇಜ್ಗೂ ಡಿಫ್ರೆಂಟ್ URLs ಇರುತ್ತೆ. URL ಅಂದರೆ ಏನು ಸರ್? ಸೊ ಇಲ್ಲಿ ಆಲ್ರೆಡಿ ನೋಡಿದ್ವಲ್ಲ ಸ್ಟೂಡೆಂಟ್ಸ್, ಪ್ರೀವಿಯಸ್ ಟಾಪಿಕ್ಸಲ್ಲಿ HTTP ಅಂತ ಬರುತ್ತೆ. ಸೊ HTTP ಅಂದರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಅದೇ ನೆಕ್ಸ್ಟ್ ಕಾಂಪೋನೆಂಟ್, ಅದನ್ನು ನೋಡೋಣ. ಸೊ HTTP ಅಂತ ಬರುತ್ತೆ. ಅದಾದಮೇಲೆ ವರ್ಲ್ಡ್ ವೈಡ್ ವೆಬ್ WWW. ಸೊ ಇದಾದಮೇಲೆ ಡೊಮೇನ್ ನೇಮ್ ಬರ್ತೀವಿ. ಡೊಮೇನ್ ನೇಮ್ ಏನಾದರೂ ಇರ್ಬೋದು. ಡೊಮೇನ್ ನೇಮ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಗೂಗಲ್ ಅನ್ಕೊಳ್ಳೋಣ. ಸೊ ಗೂಗಲ್ ಒಂದು ಡೊಮೇನ್ ನೇಮ್. ಆಮೇಲೆ .com. ಸೊ .com ಇಟ್ ಈಸ್ ಅ ಡೊಮೇನ್. ಅಂದರೆ ಈಗ .com ಅಂತಿದೆಯಲ್ಲ, ಸೊ ಅದು ವರ್ಲ್ಡ್ ವೈಡ್ಗೆ .com ಅಂತ ಹೇಳ್ತೀವಿ. ಇಂಡಿಯಾ ಆದರೆ ಜನರಲಿ .in ಅಂತ ಹೇಳ್ತೀವಿ. ಕರೆಕ್ಟಾ? ಸೊ .com ಇರ್ಬೋದು, .in ಆಗಿರ್ಬೋದು. ಸೊ ಅದು ಲಾಸ್ಟ್ ಪಾರ್ಟ್ ಆಫ್ ದ URL. ಸೊ URL ಅಲ್ಲಿ ಮೇನ್ ಬರೋದು ಯಾವ ಟೈಪ್ ಪ್ರೋಟೋಕಾಲ್? HTTPನ. ಇನ್ನೊಂದಿದೆ HTTPS ಅಂತ ಕೂಡ ಹೇಳ್ತೀವಿ. ಇದು ಸೆಕ್ಯೂರ್ ಅಂತ ಹೇಳ್ತೀವಿ. ಇದು ಸೆಕ್ಯೂರ್ ಅಲ್ಲ. ಸೊ ಸೆಕ್ಯೂರ್ ಆದರೆ ಡೇಟಾ ನೀವು ಫಾರ್ವರ್ಡ್ ಮಾಡುವಾಗ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಆಗೋಗುತ್ತೆ. ನೀವು ಡೇಟಾ ಏನಾದರೂ ಕಳಿಸಿದ್ರೆ ವೆಬ್ಸೈಟಿಂದ ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ. ಸೊ ಡೇಟಾ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ HTTPS ಯೂಸ್ ಮಾಡಿದಾಗ.
HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅದು ರೂಲ್ಸು ಅಂದರೆ ಇಟ್ ಇಸ್ ಅ ರೂಲ್ ಫಾರ್ ವೆಬ್ ಬ್ರೌಸರ್ ಆ್ಯಂಡ್ ಸರ್ವರ್ ಕಮ್ಯುನಿಕೇಷನ್. ಬ್ರೌಸರೇ ಆಮೇಲೆ ಸರ್ವರ್ ಕಮ್ಯುನಿಕೇಟ್ ಮಾಡೋಕ್ಕೆ HTTP ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ವರ್ಲ್ಡ್ ವೈಡ್ ವೆಬ್, ಆಮೇಲೆ ಡೊಮೇನ್ ನೇಮ್ ಬರುತ್ತೆ. ಓಕೆ, ಸೊ ಇದಿಷ್ಟು URL ಅಂತ ಹೇಳ್ತೀವಿ. URL ಎಲ್ಲ ವೆಬ್ ಪೇಜಸ್ಗೂ ಯೂನಿಕ್ ಆಗಿರುತ್ತೆ, ಯಾವುದಕ್ಕೂ ರಿಪೀಟ್ ಆಗೋದಿಲ್ಲ. ಆಯಿತಾ? ಸೊ ಆಯಿತು, ನೆಕ್ಸ್ಟ್ ಕಾಂಪೋನೆಂಟ್ ಏನು ಬರುತ್ತೆ ನೋಡೋಣ. ಸೊ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ URLದು NCERT ವೆಬ್ಸೈಟೇ ತೊಗೊಂಡಿವಿ ಇಲ್ಲಿ https www.ncert.in/textbook.htm. ಸೊ ಇಲ್ಲೇನು, ಸೊ ಹಿಯರ್ www.ncert.in is the domain name. ಸೊ ಇದಿದೆಯಲ್ಲ ncert.nic.in, ಇದು ಡೊಮೇನ್ ನೇಮ್ ಅಂತ ಹೇಳ್ತೀವಿ. ಸೊ /textbook ಅಂತಿದೆ. ಸೊ ಇದು ಇಂಡಿವಿಜುವಲ್ ವೆಬ್ ಪೇಜಸ್. /textbook ಅಂದರೆ ಟೆಕ್ಸ್ಟ್ ಬುಕ್ ಅಂತ ಒಂದು ಪೇಜ್ ಇದೆ ಈ ವೆಬ್ಸೈಟಲ್ಲಿ. ಟೆಕ್ಸ್ಟ್ ಬುಕ್ ಅಂತ ಒಂದು ಪೇಜ್ ಇದೆ. ಟೆಕ್ಸ್ಟ್ ಬುಕ್ ಅನ್ನೋ ಪೇಜ್ ಒಳಗೆ ಇನ್ನೊಂದು textbook.htm ಅಂತಿದೆ. ಓಕೆ, ಸೊ ಒಂದು ಫೈಲ್ ಒಳಗೆ ಇನ್ನೊಂದು ಫೈಲ್ ಇದೆ. ಈ ಟೆಕ್ಸ್ಟ್ ಬುಕ್ ಅನ್ನೋ ಫೈಲ್ ಒಳಗೆ ಈ textbook.htm ಫೈಲ್ ಇದೆ. ಓಕೆ, ಸೊ ಇದು ಎಕ್ಸಾಂಪಲ್ ಆಫ್, ನೀವೇ ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ಬೋದು ಆಫ್ ದ URL ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಕಾಂಪೋನೆಂಟ್ ನೋಡ್ಬೋಣ. ಇನ್ಯಾವ ಕೀ ಕಾಂಪೋನೆಂಟ್ ಇದೆ ಸರ್ ವೆಬ್ಬಲ್ಲಿ? ಅನದರ್ ಕೀ ಟೆಕ್ನಾಲಜಿ ಇದೆ ವೆಬ್ಬಲ್ಲಿ. ಸೊ ಏನು ಅಂದರೆ HTTP ಅಥವಾ HTTPS. ಈಗ ತಾನೇ ನೋಡಿದ್ವಿ. ಸೊ ಏನು ಫುಲ್ ಫಾರ್ಮ್? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದೇನಿಲ್ಲ, ಜಸ್ಟ್ ರೂಲ್ಸ್, ಕೆಲವೊಂದು ರೂಲ್ಸ್ ಇದೆ ವೆಬ್ ಬ್ರೌಸರ್ ಆಮೇಲೆ ಸರ್ವರ್ ಕಮ್ಯುನಿಕೇಟ್ ಮಾಡೋದಕ್ಕೆ, ಅದನ್ನು HTTP ಅಂತ ಕರಿತೀವಿ. ಓಕೆ, HTTPS ಅಂದರೆ ಸೆಕ್ಯೂರ್ ಅಂತ ಹೇಳ್ತೀವಿ ಲಾಸ್ಟಲ್ಲಿ. ಸೆಕ್ಯೂರ್ ಅಂದರೆ ಸೊ ನೀವು ಡೇಟಾ ಏನಾದರೂ ಆಕ್ಸೆಸ್ ಮಾಡುವಾಗ, ಡೇಟಾ ಶೇರ್ ಮಾಡುವಾಗ, ಸೊ ಎಲ್ಲ ಡೇಟಾ ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ಡೇಟಾ ಲಾಸ್ ಆಗೋದಿಲ್ಲ ಆ್ಯಂಡ್ ಡೇಟಾ ಪ್ರೊಟೆಕ್ಟೆಡ್ ಆಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಕೆಲವು ತಿಳ್ಕೊಂಬೋಣ, ಕೆಲವು ಪಾಯಿಂಟ್ಸು. A set of rules used by browsers and servers to communicate with each other. ಇದನ್ನ ಏನಂತ ಕರಿತೀವಿ? HTTP ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, HTTPS is a secure version of HTTP. HTTPS ಅಂದರೆ ಇನ್ನೂ ಸೆಕ್ಯೂರ್ ಆಗಿರುತ್ತೆ, ಡೇಟಾ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಸೊ ಇಂಟರ್ನೆಟ್ ಇಸ್ ನಾಟ್ ಈಕ್ವಲ್ ಟು ವೆಬ್. ಇದು ಕನ್ಫ್ಯೂಷನ್ ಆಗುತ್ತೆ ತುಂಬ ಸ್ಟೂಡೆಂಟ್ಸ್ಗೆ. ಇಂಟರ್ನೆಟ್ ಅಂದರೆ ವೆಬ್ಬೇ ಅಲ್ವಾ ಸರ್ ಅಂತ. ಇಂಟರ್ನೆಟೇ ಬೇರೆ, ವೆಬ್ಬೇ ಬೇರೆ. ಇಂಟರ್ನೆಟ್ ಅಂದರೆ ಏನು? ಸೊ ಇಂಟರ್ನೆಟ್ ಇಸ್ ಅ ಕಲೆಕ್ಷನ್ ಆಫ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ಸ್ ಅಥವಾ ಎಲ್ಲ ಸಿಸ್ಟಮ್ಸು ಕನೆಕ್ಟ್ ಮಾಡೋದನ್ನು ಇಂಟರ್ನೆಟ್ ಅಂತ ಹೇಳ್ತೀವಿ. ಗ್ಲೋಬಲಿ ಕನೆಕ್ಟಿಂಗ್ ಅಥವಾ ಇಂಟರ್ ಕನೆಕ್ಟಿಂಗ್ ದ ಸಿಸ್ಟಮ್ಸ್ ಟುಗೆದರ್, ಇದನ್ನು ಇಂಟರ್ನೆಟ್ ಅಂತ ಕರಿತೀವಿ. ಮತ್ತು ವೆಬ್ ಅಂದರೆ ಏನು? ವೆಬ್ ಅಂದರೆ ಎಲ್ಲ ವೆಬ್ ಪೇಜಸ್ ಕಲೆಕ್ಷನ್ ಮಾಡೋದನ್ನು ವೆಬ್ ಅಂತ ಕರಿತೀವಿ. ಆಯಿತಾ? ಇಲ್ಲಿ ನೋಡ್ಬೋದು, ಇಂಟರ್ನೆಟ್ ದ ಗ್ಲೋಬಲ್ ನೆಟ್ವರ್ಕ್ ಆಫ್ ಇಂಟರ್ ಕನೆಕ್ಟಿಂಗ್ ಕಂಪ್ಯೂಟರ್ಸ್, ಎಲ್ಲ ಕಂಪ್ಯೂಟರ್ ಇಂಟರ್ ಕನೆಕ್ಟ್ ಮಾಡೋದನ್ನ ಇಂಟರ್ನೆಟ್ ಅಂತೀವಿ. ವೆಬ್ ಅಂದರೆ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಆನ್ ದ ಕಂಪ್ಯೂಟರ್ಸ್ ವಿಚ್ ಆರ್ ಆಕ್ಸೆಸಬಲ್ ಥ್ರೂ ದ ಇಂಟರ್ನೆಟ್. ವೆಬ್ ಅಂದರೆ ಎಲ್ಲ ವೆಬ್ಸೈಟ್ಸ್ ನೀವು ಕಲೆಕ್ಟ್ ಮಾಡ್ತಿರಲ್ಲ ವರ್ಲ್ಡ್ ವೈಡ್ ವೆಬ್ಬಲ್ಲಿ, ಅದನ್ನು ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಎಸ್ ವೆಬ್. ಓಕೆ, ಸೊ ವೆಬ್ಬೇ ಬೇರೆ, ಇಂಟರ್ನೆಟ್ ಬೇರೆ, ಕನ್ಫ್ಯೂಷನ್ ಮಾಡ್ಕೊಬಾರ್ದು ಇಲ್ಲಿ. ಓಕೆ, ಆಯಿತು. ಸೊ ಈ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಂಟರ್ನೆಟ್, ವೆಬ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ 7 ಕಾನ್ಸೆಪ್ಟ್ ಕವರ್ ಮಾಡಿದ್ದೀನಿ. ಲಾಸ್ಟ್ ಕಾನ್ಸೆಪ್ಟ್ ಇದೆ ಡೊಮೇನ್ ನೇಮ್ ಸಿಸ್ಟಮ್. ಏನಿದು ಡೊಮೇನ್ ನೇಮ್ ಸಿಸ್ಟಮ್? ಇವಾಗ ನೀವು ಡೊಮೇನ್ ಏನು ಅಂತ ಗೊತ್ತಾಯ್ತು ನಿಮಗೆ. ಗೂಗಲ್ ಅನ್ನೋದು ಒಂದು ಡೊಮೇನ್ ಅಲ್ವಾ? ಸೊ ಆ ಗೂಗಲ್ ಹಿಂದೆ IP ಅಡ್ರೆಸ್ಸಸ್ ಇರುತ್ತೆ. ಓಕೆ, ನಾವು ಆ IP ಅಡ್ರೆಸ್ಸೇ ಹಾಕಿದ್ರೂ ಅದೇ ಗೂಗಲ್ ವೆಬ್ಸೈಟೇ ಓಪನ್ ಆಗುತ್ತೆ. ಯಾಕೆ ನಾವು IP ಅಡ್ರೆಸ್ ಹಾಕ್ತಿಲ್ಲ ಸರ್? ಸೊ ಯಾಕಂದರೆ ಸ್ಟೂಡೆಂಟ್ಸ್, ನಮಗೆ ನಂಬರ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಂಬರ್ಸ್ ಇದ್ದರೆ google.comನ ಸಪೋಸ್ 192.1.196.4 ಅಥವಾ 42 ಅನ್ಕೊಳ್ಳೋಣ, ಇದೊಂದು IP ಅಡ್ರೆಸ್ ಅಂತ ಅನ್ಕೊಳ್ಳೋಣ. ಸೊ ಇದು ಎಲ್ಲ ವೆಬ್ಸೈಟ್ದು IP ಅಡ್ರೆಸ್ ನಿಮ್ಗೆ ತಲೆಗೆ ನೆನಪಿರುತ್ತಾ? ನೆನಪಿರೋದಿಲ್ಲ, ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ನಾವು IP ಅಡ್ರೆಸ್ನ ಡೊಮೇನ್ ನೇಮ್ ಜೊತೆ ಅಸೋಸಿಯೇಟ್ ಮಾಡಿದ್ದೀವಿ. ಸೊ ಎಕ್ಸಾಂಪಲ್, ಇದು IP ಅಡ್ರೆಸ್ ಅನ್ಕೊಳ್ಳೋಣ. ಸೊ ಇದರದ್ದು ಡೊಮೇನ್ ಲೆಟ್ಸ್ ಸೇ NCERT ಅಂದ್ಕೊಳ್ಳೋಣ. ಸೊ NCERT ಬದಲು ನೀವು ಇದನ್ನು ಹಾಕಿದ್ರೂ ನಿಮ್ಮ ಸರ್ಚ್ ಇಂಜಿನಲ್ಲಿ ಈ ಅಡ್ರೆಸ್ ಹಾಕಿದ್ರೂ ಕೂಡ NCERT ವೆಬ್ಸೈಟೇ ಓಪನ್ ಆಗುತ್ತೆ. ಅಥವಾ www.ncert.nic.in ಅಂತ ಹಾಕಿದ್ರೂ ಕೂಡ ಸೇಮ್ ವೆಬ್ಸೈಟೇ ಓಪನ್ ಆಗುತ್ತೆ. ಓಕೆ, ಏನಕ್ಕೆ ಡೊಮೇನ್ ನೇಮ್ ಸಿಸ್ಟಮ್ ಯೂಸ್ ಮಾಡ್ತೀವಿ? ಇದರ ಅಡ್ವಾಂಟೇಜಸ್ ಏನು ತಿಳ್ಕೊಂಬೋಣ ಲಾಸ್ಟ್ ಕಾನ್ಸೆಪ್ಟಲ್ಲಿ, ಡೊಮೇನ್ ನೇಮ್ ಸಿಸ್ಟಮ್. ಸೊ ಡೊಮೇನ್ ನೇಮ್ ಸಿಸ್ಟಮ್ ಏನು ಅಂತ ನೋಡ್ಬೋಣ, ಪಾಯಿಂಟ್ಸ್ ವೈಸ್ ತಿಳ್ಕೊಳ್ಳೋಣ. The internet is a vast ocean wherein information is available in the form of millions of websites. So internet ಅಂದರೆ ಏನು? ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ಇನ್ಫಾರ್ಮೇಷನ್ ಆಲ್ರೆಡಿ ವೆಬ್ಸೈಟ್ಸಲ್ಲಿ ಎಂಬೆಡ್ ಆಗಿದೆ. ಇಲ್ಲಿ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ವೆಬ್ಸೈಟ್ಸ್ ಸ್ಟೋರ್ ಆಗಿದೆ. ಎಲ್ಲಿ? ಇಂಟರ್ನೆಟಲ್ಲಿ. ಕರೆಕ್ಟ್. ಸೊ ಈಚ್ ವೆಬ್ಸೈಟ್ ಇಸ್ ಸ್ಟೋರ್ಡ್ ಆನ್ ದ ಸರ್ವರ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್, ವಿಚ್ ಮೀನ್ಸ್ ಈಚ್ ಸರ್ವರ್ ಹ್ಯಾಸ್ ದ IP ಅಡ್ರೆಸ್. ಸೊ ಇಲ್ಲಿ ಎಲ್ಲ ವೆಬ್ಸೈಟ್ಸು ಸರ್ವರಲ್ಲಿ ಸ್ಟೋರ್ ಆಗಿದೆ, ವರ್ಲ್ಡ್ ವೈಡ್ ವೆಬ್. ಆ್ಯಂಡ್ ನಮ್ಗೆ ಗೊತ್ತು
ಇದಕ್ಕೆ ಒಂದು ಸೆಪರೇಟ್ ಐ ಡಿ ಕೂಡ ಇದೆ. ಸೊ ಅದು ಐ ಪಿ ಅಡ್ರೆಸ್ ಅಂತ ಕರಿತೀವಿ. ಆ ಸರ್ವರ್ಗೂ ಕೂಡ ಸೆಪರೇಟ್ ಐ ಪಿ ಅಡ್ರೆಸ್ಸಸ್ ಇದೆ. ಸೊ ಸರ್ವರ್ಗೆ ಸೆಪರೇಟ್ ಐ ಪಿ ಅಡ್ರೆಸ್ಸಸ್ ಇದೆ ಅಂದರೆ ಸೊ ವೆಬ್ಸೈಟ್ಸ್ಗೂ ಇರಬೇಕು ಅಲ್ವಾ. ಸೊ ವೆಬ್ಸೈಟ್ಸ್ಗೂ ಸೆಪರೇಟ್ ಅಡ್ರೆಸ್ಸಸ್ ಇರಬೇಕು. ಕರೆಕ್ಟ್. ಸೊ ಆಯಿತು, ಸೆಕೆಂಡ್ ಪಾಯಿಂಟ್ ನೋಡ್ಬೋಣ. ಸೆಕೆಂಡ್ ಪಾಯಿಂಟ್ ಏನು? ಎವ್ರಿ ಡಿವೈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಹ್ಯಾಸ್ ಐ ಪಿ ಅಡ್ರೆಸ್. ಸೊ ಯಾವುದೇ ಡಿವೈಸ್ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಐ ಪಿ ಅಡ್ರೆಸ್ಸಸ್ ಇರುತ್ತೆ. ಓಕೆ. ಸೊ ಟು ಆಕ್ಸೆಸ್ ಅ ವೆಬ್ಸೈಟ್ ವಿ ನೀಡ್ ಟು ಎಂಟರ್ ಇಟ್ಸ್ ಐ ಪಿ ಅಡ್ರೆಸ್ ಆನ್ ಅವರ್ ವೆಬ್ ಬ್ರೌಸರ್. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನಾನು ಹೈಲೈಟ್ ಮಾಡಿನಲ್ಲ, ಇದು ಇಂಪಾರ್ಟೆಂಟ್. ನೀವು ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡಬೇಕಾದ್ರೆ ಅದರ ಐ ಪಿ ಅಡ್ರೆಸ್ ನಿಮಗೆ ಗೊತ್ತಿರಬೇಕು. ಆ್ಯಕ್ಚುಲಿ google.com ಅಂತ ಸುಮ್ಮನೆ ಹಾಕೋದಲ್ಲ. ಯು ಶುಡ್ ನೋ ದ ಐ ಪಿ ಅಡ್ರೆಸ್ ಬಿಹೈಂಡ್ ಗೂಗಲ್. ಬಟ್ ನಾವು ಯಾರು ಐ ಪಿ ಅಡ್ರೆಸ್ ತಿಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಡೊಮೇನ್ ನೇಮ್ ನಮಗೆ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ. ಕರೆಕ್ಟ್. ಸೊ ಆಯಿತು, ಮೂರನೇ ಪಾಯಿಂಟ್ ಏನು ಬರುತ್ತೆ ನೋಡೋಣ. ಸೊ ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದ ಐ ಪಿ ಅಡ್ರೆಸ್ಸಸ್ ಆಫ್ ಡಿಫ್ರೆಂಟ್ ವೆಬ್ಸೈಟ್ ಆಸ್ ದೇರ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆಫ್ ಸ್ಟ್ರಿಂಗ್ಸ್. ಒಂದು ಅಡ್ರೆಸ್ ಅಂದರೆ ತಿಳ್ಕೊಬೋದು, ಅಥವಾ ಒಂದು ವೆಬ್ಸೈಟ್ದು ಡೊಮೇನ್ ಐ ಪಿ ಅಡ್ರೆಸ್ ತಿಳ್ಕೊಬೋದು. ಎಲ್ಲ ವೆಬ್ಸೈಟ್ದು ಹೆಂಗೆ ತಿಳ್ಕೊತೀರಾ? ಸೊ ಅದಕ್ಕೇ ಇನ್ಸ್ಟೆಡ್ ಆಫ್ ದ ಐ ಪಿ ಅಡ್ರೆಸ್ ಡೊಮೇನ್ ನೇಮ್ಸ್ನ ನಾವು ಅಸೋಸಿಯೇಟ್ ಮಾಡಿರೋದು. ಕರೆಕ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಇಟ್ ಈಸ್ ಈಸಿಯರ್ ಟು ರಿಮೆಂಬರ್ ನೇಮ್ಸ್ ಆ್ಯಂಡ್ ದೇರ್ ಫಾರ್ ಈಚ್ ಕಂಪ್ಯೂಟರ್ ಸರ್ವರ್ ಹೋಸ್ಟಿಂಗ್ ಅ ವೆಬ್ಸೈಟ್ ಇಸ್ ಗಿವನ್ ಅ ನೇಮ್ ಅಗೇನ್ಸ್ಟ್ ಇಸ್ ಐ ಪಿ ಅಡ್ರೆಸ್. ಸೊ ನಮಗೆ ನಂಬರ್ಸ್ ನೆನ್ಪಿಟ್ಕೊಳ್ಳೋದು ಕಷ್ಟ, ಎಲ್ಲ ಐ ಪಿ ಅಡ್ರೆಸ್ಸಸ್ ನೆನ್ಪಿಡೋದು ಕಷ್ಟ. ಸೊ ಅದಕ್ಕೆ ಈಚ್ ಸರ್ವರ್ ಇದೆಯಲ್ಲ, ಈಚ್ ಕಂಪ್ಯೂಟರ್ ಸರ್ವರ್ ಹೋಸ್ಟಿಂಗ್ ಅ ವೆಬ್ಸೈಟ್. ಒಂದು ಸರ್ವರ್ ವೆಬ್ಸೈಟ್ನ ಹೋಸ್ಟ್ ಮಾಡುತ್ತೆ. ಸೊ ಹೋಸ್ಟ್ ಮಾಡಾದಮೇಲೆ, ಹೋಸ್ಟಿಂಗ್ ಅಂದರೆ ಇವಾಗ ವೆಬ್ಬಲ್ಲಿ ಅದನ್ನು ವೆಬ್ಸೈಟ್ನ ಹೋಸ್ಟ್ ಮಾಡೋದು. ಸೊ ಎಲ್ರಿಗೂ ಕಾಣಿಸುತ್ತೆ ವೆಬ್ಸೈಟ್. ಈಗ ಬರೀ ನನ್ನ ಸಿಸ್ಟಮಲ್ಲಿ ಇಟ್ಕೊಂಡ್ರೆ ಇಟ್ ಈಸ್ ಲೋಕಲ್ ಅಲ್ವಾ. ಸೊ ವೆಬ್ಸೈಟ್ ನನಗೆ ಮಾತ್ರ ಗೊತ್ತಾಗುತ್ತೆ ಅವಾಗ. ಸೊ ನಾನು ವೆಬ್ಸೈಟ್ ವೆಬ್ಬಲ್ಲಿ ಬಿಟ್ಟರೆ ಅಥವಾ ಹೋಸ್ಟ್ ಮಾಡಿದ್ರೆ ಎಲ್ರಿಗೂ ಅದು ವಿಸಿಬಲ್ ಆಗುತ್ತೆ. ಕರೆಕ್ಟ್. ಸೊ ಏನು ಇಲ್ಲಿ, ಸೊ ವೆಬ್ ಸರ್ವರ್ ಯಾವ್ದಾದ್ರು ವೆಬ್ಸೈಟ್ ಹೋಸ್ಟ್ ಮಾಡಿದ್ರೆ ಸೊ ಇಟ್ ಈಸ್ ಗಿವನ್ ಅ ನೇಮ್ ಅಗೇನ್ಸ್ಟ್ ಐ ಪಿ ಅಡ್ರೆಸ್. ಸೊ ಆ ವೆಬ್ಸೈಟ್ಗೆ ಒಂದು ನೇಮ್ ಕೊಡ್ತಾರೆ, ಐ ಪಿ ಅಡ್ರೆಸ್ ಅಗೇನ್ಸ್ಟು. ಅದನ್ನು ಏನಂತ ಕರಿತೀವಿ? ಡೊಮೇನ್ ನೇಮ್ ಅಂತ ಕರಿತೀವಿ. ಕರೆಕ್ಟ್. ಸೊ ದೀಸ್ names are called domain names or host names corresponding to the unique IP address assigned to each server. ಎಲ್ಲ ಸರ್ವರ್ಗೂ ಒಂದು ಐ ಪಿ ಅಡ್ರೆಸ್ ಇದೆ ಅಂದರೆ ಎಲ್ಲ ವೆಬ್ಸೈಟ್ಗೂ ಐ ಪಿ ಅಡ್ರೆಸ್ ಇದೆ ಅಂತ ಆಯಿತು. ಬಟ್ ನಾವು ಈ ಡೊಮೇನ್ ನೇಮ್ಸೇ ರೆಫರ್ ಮಾಡ್ತೀವಿ ಐ ಪಿ ಅಡ್ರೆಸ್ಗಿಂತ. ಯಾಕಂದರೆ ಈ ಐ ಪಿ ಅಡ್ರೆಸ್ಗೆ ಒಂದು ಡೊಮೇನ್ ನೇಮ್ ಇರುತ್ತೆ. ನಮಗೆಲ್ಲ ನಂಬರ್ಸು ನೆನ್ಪಿಟ್ಕೊಳ್ಳೋದು ಕಷ್ಟ. ಕರೆಕ್ಟ್. ಸೊ ಎಕ್ಸಾಂಪಲ್, ಇಟ್ ಇಸ್ ಸಿಮಿಲರ್ ಟು ಫೋನ್ ಬುಕ್ ವೇರ್ ಇನ್ ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ ಈಚ್ ಫೋನ್ ನಂಬರ್ a name is associated with the numbers. ನಾನು ಎಲ್ಲ ನಂಬರ್ಸ್ ಬರಿತೀನಿ, ಎಲ್ಲ 10 ಜನದ ಮೊಬೈಲ್ ನಂಬರ್ಸ್ ಬರಿತೀನಿ, ಎಲ್ಲ 10 ಜನದ ಮೊಬೈಲ್ ನಂಬರ್ಸ್. ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್ ಅನ್ಲೆಸ್ ನೀವು ನೇಮ್ ಅಸೋಸಿಯೇಟ್ ಮಾಡಿದ್ರೆ. ಸೊ ಇಟ್ ಈಸ್ ಈಸಿಯರ್. ಕರೆಕ್ಟ್. ಸೊ ಅದೇ ಥರ ನಮ್ಗೆ ಐ ಪಿ ಅಡ್ರೆಸ್ಸಸ್ ನೆನ್ಪಿಟ್ಕೊಳ್ಳೋದು ಕಷ್ಟ. ಓಕೆ ಆಯಿತು, ಇದು ಡೊಮೇನ್ ನೇಮ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಡೊಮೇನ್ ನೇಮ್ ಸಿಸ್ಟಮ್ ಅಂದರೆ ಇನ್ಸ್ಟೆಡ್ ಆಫ್ ಅಸೋಸಿಯೇಟಿಂಗ್ ಐ ಪಿ ಅಡ್ರೆಸ್ ಟು ಈಚ್ ವೆಬ್ಸೈಟ್ ವಿ ರೀಪ್ಲೇಸ್ ದೆಮ್ ವಿತ್ ದ ಡೊಮೇನ್ ನೇಮ್ಸ್. ಇದನ್ನು ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಆಯಿತಾ. ಸೊ ಆಯಿತು, ನೆಕ್ಸ್ಟ್ ಏನು ಬರುತ್ತೆ ನೋಡ್ಬೋಣ. ಸೊ ಡೊಮೇನ್ ನೇಮ್ ಸಿಸ್ಟಮ್ಸಲ್ಲಿ ಸಮ್ ಎಕ್ಸಾಂಪಲ್ಸ್ ಆರ್. ಸೊ ಇಲ್ಲಿ ಟೇಬಲ್ ಡಿಸ್ಪ್ಲೇ ಮಾಡಿದ್ದೀನಿ. ಸೊ NCERT ವೆಬ್ಸೈಟಲ್ಲಿ ಐ ಪಿ ಅಡ್ರೆಸ್ ಏನು ಬರುತ್ತೆ ಆ್ಯಂಡ್ ಇನ್ನೊಂದು ವೆಬ್ಸೈಟ್ ತೊಗೊಂಡಿನಿ. ಸೊ ಇದು ಎಕ್ಸಾಂಪಲ್ಸ್ ಕೂಡ ನೋಡ್ಬೋಣ. NCERT.nic.in ಇದು ನಿಮಗೆ ಡೊಮೇನ್ ನೇಮ್. ಇದು NCERT.nic.in ಇದು ಡೊಮೇನ್ ನೇಮ್. ಇದಕ್ಕೆ ಅಸೋಸಿಯೇಟ್ ಆಗಿರೋ ಐ ಪಿ ಅಡ್ರೆಸ್ ಯಾವುದು ಅಂದರೆ 164.100.60.233. ಸೊ ಇದನ್ನು ನೀವು ಸರ್ಚ್ ಇಂಜಿನಲ್ಲಿ ಹಾಕಿದ್ರೂ ನಿಮ್ಗೆ NCERT ವೆಬ್ಸೈಟೇ ಬರಬೇಕು. ಓಕೆ. ಸೊ ಅದಾದಮೇಲೆ CBSE.nic.in. ಸೊ ಇದು CBSE ವೆಬ್ಸೈಟ್. ಇದಕ್ಕೆ ಅಸೋಸಿಯೇಟ್ ಆಗಿರೋ ಐ ಪಿ ಅಡ್ರೆಸ್ 164.100.107.32. ಸೊ ಈ ಥರ ನೀವು ಐ ಪಿ ಅಡ್ರೆಸ್ ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ ಇದೆ. ಕರೆಕ್ಟಾ. ಸೊ ಅದಕ್ಕೆ ವಿ ಅಸೋಸಿಯೇಟೆಡ್ ವಿತ್ ಡೊಮೇನ್ ನೇಮ್ಸ್. ಓಕೆ ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ನೋಡೋಣ. DNS ಸರ್ವರ್. ಏನು ಸರ್ ಇದು DNS ಸರ್ವರ್? ಮತ್ತೆ ಡೊಮೇನ್ ನೇಮ್ಸಿಂದ ಐ ಪಿ ಅಡ್ರೆಸ್ಗೆ ಕನ್ವರ್ಟ್ ಮಾಡೋದಕ್ಕೆ ನಮಗೆ DNS ಡೊಮೇನ್ ನೇಮ್ ಸಿಸ್ಟಮ್ ಸರ್ವರ್ ಬೇಕು. ದಟ್ ಈಸ್ DNS ಸರ್ವರ್. ಓಕೆ. ಸೊ ಏನಕ್ಕೆ ಮತ್ತೆ ಕನ್ವರ್ಟ್ ಮಾಡಬೇಕು ಇದನ್ನು ನೋಡ್ತಾ ಬರೋಣ. DNS ಸರ್ವರ್, ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ ಐ ಪಿ ಅಡ್ರೆಸ್ಸಸ್ ವಿ ಅಸೈನ್ ಡೊಮೇನ್ ನೇಮ್ಸ್ ಟು ಈಚ್ ಐ ಪಿ. ಇದು ನಮ್ಗೆ ಗೊತ್ತು. ಐ ಪಿ ಅಡ್ರೆಸ್ ನೆನ್ಪಿಟ್ಕೊಳ್ಳೋದಕ್ಕಿಂತ ಸೊ ಒಂದು ನೇಮ್ ಅಸೈನ್ ಮಾಡ್ತೀವಿ, ಅದನ್ನು ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಬಟ್ ಟು ಆಕ್ಸೆಸ್ ಅ ವೆಬ್ ರಿಸೋರ್ಸ್ ಅ ಬ್ರೌಸರ್ ನೀಡ್ಸ್ ಟು ಫೈಂಡ್ ಔಟ್ ದ ಐ ಪಿ ಅಡ್ರೆಸ್. ಸೊ ನೀವು ವೆಬ್ ರಿಸೋರ್ಸ್ ಆಕ್ಸೆಸ್ ಮಾಡಬೇಕಾದ್ರೆ ನಮಗೆ ಐ ಪಿ ಅಡ್ರೆಸ್ಸೇ ಬೇಕಾಗಿದೆ ಇಲ್ಲಿ. ಓಕೆ. ಸೊ ಕರೆಸ್ಪಾಂಡಿಂಗ್ ಟು ದ ಡೊಮೇನ್ ನೇಮ್ ಎಂಟರ್ಡ್. ನಮ್ಗೆ ಐ ಪಿ ಅಡ್ರೆಸ್ ಕೂಡ ಗೊತ್ತಿರಬೇಕಿಲ್ಲಿ ವೆಬ್ ರಿಸೋರ್ಸ್ ಆಕ್ಸೆಸ್ ಮಾಡಬೇಕಾದ್ರೆ. ಓಕೆ. ಸೊ ಇದಕ್ಕೆ DNS ಸರ್ವರ್ ನಾವು ಯೂಸ್ ಮಾಡ್ತೀವಿ. ಹೆಂಗೆ ಈ DNS ಸರ್ವರ್ ಹೆಂಗೆ ವರ್ಕ್ ಆಗುತ್ತೆ ಇದನ್ನು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ, ಕನ್ವರ್ಷನ್ ಆಫ್ ಡೊಮೇನ್ ನೇಮ್ಸ್ ಆಫ್ ಈಚ್ ವೆಬ್ ಸರ್ವರ್ to its corresponding IP address is called domain name resolution. So domain names ಮತ್ತೆ ನೀವು IP ಅಡ್ರೆಸ್ಗೆ ಕನ್ವರ್ಟ್ ಮಾಡೋ ಮೆಕ್ಯಾನಿಸಮ್ನ ನಾವು ಡೊಮೇನ್ ನೇಮ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಓಕೆ ಆಯಿತು. ಇಟ್ ಈಸ್ ಡನ್ ಥ್ರೂ ಅ ಸರ್ವರ್ ಕಾಲ್ಡ್ DNS ಸರ್ವರ್. ಸೊ ಈ ಡೊಮೇನ್ ನೇಮ್ ರೆಸೊಲ್ಯೂಷನ್ ಹೆಂಗಾಗುತ್ತೆ ಅಂದರೆ
ಥ್ರೂ ದ ಯೂಸ್ ಆಫ್ DNS ಸರ್ವರ್ ಇದು ಆಗುತ್ತೆ. ಓಕೆ, ಸೊ ಇಲ್ಲೇನು ನೆನ್ಪಿಟ್ಕೊಬೇಕು, ಸೊ ಇಲ್ಲಿ ಡೊಮೇನ್ ನೇಮ್ ಸರ್ವರ್ ಏನು, ಸೊ ಇಟ್ ಈಸ್ ಯೂಸ್ ಫಾರ್ ರಿಸಾಲ್ವಿಂಗ್ ದ ಡೊಮೇನ್ ನೇಮ್ಸ್ ಬ್ಯಾಕ್ ಟು IP ಅಡ್ರೆಸಸ್. ಇದನ್ನ ಡೊಮೇನ್ ನೇಮ್ ರೆಸೊಲ್ಯೂಷನ್ ಅಂತಾರೆ. ಇಟ್ ಇಸ್ ಮೇನ್ಲಿ ಡನ್ ಟು ದ ಥ್ರೂ ದ DNS ಸರ್ವರ್ ಅಂತ ಹೇಳಬೇಕು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ DNS ಸರ್ವರ್ ಹೆಂಗೆ ವರ್ಕ್ ಆಗುತ್ತೆ, ಸೊ ಇಲ್ಲಿ 4 ಪಾಯಿಂಟ್ ಇದೆ. DNS ಸರ್ವರ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಇದು ತಿಳ್ಕೊಳ್ಳಿ ಹೆಂಗೆ ವರ್ಕ್ ಆಗುತ್ತೆ. ಯು ಟೈಪ್ URL ಇನ್ ಯೋರ್ ಬ್ರೌಸರ್. ಸೊ ನೀವೇನೋ ವೆಬ್ಸೈಟ್ ಡೊಮೇನ್ ನೇಮ್ನ ಎಂಟರ್ ಮಾಡ್ತೀರಾ, www.ncrt.nic.in ಟೈಪ್ ಮಾಡ್ತೀರಾ. ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ, ಯೋರ್ ಬ್ರೌಸರ್ ಕಾಂಟ್ಯಾಕ್ಟ್ಸ್ DNS ಸರ್ವರ್ ಟು ಫೈಂಡ್ ದ IP ಅಡ್ರೆಸ್. ಸೊ ನಿಮ್ಮ ಬ್ರೌಸರ್ ಏನು ಮಾಡುತ್ತೆ, DNS ಸರ್ವರ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ನೀವು ncrt.nic.in ಅಂತ ನೀವು ಸರ್ಚ್ ಇಂಜಿನಲ್ಲಿ ಹಾಕಿ ಎಂಟರ್ ಪ್ರೆಸ್ ಮಾಡ್ತೀರಲ್ಲ, ಸೊ ಎಂಟರ್ ಕೀ ಪ್ರೆಸ್ ಮಾಡುವಾಗ ಸೊ ನಿಮ್ಮ ಬ್ರೌಸರ್ ಏನು ಮಾಡುತ್ತೆ, DNS ಸರ್ವರ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಈ ncrt.nic.in IP ಅಡ್ರೆಸ್ ಏನು ಅಂತ ಕೇಳುತ್ತೆ. ಅದಾದಮೇಲೆ ದ DNS ಸರ್ವರ್ ರಿಪ್ಲೈಸ್ ವಿತ್ ದ ಕರೆಕ್ಟ್ IP. DNS ಸರ್ವರ್ ಮತ್ತೆ ನಿಮ್ಮ ಬ್ರೌಸರ್ಗೆ IP ಅಡ್ರೆಸ್ ಕೊಡುತ್ತೆ. ಅದಾದಮೇಲೆ ಲಾಸ್ಟ್ ಏನಾಗುತ್ತೆ ಸ್ಟೆಪ್, ಯುವರ್ ಬ್ರೌಸರ್ ಯೂಸಸ್ ದ IP ಟು ರಿಟ್ರೀವ್ ದ ವೆಬ್ ಪೇಜ್. ನಿಮ್ಮ ಬ್ರೌಸರ್ ಇಂಟರ್ನಲಿ ಏನು ಮಾಡ್ತಿದೆ, ನಿಮ್ಮ ವೆಬ್ ಬ್ರೌಸರ್ ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಆಗಿರ್ಬೋದು, ಇಂಟರ್ನಲಿ IP ಅಡ್ರೆಸ್ ತೊಗೊಂಡು ನಿಮ್ಮ ವೆಬ್ ಪೇಜ್ನ ಲೋಡ್ ಮಾಡ್ತಿದೆ. ಸೊ ಇದನ್ನು ವಿ ಕಾಲ್ ಇಟ್ ಆಸ್ DNS ಸರ್ವರ್ ವರ್ಕಿಂಗ್. ಸೊ ಒಂದು ವೆಬ್ಸೈಟ್ ಎಂಟರ್ ಮಾಡ್ತೀರಾ ಅಥವಾ ಒಂದು ಡೊಮೇನ್ ನೇಮ್ ಎಂಟರ್ ಮಾಡ್ತೀರಾ, ಪೂರ್ತಿ URL ಎಂಟರ್ ಮಾಡ್ತೀರಾ. URL ಎಂಟರ್ ಮಾಡಾದ್ಮೇಲೆ ಇಂಟರ್ನೆಟ್ ನಿಮ್ಮ ಬ್ರೌಸರ್ ಏನು ಮಾಡುತ್ತೆ, ಬ್ರೌಸರ್ ವಿಲ್ ಸೆಂಡ್ ದ ರಿಕ್ವೆಸ್ಟ್ ಟು ದ DNS ಸರ್ವರ್. DNS ಸರ್ವರ್ ಮತ್ತೆ IP ಅಡ್ರೆಸ್ ಕಳಿಸುತ್ತೆ. ಆ IP ಅಡ್ರೆಸ್ ತೊಗೊಂಡು ನಿಮ್ಮ ಬ್ರೌಸರ್ ವೆಬ್ಸೈಟ್ನ ಲೋಡ್ ಮಾಡುತ್ತೆ. ಓಕೆ, ಸೊ ಇದು DNS ಸರ್ವರ್ ವರ್ಕಿಂಗ್ ಅಂತ ಹೇಳ್ತೀವಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎಲ್ಲ ಕಾನ್ಸೆಪ್ಟು ಕವರ್ ಮಾಡಿದ್ದೀವಿ. ನನ್ನ ಮೇನ್ ಕಾನ್ಸೆಪ್ಟ್ ಏನು ಹೇಳಿದೆ, ನೆಟ್ವರ್ಕಿಂಗ್ 13 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ, ಟೈಪ್ಸ್ ಆಫ್ ನೆಟ್ವರ್ಕ್ 5 ಮಾರ್ಕ್ಸು, LAN, WAN, MAN ಆ್ಯಂಡ್ PAN. ಅದಾದಮೇಲೆ ನೆಟ್ವರ್ಕಿಂಗ್ ಡಿವೈಸಸ್ ನೋಡಿದ್ವಿ, ಮಾಡಮ್, ಎಥರ್ನೆಟ್ ಕಾರ್ಡ್, ರಿಪೀಟರ್ ಆಗಿರ್ಬೋದು, ಹಬ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು. ಸೊ ಎಲ್ಲ ನೆಟ್ವರ್ಕಿಂಗ್ ಡಿವೈಸಸ್ ಕಲೀರಿ. ಟೊಪಾಲಜೀಸ್, ಮೇನ್ ಟೊಪಾಲಜೀಸ್, ಆಮೇಲೆ ಟೈಪ್ಸ್ ಆಫ್ ಡಿವೈಸಸ್, ಆಮೇಲೆ ನೆಟ್ವರ್ಕ್ ಡಿವೈಸಸ್ ಆ್ಯಂಡ್ ನೆಟ್ವರ್ಕ್ ಟೈಪ್ಸ್. ಸೊ ಇದಿಷ್ಟು ಇಂಪಾರ್ಟೆಂಟ್, ಈ ಮೂರೂ ತುಂಬ ಇಂಪಾರ್ಟೆಂಟ್ ಆಯಿತಾ. ಟೊಪಾಲಜೀಸಲ್ಲಿ ಬಸ್, ಸ್ಟಾರ್, ಆಮೇಲೆ ಮೆಶ್ ಟೊಪಾಲಜಿ ಮತ್ತು ಟ್ರೀ ಟೊಪಾಲಜಿ. ಸೊ ಈ ಟೊಪಾಲಜಿ ಟೈಪ್ಸ್ ಎಲ್ಲ ಇಂಪಾರ್ಟೆಂಟ್ ಆಯ್ತಾ. ಸೊ ಇದಾದಮೇಲೆ ಐಡೆಂಟಿಫೈಯಿಂಗ್ ನೋಡ್ಸಲ್ಲಿ MAC ಅಡ್ರೆಸ್, IP ಅಡ್ರೆಸ್ ತಿಳ್ಕೊಳ್ಳಿ. ಇಂಟರ್ನೆಟ್ ಡೆಫಿನೇಷನ್, IoT ಡೆಫಿನೇಷನ್, ವೆಬ್ ಅಂದರೆ ಏನು. ಸೊ ಲಾಸ್ಟಲ್ಲಿ ಡೊಮೇನ್ ನೇಮ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, DNS ಸರ್ವರ್ ಯೂಸ್ ಏನು. ಸೊ ಇದೆಲ್ಲ ತಿಳ್ಕೊಳ್ಳಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸು ಕವರ್ ಮಾಡಿದ್ವಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಬೇಗ ನೋಡ್ಬೋಣ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ ಏನು ಬರುತ್ತೆ, ಫಸ್ಟ್ ಕ್ವೆಶನ್, ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ARPANET. ಸೊ ಆಲ್ರೆಡಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸಲ್ಲಿ ARPANET ಏನು ಅಂತ ಗೊತ್ತು ನಮಗೆ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಕರೆಕ್ಟಾ? ARPANET ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಇಟ್ ವಾಸ್ ಫಂಡೆಡ್ ಬೈ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಇದು ನೆಟ್ವರ್ಕಿಂಗ್ ಸ್ಟಾರ್ಟ್ ಆಗಿದ್ದು. ಕರೆಕ್ಟ್. ಸೊ MAC ಅಂದರೆ ಏನು, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಕರೆಕ್ಟ್. ನೆಕ್ಸ್ಟ್ ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. URI, ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಕರೆಕ್ಟಾ? ಸೊ ಈ ಫುಲ್ ಫಾರ್ಮ್ಸ್ ಗೊತ್ತಿರಬೇಕು, MCQ ಅಲ್ಲಿ ಕೇಳ್ತಾರೆ. ಸೊ ಮರಿಬೇಡಿ, ಫುಲ್ ಫಾರ್ಮ್ಸ್ ಓದಿ. ಸೊ ಆನ್ಸರ್ಸ್ ನೋಡ್ಬೋಣ. ARPANET, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ MAC, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ISP, ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಇಸ್ your URI. ಕರೆಕ್ಟಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ಗೊತ್ತಾಗಿದೆ ಅನ್ಕೊಂತೀನಿ. ಮೆನ್ಷನ್ ಎನಿ 2 ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ನೆಟ್ವರ್ಕ್ ಆಫ್ ಕಂಪ್ಯೂಟಿಂಗ್ ಡಿವೈಸಸ್. ಈ ನೆಟ್ವರ್ಕಿಂದ ನಮ್ಗೆ ಏನು ಯೂಸ್ ಆಗ್ತಿದೆ, ಒಂದೇನು ಹೇಳ್ಬೋದು, ಕಾಸ್ಟ್ ಕಡಿಮೆ ಆಗ್ತಿದೆ. ಸೊ 100 ಸಿಸ್ಟಮ್ಸ್ ಇದ್ದರೆ ಒಂದು ಕಂಪ್ನಿಯಲ್ಲಿ 100 ಸಿಸ್ಟಮ್ ಇದೆ ಅನ್ಕೊಳ್ಳೋಣ. 100 ಸಿಸ್ಟಮ್ಗೆ ಒಂದೇ ಪ್ರಿಂಟರ್ ಕನೆಕ್ಟ್ ಆಗಿದ್ದರೆ ಸೊ ಕಾಸ್ಟ್ ಕಡಿಮೆ ಆಗುತ್ತಲ್ವಾ. ಸೊ ಎಲ್ಲ ಸಿಸ್ಟಮ್ಗೂ ಒಂದು ಸಪ್ರೇಟ್ ಪ್ರಿಂಟರ್ ಇರೋದ್ರಿಂದ ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸೊ ಒಂದೇ ಪ್ರಿಂಟ್ರಿಂದ ಕನೆಕ್ಟ್ ಆಗಿದ್ದರೆ ಆಲ್ ದ ಸಿಸ್ಟಮ್ಸ್, ಸೊ ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ರಿಸೋರ್ಸಸ್ ಶೇರ್ ಮಾಡ್ಬೋದು, ಡೇಟಾ ಶೇರ್ ಮಾಡ್ಬೋದು. ಇದೆಲ್ಲ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಆಫ್ ಯೂಸಿಂಗ್ ನೆಟ್ವರ್ಕ್ಸ್. ಕರೆಕ್ಟ್. ಸೊ ಆಯಿತು, ಇದರ ಆನ್ಸರ್ ನೋಡ್ಬೋಣ. ಏನು ಬರುತ್ತೆ, ಶೇರಿಂಗ್ ಆಫ್ ಹಾರ್ಡ್ವೇರ್ ರಿಸೋರ್ಸಸ್ ಲೈಕ್ ಪ್ರಿಂಟರ್ಸ್ ಆ್ಯಂಡ್ ಸ್ಟೋರೇಜ್. ಸೊ ಸ್ಟೋರೇಜ್ ಕೂಡ ನೀವು ಶೇರ್ ಮಾಡ್ಬೋದು ಇಫ್ ಇನ್ ದ ನೆಟ್ವರ್ಕ್. ಕರೆಕ್ಟ್. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ, ಸೊ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಎಕ್ಸ್ಚೇಂಜ್ ಅಮಂಗ್ ದ ಯೂಸರ್ಸ್ ಆ್ಯಂಡ್ ಸಿಸ್ಟಮ್ಸ್. ಡೇಟಾ ಕೂಡ ಎಕ್ಸ್ಚೇಂಜ್ ಮಾಡ್ಬೋದು ಇನ್ ದ ನೆಟ್ವರ್ಕ್ ಆ್ಯಂಡ್ ಡೇಟಾ ಕೂಡ ಸೆಂಡ್ ಆ್ಯಂಡ್ ರಿಟ್ರೀವ್ ಮಾಡ್ಬೋದು. ಕರೆಕ್ಟ್. ಸೊ ಇದೆಲ್ಲ ನಮಗೆ ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಬರುತ್ತೆ,
ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಲ್ಯಾನ್ ಆ್ಯಂಡ್ ವ್ಯಾನ್. ಸೊ ಲ್ಯಾನ್ ಆ್ಯಂಡ್ ವ್ಯಾನ್ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಐದರ್ 2-3 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಬೇಕು. ಲ್ಯಾನ್ ಅಂದರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಏನು? ಇಟ್ ಇಸ್ ಕನೆಕ್ಟೆಡ್ ಡಿವೈಸಸ್ ವಿತಿನ್ ಅ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಆರ್ ವಿತಿನ್ ಅ ಫ್ಲೋರ್ ಆರ್ ವಿತಿನ್ ಅ ರೂಮ್. ಸೊ ರೇಂಜ್ 1 ಕಿಲೋಮೀಟರ್ ಇರುತ್ತೆ. ವೈಡ್ ಏರಿಯಾ ನೆಟ್ವರ್ಕ್ ಇಟ್ ಇಸ್ ಸ್ಪ್ಯಾನಿಂಗ್ ಟು ಡಿಫ್ರೆಂಟ್ ಕಂಟ್ರೀಸ್ ಅಥವಾ ಕಾಂಟಿನೆಂಟ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಕರೆಕ್ಟಾ? ಸೊ ಇಂಟರ್ನೆಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಆಫ್ ದ ವೈಡ್ ಏರಿಯಾ ನೆಟ್ವರ್ಕ್. ಯಾವ್ದು ಫಾಸ್ಟರು? ಸೊ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಲ್ಯಾನ್ ಅಲ್ಲಿ ಫಾಸ್ಟರು, ಯಾಕಂದರೆ ಕಡಿಮೆ ಸಿಸ್ಟಮ್ಸ್ ಕನೆಕ್ಟ್ ಆಗುತ್ತೆ. ಸೊ ಡೇಟಾ ಟ್ರಾನ್ಸ್ಮಿಟ್ ಬೇಕಾಗುತ್ತೆ. ವೈಫೈ ಅಂತೀನಿ, ವ್ಯಾನಲ್ಲಿ ವೈಡ್ ಏರಿಯಾ ನೆಟ್ವರ್ಕಲ್ಲಿ ತುಂಬ ಲ್ಯಾನ್ಸ್ ಇರೋದ್ರಿಂದ, ತುಂಬ ಮಿಷಿನ್ಸ್ ಇರೋದ್ರಿಂದ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಸ್ವಲ್ಪ ಸ್ಲೋನೇ ಅಂತ ಹೇಳ್ಬೋದು. ಎರರ್ಸ್ ಎಲ್ಲಿ ಪಾಸಿಬಲ್ ಜಾಸ್ತಿ ಇದೆ? ಸೊ ಲ್ಯಾನಲ್ಲಿ ಎರರ್ ರೇಟ್ ಕಡಿಮೆ. ಓಕೆ, ಸೊ ಎರರ್ ಬರೋದು ಕಡಿಮೆ, ಯಾಕಂದರೆ ಕಡಿಮೆ ಸಿಸ್ಟಮ್ಸ್ ಇದೆ. ಬಟ್ ಇಲ್ಲಿ ತುಂಬ ಸಿಸ್ಟಮ್ಸ್ ಇರೋದ್ರಿಂದ ಎರರ್ ಅರೈಸ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಎಲ್ಲಿ? ವೈಡ್ ಏರಿಯಾ ನೆಟ್ವರ್ಕ್. ಸೊ ಈ ಥರ ಡಿಫ್ರೆನ್ಸಸ್ ನೆನ್ಪಿಟ್ಕೊಬೇಕು. ಸೊ ಡಿಫ್ರೆನ್ಸಸ್ ನೋಡ್ಬೋಣ ಏನು ಬರುತ್ತೆ. Local area network covers a limited area like room, office or campus. It offers high speed data transfer, less error prone. So error occur ಆಗೋದು ಕಡಿಮೆ local area network ಅಲ್ಲಿ. Wide area network ಅಲ್ಲಿ covers large geographical areas like countries or continents. So ಇದು ಒಂದು large countryನೇ ಕವರ್ ಮಾಡೋ ಕೆಪಾಸಿಟಿ ಇದೆ. ಯಾವುದಕ್ಕೆ? ವೈಡ್ ಏರಿಯಾ ನೆಟ್ವರ್ಕ್ಗೆ. ಸೊ ಇಟ್ ಕನೆಕ್ಟ್ಸ್ ಮಲ್ಟಿಪಲ್ ಲ್ಯಾಂಡ್ಸ್ ಆ್ಯಂಡ್ ಮ್ಯಾನ್ಸ್. ಹೈಯರ್ ಚಾನ್ಸಸ್ ಆಫ್ ಸಿಗ್ನಲ್ ಲಾಸ್, ನಾಯ್ಸ್ ಆಸ್ ಇಟ್ ಸ್ಪ್ಯಾನ್ಸ್ ಲಾಂಗ್ ಡಿಸ್ಟೆನ್ಸಸ್. ಸೊ ನೀವು ಡೇಟಾ ಒಂದು ನೆಟ್ವರ್ಕಿಂದ, ಒಂದು ಲೋಕಲ್ ನೆಟ್ವರ್ಕಿಂದ ಫಾರಿನ್ ನೆಟ್ವರ್ಕ್ ಕಳಿಸ್ಬೇಕಾದ್ರೆ ಸಿಗ್ನಲ್ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿ ಡೇಟಾ ಲಾಸ್ ಅಥವಾ ಎರರ್ಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಯಾವುದರಲ್ಲಿ? ವೈಡ್ ಏರಿಯಾ ನೆಟ್ವರ್ಕಲ್ಲಿ. ಸ್ಲೋವರ್ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್. ಸೊ ಲ್ಯಾನ್ಗಿಂತ ಸ್ಪೀಡ್ ಕಡಿಮೆನೇ ಇದೆ, ಯಾಕಂದರೆ ತುಂಬ ಸಿಸ್ಟಮ್ಸ್ ಕನೆಕ್ಟ್ ಆಗಿದೆ. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಸ್ವಲ್ಪ ಸ್ಲೋ ಇದೆ ಕಂಪೇರ್ ಟು ದ ಲ್ಯಾನ್. ಓಕೆ, ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ದೀವಿ, ಎಕ್ಸಸೈಸ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ. ಚಾಪ್ಟರ್ ಎಲ್ಲ ಕಾನ್ಸೆಪ್ಟ್ಸು ಓದಿ, ಯಾವ ಕಾನ್ಸೆಪ್ಟ್ಸು ಸ್ಕಿಪ್ ಮಾಡಬೇಡಿ. 13 ಮಾರ್ಕ್ಸ್ ಬರುತ್ತೆ. ಸೊ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಸಾಧನೆ ನಮ್ಮ ಗೆಲುವು.